ಮತ್ತು ವೀಕ್ಷಕರನ್ನ ದ್ವಿತೀಯ ದಿನದ ಸಿಪಿಲ್ ಆವೃತ್ತಿಯ 7ನೇ ಆವೃತ್ತಿಯ ಈ ಸ್ಪರ್ಧೆಗಾಗಿ ಆಹ್ವಾನಿಸುತ್ತಾ ಸ್ವಾಗತಿಸುತ್ತಾ ಈ ದಿನದ ಮೊದಲ ಸ್ಪರ್ಧೆಯಲ್ಲಿ ವಿಜಯಲಕ್ಷ್ಮಿ ವೀರಾಸ್ ವಿರುದ್ಧವಾಗಿ ಚಾಲೆಂಜಿಂಗ್ ಸ್ಟಾರ್ಸ್ ಈಗ ತಾನೇ ಕಡಲಗೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಎಲ್ ಪವರ್ ಪ್ಲೇ ಸೊ ಸ್ಪರ್ಧೆ ಆರಂಭ ಸಮಯ 8 ಗಂಟೆ 5 ನಿಮಿಷ. ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಎಲ್ ಕಡಲಗೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಎಲ್ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಎಲ್ ಕಡಲಗೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಎಲ್ Sandeep. So good morning to all the spectators. Today is the second day and we are in the very first match of day 2 challenging stars. After on the toss they elected to field first and the opening pairs are still on middle, Astik Shetty and Bharat Shetty.
and all the fans are waiting for the spectacular innings of particularly Mr. Astik. You know that one of the popular star in cricket and always in the film industry. ಖಂಡಿತವಾಗಿಯೂ ಅನೇಕ ಅಭಿಮಾನಿಗಳನ್ನ ಹೊಂದಿದಂತಹ ಹಸ್ತಿಕ್ ಶೆಟ್ಟಿ ಈಗ ತಾನೇ ಲಕ್ಷಕ್ಕಿಂತಲೂ ಅಧಿಕ ಫಾಲೋವರ್ಸ್ ಇರುವಂತಕ್ಕಂತಹ ಆರ್ಥಿಕ್ ಶೆಟ್ಟಿ ಅದರ ಜೊತೆಯಲ್ಲಿ ವಿರುದ್ಧವಾಗಿ ಸಂದೀಪ್ ಎರಡು ಶ್ರೇಷ್ಠ ನಟರ ನಡುವೆ ಕದನ ಆರಂಭಗೊಳ್ತಾ ಇದೆ. ಸೊ ಈ ನಡುವೆ ಸಂದೀಪ್ ತಮ್ಮ ದಾಳಿ ಆರಂಭ. ವೀಕ್ಷಕರ ಸಂಖ್ಯೆ ಅಲ್ಪ ಕಡಿಮೆ. ಈ ನಡುವೆ ಪ್ರಥಮ ಚೆಂಡೊಂದಿಗೆ ದ್ವಿತೀಯ ದಿನ. ಮೊದಲ ಚೆಂಡು ಆಸ್ತಿಕ್ ಶೆಟ್ಟಿ ಅವರ ಕ್ಯಾಚ್ ಕೈ ಚೆಲ್ಲಿದೆ. ಓಹ್, ಅವಕಾಶ ಬ್ಯಾಕ್ವರ್ಡ್ ಪಾಯಿಂಟ್ ಅಲ್ಲಿ ಸುಂದರತೆಯ ಅವಕಾಶ. ಆ ಅವಕಾಶವನ್ನ ಕೈ ಚೆಲ್ಲುವ ಮೂಲಕ ಜೀವದಾನ. ಪ್ರಾಯಶಃ ಇವತ್ತಿನ ದಿನ ಅದು ಆಸ್ತಿಕ್ ಶೆಟ್ಟಿ ಅವರ ದಿನವಾಗಲಿದೆ. ಇಲ್ಲಿ ಸಂದೀಪ್ ಭರತ್ರವರಿಗೆ ನಿಧಾನಗತಿಯ ಬಾಲ್, ಅಷ್ಟೇ ಶೈಲಿಯ ಉತ್ತಮ ಬ್ಯಾಟಿಂಗ್ ಮೂಲಕ ಬ್ಯಾಟರ್ಗಳು ತಮ್ಮ ಖಾತೆಗಳನ್ನು ಆರಂಭಿಸಲಾಗಿದೆ. 1-1 ಆರಂಭದ 2 ಚೆಂಡುಗಳಲ್ಲಿ 2 ಸಿಂಗಲ್ಗಳು. ಈ ನಡುವೆ ಆಸ್ತಿಕ್ ಅಷ್ಟ ದಿಕ್ಕುಗಳಲ್ಲೂ ಕೂಡ ಚೆಂಡನ್ನ ಅಟ್ಟಬಲ್ಲಂತಹ ಆರಂಭಿಕ ದಾಂಡಿಗ ಆಸ್ತಿಕ್ ತಾನೆದುರಿಸಿದ 2 ಚೆಂಡುಗಳಲ್ಲಿ 2 ಸಿಂಗಲ್ ಮೂಲಕ ಒಟ್ಟು 3 ಚೆಂಡುಗಳಾಗಿವೆ. 3 ಓಟಗಳು ಖಾತೆಗೆ ಸೇರಲ್ಪಟ್ಟಿದೆ. ಈ ನಡುವೆ ಮತ್ತೊಂದು ಅವಕಾಶ. ಇಲ್ಲಿ ಭರತ್ ರವರ ಈ ಒಂದು ಶಾರ್ಟ್ ಸ್ಕ್ವೇರ್ಗಳಲ್ಲಿ ಸುಂದರತೆಯ ಹಿಡಿತದ ಪರಿಣಾಮ ಮೊದಲ ಉದ್ದರಿ ವೀರಾಸ್ ತಂಡಕ್ಕೆ ನಷ್ಟವಾಗುತ್ತಾ ಇದೆ. ಭರತ್ ಶೆಟ್ಟಿ ಅವರ ನಿರ್ಗಮನ. ನಿನ್ನೆಯ ದಿನ ವಿಜಯಲಕ್ಷ್ಮಿ ವೀರಾಸ್ ತಂಡ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಆ ಸ್ಪರ್ಧೆ ತಮ್ಮದಾಗಿಸಿಕೊಂಡಿದೆ. ಕ್ರಮ ಸಂಖ್ಯೆ 3ರಲ್ಲಿ ಹೊಸ ದಾಂಡಿಗನ ಆಗಮನ. ಐಕಾನ್ ಪ್ಲೇಯರ್ ಕರ್ಣನ ಕರಾಮತ್ತು ನಿನ್ನೆ ನಾವು ಕಂಡಿದ್ದೇವೆ. ಆಸ್ತಿಕ್ ಇನ್ನೊಂದು ಕಡೆ 2 ಓಟಗಳೊಂದಿಗೆ ತಮ್ಮ ಇನ್ನಿಂಗ್ಸ್ ನನ್ನ ಕಟ್ಟಿ ಬೆಳೆಸುವಂತಹ ಪ್ರಯತ್ನದಲ್ಲಿ. ಇಲ್ಲಿ ಕರ್ಣ ಪವರ್ ಪ್ಲೇ ನಡೀತಾ ಇದೆ. ಕೇವಲ 2 ಆಟಗಾರರು ಮಾತ್ರ ಬೌಂಡ್ರಿ ಗೆರೆಯ ಸಮೀಪ, ಲಾಂಗ್ ಆನ್ ನಲ್ಲಿ ಮತ್ತು ಡೀಪ್ ಮಿಡ್ ವಿಕೆಟ್ ಅಲ್ಲಿ. ಈ ನಡುವೆ ಸಂದೀಪ್ ರವರ ದಾಳಿ ಮುಂದುವರಿಯುತ್ತಾ. ಐಕಾನ್ ತಾರೆ ಆರಂಭದ ಚೆಂಡನ್ನ ರಿವರ್ಸ್ ಆಡುವಂತಹ ಪ್ರಯತ್ನ. ದಂಡು ಮತ್ತು ಚೆಂಡಲ್ಲಿ ಸಂಪರ್ಕ ಇಲ್ಲ. ಗೂಟ ರಕ್ಷಕನ ಕೈಗೆ ಬರ್ತಾ ಇದೆ. ಅಂಕಗಳಿಲ್ಲ. ಸಂದೀಪ್ ಅಮೋಘ ಬೌಲಿಂಗ್ ಪ್ರದರ್ಶನ. ಸತತವಾದಂತಹ ಪ್ರಯತ್ನ. ಇಲ್ಲಿಗೆ ಪ್ರಥಮ ಓವರ್ ಮುಕ್ತಾಯ ಗಳಿಸಿಕೊಂಡಿದೆ. ಕೇವಲ 3 ಓಟಗಳು ಕಳಕೊಂಡಿದೆ. ಒಂದು ಉದ್ದರಿ. ಈ ಮೂಲಕ ಆಫ್ಟರ್ ದ ಕಂಪ್ಲೀಷನ್ ಆಫ್ 1 over 3 for the loss of 1 wicket. Requesting for the second match of day 2, Amma Yothas and Coastalwood Thunders. Be ready for the second match. Coastalwood Thunders versus Amma Yothas. ಸಮಯದ ಬಗ್ಗೆ ಗಮನವಿರಲಿ.
Welcome back once again. Here is the second over of the innings. Sanju, young cricketer of the side of team Challenging Stars. Sanjay. And it is once again the next one. Down the track and cut the ball straight to the fielder at backward point region. Lovely stop. Very good stop. And before who got a single run, Astik Shetty, third single for him, and scorecard is moving now on 4 for the loss of 1 wicket. Once again Sanjay. Beautiful ball, beautiful delivery. And this occasion Karna, who already faced 3 balls so far, not open his account. Sanjay again. And this is a biggie. Oh, what a connection. First 6 of the morning. Super connection with the bat. That is the power of Karna. He is the icon star player of Viras, playing like a big Vira. So open his account with the style of this guy. And with the help of that big one, score jumped to now on 10, double figure. Once again Sanjay. And that was a very good short pitch delivery, very good comeback by Sanjay. Short pitch one. And once again Khanna looking to play beaten completely this occasion. Still the total scorecard of a 10. They already there opener batsman Bharat Shetty. And consecutive dot deliveries, and this occasion no ball is a call. So no ball is a call. Sanjay. And now the opportunity to play the free hit delivery. Score is moving now on 11. 11 for 1. Once again. Full toss delivery. Full toss one. Played well to the mid wicket region. Fielder is presented there. And end of the over number 2. 12 for the loss of 1 wicket. Very, very good over comes on end. ಮೊದಲ 2 ಓವರ್ಗಳ ಮುಕ್ತಾಯದಲ್ಲಿ ಕೇವಲ 12 ಓಟಗಳನ್ನು ಗಳಿಸಿಕೊಂಡಿವೆ. ಪ್ರಮುಖ ಒಂದು ಉದ್ದರಿಯನ್ನು ಕಳಕೊಂಡಿರತಕ್ಕಂತಹ ತಂಡ ವಿಜಯ ಲಕ್ಷ್ಮಿ ವೀರಾಸ್. ಇನ್ನು 5 ಓವರ್ಗಳ ಸ್ಪರ್ಧೆ ಬಾಕಿ ಇದೆ. 6ನೇ ಓವರ್ ಮುಕ್ತಾಯವಾಗಲು 30 ನಿಮಿಷಗಳ ಸಮಯ ಮಿತಿ. ಅದಕ್ಕೆ ಮೊದಲಾಗಿ 6 ಓವರ್ಗಳನ್ನು ಮುಕ್ತಾಯಗೊಳಿಸತಕ್ಕದ್ದು ಎಂಬ ಮಾಹಿತಿಯನ್ನು ಮತ್ತೊಮ್ಮೆ ನೆನಪಿಸ್ತಾ ಆದಷ್ಟು ಶೀಘ್ರದಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸುವಲ್ಲಿ ಸಹಕರಿಸುವಂತೆ ಮನವಿ. ನಿನ್ನೆಯ ಮೊದಲ ದಿನ ಸ್ಪರ್ಧೆ ಆರಂಭವಾಗುವಾಗ 8 ಗಂಟೆ 50 ನಿಮಿಷಗಳಾಗಿತ್ತು. ಇವತ್ತು ಸರಿಯಾಗಿ ಸರಿಸುಮಾರು 8 ಗಂಟೆಯ ಸಮೀಪ ಸ್ಪರ್ಧೆ ಆರಂಭಿಸಲಾಗಿದೆ. ದಾಳಿಯಲ್ಲಿ ಸಂದೇಶ್, ಅನೇಕ ಎಸ್ಗಳು. ಸಂದೇಶ್ जिस प्रकार ये तीसरी ओवर की शुरुआती गेंद रहा और इसको गेंद को पंच कर दिया गया है, जहां 1 रन निश्चित रूप में मिल जाएगा. करना अपना व्यक्तिगत स्कोर बढ़कर पहुंच चुके हैं 7 रन, जहां तक कि कुल मिलाकर 13. अस्तिक शेट्टी 4 गेंद का सामना किया, अब तक 3 रन बना लिए हैं अस्तिक, और इस बार भी संपर्क नहीं हो सका. धीमी गति की शुरुआत है जहां तक कि अस्तिक शेट्टी के सवाल हो. करना अब तक 8 गेंद का सामना किया है जिन्होंने. आहा, इस बार आगे आकर ड्राइव करने की कोशिश की, संपर्क नहीं हो सका अपना बल्ले से. बहुत बेहतरीन गेंदबाजी संदेश कुमार टीवी जरिए. 3 गेंद पर केवल 1 रन.
संजय संदेश, और इस बार टप्पा खाने के बाद टर्न हुआ। आस्तिक शेट्टी ने जैसे ही बल्ला घुमाया पता नहीं चला कि गेंद कहां से चले गए। तीसरा ओवर चल रहे हैं, केवल 13 रन बन चुके हैं। और इस बार अंपायर रविंद्र उप्पड़ा ने फैला दिया अपना हाथ, वाइड का इशारा कर लिया गया है। ये अतिरिक्त रन के खाते पर चले जाएगा। रन संख्या बढ़कर अब पहुंच चुके हैं कुल मिलाकर 14 रन। बल्ला केवल हवा में घुमा लेते हैं आस्तिक शेट्टी। अपनी फॉर्म बरकरार रखने की कोशिश किया जा रही है, वापस लाने की कोशिश किया जा रही है आस्तिक। 5 गेंद पर बहुत बेहतरीन गेंदबाजी संदेश कुमार के जरिए। और इस बार एक और डॉट बॉल के साथ ओवर संख्या तीसरा समाप्त हो चुके हैं, केवल 14 रन 1 विकेट के नुकसान के बाद। 3 ओवर की समाप्ति पर 14 रन 1 विकेट के नुकसान के बाद अब 4 ओवर का खेल बचे हैं इस पहली पारी पर। ಮತ್ತೆ ಮತ್ತೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾವೆ। ಅಮ್ಮ ಯೋಥಾಸ್ ಮತ್ತು ಕೋಸ್ಟಲ್ ವುಡ್ ಥಂಡರ್ಸ್ ತಂಡಗಳು ಮುಂದಿನ ಸ್ಪರ್ಧೆಗಾಗಿ ತಮ್ಮ ಪೂರ್ವ ಸಿದ್ಧತೆಯನ್ನು ಪೂರ್ಣಗೊಳಿಸುವಂತೆ ಮನವಿ। ಇವತ್ತು ಹೆಚ್ಚಿನ ಸಂಖ್ಯೆಯ ಸ್ಪರ್ಧೆಗಳನ್ನು ನಾವು ನಡೆಸಲಿದ್ದೇವೆ, ಅದಕ್ಕೆ ಪೂರಕವಾಗಿ ಎಲ್ಲ ಆಟಗಾರರು ಕರ್ತವ್ಯವನ್ನು ನಿಭಾಯಿಸುವಂತೆ ಸಮಯಕ್ಕೆ ಅನುಸಾರವಾಗಿ ಭಾಗವಹಿಸುವಂತೆ ಮನವಿ। जी हां, ये दूसरी ओवर लेकर आए हैं संदीप शेट्टी, जो बॉलिंग विभाग का की बॉलर हैं, जिन्होंने अपना पहला ओवर पर मात्र 3 रन खर्च किए थे और इस बार अपनी आक्रमण की मोर्चा पर क्लीन बाउल्ड करना की विकेट। क्या लाजवाब बल्लेबाजी का विकेट हासिल किया है। బ్రాండింగ్ పుదరుంజి ఛాలెంజింగ్ స్టార్స్, సౌండ్ ఉంజి ఛాలెంజింగ్ స్టార్స్। ಗೆಂದುನ ಛಲ ಉಂಡು ಬಾಯ್ಸ್ ಆರ್ ಆನ್ ರಾಕ್ಸ್, ಗೊಬ್ಬುದ ಕಲುಟುಲ್ಲ ಎಂಕ್ಲಿಗೆ ಫುಲ್ ಮಾರ್ಕ್ಸ್। ಬ್ಯಾಟ್ ಉಂಡು ಕೈಟ್ ಸಾಲಿಡ್ ಹಿಟ್, ಬೌಂಡರಿ ಸಿಕ್ಸರ್ಗೆ ನಮ್ಮನೆ ಬೌಲಿಂಗ್ ಸ್ಟ್ರಾಂಗ್ ಉಂಡು, ಫೀಲ್ಡಿಂಗ್ ಟೈಟ್ ಉಂಡು, ವರಿಯರ್ದುರಿ ಅಸಲಿಗೆ चैलेंजिंग स्टार्स। यस, चैलेंजिंग स्टार्स के लिए बहुत ही बढ़िया सफलता मिले हैं पिछली गेंद पर। करना जैसे आइकॉन स्टार खिलाड़ी को आउट करना, वो भी क्लीन बॉल्ड, और इस प्रकार जबरदस्त शुरुआत मिली है इस ओवर पर संदीप शेट्टी। इस बार नया बल्लेबाज सुदेश आए हैं, जो बाएं हाथ के बल्लेबाज हैं सुदेश। एक तरफ आस्तिक और उनको साथ निभाने के लिए अभी अभी पहुंचे हैं सुदेश अगली गेंद लेकर। और इस बार बेहतरीन बॉलिंग, विकेट कीपिंग के जरिए सीआरबी चरण सीआरबी फिलहाल विकेट कीपिंग का काम निभाता हुआ। अगली गेंद, और इस बार लेग स्टंप से काफी बाहर जा रहे थे, वाइड बॉल को करार दिया गया है। परिणाम 1 और रन अतिरिक्त रूप में मिला जब रन संख्या 15 पर पहुंच चुके हैं। और इस बार कलात्मक ढंग से बाएं के बल्लेबाज सुदेश ने खेले हैं फाइल की दिशा पर, गेंद सीधा से मारे के बाहर 4 रन के लिए। ये पहला चौका रहा सुदेश की, और अपना खाते की शुभारंभ बहुत बढ़िया तरीके से की। लेग स्टंप से बाहर जाती हुई गेंद उनके लिए बहुत आसानी के साथ गेंद है, आसानी से गेंद स्थापित हुई। रन संख्या बढ़कर पहुंच चुके 19।
19 रन। फिर से संदीप, और इस बार बहुत बेहतरीन वापस है, ऑफ स्टंप से करीब से गेंद निकलता हुआ, हालांकि फुल लेंथ गेंद रहा। अगली गेंद, और इस बार फिर से शॉर्ट पिच करने की कोशिश की संदीप, अपने आक्रमण पर मिश्रित गेंदबाजी करते हुए, कभी कभी ओवर पिच, कभी कभी शॉर्ट पिच, कभी कभी यॉर्कर। इस बीच अगली गेंद, और इसी के साथ ये कैच होने की संभावना, और सबसे बेहतरीन गेंदबाजी संदीप द्वारा, एक और विकेट। सुदेश आउट। चैलेंजिंग स्टार्स साउंड चैलेंजिंग स्टार्स గిందున చలవుండు బాయ్స్ ఆర్ ఆన్ రాక్స్ గొప్పద కలుటుల్లా ఎంక్లిಗೆ ఫుల్ మార్క్స్ ఏ బ్యాట్ ఉండు కైట్ సాలిడ్ హిట్ బౌండరీ సిక్సర్ ಗೆ ನಮ್ಮನೆ ಬೌಲಿಂಗ್ ಸ್ಟ್ರಾಂಗ್ ಉಂಡು ಫೀಲ್ಡಿಂಗ್ ಟೈಟ್ ಉಂಡು ವರಿಯರ್ ದೊರಿ ಅಸಲಿಗೆ टीम 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 चैलेंजिंग स्टार्स जी हाँ, चैलेंजिंग स्टार्स आज के दिन पर बहुत ही जबरदस्त खेल पेश करता हुआ, गेंदबाजी बिल्कुल बढ़िया है। और अब तक आस्तिक शेट्टी ने 9 गेंदों का सामना किया, केवल 3 रन बनाकर। अब नया खिलाड़ी है भरत आल्वा आए हैं 5वां पायदान पर बल्लेबाजी करने के लिए। 3 विकेट गिरा जब स्कोर है केवल 19 रन। So here is a CRB Charan brought into attack. Over number fourth. Fifth over. Brilliant start. Brilliant start. Charan CRB, pace bowler of the team, started with a beautiful delivery. Still remains on the scorecard of a 19. And it should be lovely deliveries, back-to-back dot balls today morning. A little bit of support to the bowling end, I think. And here is Charan CRB, consecutive 2 dot balls so far. This time Bharat Alva down the track and charge the ball to the offside region, and lovely piece of fielding, excellent piece of fielding. Looking for a second run and comfortably got it. Lovely piece of running, very good stroke and well fielded and well running between the wicket. So very good cricket. Beautiful comeback. Charan, 4 ball up in the over so far. Oh, given only 2 runs. Score is now on 21 for the loss of 3 wickets. Another dot delivery. Oh, no contact between ball and bat. Consecutive dot balls. Bharat Arliva. So final 1 ball to go to complete the over. Only 2 runs so far in this over. Another dot ball to end of the over. Lovely over. Only 2 runs and scorecard is only 21 for the loss of 3 wickets after the completion of 5 overs. It is not drinks trolley today.
आक्रमण की मोर्चा पर संदेश पेरडूರು 5 ಓವರ್ಗಳ ಮುಕ್ತಾಯಕ್ಕೆ ಕೇವಲ 21 ಓಟಗಳನ್ನು ಗಳಿಸಿಕೊಂಡಿದೆ. 3 ಉದ್ದರಿಗಳನ್ನು ಕಳೆಕೊಂಡಂತಹ ತಂಡ. ಈ ನಡುವೆ 6ನೇ ಓವರ್ನ ಮೊದಲ ಚೆಂಡು ಇದು ಅಗಲ ಎಸೆತವಾಗಿದೆ. ಮೂಲಕ ಇತರ ಓಟ ಜೋಡಲ್ಪಡ್ತಾ ಇದೆ. 22 ಕೇವಲ 2 ಓವರ್ಗಳ ಆಟ ಮಾತ್ರ ಬಾಕಿ ಇದೆ. 3 ಉದ್ದರಿಗಳನ್ನ ಕಳೆಕೊಂಡಿರತಕ್ಕಂಥ ವೀರಾಸ್ ಇದೀಗ ಯಾರ್ಕ್ ಮಾಡುವ ಪ್ರಯತ್ನದಲ್ಲಿ ಫುಲ್ ಟಾಸ್ ಆಗಿ ಬಂದಂತಹ ಚೆಂಡು ಮಿಡ್ ವಿಕೆಟ್ ಕಡೆ ಆಡುವ ಮೂಲಕ ಇದೀಗ ದ್ವಿತೀಯ ಓಟಕ್ಕಾಗಿ ಧಾವಂತ ಗಳಿಸಿಕೊಂಡಿದೆ. 2 ಓಟಗಳು. ಒಂದು ಕಡೆ ಆಸ್ತಿಕ್ ಶೆಟ್ಟಿ, ಇನ್ನೊಂದು ಕಡೆ ಭರತ್ ಆಳ್ವ. ಆರಂಭಿಕ ದಾಂಡಿಗನಾಗಿ ಆಸ್ತಿಕ್ ಶೆಟ್ಟಿ ಪ್ರಸ್ತುತ 15 ಚೆಂಡುಗಳೊಂದಿಗೆ 16 ಚೆಂಡುಗಳನ್ನು ಎದುರಿಸಿದ ಆಸ್ತಿಕ್ ತಮ್ಮ ಖಾತೆಗೆ 5 ಓಟಗಳ ಕೊಡುಗೆ. ಒಟ್ಟು 24ಕ್ಕೆ 3. 6ನೇ ಓವರ್ ಮುಂದುವರಿತಾ ಇದೆ. भरत आळवा और आस्तिक शेट्टी अच्छी साझेदारी की इंतजार में है. आज के सुबह के दिन पूरी तरह से ये पिच बॉलिंग के लिए अनुकूलित है. बल्ले पर संपर्क नहीं हो रही है और शायद ये गेंदबाजी का विशेष पराक्रम कह पाएंगे. और इसी के साथ ये स्टंप आउट और चरण सीआरबी ने ये कारनामा दिखाया और आखिरकार आस्तिक शेट्टी ने अपना विकेट गंवाया. जिन्होंने चैलेंजिंग स्टार्स साउंड चैलेंजिंग स्टार्स గిందున చలవుండు బాయ్స్ ఆర్ ఆన్ రాక్స్ గొప్పద కలుటుల్ల ఎంక్లిಗೆ ఫుల్ మార్క్స్ ఏ బ్యాట్ ఉండు కైట్ సాలిడ్ ಹಿಟ್ ಬೌಂಡರಿ ಸಿಕ್ಸರ್ ಗೆ हमारे बॉलिंग स्ट्रांग उंडु. जी हाँ, चौथा विकेट गिरे हैं भरत आळवा के रूप में. अब है अक्षित शेट्टी की बारी. एक तरफ आस्तिक शेट्टी जो अपना बल्लेबाजी आगे बढ़ाता हुआ आखिर आरंभिक बल्लेबाज के रूप में उतरे थे आस्तिक शेट्टी ने. अब अगले गेंद लेकर गेंदबाज तैयार है. इस बार ये बल्ले की ऊपर उन्हीं किनारा लगा या फिर जी हाँ, ये बल्ले से लगने वाले स्ट्रोक रही. परिणाम 1 रन के जरिए अपना खाते के शुभारंभ. ओ, इस बार रनआउट है. अंपायर, here is a single or not? No run. No run. Challenging stars. ಈಗ ಸ್ಕೋರ್ ಇಲ್ವಲ್ಲ ಸರ್? ರವಿ ಸರ್, ಸ್ಕೋರ್ ಇಲ್ವಾ? ಇಲ್ಲ. ಇಪ್ಪತ್ತ 4ಕ್ಕೆ 4. 6ನೇ ಓವರ್ ಪ್ರಗತಿಯಲ್ಲಿ. ಈ ನಡುವೆ ಹೊಸ ದಾಂಡಿಗ ಆಗಮನದೊಂದಿಗೆ ಪ್ರಥಮ ಚೆಂಡನ್ನ ಲಾಂಗ್ ಆನ್ ಅಲ್ಲಿ ಅಟ್ಟುವ ಮೂಲಕ ತಮ್ಮ ಖಾತೆಯ ಆರಂಭವನ್ನ ಪಡೆದುಕೊಂಡಿದೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಅಮ್ಮ ಯೋಧಾಸ್ ಮತ್ತು ಕೋಸ್ಟಲ್ ವುಡ್ ಥಂಡರ್ಸ್ ತಂಡಗಳು
ದಯವಿಟ್ಟು ತಡ ಮಾಡದೆ ಸಿದ್ಧರಾಗುವಂತೆ ಮಗದೊಮ್ಮೆ ಕೊರೆ. ಅಮ್ಮ ಯೋಧಾಸ್ ಮತ್ತು ಕೋಸ್ಟಲ್ ವುಡ್ ತಂಡಸ್ ನಡುವೆ ಮುಂದಿನ ಕದನ. 6 ಓವರ್ಗಳ ಪೂರ್ಣತೆಯಲ್ಲಿ ಕೇವಲ 25 ಓಟಗಳು, 5 ಉತ್ತರಿಗಳನ್ನು ಕಳಕೊಂಡು ವಿಜಯಲಕ್ಷ್ಮಿ ವೀರಾಸ್. ಅಂತಿಮ 1 ಓವರ್ ಉಳಿಕೆಯಾಗಿದೆ. ನಿಗದಿತ ಸಮಯದಲ್ಲಿ ಸ್ಪರ್ಧೆ ನಡೀತಾ ಇದೆ. ಮೋಹನ್ ದಾಸ್ ನಾಮಾಂಕಿತ ಮೋಹನ್ ದಾಸ್ ತಮ್ಮ ಬೌಲಿಂಗ್ ವಿಭಾಗದಲ್ಲಿ ಅತ್ಯಂತ ದೂರದಿಂದ ಓಡೋಡಿ ಬಂದು ಈ ಬಾರಿ ಹರ್ಷ ತಾನೆದುರಿಸಿದಂತಹ ಈ ಚೆಂಡಲ್ಲಿ ಆಫ್ ಸೈಡ್ ಅಲ್ಲಿ ಡ್ರೈವ್ ಮಾಡುವ ಪ್ರಯತ್ನ, ಆದರೆ ಚೆಂಡು ಥರ್ಡ್ ಮ್ಯಾನ್ ಕಡೆ ಬಂದಿದೆ. ಈ ನಡುವೆ 1 ಓಟದೊಂದಿಗೆ ತಮ್ಮ ಖಾತೆಯನ್ನು ಆರಂಭಿಸಲಾಗಿದೆ. ಆ ಖಾತೆಗೆ ದ್ವಿತೀಯ ಓಟ ಜೋಡಲ್ಪಡ್ತಾ ಇದೆ. ಈಗ ಅಕ್ಷಿತ್ ಶೆಟ್ಟಿ 5 ಉದ್ದರಿಗಳನ್ನು ಕಳಕೊಂಡಿರತಕ್ಕಂಥ ತಂಡಕ್ಕೆ ಅಂತಿಮ ಓವರ್. ಈ ಬಾರಿ ನೋ ಬಾಲ್. ಬಹಳಷ್ಟು ದೂರ ಸಾಗಿದಂತಹ ಚೆಂಡು ಕೂಡ ಆಗಿತ್ತು. ನೋ ಬಾಲ್ ಪರಿಣಾಮವಾಗಿ ಮುಂದಿನ ಚೆಂಡು ಫ್ರೀ ಹಿಟ್ ಎಂಬುದಾಗಿ ತೀರ್ಪುಗಾರರ ಸೂಚನೆ ಬರುತ್ತಾ ಇದೆ. ಸಮಯ 8:35. ಈ ನಡುವೆ ಅತ್ಯುತ್ತಮವಾದಂತಹ ಬೌಂಡರಿ. ವಿಜಯಲಕ್ಷ್ಮಿ ವೀರಾಸ್ ತಂಡಕ್ಕೆ ಈ ತರದ ಓಟಗಳು, ಈ ತರದ ಹೊಡೆತಗಳು ಅನಿವಾರ್ಯ ಅಂತಿಮ ಓವರ್ ಜಾರಿಯಲ್ಲಿ. ಮೂವತ್ತೊಂದಕ್ಕೆ 5. ಮತ್ತೆ ಸಂಪರ್ಕ ಕಾಣದಂತಹ ಇನ್ನೊಂದು ಚೆಂಡು. ಸ್ಲಾಗ್ ಓವರ್ ನಡೀತಾ ಇದೆ. ಅತ್ಯಂತ ಹೆಚ್ಚಿನ ಓಟಗಳ ಪ್ರಯತ್ನದೊಂದಿಗೆ ದಾಂಡುಗರು. ಶ್ರೇಷ್ಠ ಮಟ್ಟದ ಬೌಲಿಂಗ್ ಪ್ರದರ್ಶನ. ಈ ಕೂಟದಲ್ಲಿಯೇ ಅತ್ಯಂತ ಸಣ್ಣ ಮೊತ್ತ, ಕೇವಲ 31. ಈ ನಡುವೆ ಸಂಪರ್ಕ ಕಂಡಿದೆ. ಕನೆಕ್ಷನ್ ಬಹಳಷ್ಟು ಸೊಗಸಾಗಿ 37ನೇ ಅಂಕ, 37ನೇ ಓಟ ಲಭ್ಯವಾಗುತ್ತಾ ಇದೆ. ಇನ್ನೊಂದು ಚೆಂಡು ಬಾಕಿ ಇದೆ. 37 for 5. So final ball of the first innings. ಮತ್ತೆ ಅಂತಿಮ ಓವರಲ್ಲಿ ಅತ್ಯಂತ ದುಬಾರಿ ಓವರ್ ಮೂಲಕ ಇನ್ನಿಂಗ್ಸ್ ಅಂತ್ಯ ಕಂಡಾಗ ಗಳಿಸಿಕೊಂಡಿದ್ದ 43 ಓಟಗಳು, 44 ಓಟಗಳ ಗುರಿ ಅಂತಿಮವಾಗಿ ನೀಡಲಾಗಿದೆ ಚಾಲೆಂಜಿಂಗ್ ಸ್ಟಾರ್ಸ್ ತಂಡಕ್ಕೆ. ನೋಡಿ, ಮುಂದಿನ ಸ್ಪರ್ಧೆಗಾಗಿ ಅಮ್ಮ ಯೋಧಾಸ್ ಮತ್ತು ಕೋಸ್ಟಲ್ ವುಡ್ ತಂಡಸ್ ಆಟಗಾರರು ಹಸ್ತಾಕ್ಷರವನ್ನ ಪೂರ್ತಿಗೊಳಿಸಬೇಕು. ಜೊತೆಯಲ್ಲಿ ನಾಣ್ಯ ಚುಮಕಿಯನ್ನು ನಡೆಸಿಕೊಡುವಂತೆ ಮನವಿ.
ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಸ್ಪರ್ಧೆ ಇದೀಗ ಆರಂಭಿಕ ದಾಂಡಿಗರ ಆಗಮನವಾಗಿದೆ. ಪ್ರಸ್ತುತ ಸ್ಪರ್ಧೆಯಲ್ಲಿ ದ್ವಿತೀಯ ದಿನದ ಪ್ರಥಮ ಸ್ಪರ್ಧೆ ವಿಜಯಲಕ್ಷ್ಮಿ ವೀರಾಸ್ ಮತ್ತು ಚಾಲೆಂಜಿಂಗ್ ಸ್ಟಾರ್ಸ್ ನಡುವೆ. ಚಾಲೆಂಜಿಂಗ್ ಸ್ಟಾರ್ಸ್ ಪರವಾಗಿ ಆರಂಭಿಕ ದಾಂಡಿಗರ ಆಗಮನವಾಗ್ತಾ ಇದೆ. ಸಂದೀಪ್ ಶೆಟ್ಟಿ ಮತ್ತು ಚರಣ್ CRB ಆರಂಭಿಕ ದಾಂಡುಗರಾಗಿ ಆಗಮನ ಚಾಲೆಂಜಿಂಗ್ ಸ್ಟಾರ್ಸ್ ಪರವಾಗಿ. ಸರಿ ಸರ್, ವಿ ಆರ್ ರೆಡಿ. ಎಸ್, ಎವ್ರಿಥಿಂಗ್ ಇಸ್ ರೆಡಿ. ರವಿರಾಜ್ ಶೆಟ್ಟಿ ವೀರಾಸ್ ತಂಡದ ಸ್ಟಾರ್ ಆಟಗಾರ. ಈ ನಡುವೆ ಕೇವಲ 44 ಓಟಗಳ ಗುರಿ. ಕೋಸ್ಟಲ್ ವುಡ್ ಥಂಡರ್ಸ್ ಹಾಗೂ ಅಮ್ಮ ಯೋಧಸ್ ತಂಡದ ನಾಯಕರು ದಯವಿಟ್ಟು ಬಂದು ತಮ್ಮ ಪ್ಲೇಯಿಂಗ್ 11 ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಟಾಸ್ಗಾಗಿ ಬರುವ ಮುಂಚೆ ತಮ್ಮ ಪ್ಲೇಯಿಂಗ್ 11 ಇಲ್ಲಿ ನೀಡಬೇಕಾಗಿ ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೇವೆ. ಕೋಸ್ಟಲ್ ವುಡ್ ಥಂಡರ್ಸ್ ಇದರ ನಾಯಕ, ದಯವಿಟ್ಟು ಆದಷ್ಟು ಬೇಗ. So Raviraj Shetty, trump card with the ball. Yeah, star to star. And that ball was away from the off stump umpire Ravindra Uppala call. That was an extra delivery. Wide is the call. So the team challenging stars up to the mark. 44, not a big target. And it is once again Raviraj. And well ball and lovely cut delivery and lovely stop by the fielder at inside the circle. Oh ho ho ho. Very good attempt by the fielder. Astik
at one shot. So I think the man Sandeep make the mistake, I think. Yes. And that is a short pitch delivery. Sandeep this occasion plays the ball and one bounce to the fence for 4 runs, which is the first boundary of a challenging Stars innings. Sandeep the man clearly played. That was a short pitch one. And ಗೆಂದುನ ಛಲ ಕೋಸ್ಟಲ್ ವುಡ್ ಥಂಡರ್ಸ್ ತಂಡದ ನಾಯಕ ದಯವಿಟ್ಟು ಟಾಸ್ಗಾಗಿ ಬರಬೇಕು. ಕೋಸ್ಟಲ್ ವುಡ್ ಥಂಡರ್ಸ್. again Ravi Raj Shetty. Third time and is over. 6 runs so far. And that was a lovely comeback. Little bit of a short, good length delivery. And the batsman looking for a big one, but once again beaten now. And that is a comeback of Ravi Raj. Score is 6. And this occasion, full toss, one played well. Oh, there is a protection. Long on region. And that's why Sandeep satisfied with this occasion for a single. 7th run for the team. Now Charan CRB. And that is high up in the air. Jet shot off a midfielder. So lucky for Charan, who caught a single with that stroke. And he up to the mark. Score is now on, moving now 8. CPL season 7. 8 teams are participating. One team will be the champion. And lovely. Well played. Well fielded. Only single to end of the over number 1. 9-4 no loss. 9-4 no loss after the completion of 1 over. Meanwhile, Amma Yothas and Coastalwood Thunders start toss padira. The aina the bega balena nama inita dinatani onjat match nama gobba avrulla ainadavara bale Amma Yothas baka Coastalwood Thunders. ದಯವಿಟ್ಟು ತಂಡಗಳ ನಾಯಕರುಗಳು ಟಾಸ್ಗಾಗಿ ಬರುವಂತೆ ಸತತ ಕೋರಿಕೆ. ಅಮ್ಮ ಯೋಥಾಸ್ ಕೋಸ್ಟಲ್ವುಡ್ ಥಂಡರ್ಸ್. ಸುದೇಶ್ ರವರ ಕೈಯಲ್ಲಿ ಚೆಂಡಿದೆ. 9 ಓಟಗಳು ಪ್ರಥಮ ಓವರ್ನ ಮುಕ್ತಾಯಕ್ಕೆ. ಸುದೇಶ್ ರವರು ನಿನ್ನೆಯ ಸ್ಪರ್ಧೆಯಲ್ಲಿ ವಿಶೇಷ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದುಕೊಂಡಿರತಕ್ಕಂಥ ಆಟಗಾರ ಸುದೇಶ. ಈ ನಡುವೆ ಚೆಂಡು ಮತ್ತು ದಂಡಲ್ಲಿ ಸಮಾನ ಪ್ರದರ್ಶನವನ್ನ ಕೊಡಬಲ್ಲ ಪ್ರತಿಭೆ. ಆಹಾ, ಮೊದಲ ಚೆಂಡು ಅತ್ಯುತ್ತಮ ದಾಂಡುಗಾರಿಕೆ. ಬೌಂಡ್ರಿ ಗೆರೆಯ ಸಮೀಪದಲ್ಲಿ ಇಲ್ಲ, ಬೌಂಡ್ರಿ ದಾಖಲಿಸಲ್ಪಡ್ತಾ ಇದೆ. ದ್ವಿತೀಯ ಓವರ್ನ ಮೊದಲ ಚೆಂಡಲ್ಲಿಯೇ ಬೌಂಡರಿ. ಬ್ರ್ಯಾಂಡ್ ಪುದರಂಜಿ ಚಾಲೆಂಜಿಂಗ್ ಸ್ಟಾರ್ಸ್ ಸೌಂಡ್ ಚಾಲೆಂಜಿಂಗ್ ಸ್ಟಾರ್ಸ್. ದಾಳಿ ಮುಂದುವರಿತಾ ಇದೆ. ಈ ಬಾರಿ ಸುದೇಶ್ ರವರು ಆಫ್ ಸ್ಟಂಪ್ನಿಂದ ಬಹಳಷ್ಟು ಹೊರಗಿಟ್ಟಂತಹ ಚೆಂಡು ಚಿನ್ನು ಕೋಟಾರಿ ಮಿಡಾನಲ್ಲಿ. ಇತ್ತ ನಡುವೆ ಒಂದು ಓಟದ ಜೋಡಣೆ ಆಗ್ತಾ ಇದೆ. 14ಕ್ಕೆ ತಲುಪಿದೆ. 44ರ ಗುರಿ. 30 ಓಟಗಳ ದೂರದಲ್ಲಿ
14 ಓಟಗಳು ಈಗ ತಾನೇ ಖಾತೆಗೆ ಸೇರಲ್ಪಟ್ಟಿದೆ. ಯಾವುದೇ ಉದ್ದರಿಯ ಪತನವಿಲ್ಲದೆ ಅದ್ಭುತ ಆರಂಭ ಚಾಲೆಂಜಿಂಗ್ ಸ್ಟಾರ್ಸ್ ಕಡೆಯಿಂದ. ಮತ್ತೆ ಸುದೇಶ್ ದಾಳಿಯಲ್ಲಿ ಆಹಾ, ಬಹಳಷ್ಟು ಶಾರ್ಟ್ ಪಿಚ್ ಆಗಿ ಬಂದಿರತಕ್ಕಂಥ ಚೆಂಡು ವೈಡ್ ಬಾಲ್ ಎಂಬುದಾಗಿ ತೀರ್ಮಾನ. ಪರಿಣಾಮ ಈ ಒಂದು ಅಗಲ ಎಸೆತದೊಂದಿಗೆ ಜೊತೆಯಲ್ಲಿ ಶಾರ್ಟ್ ಪಿಚ್ ವಾರ್ನಿಂಗ್ ಕೂಡ ಬರುತ್ತಾ ಇದೆ. ವಿಕೆಟ್ ಕಬಳಿಸಬೇಕಾಗಿದೆ ವೀರಾಸ್ ತಂಡಕ್ಕೆ. ಪ್ರಾಯಶಃ ಈ ಸ್ಪರ್ಧೆಯಲ್ಲಿ ಮರಳಬೇಕಿದ್ರೆ ನಿಧಾನಗತಿಯ ಚೆಂಡು ಸುಧೇಶ್ ರವರು. ವಿಕೆಟ್ ಕೀಪರ್ ಮನವಿಯನ್ನ ಸಲ್ಲಿಸಿದ್ರು. ಪ್ರಾಯಶಃ ಯಾತಕ್ಕಾಗಿ ಮನವಿ? ಚರಣ್ ರವರು ಸ್ಟ್ರೈಕ್ ತುದಿಯಲ್ಲಿ. ಗೆಲುವಿನ ಗುರಿ ಕೇವಲ 44 ಓಟಗಳಾಗಿವೆ. ಮತ್ತೆ ಸುದೇಶ್. ಆಹಾ, ಇದು ಚರಣ, CRB ಚರಣ್. ಮಿಡ್ ವಿಕೆಟ್ ನ ಭಾಗದಲ್ಲಿ ಒಂದು ಸುಂದರತೆಯ ಹೊಡೆತ. ಪರಿಣಾಮ ಇದು ಸಿಕ್ಸರ್. ಶಾರ್ಟ್ ಪಿಚ್ ಆಗಿತ್ತು, ಅದರ ಲಾಭವನ್ನ ಎತ್ತಿದಂತಹ ಚರಣ್ ಸುಂದರತೆಯ ಕನೆಕ್ಷನ್ ತರುವಾಯ ನಾಲಾಸ್ ಮೂಲಕ ಚಾಲೆಂಜಿಂಗ್ ಸ್ಟಾರ್ಸ್ ಗೆಂದುನ ಛಲ ಉಂಡು. ಆಹಾ, ಈ ನಡುವೆ ಆಕಾಶದಲ್ಲಿ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ. ಈ ಮೂಲಕ ಚರಣ್ ರವರ ಉದ್ದರಿ ಉರುಳುತ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ಸ್ ತಂಡಕ್ಕೆ ಮೊದಲ ಆಘಾತ. ಕಳೆದ ಸಿಕ್ಸರ್ಗೆ ಅದೇ ನಾಣ್ಯದಲ್ಲಿ ತಿರುಗೇಟನ್ನ ಕೊಟ್ಟಂತಹ ಬೌಲರ್ ಸುಧೇಶ ಈ ಮೂಲಕ ತಮ್ಮ ತಂಡಕ್ಕೆ ಮೊದಲ ವಿಕೆಟ್ ಅನ್ನ ತಂದೊಪ್ಪಿಸಿದೆ. ಹೊಸ ದಾಂಡಿಗನ ಆಗಮನ ಕ್ರಮ ಸಂಖ್ಯೆ 3ರಲ್ಲಿ. ಈ ನಡುವೆ ಕೌಶಿಕ್ ರವರ ಆಗಮನವಾಗಿದೆ. 21ಕ್ಕೆ 1, 44ರ ಗುರಿಯಲ್ಲಿ 21 ಪ್ರಥಮ ಉದ್ದರಿ ಪತನಗೊಂಡಾಗ ಮತ್ತೆ ಸುಧೇಶ್. ವೀರಾಸ್ ನಿನ್ನೆಯ ದಿನ ತಮ್ಮ ಪ್ರಥಮ ಸ್ಪರ್ಧೆಯನ್ನ ಗೆಲುವನ್ನ ದಾಖಲಿಸಿದಂತಹ ವೀರಾಸ್ ತಂಡ ಈ ಬಾರಿ ತಾನು ಎದುರಿಸಿದ ಮೊದಲ ಚೆಂಡಲ್ಲೇ ಪುಲ್ ಮಾಡಲಾಗಿದೆ. ಮಿಡ್ ವಿಕೆಟ್ ಸ್ಕ್ವೇರ್ ನಡುವೆ ಸಾಗಿ ಬರ್ತಾ ಇದೆ. ಇದು ಬೌಂಡರಿ. ಖಾತೆಯ ಅದ್ಭುತವಾದಂತಹ 2 ಓವರ್ಗಳ ಮುಕ್ತಾಯಕ್ಕೆ 25 ಓಟಗಳಾಗಿವೆ. ನೋಡಿ, ದಯವಿಟ್ಟು ಗಮನಿಸಿ, ಅಲ್ಲಿ ಹಸ್ತಾಕ್ಷರ ಮಾಡಲು ಬಾಕಿ ಇರುವಂತಹ ಆಟಗಾರರು ತಕ್ಷಣವೇ ಬನ್ನಿ. ವಿಳಂಬವನ್ನ ಮಾಡಿದಲ್ಲಿ ಮತ್ತೆ ಮತ್ತೆ ಓವರ್ಗಳ ಕಡಿತವಾಗಲಿದೆ. ಅದೇ ಪ್ರಕಾರ ಹಸ್ತಾಕ್ಷರವನ್ನ ಪೂರ್ಣಗೊಳಿಸದಿದ್ದಲ್ಲಿ ಆ ಆಟಗಾರನಿಗೆ ಆಡುವ ಅವಕಾಶ ಇರೋದಿಲ್ಲ. ಹಸ್ತಾಕ್ಷರಕ್ಕಾಗಿ ಬರುವಂತೆ. ओवर संख्या 3 की शुरुआत होगा. केवल 19 रन दूर है अपना मंजिल से. 5 ओवर का खेल बचे हैं और इस प्रकार हम सोचेंगे तो निश्चित रूप में चैलेंजिंग स्टार्स
बेहतरीन स्थिति पर है, मात्र 1 विकेट गंवाया चरण सीआरबी की। यहां लंबे दूर से अपनी ओवर की पहले गेंद लेकर अक्षित शेट्टी, जिनका गेम पर आसानी के साथ खेला मिड विकेट के क्षेत्र पर, एक ही रन मिला वहां और कोई जल्दीबाजी नहीं है बल्लेबाज के लिए। हालांकि अपना टीम बहुत सशक्त स्थिति में है। 18 रन आउट बनाना है, 29 गेंद बचे हैं। अभी अभी शुरू हुई है तीसरी ओवर की। बीच मैदान पर सलामा शुरू करते हुए कौशिक, कलात्मक ढंग से खेले हैं, कट कर दिया है थर्ड मैन की दिशा पर। यह सीमा रेखा की बाहर 4 रन के लिए। क्या लाजवाब स्ट्रोक है। ओहो, ये डगलस मरीली स्ट्रोक लगाने की कोशिश की, इस बार संपर्क नहीं हो सका। क्रिकेट के सभी शैली की बल्लेबाजी कर सकते हैं ये जो खिलाड़ी। और इस बार फुल टॉस की है और डीप एक्स्ट्रा कवर पर वहां भरत आल्वा के पास गेंद गई, जब तक 1 ही रन वहां प्राप्त करेंगे। धीरे धीरे इस मैच की पकड़ मजबूत किया जा रही है चैलेंजिंग स्टार्स। दूसरी पारी चल रहे हैं, जहां तक कि लक्ष्य है 44 रन का, 44 रन का दरकार है। जहां तक कि अब 31 पर पहुंच चुके हैं, मात्र 13 रन दूर है अपना मंजिल से। और इस बार क्या स्ट्रोक है, देखना है कि ये सीमा रेखा जी नहीं है। चिन्नू कोटारी, बहुत बेहतरीन वहां प्रयास किया है चिन्नू। आहा, बिल्कुल काबिले, वाकई काबिले तारीफ क्षेत्र रक्षण की प्रदर्शन चिन्नू कोटारी। इतना आसान नहीं है इस गेंद को रोकना, लेकिन अपना टीम के लिए कम से कम 2 रन बचा लिए हैं जिन्होंने। अब 11 रन बनाना है जीत के लिए। बहुत लंबा है, दूर से गेंदबाजी करता हुआ। (33) after the completion of 3 over. Meanwhile, I requesting once again the captain of Coastalwood Thunders. Final call for you, the captain of Coastalwood Thunders. Come over here for the tossing ceremony. Coastalwood Thunders. ದಯವಿಟ್ಟು ಗಮನಿಸಿ, ಎಲ್ಲ ಆಟಗಾರರು ದಯವಿಟ್ಟು ಗಮನಿಸಿ. ನೀವು ಟಾಸ್ ಮಾಡೋಕ್ಕೆ ಮುಂಚೆ ನಿಮ್ಮ ತಂಡದ ಫೈನಲ್ ಲಿಸ್ಟ್ ಕೊಡಬೇಕು. ಸೈನ್ ಅಪ್ ಆಗದಿದ್ದರೆ ಆ ಆಟಗಾರನಿಗೆ ಆಡಲಿಕ್ಕೆ ಅವಕಾಶವಿರುವುದಿಲ್ಲ. ದಯವಿಟ್ಟು ಗಮನಿಸಿ, ನೀವು ಟಾಸ್ ಮಾಡುವ ಮುಂಚೆ ಲಿಸ್ಟ್ ರೆಡಿ ಮಾಡಿ ಬರಬೇಕು. ಥ್ಯಾಂಕ್ ಯು. Coastalwood Thunders ನಾಯಕ ಬಂದ್ರಾ? ಟಾಸ್ ಹಾಕಿ.
भरत शेट्टी गेंदबाजी पर और पहला गेंद और सीधा राकेश अन्ना शेट्टी बाउंड्री। क्या बेहतरीन स्टॉक लगाई है और खेल धीरे धीरे चैलेंजिंग स्टार्स जीत की ओर अग्रसर है। मात्र 7 रन दूर है अपना मंजिल से। अंतिम ಮತ್ತೆ ಪ್ರಬಲ ಹೊಡೆತದೊಂದಿಗೆ ಕೇವಲ 3 ಓಟಗಳ ದೂರದಲ್ಲಿ ಗುರಿ. ಈ ಪಂದ್ಯವನ್ನ ಗೆಲ್ಲಲು ಕೇವಲ 3 ಓಟಗಳ ಮಾತ್ರ ದೂರದಲ್ಲಿ. ಈ ನಡುವೆ ವೈಡ್ ಬಾಲ್ ಮುಟ್ಟಿದ್ದೆಲ್ಲ ಅಂಕಗಳಾಗಿ ಓಟಗಳಾಗಿ ಪರಿವರ್ತನೆ ಆಗುತ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ಸ್ ಪರವಾಗಿ. ಕೇವಲ 2 ಓಟಗಳ ದೂರದಲ್ಲಿ 9 ಉದ್ದರಿಗಳು ಕೈಯಲ್ಲಿ ಸುರಕ್ಷಿತವಾಗಿದೆ. ಈ ಬಾರಿ ಶಾರ್ಟ್ ಪಿಚ್ ಆಗಿ ಬಂದಿರತಕ್ಕಂಥ ಚೆಂಡು ಸ್ಕೋರ್ ಸಮವಾಗಿದೆ 43. ಕೇವಲ ಒಂದೇ ಓಟ ಈ ಸ್ಪರ್ಧೆಯಲ್ಲಿ ಅಂತಿಮವಾಗಿ ಈ ನಡುವೆ ಪಂದ್ಯ ತಮ್ಮದಾಗಿಸಿಕೊಂಡಿದೆ. 9 ಉತ್ತರಿಗಳ ಬೃಹತ್ ಗೆಲುವು ಚಾಲೆಂಜಿಂಗ್ ಸ್ಟಾರ್ಸ್. ಚಾಲೆಂಜಿಂಗ್ ಸ್ಟಾರ್ಸ್ ಸೌಂಡ್ ಚಾಲೆಂಜಿಂಗ್ ಸ್ಟಾರ್ಸ್. And here is the name of that player. I would like to invite for the man of the match award. VK Furniture represented. That award goes to Sandeep Shetty. Sandeep Shetty come over and receive the man of the match award. ಮರೆ ಬೌಲಿಂಗ್ ಸ್ಟ್ರಾಂಗ್ ಉಂಡು, ಫೀಲ್ಡಿಂಗ್ ಟೈಟ್ ಉಂಡು, ವರಿಯರ್ದುರಿ ಅಸಲಿಗೆ. ಟೀಮ್ 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 ಚಾಲೆಂಜಿಂಗ್ ಸ್ಟಾರ್ಸ್ 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 ಚಾಲೆಂಜಿಂಗ್ ಸ್ಟಾರ್ಸ್. ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ನಿಮ್ಮ ಪಂದ್ಯಕ್ಕೆ ರೆಡಿ ಆಗಿರಬೇಕು ಅಂತ ಕಳಕಳಿಯ ವಿನಂತಿ. ಥ್ಯಾಂಕ್ ಯು. ಗೆಂದುನ ಛಲ ಉಂಡು, ಬಾಯ್ಸ್ ಆರ್ ಆನ್ ರಾಕ್ಸ್, ಗೊಬ್ಬುದ ಕಲುಟುಲ್ಲ ಎಂಕ್ಲಿಗೆ ಫುಲ್ ಮಾರ್ಕ್ಸ್. ಕೊನೆಯ ಕರೆ
ನನಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರು ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಭೂಮಿ ರಂಗ ಏರು ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರು ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಭೂಮಿ ರಂಗ ಏರು ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರು ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಎಲ್ ಸಿಪಿಎಲ್
ಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಎಲ್ ಸಿಪಿಎಲ್ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಎಲ್ ಸಿಪಿಎಲ್ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಎಲ್ ಸಿಪಿಎಲ್ extra member of both the side, particularly team COASTALWOOD Thunders. Requesting the captain of COASTALWOOD Thunders and extra member to the commentary box end. Extra member of COASTALWOOD Thunders. ಹದಿಮೂರನೆಯ ಆಟಗಾರ ಇನ್ನೂ ಕೂಡ ಆಗಮಿಸಿಲ್ಲ ಕೋಸ್ಟಲ್ವುಡ್ ಥಂಡರ್ಸ್ ಪರವಾಗಿ. ಇಲ್ವಾ? ಇತರ ಆಟಗಾರರ ಗೈರು ಹಾಜರಿಯಲ್ಲಿ ತಕರಾರುಗಳಿಗೆ ಅವಕಾಶ ಇರುವುದಿಲ್ಲ. ಎಸ್, ಸ್ಪರ್ಧೆ ಪ್ರಾರಂಭ, ಅಬ್ಬರದ ಆರಂಭವನ್ನು ಪಡೆದುಕೊಳ್ಳುವಂತಹ ನಿರೀಕ್ಷೆಯೊಂದಿಗೆ ಕೋಸ್ಟಲ್ವುಡ್ ತಂಡ
ಬ್ಯಾಟಿಂಗ್ ವಿಭಾಗದಲ್ಲಿ. ಮೊದಲ ಚೆಂಡು ಶಾರ್ಟ್ ಪಿಚ್ ಆಗಿತ್ತು. ಸ್ಟ್ರೈಕ್ ತುದಿಯಲ್ಲಿ ಸೂರಜ್ ರದ್ರೆ, ನಾನ್ ಸ್ಟ್ರೈಕ್ ತುದಿಯಲ್ಲಿ ಭರತ್ ನಿಡ್ಪಳ್ಳಿ. ದಾಳಿಯಲ್ಲಿ ಅಮ್ಮ ಯೋಧಾಸ್ ಕಡೆಯಿಂದ ವೈಭವ್. ಆಹಾ, ವೈಭವನ ದಾಳಿ, ವೈಭವಯುತ ಆರಂಭ. ಸೂರಜ್ ಕೋಸ್ಟಲ್ ವುಡ್ ಪಂದ್ಯಾವಳಿಯಲ್ಲಿಯೇ ಅತ್ಯಂತ ಅಪಾಯಕಾರಿ ಆಟಗಾರ ಸೂರಜ್. ವೈಭವ್ ಅಮ್ಮ ಯೋಧಾಸ್ ತಂಡದ ಬೌಲಿಂಗ್ ವಿಭಾಗದ ಅಗ್ರಗಣ್ಯ ಬೌಲರ್. ಪವರ್ ಪ್ಲೇಯಲ್ಲಿ 3 ವಿಕೆಟ್ಗಳನ್ನು ನಿನ್ನೆ ದಿನ ಪಡ್ಕೊಂಡಂತಹ ಆಟಗಾರ. ಆಹಾ, ವೈಭವ್ ಗಂಟೆಗೆ 120ರಿಂದ 130 ಕಿಲೋಮೀಟರ್ ವೇಗ. ವೈಭವ ಅಮ್ಮ ಯೋಧಾಸ್ ತಂಡದ ಬೌಲಿಂಗ್. ಮಿಡಾನಲ್ಲಿ ಪ್ರಕಾಶ್ ಧರ್ಮನಗರ, CPL 2023 ಸೀಸನ್ 7 ಇದರ ಈ ನಡುವೆ ನಿಡಪಳ್ಳಿ ಡಿಫೆನ್ಸಿವ್ ಆಡಿದಂತಹ ಚೆಂಡು ಮಿಡ್ ಆಫ್ ಅಲ್ಲಿ ಕ್ಷೇತ್ರ ರಕ್ಷಣೆ. ಈ ನಡುವೆ ಫೀಲ್ಡರ್ ನಡುವೆ ಸ್ವಲ್ಪ ಮಟ್ಟಿನ ಗುದ್ದಾಟ, ಆದರೆ ಅಪಾಯ ಇಲ್ಲ. ಖಾತೆಯ ಪ್ರಾರಂಭ ಭರತ್. ಈ ನಡುವೆ ವೈಭವ್ ಮುಂದಿನ ಚೆಂಡೊಂದಿಗೆ. ಆಹಾ, ಓವರ್ ಪಿಚ್ ಚೆಂಡಾಗಿತ್ತು. ಸೂರಜ್ ರವರು ಮತ್ತೆ ಗಾಳಿಯಲ್ಲಿ ಬ್ಯಾಟ್ ಅನ್ನ ಬೀಸಿದ್ದಾರೆ. ಈ ನಡುವೆ ಸ್ಕ್ವೇರ್ ಲೆಗ್ ಅಂಪೈರ್ ಜೊತೆ ಮಾತುಕತೆ. ಈ ಸ್ಪರ್ಧೆಯ ಬಳಿಕ ಯುನೈಟೆಡ್ ಉಡುಪಿ ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ ತಂಡದ ನಡುವೆ ಸ್ಪರ್ಧೆಗಳಲ್ಲಿ ಭಾಗವಹಿಸುವ 2 ತಂಡಗಳು ಸಿದ್ಧರಾಗುವಂತೆ. ಬ್ಲಾಕ್ ಪ್ಯಾಂಥರ್ಸ್, ಉಡುಪಿ ಯುನೈಟೆಡ್. ಈ ನಡುವೆ ಚೆಂಡು ಆಕಾಶದಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ, ದೊಡ್ಡ ಅವಕಾಶ. ಸೂರಜ್ ರವರ ವಿಕೆಟ್ ಪಡೆದುಕೊಳ್ಳುವಂತಹ ಅವಕಾಶ ಕೈ ಚೆಲ್ಲಿದೆ. ಇದು ಖಂಡಿತವಾಗಿಯೂ ಒಂದು ದೊಡ್ಡ ಅವಕಾಶವಾಗಿತ್ತು. ಇಲ್ಲಿಗೆ ವೈಭವ್ ಅವರ ಮೊದಲ ಓವರ್ ಪೂರ್ಣಗೊಂಡಿದೆ. 4 ಓಟಗಳು ವೈಭವ್ ಅವರ ಮೊದಲ ಓವರಲ್ಲಿ ದಾಖಲಾತಿಯನ್ನು ಕಂಡಿದೆ. ವಿಖ್ಯಾತ್ ಲೆಗ್ ಸ್ಟಂಪ್ ಇಂದ ಹೊರಚಿಮ್ಮಿದ ಚೆಂಡು ಅಗಲ ಎಸೆತವಾಗಿದೆ. ವಿಖ್ಯಾತ್ 5ನೇ ಓಟ ದಾಖಲಾತಿಯನ್ನು ಕಾಣ್ತಾ ಇದೆ. ಬೆಳಗಿನ ಜಾವ ಸಮಯ 9:20 ಸಮೀಪ. ಇವತ್ತು ಗುರುವಾರ. ನಿರಂತರವಾದಂತಹ ಓಟಗಳು. ಸುಂದರತೆಯ ಹೊಡೆತ ಸೂರಜ್ ರವರು ಕಳೆದ ಓವರಲ್ಲಿ ಮತ್ತೆ ವಿಕಿ ಮುನ್ನುಗ್ಗಿ ಬಾರಿಸಿದ್ದಾರೆ. ಅದೇ ಶೈಲಿಯ ಹೊಡೆತ, ಆದರೆ ಈ ಬಾರಿ
ಕ್ಷೇತ್ರ ರಕ್ಷಕ ಮಿಡ್ ವಿಕೆಟ್ ಕಡೆ ಒಂದೇ ಓಟದ ಜೋಡಣೆ. ಸತತವಾಗಿ ಸೂರಜ್ ರವರ ಬ್ಯಾಟಿಂಗ್, ಪ್ರತಿ ಚೆಂಡಲ್ಲಿ ಅಬ್ಬರದ ಆಟವನ್ನ, ಅಬ್ಬರದ ಹೊಡೆತಗಳನ್ನು ಹೊಡೆಯಬಲ್ಲಂತಹ ಆಟಗಾರ ಸೂರಜ್. ಪ್ರಸ್ತುತ ದ್ವಿತೀಯ ಓವರ್ ನಡೀತಾ ಇದೆ. ಈ ಬಾರಿ ಅತ್ಯಂತ ವೇಗ ಮತ್ತು ಚತುರತೆಯ ಬೌಲಿಂಗ್. ನಿಡುಪಳ್ಳಿ ಸ್ಟ್ರೈಕ್ ತುದಿಯಲ್ಲಿ ಉತ್ತರವಿಲ್ಲದೆ ಅತ್ಯಂತ ಶುಭ್ರ ವಸ್ತ್ರದ ತಂಡವಾಗಿದೆ ಯೋಧಾಸ್ ಪ್ರಸ್ತುತ ದಿನ. ಈ ಬಾರಿ ಕ್ಯಾಚ್ ಆಗುವ ಸಾಧ್ಯತೆ. ನಿಡುಪಳ್ಳಿಯ ಉದ್ದರಿ ಉರುಳಿದೆ. ಮೂಲಕ ಪ್ರಥಮ ಆಘಾತ ಕೋಸ್ಟಲ್ ವುಡ್ ಥಂಡರ್ಸ್ ಕಡೆಯಿಂದ. ವಿಕ್ಕಿ ಮೂಲಕ ಒಂದು ಉದ್ದರಿಯ ಗಳಿಸುವಿಕೆ. ಮುಂದಿನ ಸ್ಪರ್ಧೆಗಾಗಿ ಈಗ ತಾನೇ ಹಸ್ತಾಕ್ಷರ ಪ್ರಕ್ರಿಯೆ ಆರಂಭಗೊಂಡಿದೆ ಉಡುಪಿ ಯುನೈಟೆಡ್ ಮತ್ತು ಬ್ಲ್ಯಾಕ್ ಪ್ಯಾಂಥರ್ಸ್ ನಡುವೆ. ಹೊಸ ದಾಂಡಿಗನ ಆಗಮನ. ನಿಡುಪಳ್ಳಿಯ ಶಶಾಂಕ್ ಮುನ್ನಿ ಕ್ರಮ ಸಂಖ್ಯೆ 3ರಲ್ಲಿ ಥಂಡರ್ಸ್ ಕಡೆಯಿಂದ. ಸೂರಜ್ ರವರನ್ನ ಜೊತೆ ಸೇರಿಕೊಂಡು ಪ್ರಥಮ ಉದ್ದರಿ ಉರುಳುವಾಗ ಒಟ್ಟುಗಳಿಕೆ 11 ಓಟಗಳಾಗಿವೆ. ದ್ವಿತೀಯ ಓವರ್ ಚಾಲ್ತಿಯಲ್ಲಿ. ಮತ್ತೆ ವಿಕಿ. ಮತ್ತೆ ಅಗಲವಾಗಿದೆ. ಅಶ್ವಥ್ ಬಗಂಬಿಲ ಮತ್ತು ಹರೀಶ್ ಪಟೇಲ್ ಪಂದ್ಯಾವಳಿಯ ನಿರ್ವಹಣೆಯಲ್ಲಿ. 12ನೇ ಓಟ ಲಭ್ಯವಾಗ್ತಾ ಇದೆ ಇತರ ಓಟದೊಂದಿಗೆ. ಬಹುತ್ ಅತ್ಯಂತ ಶ್ರೇಷ್ಠ ದಾಳಿ. ಇಲ್ಲಿಗೆ ಓವರ್ ಸಂಖ್ಯೆ 2 ಪೂರ್ಣತೆ. 12ಕ್ಕೆ 1. ಮೊದಲ 2 ओवर मुक्ताय के. पहला 2 ओवर समाप्त हो चुके हैं. 12 रन बने हैं 1 विकेट के नुकसान के बाद. अगला खेल होगा. बारी बारी में सूचना रवाना करेंगे कि आप आ जाएं, हस्ताक्षर किया जाए. उडुपी यूनाइटेड के सामने है ब्लैक पैंथर्स. आज के दिन की तीसरा मुकाबला होगा. गेंदबाजी पर परिवर्तन. जी हां, वैभव अपनी दूसरी ओवर एवं पारी की तीसरी ओवर के साथ. पिछली ओवर बहुत ही बढ़िया रहा वैभव की. स्ट्राइक पर सूरज. और शॉर्ट पिच गेंद रहा और इस बार अंपायर ने वाइड का करार दिया गया है. बहुत शॉर्ट पिच रहा और सूरज जैसे लंबा खिलाड़ी के सामने इतनी शॉट. वाइड के जरिए रन संख्या 13 पर पहुंच चुके हैं. अभी अभी तीसरा ओवर की शुरुआत. ओ बहुत बेहतरीन कनेक्शन. वाह क्या लाजवाब शॉट स्ट्रोक रही. सूरज लंबा स्ट्रोक लगाने में माहिर है. शायद 95 मीटर लंबा जाकर गेंद दम थोड़ा है. लॉन्गेस्ट 6. बहुत बेहतरीन कनेक्शन. और गेंदबाजी तेजी हो, बल्लेबाजी तगड़े हो तो निश्चित रूप में ये लंबा स्ट्रोक हम देख पाएंगे. इस लंबा छक्के के साथ रन संख्या 19 पर पहुंच चुके हैं. पिछली बार जो कैच की अवसर था और उस कैच को छोड़ा
तो निश्चित रूप में आप जानते हैं कि क्रिकेट में कैच पकड़ो मैच भी पकड़ो। और इस बार एक फुल टॉस गेंद, सूरज लाजवाब कनेक्शन। लगातार ये दूसरी बार गेंद सीमा रेखा की बाहर चली गई हैं। इंतजार है कि अंपायर की नियम क्या है, निर्णय क्या है, ये सीमा रेखा या फिर चौका। बाउंड्री है या छक्के, लाइनअप पर फील्डर वैभव, आई थिंक विकी, इट इज, जी हाँ, थर्ड अंपायर को दिया गया है। ಬೌಂಡ್ರಿ. ಸೊ 4 ಓಟಗಳು ಎಂಬುದಾಗಿ तीर्माना। सो इस प्रकार अगले गेंद लेकर तैयार है। बल्ले के ऊपर उन्हें किनारा लगा है, थर्ड रफ्तार से, तेज रफ्तार से मैदान से बाहर, वहां बुड्रिया ने कैच को पकड़ा, जिन्हें गेंद को पकड़ा और वापस की। निश्चित रूप में ये चौका है। और सूरज क्या लाजवाब खिलाड़ी है, बेहतरीन बल्लेबाज है, जिसको एक मौका ये महंगा स्थापित हो रही है फिलहाल। और इस बार आवाज तो आई जरूर, लेकिन अपील नहीं रहा। इस बार अगले गेंद, और शायद ये लग बाई हो सकता है, बिल्कुल सही है। पैरों पर टकराने के बाद ये गेंद चले गए हैं, 1 रन निश्चित रूप में मिल जाएगा। और बहुत शॉर्ट पिच गेंद रहा। (28) after the completion of 3 overs. Now 4 overs remains in the innings of Coastalwood Thunders. And short pitch, wide is the call. Vikyat consecutive in his second over. Once again Vicky, and that is edge, but lucky once again in favor of Suraj. And finally he got a couple of runs in this occasion. That is an edge. ಮುಂದಿನ ಸ್ಪರ್ಧೆಯಲ್ಲಿ ಹಸ್ತಾಕ್ಷರ ಕಾರ್ಯಕ್ರಮ ಮುಂದುವರಿತಾ ಇದೆ. ಉಡುಪಿ ಯುನೈಟೆಡ್ ವಿರುದ್ಧವಾಗಿ ಬ್ಲ್ಯಾಕ್ ಪ್ಯಾಂಥರ್ಸ್. ಆಟಗಾರರೆಲ್ಲ ತಮ್ಮ ಕರ್ತವ್ಯವನ್ನು ನಿಭಾಯಿಸುವಂತೆ ಮತ್ತೊಮ್ಮೆ ಸೂಚನೆ. आज के दिन पर सूरज की दिन रहा। जैसे ही गेंद को पड़ा और खेलना चाहा कहीं और, गेंद गई विकेट के पीछे, और एक बार फिर से भाग्यशाली उनके साथ निभाते हुए।
विकी, जिनका ये दूसरी ओवर है, पारी की चौथी ओवर। धीरे धीरे इस मैच पर बल्लेबाजी बिल्कुल सही रहा सूरज की, और बहुत सारा शॉर्ट पिच गेंद, और इस बार नो बॉल है। जैसे ही नो बॉल आया, वाइट बॉल का इशारा भी कर लिया गया है। चाहे फ्री हिट का इशारा कर लिया गया है। और इस बार पीछे हटकर खेला जरूर, एक रन तो जरूर मिले, लेकिन इस फ्री हिट का फायदा नहीं उठा पाए बल्लेबाज। सूरज की 37 पर है कुल मिलाकर रन संख्या 37। अगली गेंद रनआउट की खतरा, लेकिन खतरा से बाहर आ चुके हैं। और बिल्कुल सही है कि रिस्क लेना भी चाहिए इस छोटे ओवर के खेल पर। 4 ओवर की समाप्ति पर 38 पर 1। ಈ ನಡುವೆ ಮುಂದಿನ ಓವರ್ ಮತ್ತೆ ಅನೇಕ ಬಾರಿ ಈ ಒಂದು ಇನ್ನಿಂಗ್ಸ್ ನಲ್ಲಿ ಚೆಂಡುಗಳೆಲ್ಲ ಆಕಾಶದಲ್ಲಿ ಚಿಮ್ಮಿತ್ತು, ಆದರೆ ಅದೃಷ್ಟ ಮತ್ತೆ ಬ್ಯಾಟ್ಸ್ಮನ್ ಪಾಲಾಗ್ತಾ ಇದೆ, ಬ್ಯಾಟರ್ ಪಾಲಾಗ್ತಾ ಇದೆ. ಯಾವೆಲ್ಲ ಅವಕಾಶಗಳಿತ್ತೋ ಆ ಸಂದರ್ಭಗಳಲ್ಲೆಲ್ಲ ಕ್ಷೇತ್ರ ರಕ್ಷಕರು ಬಹಳಷ್ಟು ದೂರ, ಆದರೆ ಸೂರಜ್ ರವರ ಆ ಒಂದು ಕ್ಯಾಚ್ ಅನ್ನು ಕೈ ಚೆಲ್ಲಿದು ಪ್ರಸ್ತುತ ಅಮ್ಮಾಸ್ ಯೋಧಾ ತಂಡಕ್ಕೆ
ಅಮ್ಮ ಯೋಧಾಸ್ ತಂಡಕ್ಕೆ ಮುಳುವಾಗ್ತಾ ಇದೆ. ನಿಹಾಲ್ ಸಾಯಿ ಈ ನಡುವೆ ಕನೆಕ್ಷನ್ ಬಹಳಷ್ಟು ಸೊಗಸಾಗಿದೆ. ಆಹಾ, ಇದೊಂದು ಸೂರ್ಯಕುಮಾರ್ ಯಾದವ್ ಸ್ಟೈಪ್ ಅಲ್ಲಿರತಕ್ಕಂತಹ ಸ್ಟ್ರೋಕ್ ಆಗಿತ್ತು. ಅದ್ಭುತವಾದಂತಹ ಕನೆಕ್ಷನ್ ಮೂಲಕ ಈ ಒಂದು ಸಿಕ್ಸರ್, ಕವರ್ ಮೇಲಿಂದ ಸಿಕ್ಸರ್ ಹೊಡೆಯುವಂತಹ ತಾಕತ್ತುಳ್ಳಂತಹ ಆಟಗಾರ. ಆಕರ್ಷಕ ಶೈಲಿಯ ಬ್ಯಾಟ್ಸ್ಮನ್ ಶಶಾಂಕ್ ಮುನ್ನಿ. ನಿನ್ನೆಯ ದಿನ ಪರ್ಪಲ್ ಕ್ಯಾಪ್ ಮತ್ತು ಆರೆಂಜ್ ಕ್ಯಾಪ್ ಭಿನ್ನ ಆಟಗಾರರ ತಲೆಯಲ್ಲಿದೆ. ಸಚಿನ್ ಶೆಟ್ಟಿ ಅವರ ತಲೆಯಲ್ಲಿ 100ಗಿಂತಲೂ ಅಧಿಕ ಓಟಗಳನ್ನು ಮಾಡಿದಂತಹ ಸಾಧಕ ಸಚಿನ್. ಪ್ರಸ್ತುತ ಪರ್ಪಲ್ ಕ್ಯಾಪ್ ಸುನಿಲ್, ಬ್ಲ್ಯಾಕ್ ಪ್ಯಾಂಥರ್ಸ್ ಈ ತಂಡದ ನಾಯಕನ ಪಾಲಾಗಿದೆ. ಸೊ ಅದು ತಲೆ ಬದಲಿಸ್ತಾ ಇರುತ್ತೆ. ಈ ನಡುವೆ ಮತ್ತೆ ಪ್ರಬಲ ಹೊಡೆತ, ಲಾಂಗ್ ಆನ್ ಕ್ಷೇತ್ರದಲ್ಲಿ ಒಂದು ಬೌನ್ಸ್ ಬಳಿಕ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ ಮುನ್ನಿ. ದುಬಾರಿ ಓವರ್ ನಡೀತಾ ಇದೆ. ಬೌಂಡರಿ, ಆ ಬಳಿಕ ಸಿಕ್ಸರ್, ಆ ಬಳಿಕ ಬೌಂಡರಿ. ಅರ್ಧ ಶತಕ ದಾಟಿದೆ. 52ಕ್ಕೆ 1. ಪ್ರಸ್ತುತ 5ನೇ ಓವರ್ ಚಾಲ್ತಿಯಲ್ಲಿ. 7 ಓವರ್ಗಳ ಸ್ಪರ್ಧೆ ಆಗಿರುತ್ತದೆ. ಈ ಪಂದ್ಯಾಕೂಟ ಅನೇಕ ವರ್ಷಗಳ ಹಿಂದೆ ಆರಂಭವಾಗಿತ್ತು. ಚೇತನ್ ರೈಮಾಣಿ ಮತ್ತು ಹರೀಶ್ ಕೊಡ್ಪಾಡಿ ಅವರ ಮಾರ್ಗದರ್ಶನದಲ್ಲಿ ಅಶ್ವಿನಿ ಜಿ ಕೋಟ್ಯಾನ್ ಅವರ ಸ್ಥಾಪಕ ಅಧ್ಯಕ್ಷತೆಯಲ್ಲಿ ಆರಂಭಗೊಂಡಂತಹ ಕ್ಯಾಟ್ಕಾ ಸಿಪಿಎಲ್ ಇದು 7ನೇ ವರ್ಷದ ಆವೃತ್ತಿಯ ಸ್ಪರ್ಧೆ. ಅಮ್ಮ ಯೋಧಾಸ್ ತಂಡದ ನಾಯಕನ ಗಮನಕ್ಕೆ 22 ನಿಮಿಷಗಳ ಅವಧಿ ಪೂರ್ಣಗೊಂಡಿದೆ. ಸಮಯ ಬಹಳಷ್ಟು ಮುಖ್ಯವಾಗಿದ್ದು ಮತ್ತೆ ದಾಳಿ ಮುಂದುವರಿಯುತ್ತಾ ಇದೆ. ಈ ಬಾರಿ ಮುನ್ನಿ ಅನೇಕ ಬಾರಿ ಇಂತಹ ಅವಕಾಶಗಳು, ಇಂತಹ ಸ್ಟ್ರೋಕ್ಗಳನ್ನು ನಾವು ಕಂಡಿದ್ದೇವೆ ಈ ಒಂದು ಓವರಲ್ಲಿ. ಬ್ಯಾಟರ್ಗಳ ಬ್ಯಾಟ್ ಮೇಲಿಂದ ತಾಗಿದಂತಹ ಚೆಂಡುಗಳು, ಲೀಡಿಂಗ್ ಎಜ್ಗಳು, ಆದರೆ ಎಲ್ಲವೂ ಕೂಡ ಬ್ಯಾಟರ್ ಪಾಲಾಗ್ತಾ ಇದೆ, ಅಂಕಗಳು ಬರ್ತಾ ಇವೆ. ಸೊ ಪಂಚಮ ಓವರ್ ಮುಂದುವರಿಯುತ್ತಾ 53. ಸೂರಜ್ ಮತ್ತೆ ಸ್ಟ್ರೈಕ್ ತುದಿಯಲ್ಲಿ ಮುನ್ನುಗ್ಗಿ ಬಾರಿಸಿದ ಸೂರಜ್. ಆಹಾ, ಇಬ್ಬರು ಕ್ಷೇತ್ರ ರಕ್ಷಕರ ನಡುವೆ ಸಾಗಿದೆ ಚೆಂಡು ಬೌಂಡರಿಗೆ. ಆಕರ್ಷಕ ಹೊಡೆತಗಳ ಸರದಾರ, ಬಹಳಷ್ಟು ದೊಡ್ಡ ದೊಡ್ಡ ಹೊಡೆತಗಳು. CPL ಅಲ್ಲಿ 100 ಮೀಟರ್ಗಿಂತ ಅಧಿಕ ಚೆಂಡು ಸಾಗಿದಂತಹ ಎಲ್ಲ ದಾಖಲೆಗಳು ಅಧಿಕ ಬಾರಿ ಸೂರಜ್ ರವರ ಪಾಲಾಗಿದೆ. ಅಷ್ಟೊಂದು ತಾಕತ್ತುಳ್ಳಂತಹ, ಪವರ್ ಉಳ್ಳಂತಹ ಬ್ಯಾಟ್ಸ್ಮನ್. ಈ ನಡುವೆ ದಾಳಿ ಮುಂದುವರಿತಾ ಇದೆ. ಯಾರ್ಕರ್, ಸಕ್ತವಾದಂತಹ ಪ್ರತ್ಯುತ್ತರ ಸೂರಜ್ ರವರಿಂದ. ಮುಂದಿನ ಸ್ಪರ್ಧೆಯಲ್ಲಿ ಬ್ಲ್ಯಾಕ್ ಪ್ಯಾಂಥರ್ಸ್ ಉಡುಪಿ ಯುನೈಟೆಡ್. ಅನೇಕ ಬಾರಿ ನಾವು ಹಸ್ತಾಕ್ಷರಕ್ಕಾಗಿ ಆಮಂತ್ರಣವನ್ನು ಕೊಡ್ತಾ ಇದ್ವಿ. ದಯವಿಟ್ಟು ತಮ್ಮ ಕರೆಗೆ ಓಗೊಡುವಂತೆ ಕೋರಿಕೆ. Requesting once again the team members of Udupi United and Black Panthers come over at our registration counter. Now the final call for all the players.
ನೋಡಿ, ಹಸ್ತಾಕ್ಷರಕ್ಕಾಗಿ ಮತ್ತೆ ಮತ್ತೆ ಕರೆಯುವುದು ಶೋಭೆಯನ್ನು ತರೋದಿಲ್ಲ. ವಿಶ್ವದಾದ್ಯಂತ ಪ್ರಸಾರವಾಗುವಂತಹ ಕಾರ್ಯಕ್ರಮ ಇರುವುದರಿಂದ ದಯವಿಟ್ಟು loud appeal, leg by conceded. ಆರನೇ ಓವರ್ ಆರಂಭವಾಗಿದೆ. 59. ಅತ್ಯುತ್ತಮ ಜೊತೆಗಾರಿಕೆಯನ್ನು ಕಾಣಬಹುದು ಮುನ್ನಿ ಮತ್ತು ಸೂರಜ್ ನಡುವೆ. जिस प्रकार ये छठवां ओवर की शुरुआत हो चुके हैं, इस ओवर के बाद एक और के ओवर बचे हैं. समय के अनुसार आगे बढ़ना चाहिए. गेंदबाजी के मोर्चा पर प्रकाश धर्मनगरा जो CPL 7वां सीजन की मेन पिलर है, और इस बार कनेक्शन मुन्नी बिल्कुल बढ़िया रहा कि ऑफ स्टंप से बाहर जाती हुई गेंद को ऑन साइड पर ड्राइव किए हैं सीमा रेखे के बाहर 6 रन के लिए. रन संख्या बिल्कुल बढ़ते हुए 65 पर पहुंच चुके हैं. 65. एक बार फिर उसी ढंग से खेले हैं और इस बार काफी देर तक हवा में रही और सुरक्षित हाथ पर जाकर सौंपे. मुन्नी इस बार आउट हो चुके हैं. काफी दूर चले गई थी गेंद और लॉन्ग ऑफ में बहुत बढ़िया कैच लपकाया है फील्डर ने. परिणाम ये दूसरा विकेट गिरा. 65 for 2 now. धनराज कदरी की आगमन हो रहे हैं चौथा पायदान पर बल्लेबाजी करने के लिए. सूरज एक तरफ बहुत बढ़िया ढंग से बल्लेबाजी करता हुआ, कप्तान भी है और जिम्मेदारी है, और जिम्मेदार को भरपूर निभाता हुआ सूरज एक बार सिर्फ गलती किए जो कैच दिया लेकिन ले नहीं सका. और इस बार धनराज कदरी सूरज से जुड़ते हुए ओवर संख्या 6वां जारी है और प्रकाश धर्मनगरा ये जो साझेदारी को टूटने में सफल हुआ. स्ट्राइक पर धनराज. इस ओवर के बाद आखिरी ओवर होगा अगले ओवर, और इस बार शॉर्ट पिच गेंद रहा जिनको जगह बनाकर खेले हैं मिड विकेट के क्षेत्र पर. एक ही रन वहां. बेहतरीन फील्डिंग सचिन पुजारी ऑन साइड पर जाओ मिड विकेट पर फील्डिंग करते हुए. बहुत बेहतरीन स्टॉप है. जहां तक ये 2 रन होना चाहिए था उनको रोक लिया है. बहुत रनिंग फील्डिंग मैं कहना चाहूंगा. वैभव खड़े हैं स्क्वायर लेग सीमा रेखे के करीब. लॉन्ग ऑन पर एक खिलाड़ी हैं लॉन्ग ऑफ पर, और इस प्रकार ये जो स्ट्रोक और बेहतरीन स्ट्रोक लंबा ये उनके पास विख्यात, लेकिन कैच ले नहीं सका. लेकिन कैच से भी बेहतर फील्डिंग में तारीफ करना चाहूंगा. निश्चित रूप में 5 रन अपना टीम के लिए बचा लिए हैं विकी, जो एक महत्वपूर्ण गेंदबाजी भी हैं विकी, और ऑलराउंडर खिलाड़ी में हैं हम्मा योद्धा के जरिए. और इस बीच धर्मनगरा अगले गेंद लेकर क्लीन बॉल्ड प्रकाश धर्मनगरा की यार्कर, और इस बार धनराज कदरी की गिलियां उड़ाई. तीसरा विकेट गिरे हैं. जबरदस्त गेंदबाजी और काफी हद तक महंगा जरूर है, लेकिन इस बार विकेट दूसरा प्राप्त किए इस ओवर पर प्रकाश धर्मनगरा. पहला मुन्नी, अभी अभी धनराज कदरी.
6 ओवर समाप्त हो चुके हैं 67 for 3. ಕಳೆದ ದಿನ 2 ಸ್ಪರ್ಧೆಗಳನ್ನು ಆಡಿದಂತಹ ಬ್ಲ್ಯಾಕ್ ಪ್ಯಾಂಥರ್ಸ್, 2 ಪಂದ್ಯಗಳನ್ನು ಕೂಡ ಕೈ ಚೆಲ್ಲಿದಂತಹ ಬ್ಲ್ಯಾಕ್ ಪ್ಯಾಂಥರ್ಸ್ ಹೊಸ ದಿನ ಹೊಸ ಹುಮ್ಮನಸ್ಸಿನಲ್ಲಿ ಮತ್ತೆ ಕಳೆದ ವರ್ಷ ಫೈನಲ್ ಆಡಿದಂತಹ ತಂಡವೂ ಕೂಡ ಆಗಿತ್ತು ಬ್ಲ್ಯಾಕ್ ಪ್ಯಾಂಥರ್ಸ್. ಆದರೆ ಈ ವರ್ಷ ಆರಂಭದ 2 ಸ್ಪರ್ಧೆಗಳನ್ನು ಕಳ್ಕೊಂಡ್ರೆ ಇವತ್ತು ಪ್ರಶಾಂತ್ ಅವರು ವಿಶೇಷ ಪ್ರಾರ್ಥನೆಯೊಂದಿಗೆ ತಲುಪಿದ್ದಾರೆ ಕಂಕನಾಡಿ. So here is the final over of the first innings. 67. Raki Kotari brought into attack. 67 for the loss of 3 wickets. An unbeaten player Suraj still on the middle. Manju Lloyd joining with the Suraj. Yes. Left-handed fast medium bowler. It should be out on big breakthrough. Suraj out. That is a big wicket for the first delivery of the last over. Really great piece of start for the bowler. Anil, the wicketkeeper of Amma Yodas. What a stunning performance from the behind the stump after juggling, who carried well, and that is a part of as a good cricketer, good wicketkeeper. So anyhow, wicket number 4 is gone. Suraj departs, and in the replacement of Suraj, we have watching one more person. Gaurav. 4th wicket gone. Okay, Gaurav. He is the second leading scorer, individual scorer, I think. Yes. He already got lots of wickets in this year, in this season so far. That's why I think he is the second highest wicket taker. Now, purple cap in the head of Mr. Sunil, Black Panthers, and hoping that he will receiving it. And here is once again. Raki. And this is no ball. After the wicket, no ball. Can you believe it? So outside the line of the pitch, that's why umpire called that was a no ball. Anyhow, any kind of no ball, we have a free hit delivery. So here is once again. And the batsman looking for Douglas Marili Stock. Gaurat. And looking for a second one. It should be one more. I think waiting for the decision of umpire. Yes, umpire giving for the third umpire.
Yes, third umpire decided that was a run out. So one more wicket gone off a team. Coastalwood Thunders. Gaurav back to the pavilion. ನೋಡಿ, ಈ ಒಂದು ಇನ್ನಿಂಗ್ಸ್ ಮುಕ್ತಾಯದ ತರುವಾಯ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳ ನಾಯಕರ ನಡುವೆ ಟಾಸ್ ಹಾಕಬೇಕಾಗಿದೆ. ಅದಕ್ಕೆ ಮೊದಲಾಗಿ ಉಡುಪಿ ಯುನೈಟೆಡ್ ಮತ್ತು ಬ್ಲ್ಯಾಕ್ ಪಂಥರ್ಸ್ ನಡುವೆ ಆಟಗಾರರು ಹಸ್ತಾಕ್ಷರವನ್ನು ಪೂರ್ಣಗೊಳಿಸುವಂತೆ ಮನವಿ. ನೋಡಿ, ಅಲ್ಲಿ ತಂಡದ ನಾಯಕರು ಇದರ ಬಗ್ಗೆ ಗಮನವನ್ನು ಹರಿಸಬೇಕು. ತಮ್ಮ ಆಟಗಾರನ ಹಸ್ತಾಕ್ಷರಕ್ಕಾಗಿ ವ್ಯವಸ್ಥೆಗೊಳಿಸಬೇಕು. ಉಡುಪಿ ಯುನೈಟೆಡ್ ಮತ್ತು ಬ್ಲ್ಯಾಕ್ ಪ್ಯಾಂಥರ್ಸ್. Taranath Urva, the senior player of Mangalore side, Taru, new batter for team Coastalwood Thunders. And here is once again the next delivery. That was another poor delivery, missing the off jump. And wide is a call, away from the off jump. And some dramas going on here. Sometime wickets, sometime runs, sometime biggies. And Taro, lots of experience in cricket field. Thick edge, leading edge. And ball going to final region. And ball went to the boundary 4 runs. That is a lucky boundary for Taru, who happy the mark. Two protections are there inside the circle and near the boundary line, but fielders is not able to stop the ball. And with the help of that boundary, so 3 balls remaining, 74 for the loss of 4 wicket now. .74 on the scorecard. And this should be opportunity. Oh, stunning! Very, very good attempt by Vaibhav at square leg region. Really great piece of attempt. And fell down, but unfortunately not able to carry the ball. So here is a excellent piece of bowling, like international player. And here is once again Taru back to the striking end. And down the track and looking for a big one, not connected well. Anyhow, he rotated the strike for the single. Score is jumped now 177. Final over of the first inning in progress, and after the completion of this match, that is a beautiful delivery, and wicket keeper, look at the style of wicket keeper, and finally one more wicket gone. Over completed, I think. Yes, over complete. Umpire, it is run out or tip catch? Yes, catch. .77. So 77 is the total scorecard of a team Coastalwood Thunders. 78 is the chasing target for Amma Yodhas for the second innings. And meanwhile, I repeat it again, Udupi United captain and Black Panthers captain come over here for the tossing ceremony. ಸಮಯ 10 ಗಂಟೆಯ ಸಮೀಪ. ದ್ವಿತೀಯ ದಿನದ ದ್ವಿತೀಯ ಸ್ಪರ್ಧೆಯ ಒಂದು ಇನ್ನಿಂಗ್ಸ್ ಪೂರ್ಣಗೊಂಡಿದೆ. ದ್ವಿತೀಯ ಇನ್ನಿಂಗ್ಸ್ ಆರಂಭವಾಗಲಿದೆ. ಅದಕ್ಕೆ ಮೊದಲಾಗಿ ಉಡುಪಿ ಯುನೈಟೆಡ್ ಮತ್ತು ಬ್ಲ್ಯಾಕ್ ಪ್ಯಾಂಥರ್ಸ್ ಮುಂದಿನ ತೃತೀಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳು ಆಟಗಾರ ಹಸ್ತಾಕ್ಷರದ ತರುವಾಯ ನಾಣ್ಯ ಚಿಮ್ಮುಗೆಯನ್ನು ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ
ಹೆಸರು ಸಿಪಿಯನೇ ಸಿಪಿಯನೇ. ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಯನೇ ಸಿಪಿಯನೇ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಯನೇ. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ದೈಹಿಕ ಬೆಳವಣಿಗೆಗೆ ಮತ್ತು ಸದೃಢತೆಗೆ ಬೇಕಾದ ಪ್ರೋಟೀನ್ ಮತ್ತು ಅದ್ಭುತ ರುಚಿಯೊಂದಿಗೆ ಶುದ್ಧವಾದ ಹಸುವಿನ ಹಾಲಿನಿಂದ ತಯಾರಾಗಿರುವ ನಂದಿನಿ ಪನ್ನೀರ್ ಸೇವಿಸಿ ಸ್ಟ್ರಾಂಗ್ ಆಗಿರಿ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಹಲವಾರು ವರ್ಷಗಳಿಂದ ನಮ್ಮ ನಂದಿನಿ ದೇಶದ ರೈತರ ಸ್ವಾವಲಂಬನೆ ಬದುಕಿಗೆ ಆಸರೆಯಾಗಿ ನಿಂತಿದೆ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಮನೆ ಮನೆಗಳಲ್ಲೂ ನಂದಿನಿ. ಅಮ್ಮ, ಸಂಜೆ ತಿಂಡಿಗೆ ಹೊರಗೆ ಹೋಗನ್ವಾ? ಯಾಕೆ ಹೊರಗೆ ಹೋಗೋದು? ಅಮ್ಮ, ತಿಂಡಿ ಬೇಕು. ಅಕ್ಕ, ನಂದಿನಿ ಪನ್ನೀರ್ ಮನೇಲಿರುವಾಗ 10 ನಿಮಿಷ ಸಾಕು ತಿಂಡಿ ತಯಾರಿಸೋಕೆ. ಪನ್ನೀರಲ್ಲಿ ತಿಂಡಿನ ಹಸಿವನ್ನು ತಣಿಸಲು ಬೆಸ್ಟ್, ಮತ್ತೆ ಮತ್ತೆ ನೆನಪಿಸುವ ಟೇಸ್ಟ್. ನಿಮ್ಮ ಮನೆ ಮನದಲ್ಲಿ ಇರುವ ಪನ್ನೀರ್ ಪರಿಶುದ್ಧತೆಯ. ನಮ್ಮ ಕ್ರೀಡಾ ಕಾರ್ಯದರ್ಶಿ ಆಗಿರುವಂಥ ಅಜಿತ್ ಶೆಟ್ಟಿ ಅವರು ಎಲ್ಲಿದ್ರು ಕೂಡ ದಯವಿಟ್ಟು ಬರಬೇಕು ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಕ್ರೀಡಾ ಕಾರ್ಯದರ್ಶಿ ಆಗಿರುವಂಥ ಅಜಿತ್ ಶೆಟ್ಟಿ ಅವರು ಎಲ್ಲಿದ್ರು ಕೂಡ ಕಮೆಂಟ್ರಿ ಬಾಕ್ಸಿಗೆ ಬರಬೇಕು ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಮೊದಲ ಚೆಂಡು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಬೌಲರ್ ಸೂರಜ್ ಸಾಲಿಯಾನ್ ಎಸ್ಗಾರಿಕೆ ಭಾಗದಲ್ಲಿ. ಎರಡನೇ ಬಾರಿ ಮತ್ತೆ ಸೂರಜ್. ಫ್ರಂಟ್ ಫುಟ್ ನಲ್ಲಿ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ಲಾಂಗ್ ಆನ್ ಮೇಲ್ ಭಾಗದಲ್ಲಿ ಚೆಂಡು ಸೀಮಾ ರೇಖೆ ಅಂಚಿಗೆ ಸಾಕ್ತಾ ಇದೆ. ವಿಖ್ಯಾತ್ 2 ಓಟವನ್ನು ಪಡ್ಕೊಳ್ತಾ ಇದ್ದಾನೆ ಈ ಬಾರಿ. ತೃತೀಯ ನೇತ್ರಕ್ಕೆ ಮತ್ತೆ ತೀರ್ಪು ರವಾನೆಯನ್ನು ಕಾಣ್ತಾ ಇದೆ.
ಈ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥ V4 ನ್ಯೂಸ್ ಬಹಳಷ್ಟು ಉತ್ತಮ ರೀತಿಯ ಕಾಯಕವನ್ನು ಮಾಡ್ತಾ ಇದೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕುಳಿತು ಬೇಕಾದರೂ ಈ ಪಂದ್ಯಾಟವನ್ನು ಯೂಟ್ಯೂಬ್ ನೇರ ಪ್ರಸಾರದಲ್ಲಿ ವೀಕ್ಷಿಸಬಲ್ಲಂತ ಅವಕಾಶವನ್ನು ಕಲ್ಪಿಸ್ತಾ ಇದೆ. ಬಹಳಷ್ಟು ಅದ್ದೂರಿಯಾಗಿ ವಿಜೃಂಭಣೆಯಿಂದ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ CPL ಸೀಸನ್ 7ರ ಪಂದ್ಯಾಟ. 8 ತಂಡಗಳು, ಪ್ರತಿ ತಂಡಕ್ಕೂ ಲೀಗ್ ಹಂತದಲ್ಲಿ 7 ಪಂದ್ಯಗಳಿರುತ್ತೆ. ಒಟ್ಟು 28 ಪಂದ್ಯಗಳು ಲೀಗ್ ಹಂತದಲ್ಲಿ ನಡೀತದೆ. ಆ ಬಳಿಕ ಕ್ವಾಲಿಫೈಯರ್ ಮಾದರಿಯಲ್ಲಿ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಣುತ್ತೆ. ಎಂಟು ತಂಡಗಳಿಗೆ 8 ಮಂದಿ ಐಕಾನ್ ಆಟಗಾರರನ್ನು ನೀಡಲಾಗ್ತಾ ಇದೆ. ಸ್ಟಾರ್ ಕ್ಯಾಪ್ಟನ್ಸ್ ಇರ್ತಾರೆ. ಸದ್ಯ 2 ಓಟ್ಗಳು ಮಾತ್ರ ಅನ್ನುವಂಥ ಒಂದು ತೀರ್ಪು ಕೂಡ ತೃತೀಯ ನೇತ್ರದಿಂದ ರವಾನೆಯನ್ನು ಕಾಣ್ತಾ ಇದೆ. 2 ಎಸೆತಗಳ ಮುಕ್ತಾಯದಲ್ಲಿ 2 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ಅಮ್ಮ ಯೋಧಾಸ್ನ ತಂಡ. ನಿನ್ನೆ ದಿನ ಕೂಡ ಸಂಜೆ ಅವಧಿಯಲ್ಲಿ ಒಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾ ಪ್ರೇಕ್ಷಕರು ನೆಹರು ಮೈದಾನಕ್ಕೆ ಬಂದಿದ್ರು. ಇವತ್ತಿನ ದಿನ ಕೂಡ ಅದೇ ನಿರೀಕ್ಷೆಯಲ್ಲಿದ್ದೇವೆ. ಪಂದ್ಯಾಟ ಬಹಳಷ್ಟು ಉತ್ತಮ ರೀತಿಯಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ನಗತವನ್ನ ಕಾಣ್ತಾ ಇದೆ. ಚೆಂಡು ಈ ಬಾರಿ ವೈಡ್ ಬಾಲ್ ಅನ್ನುವಂಥ ಒಂದು ತೀರ್ಪನ್ನು ಕೂಡ ತೀರ್ಪುಗಾರರು ರವಾನಿಸ್ತಾ ಇದ್ದಾರೆ. ಒಂದಷ್ಟು ಹೆಚ್ಚಿನ ನೆಗೆತವನ್ನು ಚೆಂಡು ಪಡ್ಕೊಳ್ತಾ ಇದೆ. ಸ್ಕ್ವೇರ್ ಲೆಗ್ ತೀರ್ಪುಗಾರರ ಬೆಡದಲ್ಲಿ ಹರೀಶ್ ಪಾಟೀಲ್. ತಂಡದೊಟ್ಟು ಮೊತ್ತ 3 ರೂಟ್ಗಳಿಗೆ ತಲುಪ್ತಾ ಇದೆ. 3 ವಿದೌಟ್ ಲಾಸ್ ಅಮ್ಮ ಯೋಧಾಸ್ನ ತಂಡ. ಮತ್ತೆ ಸೂರಜ್ ವಿಖ್ಯಾತ್ ಗೆದ್ದಿರ್ತಕ್ಕಂಥ ಚೆಂಡು ಕಾಟ್ ಬಿಹೈಂಡ್ಗಾಗಿ ಬಲವಾಗಿರ್ತಕ್ಕಂಥ ಅಪೀಲ್ಗಳು ಸಾಕ್ತಾ ಇದೆ. ತೀರ್ಪುಗಾರರ ಪೀಠದಲ್ಲಿ ಪುರಸ್ಕಾರಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಒಂದು ಸೇರ್ಪಡೆಯೂ ಕೂಡ. ನಿನ್ನೆ ದಿನ ಬಹುಶಃ ಸುಲಭವಾಗಿ ಜಯಿಸಬಲ್ಲ ಪಂದ್ಯಾಟವನ್ನು ಕೈ ಚೆಲ್ಲಿರ್ತಕ್ಕಂಥ ಅಮ್ಮ ಯೋಧಾಸ್ ಇವತ್ತಿನ ದಿನ ಮೊದಲ ಜಯದ ಹವಣಿಕೆಯನ್ನು ಮಾಡ್ತಾ ಇದೆ ನೆಹರು ಮೈದಾನದೊಳಭಾಗದಲ್ಲಿ. ಫ್ಲಿಕ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಶಾರ್ಟ್ ಫೈನ್ ಲೆಗ್ ಮೇಲ್ಭಾಗದಲ್ಲಿ ಚೆಂಡು ಸಾಕ್ತಾ ಇದೆ. ಒಂದು ಓಟಗಳ ಹೆಚ್ಚುವರಿ ಸೇರ್ಪಡೆ ಮುಖಾಂತರವಾಗಿ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಇವಾಗ ಪ್ರಕಾಶ್ ಶೆಟ್ಟಿ ಧರ್ಮನಗರ ಮೊದಲ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ನಾಲ್ಕು ಓಟ್ಗಳ ಅಂಕಿಅಂಶ ಬಟ್ಟೆಯಲ್ಲಿ ದಾಖಲಾಗ್ತಾ ಇದೆ. ಮತ್ತೆ ಸೂರಜ್ ಸಾಲಿಯಾನ್ ಎಸ್ಗಾರಿಕೆ ಭಾಗದಲ್ಲಿ. ಎಸಿರ್ತಕ್ಕಂಥ ಚೆಂಡು ನಾಮ್ಯಾನ್ಸ್ ಲ್ಯಾಂಡ್ ಈ ಬಾರಿ ಫೈನ್ ಲೆಗ್ ಸೀಮಾ ರಕರವಾಗುವನ್ನ ಕ್ರಮಿಸ್ತಾ ಇದೆ. ಒಂದಷ್ಟು ಶಾರ್ಟ್ ಆಗಿತ್ತು. ಚೆಂಡನ್ನು ಪುಲ್ ಮಾಡಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಬಾರಿ ಪ್ರಕಾಶ್ ಶೆಟ್ಟಿ. ಇನ್ನಿಂಗ್ಸಿನ ಮೊದಲ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಬೌಂಡ್ರಿ ಸೇರ್ಪಡೆ ಮುಖಾಂತರವಾಗಿ 8 ಓಟುಗಳಿಗೆ ತಲುಪ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಗಮನಿಸಿಕೊಳ್ಳಿ. ಮೊದಲ ಓವರ್ ಮುಕ್ತಾಯಕ್ಕಾಗಿ ಈ ಬಾರಿಯ ಚೆಂಡು ಸ್ಕ್ವೇರ್ ಲೆಗ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. ಪ್ರಕಾಶ್ ಶೆಟ್ಟಿ ಆಟ ಬಹಳಷ್ಟು ಉತ್ತಮ ರೀತಿಯಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ.
ಮೊದಲ ಓವರ್ ಮುಕ್ತಾಯದಲ್ಲಿ 12 ಓಟುಗಳನ್ನು ದಾಖಲಿಸ್ತಾ ಇರ್ತಕ್ಕಂಥ ಅಮ್ಮ ಯೋಧಾಸ್ ಸುರಕ್ಷಿತವಾಗಿ ಆರಂಭಿಕ ಆಟಗಾರರ ಜೊತೆ ಆಟ ಮುಂದುವರಿಕೆ ಆಗ್ತಾ ಇದೆ. ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗಬೇಕಾಗಿದೆ, ಜೊತೆ ಆಟ ಮುಂದುವರಿಕೆಯನ್ನು ಕಾಣಬೇಕಾಗಿದೆ. ಉಡುಪಿ ಯುನೈಟೆಡ್ ಗಮನಿಸಿಕೊಳ್ಳಿ, 3 ಮಂದಿ ಆಟಗಾರರ ಹಸ್ತಾಕ್ಷರ ಪ್ರಕ್ರಿಯೆ ಬಾಕಿ ಇದೆ. ಈ ಇನ್ನಿಂಗ್ಸಿನ 3ನೇ ಓವರ್ ಮುಕ್ತಾಯದ ಒಳಗಾಗಿ ಅದನ್ನು ತಾವು ನಡೆಸ್ಕೊಡ್ಬೇಕು ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಇದು ಕ್ಯಾಪ್ಟನ್ ಗಮನಕ್ಕೆ 3 ಮಂದಿ ಹಸ್ತಾಕ್ಷರ ಪ್ರಕ್ರಿಯೆ ಬಾಕಿ ಇದೆ. ಉಡುಪಿ ಯುನೈಟೆಡ್ ಎಸ್ಗಾರಿಕೆ ಭಾಗದಲ್ಲಿ ಕೀರ್ತನ್ ಭಂಡಾರಿ ಬಹಳಷ್ಟು ತಮ್ಮ ರೀತಿಯ ಎಸೆತ ನೆಗೆತವನ್ನು ಕಾಣ್ತಾ ಇದೆ. ಈ ಬಾರಿ ಕಾಟ್ ಬಿಹೈಂಡ್ ಗಾಗಿ ಬಲವಾಗಿರ್ತಕ್ಕಂಥ ಅಪೀಲನ್ನು ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಹಸ್ತ ಶೈಲಿಯನ್ನು ಬಳಸ್ತಾ ಇರುವಂತ ಬೌಲರ್ ಕೂಡ ಕೀರ್ತನ್ ಭಂಡಾರಿ. ಎರಡನೇ ಬಾರಿ ಫುಲ್ ಟಾಸ್ ಆಗಿ ಬೀಳ್ತಾ ಇದೆ ಚೆಂಡು. ಮತ್ತೆ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ 2 ಎಸೆತಗಳು ಡಾಟ್ ಆಗ್ತಾ ಇದೆ. ಹನ್ನೆರಡು ಓಟುಗಳಲ್ಲೇ ಸ್ಥಗಿತವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಅಮ್ಮ ಯೋಧಾಸ್ನ ತಂಡ ಬೇರಸಿನ ಹೊಡೆದ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಡಿಪ್ ಮಿಡ್ ವಿಕೆಟ್ಸ್ ಮೇಲ್ಭಾಗದಲ್ಲಿ ವಿಖ್ಯಾತ ಒಂದು ಓಟವನ್ನು ಪಡ್ಕೊಂಡ್ರು. ತಂಡದ ಒಟ್ಟು ಮೊತ್ತ 13ಕ್ಕೆ ತಲುಪ್ತಾ ಇದೆ. ದಯವಿಟ್ಟು ಮೋಹನ್ ದಾಸ್ ಅವರು ಎಲ್ಲಿದ್ರು ಕೂಡ ಕಮೆಂಟ್ರಿ ಬಾಕ್ಸಿಗೆ ಬರಬೇಕು ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಮೋಹನ್ ದಾಸ್, ಅದೇ ರೀತಿ ಅಜಿತ್ ಶೆಟ್ಟಿ ಅವರು ಕೂಡ. ಕಾಟ್ ಬಿಹೈಂಡ್ ಗಾಗಿ ಮನವಿಗಳು ಸಾಕ್ತಾ ಇದೆ. ಬಾರಿ ಮತ್ತೆ ಡಾಟೆಡ್ ಡೆಲಿವರಿಯ ಒಂದು ಸೇರ್ಪಡೆಯೂ ಕೂಡ. ಮೊದಲ ಓವರ್ನಲ್ಲಿ ಸೂರಜ್ ಸಾಲಿಯನ್ 12 ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ಟ ಬಳಿಕ ಈ ಓವರ್ನ 4 ಎಸೆತಗಳಲ್ಲಿ ಕೇವಲ 1 ಓಟ ಮಾತ್ರ ಬರ್ತಾ ಇದೆ. ಕೀರ್ತನ್ ಭಂಡಾರಿ ನಿಯಂತ್ರಣವನ್ನು ದಾಖಲಿಸ್ತಾ ಇರುವಂತಹ ಬೌಲರ್ ಕೂಡ ಕೋಸ್ಟಲ್ವುಡ್ ಥಂಡರ್ಸಿನ ಪರವಾಗಿ. ಎಸಿರ್ತಕ್ಕಂಥ ಚೆಂಡು ಈ ಬಾರಿ ಕಾಟ್ ಬಿಹೈಂಡ್ ರೂಪದಲ್ಲಿ ಮೊದಲ ವಿಕೆಟ್ ಉರುಳ್ತಾ ಇದೆ. ಇನ್ನಿಂಗ್ಸಿನ ಮೊದಲ 2 ಬಿರುಸಿನ ಬೌಂಡರಿಗಳನ್ನು ದಾಖಲಿಸಿದಂತ ಪ್ರಕಾಶ್ ಶೆಟ್ಟಿ ಮೊದಲ ವಿಕೆಟ್ ರೂಪದಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಪ್ರಕಾಶ್ ಶೆಟ್ಟಿ ಧರ್ಮನಗರ ಬ್ಯಾಕ್ ಇನ್ ಟು ದಿ ಪೆವಿಲಿಯನ್. ಸಾಧ್ಯದ ಪರಿಸ್ಥಿತಿಯಲ್ಲಿ 13ಕ್ಕೆ 1 ಅಮ್ಮ ಯೋಧಾಸ್ನ ತಾಂಡ. ಎರಡನೇ ಓವರ್ ಮುಕ್ತಾಯಕ್ಕಾಗಿ ಅಂತಿಮ 1 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಅಂಕಣಗಳ ಭಾಗದಲ್ಲಿ ಹೊಸ ಆಟಗಾರನ ಸೇರ್ಪಡೆ. ನಿನ್ನೆ ಅದಿರ ಟೂರ್ನಮೆಂಟಿನ ಹ್ಯಾಟ್ರಿಕ್ ಹೀರೋ ವೈಭವ್.
ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟ ರಿಜಿಸ್ಟರ್ಡ್ ಈ ಟೂರ್ನಮೆಂಟ್ ಆಯೋಜನೆಯನ್ನು ಮಾಡ್ತಾ ಇದೆ. ಕ್ಯಾಟ್ಕಾ ಸದಸ್ಯರು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಕೊನೆಯ ಬಾರಿ ಮತ್ತೆ ಕೀರ್ತನ್. ಒಂದಷ್ಟು ಓವರ್ ಪಿಚ್ ಆಗಿ ಬೀಳ್ತಾ ಇದೆ. ಚೆಂಡು ಮಿಡ್ ಆಫ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ. ಒಂದು ಒಟ್ಟುಗಳ ಪೂರೈಕೆಯು ಕೂಡ ವೈಭವ್ ಪಡ್ಕೊಂಡ್ರು. ಎರಡನೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡದೊಟ್ಟು ಮೊತ್ತ ಇವಾಗ 14ಕ್ಕೆ 1. 14 ಫಾರ್ ದ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. 78 ಓಟ್ಗಳ ಟಾರ್ಗೆಟ್ ಇದೆ. ನಿಟ್ಟಿನಲ್ಲಿ ಇನ್ನು 64 ಓಟ್ಗಳು ಬರಬೇಕಾಗಿದೆ ಜಯಕ್ಕಾಗಿ. 30 ಎಸೆತಗಳು ಬಾಕಿ ಇದೆ. 30ಕ್ಕೆ 64 ಓಟ್ಗಳನ್ನು ಪಡಿಬೇಕಾದಂತಹ ಸದ್ಯದ ಅನಿವಾರ್ಯತೆ. ಎಸ್ಗಾರಿಕೆ ಭಾಗದಲ್ಲಿ ಮತ್ತೆ ಸೂರಜ್ ಸಾಲಿಯಾನ್ ಮೊದಲ ಓವರ್ನಲ್ಲಿ ಈಗಾಗಲೇ 12 ಓಟ್ಗಳಿಗೆ ಅವಕಾಶವನ್ನು ಮಾಡಿದ್ದಾರೆ. ಪವರ್ ಪ್ಲೇ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕೋಸ್ಟಲ್ ವುಡ್ ಆಟಗಾರರು ದಾಖಲಿಸ್ತಾ ಇದ್ದಾರೆ. ಕೇವಲ 14 ಓಟ್ಗಳು ಮಾತ್ರ ದಾಖಲಾಗ್ತಾ ಇದೆ. ಸೂರಜ್ ತನ್ನ ಕೋಟಾದ 2ನೇ ಓವರ್ಗಾಗಿ, ಇನ್ನಿಂಗ್ಸಿನ 3ನೇ ಓವರ್ಗಾಗಿ. ಎಸೆದಿರ್ತಕ್ಕಂಥ ಚೆಂಡು 1 ಓಟ್ಗಳ ಪೂರೈಕೆ ಆಗ್ತಾ ಇದೆ. ತಂಡದೊಟ್ಟು ಮತ್ತು 15 ಓಟ್ಗಳಿಗೆ ತಲುಪ್ತಾ ಇದೆ. ಅಂತಿಮ 5 ಎಸೆತಗಳು ಬಾಕಿ ಉಳಿತಾ ಇದೆ 3ನೇ ಓವರ್ ಮುಕ್ತಾಯಕ್ಕಾಗಿ. ಬೇರೋಸಿನ ಬೌಂಡರಿ ಸಿಕ್ಸರ್ಗಳ ದಾಖಲಾತಿಯನ್ನು ಕಾಣಬೇಕಾಗಿದೆ. ಈ ಬಾರಿ ಎಸೆದಂತ ಚೆಂಡು ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ವಿಖ್ಯಾತ್ ಓಟವನ್ನು ದಾಖಲಿಸ್ತಾ ಇಲ್ಲ. 3ನೇ ಓವರ್ನ 2 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಎಸೆತದಿಂದ ಎಸೆತಕ್ಕೆ ಕೋಸ್ಟಲ್ ವುಡ್ಡಿನ ಹಿಡಿತ ಪಂದ್ಯಾಟದ ಮೇಲೆ ಒಂದಷ್ಟು ಹೆಚ್ಚಾಗ್ತಾ ಇದೆ. ಈ ಬಾರಿ ಎಸೆದಿರ್ತಕ್ಕಂಥ ಚೆಂಡು ಲೆಗ್ ಬಿಫೋರ್ ದ ವಿಕೆಟ್ಗಾಗಿ ಮನವಿಯನ್ನು ಮಾಡಿದರು. ತೀರ್ಪುಗಾರರ ಪೀಠದಲ್ಲಿ ಪುರಸ್ಕಾರಗಳು ಲಭಿಸ್ತಾ ಇಲ್ಲ. ಲೆಗ್ ಬಾಯ್ಸ್ ಮುಖಾಂತರವಾಗಿ ಓಟಗಳ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ತಂಡದೊಟ್ಟು ಮೊತ್ತ 16. ಈ ಬಾರಿ ಸದ ಚೆಂಡು ಸ್ಕ್ವೇರ್ ಲೆಗ್ ಸೀಮಾ ರೇಖೆಯ ಭಾಗವನ್ನು ಕ್ರಮಿಸ್ತಾ ಇದೆ. ವೈಭವನ ದಾಂಡಿನ ಮೊದಲ ಸಿಕ್ಸರ್ ಈ ಬಾರಿ. ಯೋಧಾಸ್ ಇನ್ನಿಂಗ್ಸಿನ ಮೊದಲ ಸಿಕ್ಸರ್ ರೂಪದಲ್ಲಿ ದಾಖಲಾಗ್ತಾ ಇದೆ. ತಂಡದೊಟ್ಟು ಮೊತ್ತ ಇವಾಗ 22 ಓಟಗಳು. 22. ಮೊದಲ ವಿಕೆಟ್ ಮಾತ್ರ ಆಘಾತವನ್ನು ಕಾಣ್ತಾ ಇದೆ. ಕಪ್ತಾನ ಪ್ರಕಾಶ್ ಶೆಟ್ಟಿ ಧರ್ಮನಗರ ಮೊದಲ 2 ಬೌಂಡರಿಗಳನ್ನು ದಾಖಲಿಸಿದ ಆಟಗಾರ ಈಗಾಗಲೇ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಮತ್ತೆ ಸೂರಜ್ ಬೇರೋಸಿನ ಹೊಡೆತ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ ಈ ಬಾರಿ. ಫ್ರಂಟ್ ಫುಟ್ ನಲ್ಲಿ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ ವೈಭವ್. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದು ಹೊಡೆತ ದಾಖಲಾತಿಯನ್ನು ಕಾಣ್ತಾ ಇದೆ.
ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 28 ಓಟುಗಳಿಗೆ ತಲುಪ್ತಾ ಇದೆ. ಒಂದಷ್ಟು ದಾಂಡಿಗರ ಲಯ ತಪ್ಪಿಸಬಲ್ಲ ಪ್ರಯತ್ನ. ಮತ್ತೆ ಸೂರಜ್ ಎಸೆದಿರ್ತಕ್ಕಂಥ ಚೆಂಡು ಈ ಬಾರಿ ನಿರೀಕ್ಷಿತ ಹೊಡೆತವನ್ನು ಕಾಣ್ತಾ ಇಲ್ಲ. ಲೆಗ್ ಬೈಸ್ ಮುಖಾಂತರವಾಗಿ ಒಂದು ಓಟಗಳ ಹೆಚ್ಚುವರಿಯನ್ನು ಪಡ್ಕೊಂಡ್ರು. 3ನೇ ಓವರ್ ಮುಕ್ತಾಯದಲ್ಲಿ ತಂಡದೊಟ್ಟು ಮೊತ್ತ 29 ಓಟಗಳಿಗೆ ತಲುಪ್ತಾ ಇದೆ. 29 ಫಾರ್ ದ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. 29ಕ್ಕೆ 1 ಅಮ್ಮ ಯೋಧಾಸ್ನ ತಂಡ. ದಿನದ ಮುಂದಿನ ಪಂದ್ಯಾಟಕ್ಕಾಗಿ ಟಾಸ್ಗೆ ಬರಬೇಕು ಇಮಿಡಿಯೇಟ್ ಆಗಿ. ಹಸ್ತಾಕ್ಷರ ಪ್ರಕ್ರಿಯೆ ಈಗಾಗಲೇ ಬಹಳಷ್ಟು ವಿಳಂಬ ಆಗಿದೆ. ನಿಟ್ಟಿನಲ್ಲಿ ಟಾಸ್ ಪ್ರಕ್ರಿಯೆ ಇಮಿಡಿಯೇಟ್ ಆಗಿ ಮುಕ್ತಾಯವನ್ನು ಕಾಣಬೇಕಾಗಿದೆ. ಉಡುಪಿ ಯುನೈಟೆಡ್ ಕ್ಯಾಪ್ಟನ್ ಟಾಸಿಗೆ ಬರಬೇಕು. ಜೊತೆಗಾಗಿ ಬ್ಲ್ಯಾಕ್ ಪ್ಯಾಂಥರ್ಸ್ ಕ್ಯಾಪ್ಟನ್ ಕೂಡ ಟಾಸಿಗೆ ಬರಬೇಕು ಅನ್ನೋದಾಗಿ ವಿನಂತಿಸ್ತಾ ಇದ್ದಾವೆ. ಉಡುಪಿ ಯುನೈಟೆಡ್ ಮತ್ತು ಬ್ಲ್ಯಾಕ್ ಪ್ಯಾಂಥರ್ಸ್. ನಾಲ್ಕನೇ ಓವರ್ಗಾಗಿ ಮತ್ತೆ ಕೀರ್ತನ್ ಭಂಡಾರಿ. 2ನೇ ಓವರ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ನಿಯಂತ್ರಣವನ್ನು ದಾಖಲಿಸಿದಂಥ ಬೌಲರ್ ಕೂಡ. 4ನೇ ಓವರ್ ಆರಂಭ. ಲೋವರ್ ಫುಲ್ ಟಾಸ್ ಆಗಿ ಬೀಳ್ತಾ ಇದೆ ಚೆಂಡು. ವೈಭವ್ ಒಂದು ಓಟವನ್ನು ಪಡ್ಕೊಂಡ್ರು. ತಂಡದೊಟ್ಟು ಮೊತ್ತ ಇವಾಗ 30ಕ್ಕೆ ತಲುಪ್ತಾ ಇದೆ. 3 ದಶಕದ ಪೂರೈಕೆಯೂ ಕೂಡ. 78ರ ಟಾರ್ಗೆಟ್ ಇದೆ. ನೆಟ್ಟಿನಲ್ಲಿ ಇನ್ನು 48 ಓಟುಗಳು ಜಯಕ್ಕಾಗಿ ಬರಬೇಕಾಗಿದೆ. ಬಾರಿ ಹಸಿರ್ತಕ್ಕಂಥ ಚೆಂಡು. ಬಹಳಷ್ಟು ತಮ್ಮ ರೀತಿಯ ಒಂದು ಹೊಡೆತ. ಹೈ ಲಾಫ್ಟೆಡ್ ಶಾಟ್ ಈ ಬಾರಿ. ವಿಖ್ಯಾತ್ ಬಹಳಷ್ಟು ತಮ್ಮ ರೀತಿಯ ಒಂದು ಸಿಕ್ಸರ್ ಅನ್ನು ದಾಖಲಿಸಿದ್ರು. ತಂಡದೊಟ್ಟು ಮೊತ್ತ ಇವಾಗ 36 ಓಟುಗಳಿಗೆ ತಲುಪ್ತಾ ಇದೆ. ಮೊತ್ತವನ್ನ ಚೇಸ್ ಮಾಡಬಲ್ಲಂತ ನಿರೀಕ್ಷೆಯನ್ನು ಇಟ್ಟುಕೊಂಡು ಪಂದ್ಯಾಟವನ್ನ ಆಡ್ತಾ ಇರ್ತಕ್ಕಂಥ ಅಮ್ಮ ಯೋಧಾಸ್ನ ತಂಡ. ವಿಖ್ಯಾತ್ ಒಂದಷ್ಟು ಬೇರಸಿನ ಹೊಡೆತಗಳನ್ನು ದಾಖಲಿಸಬಲ್ಲ ಭರವಸೆಯ ಕ್ರಿಕೆಟಿಗ. ಫುಲ್ ಟಾಸ್ ಆಗಿ ಬೀಳ್ತಾ ಇದೆ ಚೆಂಡು. ಈ ಬಾರಿ ಓಟುಗಳ ಸೇರ್ಪಡೆ ಆಗ್ತಾ ಇಲ್ಲ. ಚೆಂಡು ಡಾಟ್ ಆಗ್ತಾ ಇದೆ. 3 ಎಸೆತಗಳು ಮುಕ್ತಾಯ ಈ ಬಾರಿ. ತಂಡದೊಟ್ಟು ಮೊತ್ತ 36. 4ನೇ ಬಾರಿ ಮತ್ತೆ ಕೀರ್ತನ್ ಭಂಡಾರಿ. ಬಾರಿ ಹಸಿರ್ತಕ್ಕಂಥ ಚೆಂಡು ದಾಂಡಿನ ಕೆಳ ಅಂಚನ್ನು ಸವರ್ತಾ ಇದೆ. ನೇರ ಗೂಟಕ್ಕೆ ಬಡಿತಾ ಇದೆ. ಕ್ಲೀನ್ ಬೌಲ್ ರೂಪದಲ್ಲಿ 2ನೇ ವಿಕೆಟ್ ಪತನ. ಸಿಕ್ಸರ್ ದಾಖಲಿಸಿದ ವಿಖ್ಯಾತ್ ವಾಪಸ್.
ಅಂತಿಮ 2 ಸೆಟ್ಗಳು ಬಾಕಿ ಉಳಿತಾ ಇದೆ. 4ನೇ ಓವರ್ ಮುಕ್ತಾಯಕ್ಕಾಗಿ 36ಕ್ಕೆ 2 ಅಮ್ಮ ಯೋಧಾಸ್ನ ತಂಡ. ಅಂಕಣಗಳ ಭಾಗದಲ್ಲಿ ಸಚಿನ್ ಅಡ್ಯಾರು ಮತ್ತೋರ್ವ ದಾಂಡಿಗನ ಸೇರ್ಪಡೆ ಯೋಧಾಸ್ನ ಪರವಾಗಿ. ಐದನೇ ಚೆಂಡು ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ಸ್ಕ್ವೇರ್ ಲೆಗ್ ನಲ್ಲಿ ಭರತ್ ಕ್ಷೇತ್ರ ರಕ್ಷಣೆನ ಮಾಡಿದ್ರು. 1 ಓಟ್ಗಳ ಸೇರ್ಪಡೆಯೂ ಕೂಡ ಓಟುಗಳ ಹೆಚ್ಚುವರಿ ಸೇರ್ಪಡೆ ಮುಖಾಂತರವಾಗಿ ತಂಡದೊಟ್ಟು ಮೊತ್ತ 37 ಓಟುಗಳಿಗೆ ತಲುಪ್ತಾ ಇದೆ. ಅಂತಿಮ 1 ಸೆಟ್ ಬಾಕಿ ಉಳಿತಾ ಇದೆ 4ನೇ ಓವರ್ ಮುಕ್ತಾಯಕ್ಕಾಗಿ. ಹೈ ಲಾಫ್ಟೆಡ್ ಶಾಟ್ ಈ ಬಾರಿ ನೋ ಮ್ಯಾನ್ಸ್ ಲ್ಯಾಂಡ್ ಅನ್ನ ಕಾಣ್ತಾ ಇದೆ. 2 ಓಟಗಳ ಪೂರೈಕೆಯನ್ನು ಪಡ್ಕೊಂಡ್ರು. ತಂಡದೊಟ್ಟು ಮೊತ್ತ ಇವಾಗ 39 ಓಟಗಳಿಗೆ ತಲುಪ್ತಾ ಇದೆ. 24 ಸೆಟ್ಗಳ ಮುಂದೆ 39 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನು 18 ಚೆಂಡು 39 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. 3 ಓವರ್ಗಳು ಬಾಕಿ ಇದೆ. 39 ಓಟವನ್ನು ಜಯಕ್ಕಾಗಿ ದಾಖಲಿಸಬೇಕಾಗಿದೆ. ಅರ್ಧಾಂಶ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ 1 ನಿಮಿಷಗಳ ಡ್ರಿಂಕ್ಸ್ ಬ್ರೇಕ್ ಇರುತ್ತೆ. ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್. ಉಡುಪಿ ಯುನೈಟೆಡ್ ಕ್ಯಾಪ್ಟನ್ ಟಾಸಿಗೆ ಬರಬೇಕು ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜೊತೆಗಾಗಿ ಬ್ಲ್ಯಾಕ್ ಪ್ಯಾಂಥರ್ಸ್ ಇಮಿಡಿಯೇಟ್ ಆಗಿ ಟಾಸಿಗೆ ಬರಬೇಕು ಅನ್ನೋದಾಗಿ ವಿನಂತಿಸ್ತಾ ಇದ್ದೇವೆ. ಪಂದ್ಯಾಕೂಟದ 2 ಪ್ರಮುಖ ಬೌಲಿಂಗ್ ಎಂಡ್ಗಳು. ಒಂದೆಡೆ ಶ್ರೀ ರಾಕೇಶ್ ಅಣ್ಣ ಶೆಟ್ಟಿ ವಿಠಲ್ ಶೆಟ್ಟಿ ಫೌಂಡೇಶನ್ ಪ್ರವರ್ತಕರು ಅವರ ಬೌಲಿಂಗ್ ಎಂಡನ್ನು ಬಳಸಲಾಗ್ತಾ ಇದೆ. ಇನ್ನೊಂದೆಡೆ ಕುಳೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿ ನಾಮಾಂಕಿತ ಬೌಲಿಂಗ್ ಎಂಡ್. 2 ಟೂರ್ನಮೆಂಟಿನ ಬೌಲಿಂಗ್ ಎಂಡ್ಗಳು ಪಂದ್ಯಾಟದ ಮೆರುಗನ್ನು ಒಂದಷ್ಟು ಹೆಚ್ಚಿಸ್ತಾ ಇದೆ. ಎಸ್ಗಾರಿಕೆ ಭಾಗದಲ್ಲಿ ಭರತ್ ನೆಡ್ಪಳ್ಳಿ ನಿನ್ನೆ ದಿನ ಬಹಳಷ್ಟು ಉತ್ತಮ ರೀತಿಯ ಎಸ್ಗಾರಿಕೆಯನ್ನು ಮಾಡಿದಂಥ ಆಟಗಾರ. ಒಂದಷ್ಟು ಚೆಂಡನ್ನು ತಿರುಗಿಸಬಲ್ಲ ಬೌಲರ್. ಇವಾಗ ಕೋಸ್ಟಲ್ ವುಡ್ ಥಂಡರ್ಸಿನ ಪರವಾಗಿ 18ಕ್ಕೆ 39.
ಕ್ಷಿಪ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಬಾರಿ ಹಸಿರ್ತಕ್ಕಂಥ ಚೆಂಡು ಸ್ಲೋವರ್ ಡೆಲಿವರಿ. ಬಹುಶಃ ವಿಕ್ಕಿ ಬಾಲ್ ಪಂದ್ಯಾಟ ಆಗಿರೋದ್ರಿಂದ ವೇಗಕ್ಕಿಂತ ಹೆಚ್ಚಾಗಿ ಲೈನ್ ಆರ್ ಲೆಂತ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟರೆ ಖಂಡಿತವಾಗಿ ಬಹಳಷ್ಟು ಉತ್ತಮ ರೀತಿಯ ನಿಯಂತ್ರಣವನ್ನು ದಾಖಲಿಸಬಹುದಾಗಿದೆ. ಈ ಬಾರಿ ಭರತ್ ನೆಡ್ಪಾಳೆ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಬ್ಯಾಕ್ ಟು ಬ್ಯಾಕ್ 2 ಎಸೆತಗಳು ಡಾಟ್ ಆಗ್ತಾ ಇದೆ. 16 ಎಸೆತ 39 ಓಟಗಳು ಬರಬೇಕಾಗಿದೆ. ಪಂದ್ಯಾಟಕ್ಕೆ ಆಗಮಿಸ್ತಾ ಇದ್ದಾರೆ ಶಿವನಾರಾಯಣ ಐತಾಳ್ ಕೋಟ. ನಮ್ಮ ಈ ಟೂರ್ನಮೆಂಟಿನ ಮತ್ತೋರ್ವ ವೀಕ್ಷಕ ವಿವರಣೆಗಾರರು ಕೂಡ, ಅವ್ರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಈ ಬಾರಿ ಭರತ್ ಮತ್ತೆ ಸ್ಲೋವರ್ ಆಗಿ ಬೀಳ್ತಾ ಇದೆ. ಒಂದಷ್ಟು ಫ್ಲೈಟ್ ಆಗಿರ್ತಕ್ಕಂಥ ಚೆಂಡುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 5ನೇ ಓವರ್ನ 3 ಎಸೆತಗಳು ಡಾಟ್ ಆಗ್ತಾ ಇದೆ. ಪ್ರಾಮುಖ್ಯತೆ ಓವರ್ ಮುಂದುವರಿಕೆ. ಫುಲ್ ಟಾಸ್ ಆಗಿರ್ತಕ್ಕಂಥ ಚೆಂಡು ಸಚಿನ್ ಅಡ್ಯಾರು ಒಂದೋಟವನ್ನು ಮಾತ್ರ ಪಡ್ಕೊಂಡ್ರು. ತಂಡದೊಟ್ಟು ಮೊತ್ತ ಇವಾಗ 40ಕ್ಕೆ ತಲುಪ್ತಾ ಇದೆ. 4 ದಶಕದ ಪೂರೈಕೆ, 14 ಎಸೆತ, ಜಯಕ್ಕಾಗಿ 38 ಓಟಗಳು ಬರಬೇಕಾಗಿದೆ. ಎಸೆರ್ತಕ್ಕಂಥ ಚೆಂಡು ಸ್ಕ್ವೇರ್ ಲೆಗ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. 6 ಈ ಬಾರಿ. ತಂಡದ ಒಟ್ಟು ಮೊತ್ತ 46. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಹದಿಮೂರು ಎಸೆತ, ಜಯಕ್ಕಾಗಿ 32 ಓಟಗಳ ಅವಶ್ಯಕತೆ. 13ಕ್ಕೆ 32. 5 ಸಿಕ್ಸರ್ಗಳ ಲೆಕ್ಕಾಚಾರದ ಆಟ. 2ರಿಂದ 3 ಸಿಕ್ಸರ್ಗಳು ದಾಖಲಾತಿಯನ್ನು ಕಾಣಲೇಬೇಕಾಗಿದೆ. ಇನ್ನಿಂಗ್ಸ್ ಅನ್ನು ಬಹಳಷ್ಟು ಉತ್ತಮ ರೀತಿಯಲ್ಲಿ ಕಟ್ಟಬಲ್ಲ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥ ವೈಭವ ಇನ್ನೂ ಕೂಡ ಇನ್ನಿಂಗ್ಸ್ ಮುಂದುವರಿಕೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ದಿನ ಟೂರ್ನಮೆಂಟ್ ಅಲ್ಲಿ ಹ್ಯಾಟ್ರಿಕ್ ಪಡ್ಕೊಂಡಂತ ಬೌಲರ್ ಕೂಡ. ತೀರಾ ಸ್ಲೋವರ್ ಔಟ್ ಸ್ವಿಂಗರ್ ಡೆಲಿವರಿ. ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 12 ಎಸೆತ, ಜಯಕ್ಕಾಗಿ 32 ಓಟಗಳ ಅವಶ್ಯಕತೆ. 12ಕ್ಕೆ 32. ಗಮನಿಸ್ಕೊಳ್ಳಿ, ಇನ್ನಿಂಗ್ಸಿನ ಅಂತಿಮ ಓವರ್ ಸರ್. ಗಮನಿಸ್ಕೊಳ್ಳಿ, ಈಗ ಅಲ್ಲ ಅಂತಿಮ ಓವರ್. ಕ್ಷೇತ್ರ ರಕ್ಷಣೆಯ ನಿಯಮಗಳಿಗೆ ಒಳಗಾಗಬೇಕಾಗತ್ತೆ ಕೋಸ್ಟಲ್ ವುಡ್ ಥಂಡರ್ಸಿನ ತಂಡ. 12ಕ್ಕೆ 32. ಶಶಾಂಕ್ ಮೊನ್ನೆ ಬಾರಿ ಹಸಿರ್ತಕ್ಕಂಥ ಚೆಂಡು ಡೀಪ್ ಮಿಡ್ ವಿಕೆಟ್ ಸೀಮಾ ರೇಖೆ ಭಾಗದಲ್ಲಿ
ಸಚಿನ್ ಅಡ್ಯಾರ್ ದಾಂಡಿನ ಮೊದಲ ಸಿಕ್ಸರ್ ಈ ಬಾರಿ. 26 ಓಟುಗಳಿನ್ನು ಜಯಕ್ಕಾಗಿ ಬರಬೇಕಾಗಿದೆ. ತಂಡದ ಒಟ್ಟು ಮೊತ್ತ ಇವಾಗ 52 ಓಟುಗಳಿಗೆ ತಲುಪ್ತಾ ಇದೆ. ಅರ್ಧ ಶತಕವನ್ನು ದಾಖಲಿಸ್ತಾ ಇರ್ತಕ್ಕಂಥ ಅಮ್ಮ ಯೋಧಾಸ್. ಮೊದಲ ಹಂತದಲ್ಲಿ ಪ್ರಕಾಶ್ ಶೆಟ್ಟಿ ಧರ್ಮನಗರ, ಆ ಬಳಿಕ ವಿಖ್ಯಾತ್ ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಿದ್ರು. ವೈಭವ್ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಇವಾಗ ಸಚಿನ್ ಅಡ್ಯಾರು ಕೂಡ ದಾಂಡಿಗೆ ಕಿಡಿ ಹಚ್ಚಬಲ್ಲ ಪ್ರಯತ್ನ. ಶಶಾಂಕ್ ಎಸೆದಿರ್ತಕ್ಕಂಥ ಚೆಂಡು ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಸಾಗ್ತಾ ಇದೆ. ಒಂದು ಓಟುಗಳ ಹೆಚ್ಚುವರಿ ಸೇರ್ಪಡೆ ಮುಖಾಂತರವಾಗಿ 53 ಓಟುಗಳಿಗೆ ತಲುಪ್ತಾ ಇದೆ. 10 ಎಸೆತ 25 ಓಟುಗಳ ಅವಶ್ಯಕತೆ. 10ಕ್ಕೆ 25, 4 ಸಿಕ್ಸರ್ಗಳು ಬಂದರೆ ಪಂದ್ಯಾಟ ಸಮಬಲ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಸಂಯೋಜನೆ ಆಗ್ತಾ ಇದೆ. ವೈಭವ್ಗೆ ಎಸೆತಕ್ಕಂಥ ಚೆಂಡು ಈ ಬಾರಿ ಫೈನ್ ಲೆಗ್ ಮೇಲ್ಭಾಗದಲ್ಲಿ ಫುಲ್ ಟಾಸ್ ಆಗಿತ್ತು. 2 ಓಟಗಳ ಪೂರೈಕೆಯೂ ಕೂಡ. ತಂಡದ ಒಟ್ಟು ಮೊತ್ತ ಇವಾಗ 55 ಓಟಗಳು, 55. 23 ಓಟಗಳು ಬರಬೇಕಾಗಿದೆ. ಬೇರೋಸಿನ ಹೊಡೆತಗಳನ್ನು ದಾಖಲಿಸಬಲ್ಲ ಸಾಮರ್ಥ್ಯದ 2 ಆಟಗಾರರು ಕೂಡ ಅಂಕಣದಲ್ಲಿದ್ದಾರೆ. ಅದ್ಯಾವ ರೀತಿಯ ಫಲಿತಾಂಶವನ್ನು ಈ ಪಂದ್ಯ ಕಾಣುತ್ತೆ ನೋಡಬೇಕಾಗಿದೆ. ಎಸೆದಿರ್ತಕ್ಕಂಥ ಚೆಂಡು ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ. ಸೀಮಾರೆ ಗೌರವಾಗದಲ್ಲಿ ಬೌಂಡ್ರಿ. ಬಹಳಷ್ಟು ಪ್ರಾಮುಖ್ಯತೆ ಹಂತದಲ್ಲಿ ವೈಭವ್ ದಾಂಡಿನ ಮುಖಾಂತರವಾಗಿ ಓಟಗಳು ಬರ್ತಾ ಇದೆ. 19ರ ಅವಶ್ಯಕತೆ ಜಯಕ್ಕಾಗಿ. 59 ಓಟಗಳು ದಾಖಲಾಗ್ತಾ ಇದೆ. 59. ಗಮನಿಸ್ಕೊಳ್ಳಿ, ಉಡುಪಿ ಯುನೈಟೆಡ್ ಮತ್ತು ಬ್ಲ್ಯಾಕ್ ಪ್ಯಾಂಥರ್ಸ್ ಕ್ಯಾಪ್ಟನ್ಗೆ ಇದು ಅಂತಿಮ ಕರೆ. ಈ ಬಾರಿ ಎಸೆದ ಚೆಂಡು ಸೀಮಾ ರೇಖೆ ಅಂಚಿನಲ್ಲಿ ಮತ್ತೆ ಬೌಂಡ್ರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 63. ಗಮನಿಸ್ಕೊಳ್ಳಿ, ಬಹುಶಃ ಬ್ಲ್ಯಾಕ್ ಪ್ಯಾಂಥರ್ಸ್ ಕ್ಯಾಪ್ಟನ್ ಬಂದು 10 ನಿಮಿಷಗಳಿಗಿಂತ ಜಾಸ್ತಿ ಆಗಿದೆ. ಉಡುಪಿ ಯುನೈಟೆಡ್ ಕ್ಯಾಪ್ಟನ್ ನಿಮಗೆ ಕೊನೆ ಕರೆ ಆಗಿದೆ. ಗಮನಿಸ್ಕೊಳ್ಳಿ, ಈಗಾಗಲೇ ಈ ಪಂದ್ಯಾಟ ಮುಕ್ತಾಯದ ಹಂತದಲ್ಲಿದೆ. ಪ್ಲೇಯಿಂಗ್ 11 ಕೊಡಬೇಕು ಉಡುಪಿ ಯುನೈಟೆಡ್. ಈ ಬಾರಿ ಎಸೆದ ಚೆಂಡು ಫುಲ್ ಟಾಸ್ ಆಗಿ ಬೀಳ್ತಾ ಇದೆ. ಭರತ್ ನೆಡಪಳ್ಳಿ ಕ್ಷೇತ್ರ ರಕ್ಷಕ. 2 ಓಟಗಳ ಹೆಚ್ಚುವರಿ ಸೇರ್ಪಡೆ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ ಇವಾಗ 65 ಓಟಗಳಿಗೆ ತಲುಪ್ತಾ ಇದೆ. 6 ಎಸೆತ 13 ಓಟಗಳು ಬರಬೇಕಾಗಿದೆ. 6ಕ್ಕೆ 13. ಅಂಪೈರ್ಸ್ ಗಮನಿಸ್ಕೊಳ್ಳಿ, ಸಮಯ ಮೀರಿ ಹೋಗಿದೆ. ಕ್ಷೇತ್ರ ರಕ್ಷಕರೊಬ್ಬರು 30 ಸರ್ಕಲ್ ಒಳ ಭಾಗಕ್ಕೆ ಸಾಗಬೇಕಾಗಿದೆ. 6 ಎಸೆತ ಜಯಕ್ಕಾಗಿ 13 ಓಟಗಳ ಅವಶ್ಯಕತೆ. 6ಕ್ಕೆ 13. ದಿನದ ಮೊದಲ ಪಂದ್ಯಾಟದ ಟಾಸ್ ಅನ್ನು ಜಯಿಸ್ತಾ ಇದೆ ಬ್ಲ್ಯಾಕ್ ಪ್ಯಾಂಥರ್ಸ್. ಮೊದಲ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ನಿಯಮವನ್ನು ತಿಳಿಯಪಡಿಸ್ತಾ ಇದ್ದಾರೆ. ಒಂದು ಟಾಸ್ ಎಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಗೌರವ್ ಕದ್ರಿ ಇದ್ರೆ ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ಗೌರವ್ ಕದ್ರಿ.
6 ಸೆತ 13 ಓಟ್ಗಳ ಅವಶ್ಯಕತೆ. ಗೌರವ್ ಎಸ್ಗಾರಿಕೆ ಭಾಗದಲ್ಲಿ ಅಡ್ಯಾರ್ಗೆ ಎಸೆರ್ತಕ್ಕಂಥ ಚೆಂಡು ಈ ಬಾರಿ ಲೆಗ್ ಬಾಯ್ಸ್ ಮುಖಾಂತರವಾಗಿ ಒಂದು ಓಟ್ಗಳ ಹೆಚ್ಚುವರಿ ಸೇರ್ಪಡೆಯೂ ಕೂಡ 5 ಸೆತ 12 ಓಟ್ಗಳು ಬರಬೇಕಾಗಿದೆ. ತೀರಾ ಕುತೂಹಲಕಾರಿಯಾಗಿ ಸಾಕ್ತಾ ಇರ್ತಕ್ಕಂಥ ಅಮ್ಮ ಯೋಧಾಸ್ ಮತ್ತು ಕೋಸ್ಟಲ್ ವುಡ್ ಥಂಡರ್ಸಿನ ಪಂದ್ಯಾಟ. ಅಂಕಣೊಳಭಾಗದಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಂಡು ಇನ್ನಿಂಗ್ಸ್ ಕಟ್ತಾ ಇರುವಂತ ವೈಭವ್. ಬಹುಶಃ ಈ ವಿಕೆಟ್ ಥಂಡರ್ಸ್ಗೆ ಒಂದಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ. ಎಸೆರ್ತಕ್ಕಂಥ ಚೆಂಡು ಈ ಬಾರಿ ಮತ್ತೆ ಲೆಗ್ ಬಾಯ್ಸ್ ಒಂದು ಓಟುಗಳ ಹೆಚ್ಚುವರಿಯೂ ಕೂಡ 4 ಸೆತ 11 ಓಟುಗಳ ಅವಶ್ಯಕತೆ. ನಾಲ್ಕಕ್ಕೆ 11 ಬೌಂಡರಿ ಸಿಕ್ಸರ್ಗಳು ಬರಲೇಬೇಕಾಗಿದೆ. ಈ ಬಾರಿ ಎಸೆರ್ತಕ್ಕಂಥ ಚೆಂಡು ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ 3 ಸೆತ 11 ಓಟ್ಗಳು ಜಯಕ್ಕಾಗಿ ಬರಬೇಕಾಗಿದೆ. 78ರ ಬೃಹತ್ ಮೊತ್ತವನ್ನು ಬೆನ್ನಡ್ತಾ ಇರ್ತಕ್ಕಂಥ ಅಮ್ಮ ಯೋಧಾಸ್ ವೈಭವ್ ಮತ್ತು ವಿಖ್ಯಾತ್ ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಿದ್ದಾರೆ. ನೆಗೆತವನ್ನು ಪಡ್ಕೊಳ್ತಾ ಇದೆ. ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಈ ಬಾರಿ 2 ಸೆತ 11 ಓಟ್ಗಳು ಬರಬೇಕಾಗಿದೆ. ಸಾಧ್ಯವಾದಷ್ಟು ಓಟಗಳನ್ನು ದಾಖಲಿಸಬಲ್ಲ ಪ್ರಯತ್ನವನ್ನ ಯೋಧಾಸ್ ಆಟಗಾರರು ಮಾಡಲೇಬೇಕಾಗಿದೆ. ಲೀಗ್ ಮಾದರಿಯ ಪಂದ್ಯಾಟ. ರನ್ ರೇಟ್ ಪರಿಗಣನೆಗೆ ಬರುತ್ತೆ. 2 ಸೆತ 11 ಓಟ್ಗಳ ಅವಶ್ಯಕತೆ. ಎಸೆರ್ತಕ್ಕಂಥ ಚೆಂಡು ಸ್ಕ್ವೇರ್ ಲೆಗ್ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಪ್ರಾಮುಖ್ಯತೆ ಹಂತದಲ್ಲಿ ಸಚಿನ್ ಅಡ್ಯಾರು ಬಿರುಸಿನ ಸಿಕ್ಸರ್ ದಾಖಲಿಸಿದ್ರು. 2 ಸೆತಕ್ಕೆ 11ರ ಅವಶ್ಯಕತೆ ಇತ್ತು. ಇವಾಗ 1 ಸೆತ 5 ಓಟ್ಗಳು ಬರಬೇಕಾಗಿದೆ. ಬೌಂಡ್ರಿ ಬಂದ್ರೆ ಪಂದ್ಯಾಟ ಟೈ ಆಗತ್ತೆ. ಸಿಕ್ಸರ್ ಬಂದ್ರೆ ಯೋಧಾಸ್ ಜಯವನ್ನು ದಾಖಲಿಸ್ತಾರೆ. ಕ್ಷೇತ್ರ ರಕ್ಷಣೆ ಚುರುಕಾಗಬೇಕಾಗಿದೆ. ಎಸೆರ್ತಕ್ಕಂಥ ಚೆಂಡು ಈ ಬಾರಿ ಸೀಮಾರಕರವಾಗಿ ಕ್ರಮಿಸ್ತಾ ಇದೆ. 1ಕ್ಕೆ 5 ಸಚಿನ್ ಅಡ್ಯಾರು ನೆಹರು ಮೈದಾನದಲ್ಲಿ ಕರಾಮತನ್ನ ಮಾಡ್ತಾ ಇದ್ದಾರೆ. ಮ್ಯಾಜಿಕ್ ದಾಖಲಾಗ್ತಾ ಇದೆ. ಬಿರುಸಿನ ಸಿಕ್ಸರ್ ಸೇರ್ಪಡೆಯೂ ಕೂಡ. 1 ಸೆತ 5 ಓಟ್ಗಳ ಅವಶ್ಯಕತೆ ಇದ್ದಾಗ ಸಿಕ್ಸರ್ ದಾಖಲಿಸಿದ್ರು. ನಂಬಲ ಸಾಧ್ಯ ರೀತಿಯ ಜಯವನ್ನು ದಾಖಲಿಸ್ತಾ ಇರ್ತಕ್ಕಂಥ ಅಮ್ಮ ಯೋಧಾಸ್ನ ತಂಡ ಇವತ್ತಿನ ದಿನಕ್ಕೆ ಬಹುಶಃ ಈ ಪಂದ್ಯಾಟದಲ್ಲಿ ಸಚಿನ್ ಅಡ್ಯಾರು ಯೋಧಾಸ್ನ ಹೀರೋ. ಬ್ಲಾಕ್ ಪ್ಯಾಂಥರ್ಸ್ ಆಟಗಾರರು ಕ್ಷೇತ್ರ ರಕ್ಷಣೆ ಸಾಗಬೇಕು ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬ್ಲಾಕ್ ಪ್ಯಾಂಥರ್ಸ್ ದಯವಿಟ್ಟು ನಮ್ಮ ಸೌಂಡ್ ಸಿಸ್ಟಮ್ ಆಪರೇಟರ್ ಎಲೆಕ್ಟ್ರಿಷಿಯನ್ ಎಲ್ಲಿದ್ರು ಕೂಡ ಬನ್ನಿ ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾವೆ.
ಹಲೋ, ಈಗ ಮುಕ್ತಾಯಗೊಂಡಂತ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ವೈಭವ್ ಹಲೋ ವೈಭವ್ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡಿಬೇಕಾಗಿ ಕೇಳಿಕೊಳ್ತಾ ಈ ಒಂದು ಪ್ರಶಸ್ತಿಯನ್ನ ಕ್ಯಾಟ್ಕಾದ ಸ್ಥಾಪಕ ಅಧ್ಯಕ್ಷೆ ಅಶ್ವಿನಿ ಪ್ರಕಾಶ್ ಶೆಟ್ಟಿ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ವೈಭವ್ ನಮ್ಮ ಪ್ರಶಸ್ತಿ ವಿತರಣೆ ವೇದಿಕೆ ಬರಬೇಕು. ಅವರಿಗೆ ಒಂದು ಪ್ರಶಸ್ತಿಯನ್ನ ಅಶ್ವಿನಿ ನೀಡಬೇಕು. ಅದೇ ರೀತಿಯಲ್ಲಿ ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ದೈಹಿಕ ಬೆಳವಣಿಗೆಗೆ ಮತ್ತು ಸದೃಢತೆಗೆ ಬೇಕಾದ ಪ್ರೋಟೀನ್ ಮತ್ತು ಅದ್ಭುತ ರುಚಿಯೊಂದಿಗೆ ಶುದ್ಧವಾದ ಹಸುವಿನ ಹಾಲಿನಿಂದ ತಯಾರಾಗಿರುವ ನಂದಿನಿ ಪನ್ನೀರ್ ಸೇವಿಸಿ ಸ್ಟ್ರಾಂಗ್ ಆಗಿರಿ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಹಲವಾರು ವರ್ಷಗಳಿಂದ ನಮ್ಮ ನಂದಿನಿ ದೇಶದ ರೈತರ ಸ್ವಾವಲಂಬನೆ ಬದುಕಿಗೆ ಆಸರೆಯಾಗಿ ನಿಂತಿದೆ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಮನೆ ಮನೆಗಳಲ್ಲೂ ನಂದಿನಿ. ಅಮ್ಮ, ಸಂಜೆ ತಿಂಡಿಗೆ ಹೊರಗೆ ಬಂದ್ವಾ? ಯಾಕೆ ಹೊರಗೆ ಹೋಗೋದು? ಅಮ್ಮ, ತಿಂಡಿ ಬೇಕು. ಪ್ರಕಾಶ್ ಅವರಿಂದ ಪಡೀತಾ ಇದ್ದಾರೆ. ನಿನ್ನೆ ದಿನದಲ್ಲೂ ಕೂಡ ಬಹಳ ಸುತ್ತಮುತ್ತ ಹಸ್ತಗಾರಿಕೆ ನೀಡಿದ್ರು ಕೂಡ ಒಂದು ಅದೃಷ್ಟ ವಂಚಿತರಾಗಿದ್ರು ವೈಭವ್. ಇವತ್ತು ಮತ್ತೆ ಅದೃಷ್ಟ ಸಹಿತವಾಗಿ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಗೌರವ್ ಕದ್ರಿ ಪರ್ಪಲ್ ಕ್ಯಾಪ್ ಹೋಲ್ಡರ್. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ನನಸುರು ಸಿಪಿಯಲೆ ಸಿಪಿಯಲೆ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ.
ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಯಲೆ ಸಿಪಿಯಲೆ ಪಂದ್ಯ ಆರಂಭಗೊಳ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಶುಭಂ ಕುಲಾಲ್ ಪಂದ್ಯ ಆರಂಭಗೊಳ್ತಾ ಇದೆ. ಮೊದಲ ಬಾರಿಗೆ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡಿಗೆ ಉದರಾಘಾತವನ್ನ ಕಾಡ್ತಾ ಇದೆ. ಸಂದೀಪ್ ಭಕ್ತ ಲೋವರ್ ಫುಲ್ ಟಾಸ್ ಅನ್ನ ಬಹುಶಃ ಅರಮನಸ್ಸಿನ ಹೊಡೆತ ದಾಖಲಿಸಿದ್ರು. ಆಸ್ಕರ್ ಕ್ಯಾಚ್ ಅನ್ನ ಮಾಡಿದ್ರು. ಬಿರುಸಿನ ಹೊಡೆತವನ್ನು ಮಾಡುವ ಎಲ್ಲ ಅವಕಾಶ ಭಕ್ತರಿಗಿತ್ತು. ಆದ್ರೆ ಇಲ್ಲಿ ವೈಫಲ್ಯವನ್ನು ಕಂಡುಕೊಳ್ತಾ ಇದೆ. ನಿನ್ನೆದಿಂದ ಬಹಳ ಉತ್ತಮ ರೀತಿ ಆಟವನ್ನು ಆಡಿದಂತಹ ಭಕ್ತ ಇವತ್ತು ವಾಪಸ್ ಆಗ್ತಾ ಇದ್ದಾನೆ. 0-1 ಯುನೈಟೆಡ್ ಉಡುಪಿ ಪಂದ್ಯಾಟವನ್ನು ಆಡ್ತಾ ಇದೆ. ಬ್ಲಾಕ್ ಪ್ಯಾಂಥರ್ಸ್ ಮೊದಲ ಯಶಸ್ಸನ್ನು ದಾಖಲಿಸ್ತಾ ಇದೆ. ಅಂಕಣ ಒಳಭಾಗದಲ್ಲಿ ವಿನಾಯಕ್ ಆಚಾರ್ಯ ನಿನ್ನೆ ದಿನದಲ್ಲಿ 2 ಪಂದ್ಯಾಟಗಳ ಸೋಲನ್ನು ಕಂಡಂತಹ ಬ್ಲಾಕ್ ಪ್ಯಾಂಥರ್ಸ್ ಇವತ್ತು ಮೊದಲ ಜಯಕ್ಕಾಗಿ ಅಂಕಣ ಒಳಭಾಗದಲ್ಲಿದ್ರೆ, ನಿನ್ನೆ ದಿನ ಮೊದಲ ಸೋಲನ್ನು ಕಂಡಂತ ಯುನೈಟೆಡ್ ಉಡುಪಿ ಮೊದಲ ಜಯದ ತವಕದಲ್ಲಿದೆ. ಮತ್ತೆ ಶುಭಂ ವಿನಾಯಕ್ಗೆ ಈ ಬಾರಿ ಎಸೆದ ಚೆಂಡು ಲೆಗ್ ಭಾಗದಲ್ಲಿ ಎಸೆದ್ರು. 1 ಓಟದ ಸೇರ್ಪಡೆ ಖಾತೆ ಆರಂಭಗೊಳ್ತಾ ಇದೆ. ಈ ತರ ಮಧ್ಯೆ ಓವರ್ ಥ್ರೋ ಬ್ಲಾಕ್ ಪ್ಯಾಂಥರ್ಸ್ ಓಟಗಳನ್ನು ಬಿಟ್ಕೊಡ್ತಾ ಇದೆ. 3ನೇ ಓಟ, 4ನೇ ಓಟವನ್ನು ಕೂಡ ದಾಖಲಾಗ್ತಾ ಇದೆ. ತಡದ ಮೊತ್ತ 4ಕ್ಕೆ 1. ಮೊದಲ ಓವರ್ ಚಾಲ್ತಿಯನ್ನು ಕಾಡ್ತದೆ. 7 ಓವರ್ಗಳ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬ್ಲಾಕ್ ಪ್ಯಾಂಥರ್ಸ್
ಎದುರಾಳಿಗಳು ಯುನೈಟೆಡ್ ಉಡುಪಿ. ಉತ್ತಮ ರೀತಿಯ ಸತ ಕಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಣ್ತಾ ಇಲ್ಲ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಶುಭಂ ಕುಲಾಲ್ ಸರ್ವ ಕ್ಷೇತ್ರ ರಕ್ಷಣೆಯ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಶುಭಂ ವಿನಾಯಕ್ಗೆ ಬಹಳ ಸುತ್ತಮುತ್ತ ಲಾಂಗ್ ಆಫ್ ವಿಭಾಗದಲ್ಲಿ ಭರ್ಜರಿಯಾದಂತಹ ಒಂದು ಬೌಂಡ್ರಿ 4 ಓಟದ ಸೇರ್ಪಡೆ ವಿನಾಯಕ್ ಆಚಾರ್ಯ. ಈ ಮುಂಚಿನ ಒಂದು ಪಂದ್ಯದಲ್ಲಿ ಒಂದು ವೀರೋಚಿತ ಜಯವನ್ನು ದಾಖಲಿಸಿದ ಅಮ್ಮಯ್ಯ ದಾಸ್. ನಿನ್ನೆ ಕೈಯಲ್ಲಿದ್ದ ಪಂದ್ಯ ಕೈ ಜಾರಿಸಿಕೊಂಡಂತಹ ಅಮ್ಮಯ್ಯ ದಾಸ್ ಇವತ್ತು ಕೂಡ ಅದೇ ಹಾದಿಯಲ್ಲಿ ಸಾಗಿತ್ತು. ಅಂತಿಮ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಿದಂತಹ ಆಟಗಾರ ಸಚಿನ್ 2 ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನ ಸಚಿನ್ ಅಡ್ಯಾರ್ ದಾಖಲಿಸಿದ್ರು. ತನ್ಮೂಲಕ ಪಂದ್ಯಾಟವನ್ನು ಗೆದ್ದುಕೊಳ್ತಾ ಇದೆ. ಉತ್ತಮ ರೀತಿಯ ಸತ ತಟ್ಟಿ ಮುಟ್ಟಿ ಓಡುವಂತ ಪ್ರಯತ್ನ ಸುನಿಲ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಅನುಭವಿ ಆಲ್ರೌಂಡರ್ ಕೂಡ ಸುನಿಲ್ ಬ್ಲಾಕ್ ಪ್ಯಾಂಥರ್ಸ್ ಕಡೆಯಿಂದ. ಕೊನೆಯ ಬಾರಿ ಮತ್ತೆ ಶುಭಂ ಕುಲಾಲ್. ಆಸ್ಕರ್ ಸಿಲಿ ಮಿಡ್ ಆಫ್ ವಿಭಾಗದಲ್ಲಿ ಪಾಯಿಂಟ್ ವಿಭಾಗದಲ್ಲಿ ಸುನಿಲ್ ಫಾರ್ವರ್ಡ್ ಶಾಟ್ ಲೆಕ್ಕ ಬಾದಲ್ಲಿ ಉದಯ್ ಪೂಜಾರಿ. ಬಹಳ ಸುತ್ತಮುತ್ತ ಎಸೆತ ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ವಿಶ್ವಾಸ್ ಗುರುಪುರ ಬಹಳ ಸುತ್ತಮುತ್ತ ಎಸೆಗಾರಿಕೆ ನಿನ್ನೆ ಪಂದ್ಯದಲ್ಲಿ ದಾಖಲಿಸಿದ್ರು ಕೂಡ ಎರಡನೇ ಪಂದ್ಯದಲ್ಲಿ ವಿಶ್ವಾಸ ಗುರುಪುರ. ವೈಡ್ ಬಾಲ್ ಉತ್ತಮ ರೀತಿಯ ಸತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ ಧೀರಜ್ ಖಾತೆಗೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಬಹಳ ಸುತ್ತಮುತ್ತ ಕ್ಯಾಚ್ ಅನ್ನು ಪಡ್ಕೊಂಡ್ರು ಉದಯ್ ಪೂಜಾರಿ. ತಂಡದ ಮಾಲಕರು ಅತ್ಯುತ್ತಮ ಕ್ಯಾಚ್ ಅನ್ನ ಪಡ್ಕೊಂಡ್ರು ಕೂಡ ಎರಡನೇ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. ವಿನಾಯಕನ ವಾಪಸ್ ಸಾಥಿ ವಿನಾಯಕ್ ಆಚಾರ್ಯ ನಂಬುಗೆ ಆಟಗಾರಿ ಹಂತಲ್ಲಿ ಔಟ್ ಆಗಿ ವಾಪಸ್ ಸಾಥಿಯನ್ನು ಕಾಡ್ತಾ ಇದ್ದಾರೆ. ಯುನೈಟೆಡ್ ಉಡುಪಿ ಎರಡನೇ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಮತ್ತೊರು ಆಲ್ರೌಂಡರ್ ಸವ್ಯಸಾಚಿ ನೀಳಕಾಯ್ದ ಆಟಗಾರ ಗೌತಮ್ ಕಯ್ಯ.
ಮತ್ತೆ ವಿಶ್ವಾಸ್. ಈ ಬಾರಿ ಎಸೆಂತ ಚೆಂಡು ಸ್ಕ್ವೇರ್ ಬಾಗಿ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ವಿಶ್ವಾಸ್ ನಿನ್ನೆ ಕೂಡ ಅತ್ಯುತ್ತಮ ಎಸೆಗಾರಿಕೆ ನೀಡಿ ಇವತ್ತು ಕೂಡ ಈಗಾಗಲೇ ಆರಂಭಿಕ ಯಶಸ್ಸನ್ನು ಕೂಡ ದಾಖಲಿಸಿದ್ರು ಕೂಡ. ಖ್ಯಾತ ಗಾಯಕ ಕೂಡ ವಿಶ್ವಾಸ್. ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಬೌಂಡ್ರಿಯನ್ನು ದಾಖಲಾಗ್ತಾ ಇದೆ. ರಕ್ಷಿತ್, ಕ್ರಿಕೆಟ್ ನಡುವೆ ಸ್ವಲ್ಪ ಮಟ್ಟಿಗೆ ಫುಟ್ಬಾಲ್ ಕಾಲ್ ಚೆಂಡಾಟ. ಬಹುಶಃ ಕಳೆದ ವರ್ಲ್ಡ್ ಕಪ್ ಕತಾರಿನ ಫುಟ್ಬಾಲ್ ಫೀವರ್ ಇನ್ನೂ ಕೂಡ ಸ್ವಲ್ಪ ಮಟ್ಟಿಗೆ ಬ್ಲಾಕ್ ಪ್ಯಾಂಥರ್ಸ್ ಅನ್ನು ಕಂಡುಕೊಳ್ತಾ ಇದೆ. 4 ಓಟದ ಹೆಚ್ಚುವರಿಯ ಸೇರ್ಪಡೆ. ಉತ್ತಮ ರೀತಿಯ ಎಸೆತ. ಮುಂದಿನ ಪಂದ್ಯ ಅಸ್ತ್ರ ವರ್ಸಸ್ ಚಾಲೆಂಜಿಂಗ್ ಸ್ಟಾರ್ಸ್. ಚಾಲೆಂಜ್ ಸ್ಟಾರ್ಸ್ ಮುಕ್ತಾಯನ ಕಾರಣದ ಓವರ್ಗಳ ಸಂಖ್ಯೆ 2 ಓವರ್ಗಳ ಮುಕ್ತಾಯಕ್ಕೆ 18ಕ್ಕೆ 2, 18-2. ಉಡುಪಿ ಯುನೈಟೆಡ್ ಅಂಕಣ ಒಳಭಾಗದಲ್ಲಿ ಆಟವನ್ನು ಆಡ್ತಾ ಇದೆ. ಯುನೈಟೆಡ್ ಉಡುಪಿ ಬೆನಕದ ಶೆಟ್ಟಿ ಅವರ ಮಾಲಕತ್ವದ ತಂಡ. ನಿನ್ನೆಯ ದಿನದಲ್ಲಿ ಒಂದು ವೀರೋಚಿತ ಸೋಲನ್ನು ಕಂಡಂತ ತಂಡ ಇವತ್ತಿಗಾಗಿ ಗೆಲುವಿಗಾಗಿ ಅಂಕಣ ಒಳಭಾಗವನ್ನು ಪಂದ್ಯಾಟವನ್ನು ಕಂಡುಕೊಳ್ತಾ ಇದೆ. ಉತ್ತಮ ರೀತಿಯ ಸತ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಧೀರಜ್ ಸನಿಲ್ ಗುಟ್ ರಕ್ಷಕರಾಗಿ ಬಹುಶಃ ಈ ಸಿಪಿಎಲ್ ನಲ್ಲಿ ಗುಟ್ ರಕ್ಷಣೆ ಹೊಣೆ ಕೂಡ ಕಂಡುಕೊಳ್ತಾ ಇದ್ದಾನೆ ಧೀರಜ್. ಉತ್ತಮ ವೀಕ್ಷಕರನ್ನ ಕೂಡ ಧೀರಜ್ ಮತ್ತೆ ಶುಭಂ ಕುಲಾಲ್. ಧೀರಜ್ಗೆ ಎಸೆಂತ ಚೆಂಡು ಭರ್ಜರಿ ಹೊಡೆತ ಬೌಂಡ್ರಿ. 4 ಓಟದ ಹೆಚ್ಚುವರಿ ಸೇರ್ಪಡೆ. ಕ್ಕೆ 2, 2.2. ಬಹಳ ಸುತ್ತಮುತ್ತ ಒಂದು ರನ್ ಧಾರಣೆಯನ್ನು ಪಡೆಯುವ ಪ್ರಯತ್ನ ಮಾಡ್ತಾ ಇದೆ. ಆರಂಭಕ್ಕೆ 2 ಹುದ್ದರಿಗಳನ್ನು ಮಾತ್ರ ಕಳ್ಕೊಂಡಾತ ಯುನೈಟೆಡ್ ಉಡುಪಿ ರನ್ ರೇಟ್ ಅನ್ನು ಉಳಿಸುವಲ್ಲಿ ಯಶಸ್ಸನ್ನು ದಾಖಲಿಸ್ತಾ ಇದೆ. ಮತ್ತೆ ಶುಭಂ ಈ ಬಾರಿ ಎಸೆತ ಚೆಂಡು ಬೀಸುವಂತ ಪ್ರಯತ್ನ. 1 ಓಟದ ಹೆಚ್ಚುವರಿ ಸೇರ್ಪಡೆ. ಕಾಲು ಶತಕದ ಪೂರೈಕೆಯನ್ನು ಕಾಡ್ತಾ ಇದೆ. 25, 50+ ಘನತೆ ಮೊತ್ತ, 60+ ಗೌರವಾನ್ವಿತ ಮೊತ್ತ.
70+ ಪಂತಾವರದ ಮತ ಆಗಬೇಕಾದ್ರೆ ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗಬೇಕಾಗಿದೆ. ಗೌತಮ್ ಕೆಯ ಹಾಗೂ ಧೀರಜ್ ಎರಡು ಕೂಡ ನೀಳ ಕಾಯ್ದ ಆಟಗಾರರು, ಬಹಳ ಉತ್ತಮವಾದ ಹೊಡೆತ ದಾಖಲಿಸಬಲ್ಲ ಆಟಗಾರರು. ಅದೇ ರೀತಿ ಆ ಒಂದು ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡಬೇಕಾಗಿದೆ ಬ್ಲ್ಯಾಕ್ ಪ್ಯಾಂಥರ್ಸ್. ಮತ್ತೆ ಶುಭಂ ಈ ಬಾರಿ ಎಸೆತ ಚೆಂಡು, ಸ್ಲೋವರ್ ಡೆಲಿವರಿ, ಬೀಸುವ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. CPL ಸೀಸನ್ 7 ಪಂದ್ಯಾಟ ಸಾಗ್ತಾ ಇದೆ. ಈ ಒಂದು ಪಂದ್ಯಾಟದ ವಿಶಿಷ್ಟ ಡ್ಯಾನ್ಸಿಂಗ್ ಅಂಪೈರ್ ಆಶಾ ಶೆಟ್ಟಿ. ಬಾಗಂಬಿಲ್ಲ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಮುಕ್ತಾಯನ ಕಡತ ಓವರ್ಗಳ ಸಂಖ್ಯೆ 3. ದ ಕಾಂಪಿಟೇಷನ್ ನಂಬರ್ 3 ಸ್ಕೋರ್ 26-2. 26ಕ್ಕೆ 2. ಮುಂದಿನ ಪಂದ್ಯ ಚಾಲೆಂಜಿಂಗ್ ಸ್ಟಾರ್ಸ್ ವರ್ಸಸ್ ಅಸ್ತ್ರ ಬ್ರಿಗೇಡ್ಸ್. ಎರಡು ತರ ನಾಯಕರು ಆಟಗಾರರು ಸೈನ್ ಅಪ್ ಅನ್ನು ಮಾಡಿ ಟಾಸ್ಗೆ ಬರಬೇಕು. ಅಸ್ತ್ರ ವರ್ಸಸ್ ಚಾಲೆಂಜಿಂಗ್. ಎಸೆಗಾರಿಕೆ ಭಾಗದಲ್ಲಿ ಸುನಿಲ್ ಆಲ್ರೌಂಡರ್. ಆರಂಭಿಕದಿಂದಲೇ ಪರ್ಪಲ್ ಕ್ಯಾಪ್ ಅನ್ನು ಪಡೆದಂತ ಎಸೆತಗಾರ ಕೂಡ ಸುನಿಲ್. ಬಹಳ ಸುತ್ತಮುತ್ತ ಹೊಡೆತ, ಬಾಲರ್ಸ್ ಬ್ಯಾಕ್ ಡ್ರೈವ್. ಒಂದೋಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಗೌತಮ್ ಕೈಯಾಗೆ 2 ಓಟದ ಹೆಚ್ಚುವರಿಯ ಸೇರ್ಪಡೆ. ಕ್ಯಾಟ್ಕಾದ ಮಾಜಿ ಅಧ್ಯಕ್ಷರು, ಹಿರಿಯ ನಟರು, ಕ್ರೀಡಾ ಪ್ರೋತ್ಸಾಹಕರಾದಂಥ ಮೋಹನ್ ಕೊಪ್ಪಳ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಎರಡು ಎಂಡ್ ಜಾಯ್ನರ್ಗಳು, ಒಂದೆಡೆ ಶ್ರೀ ರಾಕೇಶ್ ಶೆಟ್ಟಿ ಜಾಹೀರಾತು ಫಲಕ, ಆದರೆ ಇನ್ನೊಂದೆಡೆಯಲ್ಲಿ ಕುಳೂರು ಕನ್ಯಾಣ ಶ್ರೀ ಸದಾಶಿವ್ ಶೆಟ್ಟಿ ಎರಡು ಎಂಡ್ ಬ್ಯಾನರ್ ಆಗಿ ಪಂದ್ಯಾಟವನ್ನು ಕಂಡುಕೊಳ್ತಾ ಇದೆ. ಎರಡು ಡಗ್ಔಟ್ಗಳು, ಒಂದೆಡೆ ಅಮೃತ ಸೋಮೇಶ್ವರ, ಇನ್ನೊಂದು ಕೈಯಾರಕ್ಕೆ ಇಂಜಿನಿಯರಾಯಿ. ಬಾಲರ್ಸ್ ಬ್ಯಾಕ್ ಡ್ರೈವ್, ಬಾಲ್ ಸುತ್ತಮುತ್ತ ಹೊಡೆತ, ಕ್ಷೇತ್ರರಕ್ಷಣ ವೈಫಲ್ಯ. ಶುಭಂ ಕ್ಷೇತ್ರರಕ್ಷಣ ವೈಫಲ್ಯವನ್ನು ಕಂಡುಕೊಂಡ್ರು. ಬಹುಶಃ ಇವತ್ತು ಬೆಳಗಿನ ಆರಂಭದಿಂದ ಬ್ಲ್ಯಾಕ್ ಪ್ಯಾಂಥರ್ಸ್ ಬಹಳಷ್ಟು ಓಟಗಳನ್ನು ಬಿಟ್ಟುಕೊಡ್ತಾ ಇದೆ. ವಿಶಾಲ ಹೃದಯದವರು ಎದುರಾಳಿಗಳಿಗೆ ಓಟಗಳನ್ನು ಪದೇ ಪದೇ ಬಿಟ್ಟುಕೊಡ್ತಾ ಇದ್ದಾರೆ. ಯುನೈಟೆಡ್ ಬಲಿಷ್ಠವಾಗ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ಮುಂದೆ ಬಂದು ಆಡುವಂತ ಪ್ರಯತ್ನವನ್ನು ಮಾಡಿದ್ರು ಕೈಯ, ಕೇವಲ ಒಂದೋಟದ ಸೇರ್ಪಡೆ. ಈ ಒಂದು ಪಂದ್ಯ ನಿರ್ಣಾಯಕರಾಗಿ ಒಂದು ದೀಕ್ಷಿತ್ ಶೆಟ್ಟಿ, ಇನ್ನೊಂದೆಡೆ ರವಿ ಉಪ್ಪಲ. ಬಹಳ ಸುತ್ತಮುತ್ತ ಹೊಡೆತ, ಅಲ್ಲಿ ಯುನೈಟೆಡ್ ಉಡುಪಿಯ 12th ಮ್ಯಾನ್ ಬರಬೇಕು, ಇಲ್ಲದಿದ್ದರೆ 5 ರನ್ ಪೆನಾಲ್ಟಿ ಆಗ್ತದೆ. ಈ ಓವರ್ ಮುಕ್ತಾಯದ ಒಳಗೆ ಬರಬೇಕು ಯುನೈಟೆಡ್ ಉಡುಪಿ 12th ಮ್ಯಾನ್. ಮತ್ತೆ ಸುನಿಲ್ ಟು ಗೌತಮ್. ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 4. ದ ಕಾಂಪಿಟೇಷನ್ ನಂಬರ್ 4 ಸ್ಕೋರ್ 38-2.
ಯುನೈಟೆಡ್ ಉಡುಪಿಯ 12th ಮ್ಯಾನ್ ಆದಷ್ಟು ಶೀಘ್ರ ಇಲ್ಲಿ ಕಮೆಂಟ್ರಿ ಬಾಕ್ಸ್ ಅಂತ ಕಳಿಸ್ಕೊಡ್ಬೇಕು. ಈಗಾಗಲೇ ನಮ್ಮೊಂದಿಗಿದ್ದಾರೆ ಯುನೈಟೆಡ್ ಉಡುಪಿಯ 12 ಆಟಗಾರ ಶರಣ್ ಕೈಕಮ್ಮ ಮಿಮಿಕ್ರಿ ಪಟ್ಟು. ಆಫ್ಟರ್ ದ ಡ್ರಿಂಕ್ಸ್ ಬ್ರೇಕ್ ಮತ್ತೆ ಪಂದ್ಯಾಟ ಮುಂದುವರಿಕೆ ಕಾಣ್ತಾ ಇದೆ. CPL ಸೀಸನ್ 7 ಕೋಸ್ಟಲ್ವುಡ್ ಕಲಾವಿದರ ಹಾಗೂ ತಂತ್ರಜ್ಞರ ಸಹಕಾರಿ ಒಕ್ಕೂಟ ಹಾಗೂ ವಿಠಲ್ ಶೆಟ್ಟಿ ಫೌಂಡೇಶನ್ ಆಶ್ರಯದಲ್ಲಿ ನಡೆಯುತ್ತಾ ಇದೆ CPL ಸೀಸನ್ 7. ಶುಭಟ್ ಎಸೆಗಾರಿಕೆ ಭಾಗದಲ್ಲಿ ಸೀಸನ್ 2ರಲ್ಲಿ ಅತ್ಯುತ್ತಮ ಎಸೆಗಾರಿಕೆ ನೀಡಿದ್ರು ಕೂಡ ಶುಭಟ್. ಬಹಳಷ್ಟು ಉತ್ತಮ ಎಸೆತ. ಅಕಲೆಂಟ್ ಡೆಲಿವರಿ ಬ್ಲಾಕ್ ಹಾಲ್ ಅಲ್ಲಿ ಬಿದ್ದ ಚೆಂಡು, ಓಟಗಳು ಬರ್ತಾ ಇಲ್ಲ. 5ನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ. ನಿನ್ನೆ ದಿನಗಳು ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಿದಂತಹ ಧೀರಜ್ ಇವತ್ತು ಕೂಡ ಬಹಳಷ್ಟು ಉತ್ತಮ ಆಟವನ್ನು ಆಡ್ತಾ ಇದೆ. ಕೊನೆಯ ಸ್ಲಾಗ್ ಓವರ್ಸ್ಗಳು ಕಚ್ಚ ಕಡೆ ಓವರ್ಗಳಲ್ಲಿ ಅದಾವ ರೀತಿ ಓಟಗಳು ಬರ್ತಾ ಅಂತ ನೋಡಬೇಕಾಗಿದೆ. ಯುನೈಟೆಡ್ ಉಡುಪಿ ಇನ್ನು ಕೂಡ ತಡದ ನಂಬುಗೆ ಆಟಗಾರ ಸಚೀಂದ್ರ ಶೆಟ್ಟಿ ಬರಬೇಕಾಗಿದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಕಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಶುಭಟ್ ಯಶಸ್ವಿ. ಈಗಾಗಲೇ ಅಮ್ಮ ಯೋಧಾಸಿನ 12ನೇ ಆಟಗಾರ ಕಾಯಂ 12ನೇ ಆಟಗಾರ ಸುಬ್ರಹ್ಮಣ್ಯ ನಮ್ಮೊಂದಿಗಿದ್ದಾರೆ. ಬಹುಶಃ ನಿನ್ನೆ ದಿನ ಅವರು ನಮ್ಮ ವೇದಿಕೆ ಹತ್ರ ಬಂದಿಲ್ಲ, ಬಹುಶಃ ಅದೇ ಅವರಿಗೆ ಸೋಲಿಗೆ ಮುಳು ಆಗ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಈ ಬಾರಿ ಎಸೆದ ಚೆಂಡು ಸಮೋಟಿಗೆ ಲೆಗ್ ಸ್ಟಿಕ್ ಅಲ್ಲಿ ಬಿದ್ದಂತ ಚೆಂಡು ಒಂದೋಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ದಣಿದ ವೀಕ್ಷಕರನಗಾರಿಗೆ ದಣಿವನ್ನು ಹಾರಿಸ್ತಾ ಇದ್ದಾರೆ ಸುಬ್ರಹ್ಮಣ್ಯ ಅಮ್ಮ ಯೋಧಾಸಿನ ಕಾಯಂ 12th ಮ್ಯಾನ್. ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಯಾಚ್ ಆಗೋ ಅವಕಾಶ. ನೋ ಮ್ಯಾನ್ಸ್ ಲ್ಯಾಂಡ್. ಒಂದೊಡ್ಡ ಸೇರ್ಪಡೆ ಅವಳಿ ಓಟ ಪೂರೈಸುವ ಪ್ರಯತ್ನ ಪೂರೈಕೆಯೂ ಕೂಡ. ಒಂದು ಚೆಂಡು 5 ಜನ ಮನೆಯೊಂದು 5 ಓವರ್ಗಳ ಮುಕ್ತಾಯಕ್ಕೆ 41ಕ್ಕೆ
2. ಈ ಒಂದು ಓವರ್ನಲ್ಲಿ ಕೇವಲ 3 ಓಟಗಳಿಗಷ್ಟೇ ಅವಕಾಶ ಮಾಡಿಕೊಟ್ರು. ಮುಂದಿನ ಪಂದ್ಯಕ್ಕಾಗಿ ಅಸ್ತ್ರ ಹಾಗೂ ಚಾಲೆಂಜರ್ಸ್ ತಂಡ ಎಲ್ಲರೂ ಕೂಡ ಸೈನಿಗೆ ಬರಬೇಕಾಗಿ ಕೇಳಿಕೊಳ್ತೇವೆ ಹಾಗೂ ಟಾಸ್ಗೆ ಬರಬೇಕು. ಅಸ್ತ್ರ ವರ್ಸಸ್ ಚಾಲೆಂಜಿಂಗ್ ಸ್ಟಾರ್ಸ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಪಾರ್ಟ್ ಟೈಮ್ ಬೌಲರ್, ಫುಲ್ ಟೈಮ್ ಜಾಬ್. ನಲವತ್ತೊಂದಕ್ಕೆ 2, 41-42. ಕಿರಣ್ ಕಡಂದಲೆ ಈ ಬಾರಿ ಎಸೆದ ಚೆಂಡು ಶಾರ್ಟ್ ಆಗಿ ಬಿದ್ದ ಚೆಂಡು ಸಮಯದ ಸರಿಯಾಗಿ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಒಂದೆಡೆಯಲ್ಲಿ ಗೌತಮ್ ಹಾಗೂ ಧೀರಾಜ್. 42, 42. ಭರ್ಜರಿ ಸಿಕ್ಸರ್. ಕೊನೆ ಹಂತದಲ್ಲಿ ಗೌತಮ್ ಕೈಯ ಮುಖೇನ ಸಿಕ್ಸರ್ ಬರ್ತಾ ಇದೆ. 2 ಆಟಗಾರರು ಕೂಡ 6 ಅಡಿ 10 ಇಂಚು ನೀಳ ಕಾಯ್ದ ಉದ್ದನೆ ವ್ಯಕ್ತಿಗಳು. ಬಹುಶಃ ಸುಲಭವಾಗಿ ಸಿಕ್ಸರ್ ದಾಖಲಿಸುವ ಅವಕಾಶ ಇದೆ, ಅದನ್ನು ಸರಿಯಾಗಿ ಅವರು ಬಳಸ್ಕೊಳ್ತಾ ಇಲ್ಲ. ಮತ್ತೆ ಕಿರಣ್ ಟು ಗೌತಮ್. ಈ ತರಮದ ಮತ್ತೊಂದು ಬಿರುಸಿನ ಹೊಡೆತ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಬೈ ಗೌತಮ್ ಕೈಯ. ನಿನ್ನೆ ದಿನದಲ್ಲಿ ಯುನೈಟೆಡ್ ಉಡುಪಿಗೆ ಸ್ವಲ್ಪ ಕೈ ಕೊಟ್ಟಿದ್ರು ಗೌತಮ್, ಇವತ್ತು ಕೈ ಹಿಡಿತಾ ಇದ್ದಾನೆ. ಮತ್ತೆ ಕಿರಣ್ ಈ ಬಾರಿ ಎಸೆದ ಚೆಂಡು ಡಾಟೆಡ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಕಿರಣ್ ಬಹಳ ಸುತ್ತಮುತ್ತ ಎಸೆಗಾರಿಕೆ ನೀಡ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಒಂದು ಎಸೆದಗಾರಿಕೆ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಕಿರಣ್ ಕಡಂದಲೆ. ತಡೆದ ಮೊತ್ತ 54, ಅರ್ಧ ಶತಕ ಮೀರಿ ಉನ್ನುಗ್ತಾ ಇದೆ. 54, 6th ಓವರ್ ಇನ್ ಪ್ರೋಗ್ರೆಸ್. ಉತ್ತಮ ರೀತಿಯ ಸತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 2ನೇ ಓಟ ಪೂರೈಸುವ ಪ್ರಯತ್ನ, ಪೂರೈಕೆಯೂ ಕೂಡ. ಮುಕ್ತಾಯ ಕಡತ. ಓವರ್ಗಳ ಸಂಖ್ಯೆ 6. ದ ಕಾಂಪಿಟೇಷನ್ ಓವರ್ ನಂಬರ್ 6. ಸ್ಕೋರ್ 56 for 2. 56ಕ್ಕೆ 2. ಲಾಸ್ಟ್ ಓವರ್ ರಿಮೈನಿಂಗ್. 6 ಡೆಲಿವರೀಸ್ ರಿಮೈನಿಂಗ್. 6 ಬಾಲ್ಸ್ ರಿಮೈನಿಂಗ್. ಮುಂದಿನ ಪಂದ್ಯ ಅಸ್ತ್ರ ಹಾಗೂ ಚಾಲೆಂಜಿಂಗ್ ಸ್ಟಾರ್ಸ್. 2 ತಂಡದ ಕ್ಯಾಪ್ಟನ್ ಹಸ್ತಾಕ್ಷರದೊಂದಿಗೆ ಟಾಸ್ಗೆ ಬರಬೇಕು. ಲಾಸ್ಟ್ ಕಾಲ್ ಫಾರ್ ಯು. ಕೊನೆ ಓವರ್ ಹೆಸರು ಸಜ್ಜಾಗ್ತಾ ಇದೆ ಶಿವಭಟ್. ಸ್ಟ್ರೈಕರ್ ವಿಭಾಗದಲ್ಲಿ ಧೀರಜ್. ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಲಾಂಗ್ ಆನ್ ವಿಭಾಗದಲ್ಲಿ 1 ಓಟದ ಹೆಚ್ಚುವರಿಯ ಸೇರ್ಪಡೆ. ಗೌತಮ್ ಸ್ಟ್ರೈಕರ್ ಅಲ್ಲಿದ್ದಾನೆ.
ಉತ್ತಮ ರೀತಿಯ ಸತ ಒಂದೋಟದ ಸೇರ್ಪಡೆ ಅವಳಿ ಓಟ ಪೂರೈಸತ ಪ್ರಯತ್ನ ಈ ಬಾರಿ ರನ್ಔಟ್. ಆ ಕಡೆ ಒಳಭಾಗದಲ್ಲಿ ಸಚೀಂದ್ರ ಶೆಟ್ಟಿ. ಬಹಳ ಶುದ್ಧಮತೆ ಎಸೆತ, ಓಟಗಳು ಬರ್ತಾ ಇಲ್ಲ. ಮೊದಲ ಓವರ್ನಲ್ಲಿ ಕೂಡ ಅತ್ಯುತ್ತಮ ಎಸೆಗಾರಿಕೆ ನೀಡಿದಂತಹ ಎಸೆತಗಾರ ಶುಭಟ್ ತನ್ನ ಕಂತಿನ 2ನೇ ಓವರ್ನಲ್ಲಿ ಕೂಡ ಅತ್ಯುತ್ತಮ ಎಸೆಗಾರಿಕೆ ನೀಡುತ್ತಾ ಇದ್ದಾನೆ. ಮತ್ತೆ 4ನೇ ಬಾರಿ, ಈ ಬಾರಿ ಎಸೆತ ಚೆಂಡು ಬೀಸೋತ ಪ್ರಯತ್ನ, ಒಂದೋಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. 2 ಓಟದ ಪೂರೈಕೆ ಬೈ ಮುಖ್ಯನ. ಲಾಸ್ಟ್ 2 ಬಾಲ್ಸ್ ಮೈನಿಂಗ್ 60 ಬಹುಶಃ ಆರಂಭಿಕ ರನ್ಧಾರಣೆ ಕಂಡುಕೊಂಡಲ್ಲಿ ಬಹುಶಃ 65-70 ಓಟ ಆಗುವ ಸಾಧ್ಯತೆ ಇತ್ತು. ಈಗ 60ರ ಸನಿಯ ಬರ್ತಾ ಇದ್ದಾರೆ. ಇನ್ನು ಕೂಡ 2 ಎಸೆತಗಳು ಬಾಕಿ ಇದೆ. ಶುಭ ಟು ಗೌತಮ್ ಕಯ್ಯ, ನಾಶಕರ ಭಾಗದಲ್ಲಿ ಸಚೀಂದ್ರ ಶೆಟ್ಟಿ, ಇನ್ನು ಕೂಡ ಬರ್ರ ಸಿಡಿಲ ಆಟಗಾರ ಬುಡ್ರಿಯಾ ಇದ್ದಾರೆ. ಬಹಳ ಸುತ್ತಮುತ್ತ ಆಡತ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಬೌಂಡರ್ ದಾಖಲಿಸ್ತಾ ಇದ್ದಾರೆ. ಬಹುಶಃ ಬುಡ್ರಿಯಾ ಹೆಸರು ಹೇಳಿದ ನಂತರ ಗೌತಮ್ ಕಯ್ಯ ಅವರು ಬ್ಯಾಟಿಂಗ್ ದಾಂಡು ಬೀಸ್ತಾ ಇದ್ದಾರೆ. ಅರವತ್ತ 64 ಕೊನೆಯ ಎಸೆತಕ್ಕಾಗಿ ಶುಭಟ್ ಸ್ವಲ್ಪ ಲೆಗ್ ಸ್ಟಿಕ್ ನಲ್ಲಿ ಚೆಂಡನ್ನು ಎಸೆದ್ರು ಶುಭಟ್, ಅದಕ್ಕೆ ಸರಿಯಾಗಿ ದಂಡನೆ ಪಡ್ಕೊಳ್ತಾ ಇದ್ದಾರೆ. ಶುಭಟ್ ಟು ಗೌತಮ್, ಈ ಬಾರಿ ಕ್ಲೀನ್ ಬೌಲ್ಡ್. ಗೌತಮ್ ಕಯ್ಯ ಅಂತಿಮ ಹಂತದಲ್ಲಿ ಬೌಲ್ಡ್ ಆದ್ರು. ಹುದ್ದರಿ ಆಘಾತವನ್ನು ಕಾಡ್ತಾ ಇದೆ. ಮುಕ್ತಾಯ ಕಾಣದ ಓವರ್ಗಳ ಸಂಖ್ಯೆ 7. ಕಂಪ್ಲೀಟ್ 1-7 ಸ್ಕೋರ್ 64-65 is the target. ಅಸ್ತ್ರ ಕ್ಯಾಪ್ಟನ್ ಟಾಸ್ಗಾಗಿ ಬನ್ನಿ. ಚಾಲೆಂಜಿಂಗ್ ಸ್ಟಾರ್ಸ್ ಕ್ಯಾಪ್ಟನ್ ಟಾಸ್ಗಾಗಿ ಬರಬೇಕು. ಅಶ್ವಥ್ ಶೆಟ್ಟಿ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ.
ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಯಲೆ ಸಿಪಿಯಲೆ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ಪಂದ್ಯ ಆರಂಭಗೊಳ್ತಾ ಇದೆ. ನಿರ್ಣಾಯಕರ ಹಸಿರು ನಿಶಾನೆ. ಎಸೆಗಾರಿಕೆ ಭಾಗದಲ್ಲಿ ಮಾನಿಕ್ V4 ಮೀಡಿಯಾದ ಟೆಕ್ನಿಷಿಯನ್ ಹೆಡ್ ಮಾನಿಕ್. ಪ್ರಶಾಂತ್ ಕಂಕನಾಡಿಗೆ ಬಹಳ ಸುತ್ತಮುತ್ತ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಗೂಟಗಳ ಹಿಂದೆ ವಿನಾಯಕಾಚಾರ್ಯ. ಪ್ರಶಾಂತ್ ಕಂಕನಾಡಿ ನಿನ್ನೆ ದಿನ ಬೆಳಗಿನ ಪಂದ್ಯದಲ್ಲಿ ವೀರೋಚಿತ ಸೋಲನ್ನ ಕಂಡಿತು ಬ್ಲಾಕ್ ಪ್ಯಾಂಥರ್ಸ್. ಆ ಪಂದ್ಯದಲ್ಲಿ 2 ಭರ್ಜರಿ ಸಿಕ್ಸರ್ ದಾಖಲಿಸಿದ್ರು. ಅದಾದ ನಂತರ ಪ್ರಶಾಂತ್ ಕಂಕನಾಡಿಗೆ ಪ್ರಮೋಷನ್ ಲಭಿಸ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಪ್ರಶಾಂತ್ ಕಂಕನಾಡಿಗೆ ಮೊದಲ ಜೀವದಾನ. ಅರ್ಜುನ್ ಬೋಳಾರ್ ಬಹಳಷ್ಟು ಪ್ರಯತ್ನ ಮಾಡಿದ್ರು ಕೂಡ ಬಹುಶಃ ಈ ರೀತಿಯ ಒಂದು ಗಗನ ಚುಮ್ಮಿದ ಕ್ಯಾಚ್ ಬಹುಶಃ ಗೂಟ್ರಾಕ್ಷಕರಿಗೆ ಅವಕಾಶ ಇತ್ತು. ಟಾಸ್ಗೋಸ್ಕರ ಚಾಲೆಂಜಿಂಗ್ ಸ್ಟಾರ್ ಹಾಗೂ ಅಸ್ತ್ರ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಲಾಸ್ಟ್ ಕಾಲ್ ಫಾರ್ ಯು. ಈಗಾಗಲೇ ಅಸ್ತ್ರ ರೆಡಿ ಇದೆ ನಮ್ಮಲ್ಲಿ. ಬ್ರಹ್ಮಾಸ್ತ್ರ ರಾಕೇಶ್ ದಿಲ್ಸೆ ಬಹುಶಃ ಕಳೆದ 2 ಪಂದ್ಯದಲ್ಲಿ ಬ್ಯಾಟಿಂಗ್ ಸಿಡಿಲಿಲ್ಲ, ಈಗ ಸಿಡಿಯಲ್ಲೇ ಬೇಕಾಗಿದೆ. ಚಾಲೆಂಜಿಂಗ್ ಸ್ಟಾರ್ಸ್ ಕ್ಯಾಪ್ಟನ್ ಸಂದೀಪ್ ಶೆಟ್ಟಿ ಕೂಡ ಆಗಮಿಸಿದ್ದಾರೆ. ನಿನ್ನೆ ದಿನದಲ್ಲಿ ಕೂಡ ಬಹಳಷ್ಟು ಭರ್ಜರಿ ಜಯವನ್ನು ದಾಖಲಿಸಿತ್ತು ಕೂಡ.
ಬಹಳ ಶೂತ ಮತ್ತೆ ಒಂದು ಎಸೆಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಮುಂದಿನ ಪಂದ್ಯ ಅಸ್ತ್ರ ಒಂದಿಟ್ಟ ಸೆಲೆಕ್ಟೆಡ್ ಟು ಬ್ಯಾಟ್ ಫಸ್ಟ್. ಚಾಲೆಂಜಿಂಗ್ ಸ್ಟಾರ್ಸ್ ಬೌಲಿಯರ್ ರೆಡಿ ಇರಬೇಕಾ ಕೇಳಿಕೊಳ್ತಾ ಇದ್ದಾವೆ. ಮೊದಲ ಓವರ್ ಮುಕ್ತಾಯದ ಬಳಿಕ ತರದ ಮೊತ್ತ 2. ದಿ ಕ್ಯಾಪ್ಲಿಶ್ ಓವರ್ ನಂಬರ್ 1 ಸ್ಕೋರ್ 2 ವಿತೌಟ್ ಲಾಸ್. ಮಾನಿಕ್ ಬಹಳ ಶುದ್ಧಮತೆಯ ಎಸೆತಗಾರಿಕೆ ನೀಡ್ತಾ ಇದ್ದಾರೆ. ನಿನ್ನೆ ದಿನದಲ್ಲೂ ಕೂಡ ಅತ್ಯುತ್ತಮ ಎಸೆಗಾರಿಕೆ ನೀಡಿದ್ರು ಮಾನಿಕ್, ಇವತ್ತು ಕೂಡ ಅದೇ ರೀತಿಯ ಎಸೆಗಾರಿಕೆ ನೀಡ್ತಾ ಇದ್ದಾನೆ. ಬಹುಶಃ CPL ಆವೃತ್ತಿಯಲ್ಲಿ ಪ್ರತಿ ವರ್ಷವೂ ಕೂಡ ಮಾಣಿಕ್ ಯಶಸ್ಸನ್ನು ದಾಖಲಿಸ್ತಾ ಇದ್ದಾನೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಎಸೆಗಾರಿಕೆ ಭಾಗದಲ್ಲಿ ವಿನಾಯಕ್ ಆಚಾರ್ಯ, ಬಹಳ ಶುದ್ಧ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ವಿನಾಯಕ್ ಆಚಾರ್ಯ. ಲೋವರ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಬಹಳ ಶುದ್ಧ ಮತ್ತು ಹೊಡೆತ ಲಾಂಗೋನಿ ಭಾಗದಲ್ಲಿ ಬೌಂಡ್ರಿ ದಾಖಲಿಸ್ತಾ ಇದ್ದಾನೆ ಶುಭಂ ಕುಲಾಲ. ವಿನಾಯಕ್ ಆಚಾರ್ಯ ಲೋವರ್ ಫುಲ್ ಟಾಸ್ ಆಗಿ ಚೆಂಡನೆ ಹೆಸರು. ಮತ್ತೆ 4 ಓಟದ ಹೆಚ್ಚುವರಿಯ ಸೇರ್ಪಡೆ. CPL ಸಾಗ್ತಾ ಇದೆ ಕೋಸ್ಟಲ್ ಪ್ರೀಮಿಯರ್ ಲೀಗ್ ಸೀಸನ್ 7. ಪ್ರಕಾಶ್ ಶೆಡಿ ಧರ್ಮನಗರ್ ಅವರ ಅಧ್ಯಕ್ಷತೆಯ ಈ ಒಂದು ಪಂದ್ಯಕೂಟ ಬಹಳ ಯಶಸ್ಸನ್ನ ದಾಖಲಿಸ್ತಾ ಇದೆ. ಕ್ಯಾಟ್ಕಾ ಪ್ರೆಸಿಡೆಂಟ್ ಅಶ್ವಿನಿ ಪ್ರಕಾಶ್ ಶೆಟ್ಟಿ ಅವರ ಆರಂಭಿಕ ಅಧ್ಯಕ್ಷ ಕೂಡ ಸ್ಥಾಪಕ ಅಧ್ಯಕ್ಷೆ. ಅದೇ ರೀತಿಯಲ್ಲಿ ಈಗಾಗಲೇ ಈ ಪದಾರ್ಥ ವೀಕ್ಷಣೆಯಲ್ಲಿ ಮಾಜಿ ಅಧ್ಯಕ್ಷರು ಹಿರಿಯ ನಟರು ಆದ ಮೋಹನ್ ಕೊಪ್ಪಲ. ಬಹಳ ಸುತ್ತಮುತ್ತ ಹೊಡೆತ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಭರ್ಜರಿ ಸಿಕ್ಸ್ ಷಟ್ಕ 6 ಓಟದ ಸೇರ್ಪಡೆ. ವಿನಾಯಕ ಓಟಗಳನ್ನ ಬಿಟ್ಕೊಡ್ತಾ ಇದ್ದಾರೆ. ಲೋವರ್ ಫುಲ್ ಟಾಸ್ ಅನ್ನು ಎಸಿತಾ ಇದ್ದಾರೆ. ಮತ್ತ ವಿನಾಯಕ
ಬಹಳ ಸುತ್ತಮುತ್ತ ಪ್ರಯತ್ನದ ನಡುವೆ ಚೆಂಡು ಬೌಂಡ್ರಿ, ಮತ್ತೆ 4 ಓಟದ ಸೇರ್ಪಡೆ. ಬಹಳ ಸುತ್ತಮ ಪ್ರಯತ್ನ ಮಾನಿಕ್ ಮಾಡಿದ್ರು ಕೂಡ ಚೆಂಡು ಬೌಂಡ್ರಿನ ಕಂಡುಕೊಳ್ತಾ ಇದೆ. 16 16ಕ್ಕೆ ನೋ ಲಾಸ್. ಮಾರ್ಚ್ 12ರಿಂದ 15 ಬೆಂಗಳೂರಿನಲ್ಲಿ ಕಿರುತೆರೆ ನಟರ ಒಂದು ಪಂದ್ಯಾಟ ಇರುತ್ತೆ, ಹಾರ್ಡ್ ಬಾಲ್ ಪಂದ್ಯಾಟ. ಟಿ10 ಇಂದು ಪಂದ್ಯಾಟದ ಮಂಗಳೂರಿನ 2 ಆಟಗಾರರು ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದಾರೆ. ಸಂದೀಪ್ ಪೂಜಾರಿ ಕಳೆದ ಬಾರಿಯ ಆ ಒಂದು ಪಂದ್ಯ ಅತ್ಯುತ್ತಮ ದಾಂಡಿಗ ನಿರ್ವಹಿಸಿದ್ರು. ಅದೇ ರೀತಿಯಲ್ಲಿ ಉಡುಪಿಯ ಸಂದೀಪ್ ಭಕ್ತ ಇಬ್ರು ಕೂಡ ಟಿ10 ಬೆಂಗಳೂರಿನ ಪಂದ್ಯಾಟಕ್ಕೆ ಈಗಾಗಲೇ ಆಯ್ಕೆಯ ಸಿದ್ಧತೆ ನಡೆದಿತ್ತು ಕೂಡ 2 ತಂಡಗಳಿಗೆ ಕೂಡ ಆಟವನ್ನು ಆಡ್ತಾ ಇದ್ದಾರೆ. ಕೊನೆಯ ಬಾರಿ ಮತ್ತೆ ವಿನಾಯಕ ಬಹಳ ಸುತ್ತಮುತ್ತ ಎಸೆತ, ಕ್ಷೇತ್ರ ರಕ್ಷಣೆ ವೈಫಲ್ಯ, ಸುಲಭದ ಬೌಂಡ್ರಿಯನ್ನು ನೀಡ್ತಾ ಇದ್ದಾರೆ ಯುನೈಟೆಡ್ ಉಡುಪಿ. ಬಹುಶಃ ಈ ಮುಂಚೆ ಬ್ಲಾಕ್ ಪ್ಯಾಂಥರ್ಸ್ ಕೂಡ ವಿಶಾಲ ಹೃದಯದವರು, ಈಗ ಉಡುಪಿ ಯುನೈಟೆಡ್ ಅವರ ಉಪಕಾರಕ್ಕೆ ಇವರ ಪ್ರತ್ಯುಪಕಾರ. ಸುಲಭದ ಬೌಂಡ್ರಿ ಎಲ್ಲ ನೀಡ್ತಾ ಇದ್ದಾರೆ. ನಮ್ಮೊಂದಿಗಿದ್ದಾರೆ ಪ್ರಶಾಂತ್ ಅಂಚನ್. ಮಜವೋ ಮಜ ಭಾರತ ನಟ ಕೂಡ. ಕಳೆದ ಸಿಪಿಎಲ್ ಅವರತ್ತೆ ಅತ್ಯುತ್ತಮ ಎಸೆಗಾರಿಕೆ ನೀಡಿದಂತಹ ಪ್ರಶಾಂತ್ ಅಂಚನ್ ಬಹುಶಃ ಈಗ ಇವತ್ತು ಮೊದಲ ಬಾರಿಗೆ ಪಂದ್ಯದ ಎಸೆಗಾರಿಕೆ ನೀಡುವ ಅವಕಾಶ ಇದೆ. ಬಹುಶಃ ಬಹಳಷ್ಟು ಆಟಗಾರರು ಬಹುಶಃ ಈ ಇವತ್ತಿನ ಪಂದ್ಯಕೂಟದಲ್ಲಿ ತಮ್ಮ ಆಟಗೋಸ್ಕರ ಕಾಯ್ತಾ ಇದ್ದಾರೆ. ಜಾತಕ ಪಕ್ಷಿ ಅಂತೆ. ಒಂದೆಡೆಯಲ್ಲಿ ಶಟರ್ ಬಾಕ್ಸ್ ತಂಡದ ಗಣೇಶ, ಮತ್ತೆ ಬಂದ ಗಣೇಶ. ಒಂದೋಟದ ಸೇರ್ಪಡೆ, ಅವಳಿ ಓಟ ಪೂರೈಕೆಯನ್ನು ಕಾಡ್ತಾ ಇದೆ. ಎಸೆಗಾರಿಕೆ ವಿಭಾಗದಲ್ಲಿ ಸಚೀಂದ್ರ ಶೆಟ್ಟಿ 90 ದಶಕದಲ್ಲಿ ಸನ್ನಿ ಪರವಾಗಿ ಆಡಿದ್ರು, ಸ್ಪಾರ್ಕ್ ಪರವಾಗಿ ಆಡಿದ್ರು. ಉಡುಪಿ ಯುನೈಟೆಡ್ ಆಟಗಾರರು ಕ್ರಿಕೆಟ್ ನಡುವೆ ಸ್ವಲ್ಪ ಡೈವಿಂಗ್ ಕೂಡ ಕಲಿತಾ ಇದ್ದಾರೆ. ಮತ್ತೆ ಸಚೀಂದ್ರ, ಶುಭಂ ಕುಲಾಲ್ಗೆ ಬಹಳ ಸುತ್ತಮುತ್ತ ಎಸೆತ, ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಸಿಪಿಎಲ್ ಆವೃತ್ತಿ 2 ಅತ್ಯುತ್ತಮ ಸರಣಿಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಂತ ಆಟಗಾರ ಸಚೀಂದ್ರ ಶೆಟ್ಟಿ. ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಶಾಂತ್ ಕಂಕನಾಡಿ, ಮಂಗಳೂರಿನ ಜೂನಿಯರ್ ಕುನಾಲ್ ಗಾಂಜೇವಾಲ. ಬಹಳ ಸುತ್ತಮುತ್ತ ಎಸೆತ, ಫಾರ್ವರ್ಡ್ ಶಾಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ, ಒಂದೋಟದ ಹೆಚ್ಚುವರಿ ಸೇರ್ಪಡೆ ಪ್ರಶಾಂತ್ ಖಾತೆಗೆ. ಬಹುಶಃ ಪ್ರತಿ ವರ್ಷದ ಸಿಪಿಎಲ್ ನಲ್ಲಿ ಒಂದೊಂದು ಸಿಕ್ಸರ್ ಪ್ರಶಾಂತ್ ದಾಖಲಿಸಿದ್ರು. ನಿನ್ನೆ ದಿನ 2 ಸಿಕ್ಸರ್ ದಾಖಲಿಸಿದ್ರು ಕೂಡ ಪ್ರಶಾಂತ್ ಕಂಕನಾಡಿ. ಉತ್ತಮ ರೀತಿಯ ಎಸೆತ. ಮಧ್ಯೆ ಡೈರೆಕ್ಟ್ ರನ್ ಔಟ್, ಪ್ರಶಾಂತ್ ಔಟ್. ಪ್ರಶಾಂತ್ ಕಂಕನಾಡಿ ಮೊದಲ ಹುದ್ದೆಯನ್ನು ಕಳ್ಕೊಳ್ತಾ ಇದೆ ಬ್ಲಾಕ್ ಪ್ಯಾಂಥರ್ಸ್.
ಮಾಣಿಕ್ ಡೈರೆಕ್ಟ್ ಹಿಟ್ ಅನ್ನ ಮಾಡಿದ್ರು ಕೂಡ V4 ನ ಮುಖ್ಯ ಟೆಕ್ನಿಷಿಯನ್ ಹೆಡ್ ಕೂಡ. ಬ್ಲಾಕ್ ಪ್ಯಾಂಥರ್ಸ್ ಹೊಸ ಆಟಗಾರನ ಸೇರ್ಪಡೆಯನ್ನು ಅಂಕಣ ಕಂಡುಕೊಳ್ತಾ ಇದೆ. ರಾಕ್ಷಿಶ್ ಶೆಟ್ಟಿ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಚಿಂದ್ರ ಶೆಟ್ಟಿ. ಈ ತರ ಮತ್ತೆ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ. ಓವರ್ ಥ್ರೋ. ರನ್ನಿಂಗ್ ಬಿಟ್ಟಿದ್ದು ವಿಕೆಟ್. ಕುಲಾಲ್ ಹಾಗೂ ಶೆಟ್ಟಿ ನಡುವೆ ಸ್ವಲ್ಪ ಗಲಿಬಿಲಿ. ಲೆಗ್ ಬಾಯ್ ಮುಖ್ಯ ಒಂದೋಟದ ಸೇರ್ಪಡೆ. ಮತ್ತೆ ಸಚಿಂದ್ರ. ಬಹಳ ಶುದ್ಧ ಮತ್ತೆ ಎಸೆತ ಬಲವಂತ ಮಾನವಿಗೆ ಪುರಸ್ಕಾರ ಕಂಡು ಬರ್ತಾ ಇಲ್ಲ. ಓವರ್ ನ ಮುಕ್ತಾಯದ ಓವರ್ಗಳ ಸಂಖ್ಯೆ 3. ದ ಕಂಪ್ಲೀಷನ್ ನಂಬರ್ 3. ಸ್ಕೋರ್ 26 for 1. 26ಕ್ಕೆ 1. ಮೂರು ಓವರ್ಗಳ ಮುಕ್ತಾಯಕ್ಕೆ 26ಕ್ಕೆ 1. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಮಾನಿಕ್. ರಾಕೇಶ್ ದಿಲ್ಸೆ ಇಲ್ಲಿದ್ರು ಇಲ್ಲಿ ಬರಬೇಕು. ರಾಕೇಶ್ ದಿಲ್ಸೆ ವೈಡ್ ಬಾಲ್. ಅಕ್ರಮ ಎಸೆತದ ಸೂಚನೆ. ಬಹಳ ಶುದ್ಧವಾದ ಹೊಡೆತ ಬಿಡುಗಡೆ ಭಾಗದಲ್ಲಿ ಭರ್ಜರಿ ಸಿಕ್ಸರ್ ದಾಖಲಾಗ್ತಾ ಇದೆ ರಕ್ಷಿತ್ ಶೆಟ್ಟಿ ಮುಖೇನ. ಮಾಣಿಕ್ ಸ್ವಲ್ಪ ಲೆಗ್ ಸ್ಟಿಕ್ ಅಲ್ಲಿ ಚೆಂಡನ್ನು ಎಸಿತಾ ಇದ್ದಾನೆ.
ಲೋವರ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು, ಒಂದು ಓಟದ ಸೇರ್ಪಡೆ. ಬಹಳ ಶುದ್ಧವಾದ ಹೊಡೆತ, ಕವರ್ಸಿ ಭಾಗದಲ್ಲಿ ಬಹಳ ಶುದ್ಧವಾದ ಕ್ಷೇತ್ರ, ಬೌಂಡ್ರಿ. ಸಂದೀಪ್ ಭಕ್ತ ಸ್ವತಃ ಬೌಂಡ್ರಿ ನೀಡ್ತಾ ಇದ್ದಾರೆ. ಬಹುಶಃ ನಿನ್ನೆ ದಿನದಲ್ಲಿ ಕೂಡ ಒಂದು ಕಾಟ್ ಬಿಹೈಂಡ್ ಕೂಡ ನಿರ್ಣಾಯಕ ನೀಡುವುದರೊಳಗೆ ಸಂದೀಪ್ ಭಕ್ತ, ಉಡುಪಿಯ ಸಂದೀಪ್ ಭಕ್ತ ವಾಪಸ್ಸತೆಯನ್ನ ನಿನ್ನೆ ಬ್ಯಾಟಿಂಗ್ ಮಾಡುವಾಗ ಮಾಡಿದ್ರು. ಇವತ್ತು ಕೂಡ ಈಗಾಗಲೇ ಅವರು ಬೌಂಡ್ರಿ ಲೈನ್ ಟಚ್ ಮಾಡಿದ್ದಾರೆ. ಈಗಾಗಲೇ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಮತ್ತೆ ಎರಡನೇ ಬಾರಿ ತೋರ್ಪಡಿಸ್ತಾ ಇದ್ದಾನೆ. ಮತ್ತೆ ಮಾನಿಕ್, ಶುಭಮಿಗೆ ಎಸೆತ ಚೆಂಡು, ಬಹಳ ಶುದ್ಧವಾದ ಹೊಡೆತ, ಪಾಯಿಂಟ್ ಭಾಗದಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಚೆಂಡು ಬೌಂಡ್ರಿ. ಶುಭಂ ಕುಲಾಲ್ ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ಒಂದು ನಿಮಿಷದ ಡ್ರಿಂಕ್ಸ್ ಬ್ರೇಕ್. 4 overs ಕಂಪ್ಲೀಷನ್, 42 ಸ್ಕೋರ್. ಹದಿನೆಂಟು ಎಸೆತ, 23 ಓಟದ ಅವಶ್ಯಕತೆ. 18-23. ಪಂದ್ಯ ಸ್ವಲ್ಪ ಮಟ್ಟಿಗೆ ಸುಲಭವಾಗಿ ವಾಲ್ತಾ ಇದೆ ಬ್ಲಾಕ್ ಪ್ಯಾಂಥರ್ಸ್ ಕಡೆಗೆ. ಯುನೈಟೆಡ್ ಉಡುಪಿ ನಮಗೆ ಎಸೆತಗಾರರು ಕೈ ಹಿಡಿದರೆ ಮಾತ್ರ ಜಯದ ಸಾಧ್ಯತೆ ಇದೆ. ಕ್ಷೇತ್ರ ರಕ್ಷಕರು ಕೂಡ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮಾಡಿದರೆ ಮಾತ್ರ ಯುನೈಟೆಡ್ ಉಡುಪಿಗೆ ಜಯದ ಸಾಧ್ಯತೆ ಇದೆ. ಮುಂದಿನ ಪಂದ್ಯ ಚಾಲೆಂಜಿಂಗ್ ಸ್ಟಾರ್ಸ್ ಹೊಸ ಅಸ್ತ್ರ. ಅಸ್ತ್ರ ಬ್ರಿಗೇಡ್ಸ್ won the toss, selected to bat first. ಸಿಪಿಎಲ್ ಮುಂದುವರಿಕೆ ಸೀಸನ್ 7. ತುಳು ಸಿನಿಮಾ ನಟರ ತಂತ್ರಜ್ಞರ ಒಂದು ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಗೌತಮ್ ಕಯ್ಯ.
ಎಸೆಗಾರಿಕೆ ಭಾಗದಲ್ಲಿ ಗೌತಮ್. ಸ್ಟ್ರೈಕರ್ ವಿಭಾಗದಲ್ಲಿ ರಕ್ಷಿತ್ ಶೆಟ್ಟಿ. 18-23. ಬಹಳ ಸುತ್ತಮುತ್ತ ಹೊಡೆತ ಬೌಂಡರಿ ದಾಖಲಾಗ್ತಾ ಇದೆ. ರಕ್ಷಿತ್ ಲೆಗ್ ಸ್ಟಿಕ್ ವಿಭಾಗದಲ್ಲಿ ಚೆಂಡನ ಗೌತಮ್ ಎಸ್ದ್ರು ಕೂಡ. ಹದಿನೇಳು ಎಸೆತ 19 ಗುರಿ. 17-19. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಪಾಯಿಂಟ್ ಭಾಗ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಎರಡನೇ ಓಟ ಪೂರೈಸುವ ಪ್ರಯತ್ನ. ಪೂರೈಕೆಯೂ ಕೂಡ. ಮೂರನೇ ಓಟ ಕೂಡ ಪೂರೈಸ್ತಾ ಇದೆ. ಹದಿನಾರಕ್ಕೆ 16. ಹದಿನೈದಕ್ಕೆ 16. ಮತ್ತೆ ಗೌತಮ್. ಬಹಳ ಸುತ್ತಮುತ್ತ ಹೊಡೆತ ಕ್ಯಾಚ್ ಆಗುವ ಸಾಧ್ಯತೆ. ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. ಮಾಣಿಕ್ ಬಹಳಷ್ಟು ಪ್ರಯತ್ನ ನಡುವೆ ಕೂಡ ಚೆಂಡು ಕೈ ಚೆಲ್ತಾ ಇದೆ. ಹದಿನಾಲ್ಕಕ್ಕೆ 14. 14-14. ಶಾರ್ಟ್ ಆಗಿ ಬಿದ್ದ ಚೆಂಡು ಸ್ಕ್ವೇರ್ ವಿಭಾಗದಲ್ಲಿ ತಳ್ಳಿದ್ರು ಕೂಡ ಮತ್ತೊಂದು ಬೌಂಡ್ರಿ. 13ಕ್ಕೆ 10. ಪಂದ್ಯ ಬ್ಲಾಕ್ ಪ್ಯಾಂಥರ್ಸ್ ಕಡೆಗೆ ವಾಲುವ ಸೂಚನೆಗಳು ಇದೆ. ಶುಭಮ್ ಕುಲಾರ್ ಬಹಳ ಸುತ್ತಮುತ್ತ ಆಟವನ್ನು ಆಡ್ತಾ ಇದೆ. ಆಲ್ರೌಂಡರ್ ಪರ್ಫಾರ್ಮೆನ್ಸ್. ಸವ್ಯಸಾಚಿ ರೂಪದಲ್ಲಿ ಆಟವನ್ನು ಆಡ್ತಾ ಇದ್ದಾನೆ. 18 ಎಸೆಗಳ ಮುಂದೆ 34 ಆಟವನ್ನು ಆಡ್ತಾ ಇದ್ದಾನೆ ಶುಭಮ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಗೌತಮ್ ಕೊನೆಯ ಬಾರಿ. ಗೌತಮ್ ಕಯ. ಬಹಳ ಸುತ್ತಮುತ್ತ ಹೊಡೆತ ಮತ್ತೊಂದು ಬೌಂಡ್ರಿ. ಕೇವಲ 6 ಓಟದ ಅವಶ್ಯಕತೆ. ಕೇವಲ 6 ಓಟದ ಅವಶ್ಯಕತೆ ಬ್ಲಾಕ್ ಪ್ಯಾಂಥರ್ಸ್ಗೆ. ಆರಂಭಕ್ಕೆ 2 ಸೋಲನ ಕಾಣುತ್ತ ಪ್ಯಾಂಥರ್ಸ್ ಸಿಡಿತಾ ಇದೆ. ಮೊದಲ ಜಯದ ನಿರೀಕ್ಷೆಯಲ್ಲಿ ಪ್ಯಾಂಥರ್ಸ್ ಇದ್ರೆ ಸತತ 2ನೇ ಸೋಲಿನತ್ತ ಮುಖ ಮಾಡ್ತಾ ಇದೆ ಯುನೈಟೆಡ್ ಉಡುಪಿ.
ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಚಿಂದ್ರ ಶೆಟ್ಟಿ. ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. 11 ಎಸೆತಗಳ ಮುಂದೆ ಆರೋಟದ ಅವಶ್ಯಕತೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಕೋಸ್ಟಲ್ ಪ್ರೀಮಿಯರ್ ಲೀಗಿನ ಮತ್ತೋರ್ವ ಸ್ಟಾರ್ ಆಟಗಾರ ಬಿಗ್ ಬಾಸ್ ವಿನ ರೂಪೇಶ್ ಶೆಟ್ಟಿ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿದವರು ನಮ್ಮ ಮುಖ್ಯ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಕಳೆದ 6 ಸೀಸನ್ ನಲ್ಲಿ ಕೂಡ ಅತ್ಯುತ್ತಮ ಆಟವನ್ನು ಆಡಿದಂತಹ ಆಟಗಾರ ಕೂಡ ರೂಪೇಶ್ ಶೆಟ್ಟಿ. ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಕೂಡ. ಆಕರ್ಷಕ ಟ್ರೋಫಿಯನ್ನು 50 ಲಕ್ಷದ ನಗದನ್ನು ಪಡೆದಂತಹ ರೂಪೇಶ್ ಶೆಟ್ಟಿ ಅವರಿಗೆ ಮತ್ತೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ನಾಟ್ ಔಟ್. ಮತ್ತೆ ಪಂದ್ಯಾಟ ಮುಂದುವರಿಕೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಚೀಂದ್ರ. ಮುಂದಿನ ಪಂದ್ಯಾಟವನ್ನು ಆಡ್ಲಿಕ್ಕಿದೆ. ಅಸ್ತ್ರ ಬ್ರಿಗೇಡ್ಸ್ ವರ್ಸಸ್ ಚಾಲೆಂಜಿಂಗ್ ಸ್ಟಾರ್. ಚಾಲೆಂಜಿಂಗ್ ಸ್ಟಾರ್ಗೆ ಸ್ಟಾರ್ ಆಟಗಾರ ಎಂಟ್ರಿ ಆಗ್ತಾ ಇದೆ. ಅಸ್ತ್ರ ಬ್ರಿಗೇಡ್ಸ್ಗೆ ಉತ್ತಮ ರೀತಿಯ ಎಸೆತ. ಸಚಿಂದ್ರ ಶೆಟ್ಟಿ ಓಟಗಳನ್ನು ಬಿಟ್ಟುಕೊಡ್ತಾ ಇಲ್ಲ. ಕೊನೆ ಹಂತದಲ್ಲಿ ಕೂಡ ಹೋರಾಟದ ಲಕ್ಷಣ ತೋರ್ತಾ ಇದೆ ಯುನೈಟೆಡ್ ಉಡುಪಿ. 5 ಓಟದ ಅವಶ್ಯಕತೆ. ಸುಂದರತೆ ಎಸೆತ. ಮತ್ತೆ ಸಚಿಂದ್ರ 4ನೇ ಬಾರಿ. ಸಚಿಂದ್ರ ಟು ರಕ್ಷಿತ್ ಶೆಟ್ಟಿ. ಉತ್ತಮ ರೀತಿಯ ಎಸೆತ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಸುಧಾಕರ್ ಬೆದ್ರಾ ಅವರು ಪುಷ್ಪವನ್ನ ರೂಪೇಶ್ ಶೆಟ್ಟಿ ಅವರಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ರೂಪೇಶ್ ಶೆಟ್ಟಿ ಬಿಗ್ ಬಾಸ್ ನಂತರ CPLಗೆ ಆಗಮಿಸ್ತಾ ಇದ್ದಾನೆ. ಬಹಳಷ್ಟು ಫೋಟೋ ಸೆಷನ್ ನಡೀತಾ ಇದೆ. ಸೆಲ್ಫಿ ಸ್ಟ್ಯಾಂಡ್ ಕೂಡ ನಡೀತಾ ಇದೆ. ರೂಪೇಶ್ ಶೆಟ್ಟಿ ಮತ್ತೆ ಥರ್ಡ್ ಅಂಪೈರ್ಗೆ ಸೂಚನೆ. ರೂಪೇಶ್ ಶೆಟ್ಟಿ ಅವರಿಗೆ ಸುಧಾಕರ್ ಬೆದ್ರಾ ಪುಷ್ಪ ನೀಡಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅನಿಲ್ ಕರ್ಕೇರ ಕೂಡ ನಮ್ಮ ವೇದಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಮುಂದಿನ ಪಂದ್ಯ ಚಾಲೆಂಜಿಂಗ್ ಸ್ಟಾರ್ಸ್ ವರ್ಸಸ್ ಅಸ್ತ್ರ ಬ್ರಿಗೇಡ್ಸ್. ಔಟ್ ಅನ್ನೋಂತ ಸೂಚನೆ. ಹುದ್ದರಿ ಆಘಾತವನ್ನ ಕಾಡ್ತಾ ಕೊನೆಯ ಹಂತದಲ್ಲಿ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. ಆರಕ್ಕೆ 5. ಆ ಕಡೆ ಒಳಭಾಗದಲ್ಲಿ ಸುನಿಲ್ ಎಂಟ್ರಿ ಆಗ್ತಾ ಇದೆ.
6ಕ್ಕೆ 5 ಬಾಲ್ ಸುತ್ತಮುತ್ತ ಹೊಡೆತ ಕ್ಯಾಚ್ ಆಗ್ತಾ ಇದೆ. ಶುಭಂ ಕುಲಾಲ್ ಔಟ್. ಪ್ರಸಾದ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಬುಡ್ರಿಯಾ ಬಹುಶಃ ಇವತ್ತು ಕೂಡ ಯುನೈಟೆಡ್ ಅದೇ ತಪ್ಪನ್ನ ಮಾಡ್ತಾ ಇದೆ. ಬುಡ್ರಿಯಾ ಅಂತಿಮ ಓವರ್ ನೀಡಿದ್ರು. ಈ ಹಂತದಲ್ಲಿ 5ಕ್ಕೆ 5 ಬುಡ್ರಿಯಾ ಮತ್ತೆ ಪಂದ್ಯಾಟವನ್ನು ಗೆಲ್ಲಿಸುವ ಅವಕಾಶ ಇದೆ. ಅದನ್ನು ಮಾಡ್ತಾರ, ಕಾದು ನೋಡಬೇಕಾಗಿದೆ. ಐದಕ್ಕೆ 5 ಮತ್ತೆ ಬುಡ್ರಿಯಾ. ಈ ಒಂದು ಪಂದ್ಯಾಟ ಕಂಡ ಹಿರಿಯ ಆಟಗಾರ. ಐದಕ್ಕೆ 5 ವಿಶ್ವಾಸ್ ಸ್ಟ್ರೈಕರ್ ವಿಭಾಗದಲ್ಲಿ ಬಹಳ ಸುತ್ತಮುತ್ತ ಎಸೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಎರಡನೇ ಓಟ ಪೂರೈಸುವ ಪ್ರಯತ್ನ, ಪೂರೈಕೆಯೂ ಕೂಡ. ನಾಲ್ಕು ಎಸೆತ, 3 ಓಟದ ಅವಶ್ಯಕತೆ. ನಾಲ್ಕಕ್ಕೆ 3. ಬಹಳ ಸುತ್ತಮುತ್ತ ಹೊಡೆತ, ತನ್ಮೂಲಕ ಬ್ಲಾಕ್ ಪ್ಯಾಂಥರ್ಸ್ ಮೊದಲ ಜಯವನ್ನು ದಾಖಲಿಸಿ ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ ಬ್ಲಾಕ್ ಪ್ಯಾಂಥರ್ಸ್ಗೆ. ಅದೇ ರೀತಿ ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದಾವೆ. ಯುನೈಟೆಡ್ ಉಡುಪಿ ಎರಡನೆಯ ಸೋಲನ್ನು ಕಂಡುಕೊಳ್ತಾ ಇದೆ. ಕೆಲವೊಂದು ಆಟಗಾರರ ತಪ್ಪೆ ಆ ಒಂದು ತಂಡಕ್ಕೆ ಮುಳುವಾಗ್ತಾ ಇದೆ. ಈ ಒಂದು ಪಂದ್ಯ ಶ್ರೇಷ್ಠ ಶುಭಂ ಕುಲಾಲ್. ಈ ಹಂತದಲ್ಲಿ ಮತ್ತೆ ವೀಕ್ಷಕರನ್ನು ಕೂಡ ಬದಲಾವಣೆ. ಮುಂದಿನ ಕ್ಷಣಕ್ಕಾಗಿ 6 ಭಾಷೆಯಲ್ಲಿ ವೀಕ್ಷಕರನ್ನು ನೀಡಬಲ್ಲಂತಹ ಮತ್ತೊಬ್ಬ ಅನುಭವಿ ವೀಕ್ಷಕರಣಗಾರ ದಿವಾಕರ್ ಉಪ್ಪಲ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೇಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ
ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ದೈಹಿಕ ಬೆಳವಣಿಗೆಗೆ ಮತ್ತು ಸದೃಢತೆಗೆ ಬೇಕಾದ ಪ್ರೋಟೀನ್ ಮತ್ತು ಅದ್ಭುತ ರುಚಿಯೊಂದಿಗೆ ಶುದ್ಧವಾದ ಹಸುವಿನ ಹಾಲಿನಿಂದ ತಯಾರಾಗಿರುವ ನಂದಿನಿ ಪನ್ನೀರ್ ಸೇವಿಸಿ ಸ್ಟ್ರಾಂಗ್ ಆಗಿರಿ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. So, thank you again. I request Mr. Gautam Kaya contact immediately at the commentatory box end. Gautam Kaya. Good afternoon, all of you. And here is Astra Brigades versus Challenging Stars. After on the toss, the captain of Astra Brigades. Very interesting decision. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಹಲವಾರು ವರ್ಷಗಳಿಂದ ನಮ್ಮ ನಂದಿನಿ ದೇಶದ ರೈತರ ಸ್ವಾವಲಂಬನೆ ಬದುಕಿಗೆ ಆಸರೆಯಾಗಿ ನಿಂತಿದೆ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚು. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಮನೆ ಮನೆಗಳಲ್ಲೂ ನಂದಿನಿ. ಹಾಯ್ ಅಮ್ಮ. Yes, everything is ready. Officials are on the middle. Ashwath Begambila and Harish Patel. Our cricket hero scorer Mr. Manoj Venture sitting with me, and live and exclusive telecasting by V4 Media. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. Yes, the long man Sandesh Perudur with the ball. Striking and Karthik Prabhu. Now striking and yes, sir, we are ready. Look at the power play over. Mid on mid off cover. Backward point. Short third man. Short fine leg. Outside the circle. Deep in wicket. And long on. Oh, beautiful start. Missing the off jump. Karthik Prabhu looking to cut the ball and beaten completely. Very first ball. One of the best ball of Peruduru. Behind the stump, wicket keeper standing very close. Oh, beautiful, beautiful balls. Consecutive second dot ball. Lovely start for Sandesh Peruduru. Very good experience in cricket field. He got Sandesh. And now Rakesh Dilse. Little bit of chatting each other. Now back to their own position. Sandesh again. And this occasion full toss delivery. Third dot ball of the over.
7 overs match. Power play applied for first 2 overs. And lovely start again. Sandesh Periduru. No any rooms for the batsman to make to convert any kind of runs. Different kind of balls. And here is Sandesh again. And that is the connection of Karthik Prabhu. Flat 6 all the way. Karthik Prabhu open his account with his style. What a connection. Finally he got it. And he up to the mark, which is the first run of the account of Astra Brigades after 3 consecutive dot balls. A mega huge, a fantastic 6 with the bat. Now again Sandesh Periduru. 2 balls remains. Sharan RCB, who is the wicket keeper. CRB. Oh, away from the off jump, and this occasion wide is the call. Extra open their account. 7 is the scorecard. 7 is the total scorecard of Astra Brigades. CRB. What an experienced wicket keeper batsman. Full toss delivery. That is a poor piece of bowling. Consecutive second huge one. This occasion full toss. And the batsman pick up the full advantage of that loose delivery. Punish the ball all the way for a huge and mega 6. Score is jumping now on 13. 2 sixes and then you're right. Here is the final ball of the first over. 13 runs so far. Striking and batsman Karthik Prabhu, who find 2 sixes in this over so far. Sandesh. And that is a beautiful ball, pushing the ball in front of the cover fielder. Meanwhile, Rakesh, very good call. And end of the over number 1. 14 runs from that over. 14 to end of the over number 1. 14 for no loss. ಗೌತಮ್ ಕಯ್ಯ ನಿರಂತರವಾಗಿ ಇವರಿಗೆ ಕರೆಯನ್ನ ನೀಡ್ತಾ ಇದ್ದಾವೆ. ಗೌತಮ್ ಈ ನಡುವೆ ಪ್ರಥಮ ಓವರ್ ಪೂರ್ಣತೆಯಲ್ಲಿ 14 ಓಟಗಳನ್ನು ಕಲೆ ಹಾಕಿದೆ. ನಾಣ್ಯ ಚಿಮುಗೆಯಲ್ಲಿ ಗೆದ್ದುಕೊಂಡು ಮೊದಲಿಗೆ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿರತಕ್ಕಂಥ ಅಸ್ತ್ರ ಬ್ರಿಗೇಡ್ಸ್ ಈ ಪಂದ್ಯಾವಳಿಯಲ್ಲಿ ಓರ್ವ ನಾಯಕ ಟಾಸ್ ಗೆದ್ದುಕೊಂಡು ಮೊದಲಿಗೆ ಬ್ಯಾಟಿಂಗ್ ಆಯ್ಕೆ ಮಾಡುವಂತಹ ಮೊಟ್ಟ ಮೊದಲ ನಾಯಕ. ಇವತ್ತಿನ ದಿನ ಅಸ್ತ್ರ ಬ್ರಿಗೇಡ್ಸ್ ತಂಡದ ನಾಯಕ ರೂಪೇಶ್ ಶೆಟ್ಟಿ ಬಿಗ್ ಬಾಸ್ ವಿನ್ನರ್ ಜೊತೆ ಸೇರಿಕೊಳ್ಳುವ ಮೂಲಕ ತಂಡಕ್ಕೆ अत्यंत शक्ति इम्मड़ीगोलता है। इस बीच दूसरी ओवर की शुरुआत हो रही है। संदीप शेट्टी अपनी पहली गेंद पर और इस बार खेलना चाहा कहीं और टप्पा खाने के बाद काफी बाहर की तरफ निकलते हुए वहां रन की कोई गुंजाइश नहीं है। रूपेश जी नहीं, राकेश दिल से नॉन स्ट्राइक एंड पर है। बहुत ही बेहतरीन गेंदबाजी की शुरुआत। हालांकि पिछले ओवर में इसी प्रकार की शुरुआत मिले थे इसको संदेश की ओवर पर, और हालांकि इसी प्रकार 2 गेंद पर कोई रन नहीं है। 14 रन है
बगैर किसी नुकसान से जब पहला ओवर की समापन हुआ है। उसके बाद दूसरी ओवर की 2 गेंद हो चुके हैं। कहां तक टॉस जीतने के पश्चात पहले बल्लेबाजी करने का जो नियम निर्धार किया गया है उसमें कहां तक ये सफलता सही ठहराएगा। और इस बार ये गेंद पर ड्राइव की है ऑन साइड पर, सीमा रेखा के करीब ऑन साइड पर गेंद को रोक लिया जिससे पहले कि 1 रन कार्तिक प्रभु के खाते पर। अब राकेश दिल से स्ट्राइक पर। ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಕೋಸ್ಟಲ್ ಥಂಡರ್ಸ್ ಈ ತಂಡದ ಹಸ್ತಾಕ್ಷರ ಆಗಬೇಕಾಗಿದೆ। आहा राकेश दिल से, और इस प्रकार अपना खाते के शुभारंभ किया गया है चौके के जरिए। और इस बार गेंद हवा पर खेला, चौका के बाद ये चकमा खा गए बल्लेबाज। धीमी गति की गेंद रहा, बल्ले के ऊपर उन्हीं किनारा लगा और विकेट कीपर के पास जब तक समय रहा कि इस कैच का हासिल करने के लिए। इसी के साथ राकेश दिल से तीसरी बार इस प्रतियोगिता में अपनी बल्लेबाजी में बिल्कुल बढ़िया प्रदर्शन नहीं कर सका। कभी कभी ऐसा भी हो जाता है कि हर बार प्रयास जरूर करेंगे लेकिन कभी कभी मौका इस प्रकार की गवा देते हैं। जो भी हो, नया बल्लेबाज का आगमन हो रही है अस्त्रा ब्रिगेड्स के लिए। राकेश दिल से के नाम पहला विकेट गिर चुके हैं और उनकी जगह पर रूपेश शेट्टी आ रहे हैं। सीपीएल सीजन 7 पर पहले बार बल्लेबाजी करने के लिए रूपेश शेट्टी। शायद बिग बॉस जीतने के बाद पहले बार क्रिकेट के मैदान पर जी हां, अंपायर से गार्ड लेते हुए रूपेश। जिस प्रकार ये गेंदबाजी बिल्कुल बढ़िया रहा, केवल एक चौका कर चुके हैं अपने इस ओवर पर, विकेट भी हासिल की। आगे आकर ड्राइव करना चाहा और गेंद और बल्ले पर संपर्क नहीं रह सका। इसके साथ ही ओवर समाप्त हो चुके हैं। 19 पर केवल 5 रन आए हैं इस ओवर पर, 19 पर 1। So after the completion of 1 over 19 for the loss of 1 wicket. ಈ ಸ್ಪರ್ಧೆಯ ಬಳಿಕ ಇವತ್ತಿನ ಪಂಚಮ ಸ್ಪರ್ಧೆ ವಿಜಯಲಕ್ಷ್ಮಿ ವೀರಾಸ್ ವಿರುದ್ಧವಾಗಿ ಕೋಸ್ಟಲ್ ವುಡ್ ಥಂಡರ್ಸ್ ತಮ್ಮ ಹಸ್ತಾಕ್ಷರವನ್ನು ಮುಂದುವರಿಸುವಂತೆ ಮನವಿ. ಕೋಸ್ಟಲ್ ವುಡ್ ಥಂಡರ್ಸ್ ವಿರುದ್ಧವಾಗಿ ವಿಜಯಲಕ್ಷ್ಮಿ ವೀರಾಸ್. ಈ ನಡುವೆ ಓವರ್ ಸಂಖ್ಯೆ ತೃತೀಯ ಆರಂಭವಾಗ್ತಾ ಇದೆ. ಹಿಯರ್ ಇಸ್ ದ ಥರ್ಡ್ ಓವರ್ ಆಫ್ ದ ಇನ್ನಿಂಗ್ಸ್. ಕಾರ್ತಿಕ್ ಪ್ರಭು ಆನ್ ಸ್ಟ್ರೈಕಿಂಗ್ and that was occasion umpire
Harish Patel called that was an extra ball. Wide is the call. So 20th run. Meanwhile, I repeated it again. And it should be a big wicket. Yes, Karthik Prabhu departs. Thick edge straight to the wicket keeper. So wicket number second gone of Astra Brigades. Yes, icon of CPL cricket, Mr. Achit slowly walking into the middle, one of the class batsmen. Sometime he playing like Virat Kohli, sometime he playing like Rahul Dravid, sometime he is the De Villiers. He is the sports secretary of CATCA. And this is the
Pushing the ball to the cover region. Just pushing the ball and rotating the stride. That is a clever thing by Rupesh Shetty. Just open the pace and just pushing the ball. And here is once again 2 wickets already the lost. Rakesh Dilse and Karthik Prabhu. And it should be opportunity. CRB Charan. That's the catch. But Charan put it down. So Lucky once again going in favor of the batter. Second time he got a life in this innings. Sandeep again. And this occasion, lovely footwork by Rupesh Shetty. Looking for a second one now. This occasion satisfied with that single. And that's it! Wow! Beauty! Beauty! With the bat. Ajit, our sports secretary, doing fantastic job for Astra Brigades in this occasion after losing big wickets in the earlier, like Rakesh Dilse and Karthik Prabhu. Taken the responsibility in his shoulder, Ajit. Once again, the next delivery. And this occasion, there's the opportunity. Fielder is presented there. One post to it should be boundary. Yes, the fielder conceded. Fielder given it. That is the spirit of sports. Thank you, Sandesh Periduru, who is standing deep mid wicket region. Yes, he famous in softball cricket, and now he's representing in CPL in heart in his ball. Anyhow, here is the next delivery. This occasion, Ajit is looking to cut the ball and beaten completely. End of the over number 3. 4 over completed. 43. Drinks trolley.
इसके बावजूद भी 9 गेंदों पर 26 रन बना चुके हैं अजित ने. Ajit, who faced 9 balls and scored 26 runs, including 3 sixes, I think. And here is once again the next delivery to Ajit. And Ajit down the track and to the ball, playing like Robin Uthappa. What a style! Ajit Naman just moving from the crease and playing the ball to the all the ways. And I think this is the fourth six of the innings for Ajit. Scorecard is jumping now. 67 for 2. Very good understanding between the wicket. Very good partnership going on here. Last 3 balls to go in 6th over. And this occasion to the mid-wicket region. 68. Astra Brigades already played 2 matches, 1 victory, then 1 loss. That's the history of Astra. And they are playing their 3rd match. And here is once again Periduru. And Rupesh. Lovely classical Rupesh. Second boundary for him. Wow, middle order batsman playing sensational innings. 19 runs out of 12 balls, Rupesh Shetty. Ajit, 33 out of 11 balls. Wow, what a partnership going on here for Astra Brigades. Total scorecard of 72. I think more than 50 and above partnership going on here. Yes. Final delivery of the 6th over. This occasion again. Rupesh. 1 ball. The fans for 4 runs. Back-to-back boundaries. Rupesh Shetty. Big boss. Oh, beauty of cricket. End of the over number 6th. End of the over number 6. Score is 76 for the loss of 2 wickets. In this occasion, I would like to invite one of the popular commentator in South Canara, none other than Mr. Satish Salian. Behalf of me and behalf of our organizing committee, warm welcome you, sir. Satish Salian, Mangalore, one of the popular international language commentator. (76 for 2). 76 रन बने हैं, आखिरी ओवर बचे हैं और तेज धूप बीच मैदान पर गुरुवार के दिन है श्रृंखला का यह दूसरा दिन। इस बीच अगली गेंद जिन्हें पहली गेंद आखिरी ओवर की 7वां ओवर की अभी शुरू हुई है। दास को लाया गया है आक्रमण के मोर्चे पर और पहले गेंद पर रन नहीं बनी है। स्ट्राइक पर रूपेश जिन्हें अजित स्ट्राइक पर, दास गेंदबाजी पर। ऑफ टाइम की काफी बाहर जा रहे थे, नो बॉल का इशारा, ये वाइड नहीं है, नो बॉल। सो बिल्कुल अब दास की इस गेंद पर शायद ये फ्री हिट है, बिल्कुल फ्री हिट का मौका जरूर है। हरीश पटेल ने अपनी उंगली आसमान की ओर घुमाया। दास अजित स्ट्राइक पर, बहुत ही खतरनाक खिलाड़ी है अजित। और अजित की कारनामा देखिए, क्या लाजवाब स्ट्रोक है।
और जब भी ये बल्ला की ताकत लगाते हैं, गेंद हर बार सीमा रेखा के बाहर जाकर दम तोड़ते हैं। बिल्कुल वाकई काबिले तारीफ बल्लेबाजी अजित द्वारा, जो स्पोर्ट्स सेक्रेटरी है कैटका की। 14 गेंदों पर 39 रन बनाया है अजित ने। 4 गेंदे बचे हैं इस पारी में। कुल मिलाकर रन संख्या 83 पर पहुंच चुके हैं। और इस बार लक्ष्य के बाहर जाती हुई गेंद, देखना है कि ये पैर से टकराई या फिर बैट से। जी हां, लग भाई गई इशारा पैरों के बाद एक गेंद विकेट कीपर चरण CRB के पास चले गए। परिणाम 1 रन मिले। और इस बार पीछे हटा, बैकफुट पर जाकर गेंद को खेला है और लॉन्ग ऑफ के क्षेत्र पर रुपेश शेट्टी ने। और मैं कह रहा हूं कि अजित के पास जब तक स्ट्राइक है तब तक डरना चाहिए, तब तक सर दर्द जरूर है जहां तक कि फील्डिंग टीम की सवाल हो। फिलहाल मैच संख्या 4 चल रही है। चैलेंजिंग स्टार के सामने है अस्त्रा ब्रिगेड्स बल्लेबाजी करता हुआ। टॉस जीतने के पश्चात पहली बार एक कप्तान बल्लेबाजी का निर्णय लिया गया है। इस बीच अगले गेंद यहां तक कि सही, और इस बार शॉर्ट पिच गेंद रहा। ऑफ के काफी बाहर जा रहे थे पटेल, यहां देखें और फैला दिया वाइड के जरिए। 1 रन। स्लॉग ओवर चल रहे हैं और इस वजह से ज्यादातर जितना भी ज्यादा रन बन सके उसी की कोशिश में है बल्लेबाज। और इस बार अजीत ने स्ट्रोक जमाया है, स्क्वायर लेग, और दूसरा रन के लिए दौड़ पड़े हैं और पूरा भी कर लिया गया है दूसरा रन। 2 ಓಟಗಳನ್ನು ಪೂರ್ಣಗೊಳಿಸಲಾಗಿದೆ। ಅನೇಕ ಆಟಗಾರರು ತಮ್ಮ ಪ್ರತಿಭೆಗೆ ತಕ್ಕಂತೆ ಈ ವರ್ಷ ಪ್ರದರ್ಶನವನ್ನು ನೀಡ್ತಾ ಇಲ್ಲ, ಅದರಲ್ಲಿ ವಿಶೇಷವಾಗಿ ಚಿನ್ನು ಕೋಟಾರಿ ಕಳೆದ ಅನೇಕ ವರ್ಷಗಳಲ್ಲಿ ವಿಶೇಷ ಸಾಧನೆಯನ್ನು ಮೆರೆದಂತಹ ಆಟಗಾರ। और इस बीच धीमी गति की गेंद, टाइमिंग तो इतनी अच्छी नहीं रहा, ये दूसरा रन खतरनाक बन सकता है। इसी के साथ ये रन आउट और इसी के साथ पारी की समापन। कुल मिलाकर रन बनी है Yes, 89 for the loss of 3 wicket. Exactly 90 is the chasing target for the team challenging stars. Yes, of course, I would like to introduce one of the popular, one of the most demanding, most experienced cricket commentator cum player, is the backbone of Hanuman cricketers. Here is Satish Salia.
ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. Organized here in this most historical Nehru MAIDAN cricket ground. So far, it's a fantastic day of cricket. After the successful day number 1, we are into the day number 2 of this prestigious cricket tournament, and we are witnessing some extraordinary performance from all the teams. And now is a match between Challenging Stars versus Astra Brigade, and ನನಸುರು ಸಿಪಿಯಲೆ ಸಿಪಿಯಲೆ. ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ನನಸುರು ಸಿಪಿಯಲೆ ಸಿಪಿಯಲೆ. ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ.
ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ So first of all, the batsman looks like they got a single. Off the mark with the single. They have started his journey, and wait to see how long its journey going to be. And it's not so easy journey. And certainly seeing that required run rate is almost 12.5 runs per over. Always is going to be a big total to chase down, but not impossible in cricket. The cricket is everybody knows is an unpredictable game. You can't say anything in cricket in the beginning itself, isn't it? So from the far end, Gagan from the Kuluru Kanyanshi Sadashiva Shetty end, bowling with a very good run up. This time going for the big swing of the bat, but without coming into the line of the delivery where he was standing. Just to looks like he wanted to play expansive drive on the offside region. Misses the line completely. Then wicketkeeper behind the stump did the rest. Back to bowler. Gagan has got a very good bowling action, isn't it? He's almost running from the edge of the 30-yard circle, and exactly the rhythm what is really required for the medium fast bowler. The same rhythm, the bowling action is so good. And here is Gagan. Right arm over the wicket. This time he lofted. Ball is in there. Chance here for the wicketkeeper himself to go back, and he drops the catch. And here is the batsman has got a opportunity to come back for the second. The tough one for the wicketkeeper, but I think it's going to be an easy one for the square leg fielder. Total misunderstanding. In fact, the ball is in there for a while. Wicketkeeper behind the stump, almost running to his back. Looks like he's got there, but unfortunately, ball just going away from him and landed safely. The square leg fielder, seeing that wicketkeeper is running to the catch, is not interested to take the catch, but I think he's very near to that catch, and seeing that wicketkeeper himself going to that catch, and lucky escape here for the batter, and 2 more runs, and scoreboard numbers on to 3 on the board. This time, ball him, clean him up. The beauty of the delivery. That one, batsman totally misjudging that one. Yorker and delivery, of course, right on the block hold. Batsman couldn't really able to understand the line of that delivery, missing it completely, and the bowler hitting the stump. Gagan hitting the stump. First wicket is back in the pavilion. sound cricket da jatre shuruand uror me tulnadu tojni bonje pudar astra brigade astra brigade astra brigade I requested extra player of challenging stars. Please report to the comment box immediately. ದಯಮಾಡ್ತು ದಲ್ತ ಎಕ್ಸ್ಟ್ರಾ ಪ್ಲೇಯರ್ ಇದೆ ಬರೋಡು ಚಾಲೆಂಜಿಂಗ್ ಸ್ಟಾರ್ದ ಐನತ್ ಬೇಗ. So Gagan has got a breakthrough with the beauty of the delivery, which is almost it's a Yorker line delivery. The batsman little bit shuffled across the line of the delivery, tried to hit the ball on the onside and missing the line completely, and is back into pavilion. And the next ball, and the batter, the new batsman, nicely plays it down to short mid-wicket region for a single. So with that single, scoreboard numbers on to 4 on the board.
for the loss of 1 wicket, chasing a huge total of 92 to win this match. And they got a shackling start, just like I mentioned earlier, that the kind of start which is required for challenging starts, some explosive start which is required, but is lacking here is that they are not really getting the runs. At the same time, they lost one huge wicket from the far end. Gagan again, right arm over the wicket, lofted at one, not really power in the behind the stroke. Oh, that going to be one more chance here for the batter. The fielder from the mid-off region running back again, not really judging that one well, and ball is which is landed safely and going for the third run here. The batsman turning out for the third run, and with that 3 valuable runs, scoreboard numbers on to 7 on the board for the loss of 1 wicket in the over number. First is in progress, and first which is completed. In fact, just 7 runs they got, but they lost 1 wicket. So very good start from the bowler Gagan. Actually, it's not an easy to come and bowl in the power play overs when batsmen are always looking for some big shot, but by considering this fact, this is a good start by the bowler Gagan. So Astra Brigade looks like they are depending this huge total very well. They got not only they got one very good batting department, but even they got some bowling department. So thanks to the innings of Ajit Shetty, is the highest run getter in the batting department of Astra Brigades, scored 42 runs, quick fired 42 runs, just 17 deliveries, help of 2 boundaries and 4 sixes, and afterwards Rupesh Shetty has played a small cameo of 24 runs of just 14 deliveries with help of 3 boundaries and with the strike rate of 171.4. Outstanding batting display, and such kind of batting which is required badly for the team challenging stars if they wanted to get this huge total of 90 to win this match. So bright sunny afternoon and very good crowds watching this prestigious CPL 2023 season 7, and second over going to start from Kolur Kanyan Shri Sadashiva Shetty, and just in number 18 he's been asked to bowl the second over and last over of the power play. Sandeep Uppala again looking for a pull shot. Sandeep to Sandeep, very interesting contest between the two Sandeep this time, of course it's a short pitch delivery, but not that much of short enough to pull the ball is little bit lifting up, so that above the waist level it's very difficult to pull the ball, and Sandeep misses that one completely from the bat, and the bowler back to his bowling mark. Sandeep Uppala bowling with the short run up. I'm just watching him as a bowling action. It's a very good bowling action, and this time beautifully bowled, perfect one, but ball just missing the bat of the wicketkeeper. Looks like umpire not convinced, not more than the confident, just an excitement behind the stump, and no damage done. Just coming back to the bowling action of Sandeep Uppala, and the former Australian bowler Maru Hughes is got the same bowling action that is coming like this, shaking his body, and the delivering point is always similar to the bowling action of Sandeep Uppala. Just have a look at it on, absolutely perfect. It's the same bowling action. Right arm over the wicket, balls dropped it at one, down to deep long on, chance here for the fielder. Oh, he drops the catch. He drops the catch. This is not a tough one. It's compared to the 2 drop catches in the previous over. This is not that much of a tough one here for the fielder in the deep long on. It looks like he need to run a little bit front to take the catch, but it's just like it couldn't manage to hold the catch properly. Ball just hitting his farm and dropping into the ground, and batter has got a life. So one more run added to total, scoreboard numbers on to 8 on the board. Right arm over the wicket, bounce to Kaushik. Kaushik again looking for the pull shot. Again the excellent bouncer in the negation there from the bowler Sandeep. Is just using that is bouncer short pitch delivery very well. Not that much of easy short pitch for the field for batsman to pull that one. Of course, there is no protection has been given in the deep in the square leg region. There is a mid wicket and deep long on is there, and Sandeep really bowling a very tighty over in this second over. Lovely shot, driven that one up and over, down to deep long, deep extra cover boundary. Wait for the umpire signal. Ball just landing in front of extra cover region boundary. One bounce over the row for 4 runs.
just breaking the shackle in the occasion, Kaushik. You know exactly this is last over of the power play. You need to get some big strokes if you wanted to climb the mountain of runs. This is a terrific shot, isn't it? Nothing much wrong with the line of the delivery, but Kaushik know exactly where the fielder is. There is no prediction is given in the deep in the offside region. He just up and over the deep extra cover boundary for 4 runs. Welcome boundary for challenging stars. Again, Sandeep Uppala. Right arm over the wicket to Kaushik. Kaushik going for the cut shot, but this time he's little bit try to make a room to play that cut shot, but just try to play that one away from his body and missing the line complete. Then wicketkeeper behind the stump did the rest, back to bowler. 2 overs completed after completion of over number 2, chasing a 90 to win this match. It's not a good start. The shackling start here from challenging stars. They managed to get only 12 on the board for the loss of 1 wicket. Yes. 12 for the loss of 1 wicket after completion of over number 2. Yes, chasing 90 to win this match. If you deduct 12 from 90, then remaining runs are 78, which is required in remaining 30 balls. It's definitely going to be a huge ask, but not impossible. But impossible in the sense that in the first out of the 2 power play, they didn't play it very well. At least 25 to 30 runs, which is badly required when you're chasing a total score of 90 to win this match. But we are seeing only 12 on the board. But still, I think if they bat well, they can get that big total of 90 to win this match. And wait and see how well these 2 batters will going to implement the strategy to get that 78 runs in the remaining 5 overs. 7 overs game, 2 overs going to be power play, not more than 2 in the circle. Now after that power play, we are seeing that so many bodies out than the deep. One at deep backward square leg on the mid wicket is there, deep long on is there, deep long off is there, and one looks like one fielder there in deep cover point. That means altogether 1, 2, 3 fielders on the onside in the deep, and 2 fielders in the offside in the of course the 2 fielders in the deep in the offside region. Inside the ring there is a backward point, 1 fielder at short extra cover almost in the mid off region in fact, and 1 at short mid on, and that's a field set here. For short fine leg is there, short third man is there, and altogether 1, 2, 3, 4, 5 fielders inside the ring. Very interesting. Now mid wicket going back towards the deep mid wicket region, and square leg, one is in front of square and 1 is behind the square. The fine leg inside the ring, third man inside the ring, backward point is there, deep long off is there. Now 5 protection in the onside in the deep. Pulls that one down to deep long off. Oh my goodness, he drops that one. This is a second catch. Lollipop catch has been dropped by the fielder. Something is happening here from the fielders of Astra Brigades. This is almost that 4 chances. 2 is a tough one, and 2 which is a straightforward chances which is missed out by the fielders of Astra Brigade. At over the wicket, going for the big swing of the bat. Kaushik got inside edge of the bat, and he got a single for that before the wicketkeeper running behind to collect that one almost in the short fine leg region. Ample time for the batter to complete the single. With that single, scoreboard moves on to 14 on the board. Again, right arm over the wicket, full toss, and Kaushik almost missed this opportunity, isn't it? It is a golden opportunity. You can't miss these opportunities whenever the full toss delivery coming to you. Sandeep Shetty, little correction, is the one is really missing the opportunity to dispatch the run out of the park. And Sandeep Shetty is the one who got a man of the match for his extraordinary all-round performance in the previous match, but this time against the bowling of Astra Brigades. It's really looks like he's taking his own time to settle down. Sandeep. Santosh Kadandale bowling right arm. This time pulls that one. Will it go into be maximum? Yes, it does. At last, Sandeep he's got that one right from the middle of the bat. Pulls that one down to deep mid wicket, almost in the cow corner. 6-6. Yes, it is a 6. Yes, ball is travels out of the boundary line in the pull.
That nice looking pull shot there from Sandeep. And with that, 6 score jumps into 20 for the loss of 1 wicket. This kind of the brave and gutsy batting which is required badly for the Stars to bounce back, Stars to shine in this particular match. Santosh again. Right above the wicket, going for the cut shot again, and lovely delivery, little bit deviation indication there for Santosh, moving from the good length spot, outswing delivery, the batsman going for the cut shot, missing it completely. 1 more over completed, 3 completed, chasing 90 to win this match. Just 20 on the board for the loss of 1 wicket. Just coming back to the equation, another 4 overs remaining. That means 24 delivers remaining, excluding wides and no balls. And 20 delivers, they need to get another 70 runs to win this match. I think it's definitely going to be a huge ask, absolutely huge ask, isn't it? And for that, some big overs badly required. The big overs for challenging Stars is badly required if they wanted to climb this mountain of runs. And wait and see how Sandeep and Kaushik will going to get this big total. Meantime, a change in bowling from the Kuluru Kanyana Sri Sadasiva Shetty end. Rajesh this time pulls that nicely down to deep backward square, like in front of the square, and picked up a single. With that single scored was on to 21 on the board. 69 required in 23 balls. Absolutely, it's a huge ask, but not impossible in cricket. Sandeep Shetty is on strike. Already got 1-6 in his name, under his name. Again, going for the cut shot. This time, caught behind, is gone. Without seeing the decision for the umpires, Sandeep knows that he nicked that one. Wicketkeeper behind the stump did the rest. This is what you call the gentleman. And without waiting for the umpire decision, Sandeep walking towards the pavilion. This is what you call the sportsman spirit. The next match will be between Vijayalakshmi Veeras versus COASTALWOOD Thunders. So that I request both the teams' captain please report here immediately to sign the official chart as well as for the toss. Vijayalakshmi Veeras ಹಾಗೂ ಕೋಸ್ಟಲ್ವುಡ್ ಥಂಡರ್ಸ್ ತಂಡದ ನಾಯಕರು ಆದಷ್ಟು ಬೇಗ ಇಲ್ಲಿ ನಮ್ಮ ಕಮೆಂಟ್ರಿ ಬಾಕ್ಸ್ ಮುಂದಗಡೆ ಬಂದು ತಮ್ಮ ನನ್ನ ಚಿಮ್ಮಿಗೆ ಪ್ರಕ್ರಿಯೆಯನ್ನು ಕೊನೆಗೊಳಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಿದ್ದೇವೆ. ಸೊ ಸೆಕೆಂಡ್ ವಿಕೆಟ್ ಇಸ್ ಬ್ಯಾಕ್ ಇನ್ ದಿ ಪವಿಲಿಯನ್. ಇಟ್ಸ್ 21 ಫಾರ್ ದ ಲಾಸ್ ಆಫ್ 2 ವಿಕೆಟ್. Sandesh Perdur is a striker. This time he's just going back in the sense going deep in the crease, try to hit the ball but missing it completely. The bowler is so good in that occasion. Seeing that intention of the batter is going for the big shot. Rajesh bowled that very good delivery which is moving from the good length spot. Batsman nowhere near the pitch of the delivery. Again Rajesh balls, this time lovely shot. What a shot that one, absolutely back foot. It's absolutely backward punch. Extraordinary cricketing stroke here from the batter. ಕೋಸ್ಟಲ್ವುಡ್ ತಂಡ ಹಾಗೂ ವಿಜಯಲಕ್ಷ್ಮಿ ವೀರಾಸ್ ಲಾಸ್ಟ್ ಕಾಲ್. ನಾಣ್ಯ ಚಿಮ್ಮಿಗೆ ಬರಬೇಕು, ಇಲ್ಲದಿದ್ದರೆ ಓವರ್ 6 ಓವರ್ ಆಗ್ತದೆ. ದಯಮಾಡಿ ಗಮನಿಸಿ. So scoreboard jumped into 27 for the loss of 2 wicket. 27 2 wicket ನಷ್ಟಕ್ಕೆ. So 27. What a fantastic shot there from Sandesh, isn't it? Off the back foot. It's not so easy to get the distance. And this time one more. It's going to be high enough, or it was a distance enough. Yes, he does. He got the distance. Back to back 2 sixes really opens the gate for challenging Stars. This is what I'm talking about, the brave and gutsy batting which is badly required for challenging Stars if they wanted to back out this game. What a magnificent struck. Sandesh Kumar is on fire. ವಿಜಯಲಕ್ಷ್ಮಿ ವೀರಾಸ್ ಲಾಸ್ಟ್ ಕಾಲ್. ಡಿಲೇ ಆದ್ರೆ 6 ಓವರ್ ಮ್ಯಾಚ್ ಆಗ್ತದೆ. ದಯಮಾಡಿ ಗಮನಿಸಿ. So Sandesh Kumar is on fire and he is a fantastic soft ball
all-round player as well, and in this particular hard tennis ball cricket is looking so handy. Oh, that was a quick one. Good comeback, but not good comeback in the sense he just misses the bat, but not missing umpire to give the wide. It's going out far outside the line of off stump. One more addition to total. With the addition of that single, scoreboard moves on to 34 for the loss of 2 wickets. That shows the pressure onto the bowler. After that, back-to-back 2 sixes, the bowler started to feel the pressure. Rajesh again from the far end. Right above the wicket, going for the big shot, top edge, but ball landed safely to in between wicketkeeper and short fine leg division. So one more addition to total, and with that addition of that single, scoreboard moves on to 35 for the loss of 2 wickets. That means 55 more runs required for the victory. 55 required, and now it's a 4 overs completed, and now it's a time for a drinks break. ಈ ಮುಂದಿನ ಪಂದ್ಯ ಕೋಸ್ಟಲ್ವುಡ್ ತಂಡ ಸ್ವಂದಿಟ್ಟ ಸೆಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್ ವರ್ಸಸ್ ವಿಜಯಲಕ್ಷ್ಮಿ ವೀರಾಸ್. 2 ತಂಡಗಳು ರೆಡಿ ಇರಬೇಕು. ಎಲ್ಲ ತಂಡಗಳು ಗಮನಿಸಿ, ಟಾಸ್ ಪ್ರಕ್ರಿಯೆ ನಂತರ ಇಲ್ಲೇ ಸ್ಪಾಟ್ ಡಿಸಿಷನ್. ನಿಮ್ಮ ಆಲ್ರೆಡಿ ಡಿಸಿಷನ್ ಇದ್ರೆ ಆಲ್ರೆಡಿ ಕೇಳ್ಕೊಂಬನ್ನಿ, ಇಲ್ಲಿ ಸ್ಪಾಟ್ ಡಿಸಿಷನ್ ನೀಡಬೇಕಾ ಕೇಳಿಕೋದ ಆಡುವ ಎಲ್ಲ ತಂಡಗಳು ಕೂಡ ಗಮನಿಸಿ. The scoreboard is 35 for the loss of 2 wickets. That means another 55 more runs required for the victory. 35ಕ್ಕೆ 2. 35ಕ್ಕೆ 2, 55 ರನ್ನಿನ ಅವಶ್ಯಕತೆ ಮುಂದಿನ 18 ಎಸೆತದ ಮುಂದೆ, ಎಕ್ಸ್ಕ್ಲೂಡಿಂಗ್ ವೈಡ್ಸ್ and no balls. 18 balls and 55 runs required for the victory. The last over, which is really brought challenging stars little bit back into this game, but not fully. It's not fully there back into this game, but in this such kind of batting performance in the remaining overs, definitely this match is going to be more interesting. And wait and see how well these batters will going to get going, and especially the batsman is on fire. Is Sandesh Kumar is scored 13 runs, quick fire 13 runs in just 4 deliveries with the help of 2 sixes, and Kaushik is batting on 7 and is faced 6 deliveries. So Rakesh brought into an attack from the Kolur Kanyana Shri Sadashiva Shetty end. So for the next match, I think Vijayalakshmi Veeras and Coastalwood Thunders are really ready here to perform after this match. The 55 which is a required run, 18 which is the remaining deliveries. So 18.33 runs per over is the required run rate. The 55 from 18 balls, of course, a little bit tough one, but not impossible. Just needed each and every over 2-3 big shots for challenging stars. Rakesh Dilse driven that one beautifully down to deep long on, but not more than a single. That ball is went sidelines of field, and they're going for the second. This partner is not interested, but very much interested by the batsman Sandesh Kumar for the second, and Kaushik is not interested. Sandesh is not interested, and Kaushik is very much interested for the second run. And now Kaushik will going to take the strike of the bowling of Rakesh Dilshe. Rakesh again now, right arm over the wicket, balls going for the drive. That might be a magnificent delivery there from Rakesh. You know exactly what Kaushik will going to do here. You know exactly they're going for a little bit off drive, in the sense inside out cricketing stroke. He wanted to try that one, so he balled a little bit away from the bat outside the line of off stump and missed it completely. Then wicketkeeper behind the stump, back to bowler. Each and every dot ball will go and create the big problem for team challenging stars to climb this mountain of runs. Rakesh, alright, oh, that might be the full toss, but the low full toss. It's a low full toss, but batsmen have to capitalize this one, isn't it? You can't miss this all of golden opportunities. When it's a low full toss, you can hit the ball to cover point and extra cover. There is no fielder at all in the deep. The only deep wideish long off for the fielders. There is no deep cover point. There is no deep backward point. Can get some score in the offside region as well. Dilshe bowled 2 back-to-back dotted deliveries. Rakesh. Balls, full toss delivery, again the low full toss. That in the sense Dilshe trying for the Yorker length delivery, but this time the batsman Sandesh is not interested, rightly so. He wanted to keep the strike, the remaining balls of this over.
So Rakesh Dilshe is one of the fantastic singer as well. He's also from Uppala, and it's a very good contest now between these two. The one good bowler against one good striker of the ball, and wait and see how Sandesh will go and take this man. Rakesh Dilshe bowling right arm over the wicket, beautifully driven down to deep mid wicket, boundary for 4 runs. Ball just rocketing towards the fence. The moment that ball left the bat, ball went like a tracer bullet. Not that much of shot, isn't it? But batter just making that shot by just going a little bit onto his back foot, and that a fantastic full shot again there from Sandesh. He's so good in that full shot. 13 ball and 49 runs required for the required. Needed such kind of cricketing stroke regularly. That one boundary is not quite enough to win this match, but they need a regularly that kind of cricketing stroke. They'll say again from the far end. Right arm over the wicket to Sandesh. Sandesh full toss delivery. This time he couldn't manage to take that one on the not quite intended, isn't it? He wanted to play that one on the offside region, but ball went towards the mid wicket region. But he will going to retain the strike. That might be the game plan from Sandesh, that he wanted to keep the strike for the next over. So now 5 overs completed. After completion of 5 overs, chasing 90 to win this match. It's 42 for the loss of 2 wicket, and remaining 2 overs. They have to get another 48 runs to win this match. Asking run rate exactly 24 runs per over, and that might be the huge one, isn't it? That one might be a huge one, and wait and see how well Sandesh and Kaushik will going to get this huge runs to win this match. Gagan is brought into attack to bowl his second and last over of his quota. He's bowled very well in his first over. Might be considered 7 or 8 runs in the first over. Such a very good bowler actually. It's not so easy to come and bowl in the power play overs, and in that power play overs he bowled very well. It's a good line and length he maintained. This time he lofted straight down the ground, as straight as an arrow, just over the deep long on boundary fielder for a maximum. This is what I'm talking about, the Sandesh. Mesmerizing cricketing stroke, absolutely audacious batting here from the batter. Again, that is nothing wrong with the line, isn't it? He's so good judging the line and length so quickly. Almost stand and delivered. Unbelievable struck. So whenever the batsman's playing that such kind of lofted straight drive, it's delightful stroke to watch. 42 required, 11 balls remaining. Once again he wanted to go for the big shot, but didn't got enough room to play the shot. Misfield that by the fielder. Ball running down to deep mid wicket boundary for 4 runs. Now straight away pressure onto the fielder. Sandesh has got a lucky boundary. Unforced error from the fielder. Really not required that much of urgency, isn't it? Even the batsman will going to get a couple of runs, no problem. But he wanted to get the run out. By doing that, he just removes his eyes on the ball, and ball just missing his hands. 38 required from 10 balls. Sandesh once again keeping the hope of winning this match by hitting some big shots. Dilse again, little correction, Gagan. Balls again now going for the big shot. Is gone. Flum in front of wicket. Ball pitched in a line. Sandesh going for the mighty stroke. No other alternatives for the batters. He have to look for the big shot. By doing that, he missing a line. Once he missed the ball from the bat, he finding himself right in front of middle stump. And Arish Patil, the experienced umpire, no hesitation to raise his finger. And entertainment innings which is comes to an end of Sandesh. He played some enterprising cricketing stroke. जोरांड साउंड क्रिकेट दा जात्रे शुरुआंड उरोर में तुलनाड तोजनी बंजे पुदर अस्त्रा ब्रिगेड अस्त्रा ब्रिगेड अस्त्रा ब्रिगेड Praveen Chuma is a new batter, and wait and see how Praveen Chuma will going to get there. But a big ask in front of him, isn't it? It's not easy to get each and every ball for a maximum, because asking run rate is almost 25.33 runs per over. Is always going to be a big ask. But Gagan, outstanding comeback, isn't it? Gagan
After that, one boundary and a 6 in the 2 balls. Then the very next ball, he got a revenge of taking a wicket of Sandesh, bowling a beauty of the delivery right on the block hold, and batsman completely missed out delivery. 38 required from 9 balls. This is going to be a really decider over for challenging stars. Another 2-3 big shots which is badly required. Gagan to Chuma this time again. That ball little bit going down the leg stump, little bit half-hearted shot, but not confident I feel, because ball is just angling towards outside the line of leg stump, going to miss the leg stump. So umpire not interested. Arish Padil rightly so, but dotted delivery. 8 ball 38 required. 8 ball 38 required for the victory. Good comeback here by the bowler Gagan. After that, 10 runs in the 2 balls. The very next he picked up a wicket and 1 dotted delivery so far. 5th time in this over. Gagan right him over the wicket, going for the drive. Of course, this time looks like the batsman will go into settle for the single. So with that single, Skubana moves on to 53 on the board. That means 37 required in just 7 deliveries remaining. 7 balls remaining. 37 required for the victory. It looks like now each and every ball required some big shots for the challenging stars. Looks like stars fails to shine in the daylight under sunlight, and the sunlight of brigade, of course, Astra Brigade. Now one more dotted delivery. Last over remaining. 6 ball remaining. 37 required. 6 sixes will go into tie the match, but any stupidity from the bowler will go into win the match for the opposition. If the match will go into tie in league matches, it's going to be the sharing the points. But will it going to be possible here? Of course, if you review the history of the cricket, even 42 runs scored in the 1 hour. Ruturaj Gaikwad hitting 7 sixes with 1 no ball. So everything is possible. You can't say that in cricket nothing is impossible. It's an unpredictable game. The game is a game of glorious uncertainty cricket. But it's not happening regularly. It's not happening regularly, but sometime it's happening. Maybe there the challenging stars are looking that will it going to be the 6 sixes in this particular hour, and 1 no ball will going to win the match for challenging stars. Here is Dilse balls right above the wicket. Oh, that ball just going. Oh, misfield by the fielder. Ball running down to deep third man boundary. Define like boundary for 4 runs. Frustration for the bowler, isn't it? It looks like it's a tough one here for the wicketkeeper, but not tough one here for the short third man fielder to short fine leg fielder to stop the boundary. A ball just defeating the short fine leg fielder, went into the fence for 4 runs. With that boundary, Skoban was on to 57. That means 33 required from 5 balls. Rakesh Dilse again bowling right arm over the wicket. Balls again, a beautiful delivery. Yorker length, but it's gone, given him. And Ashwath took his own time. Just seeing the line which is almost in the middle and leg stump, and he's raising his finger. Is gone. ಸೌಂಡು ಕ್ರಿಕೆಟ್ ದ ಜಾತ್ರೆ ಶುರುವಾಂಡು ಊರವ್ರ ಮೇ ತುಳುನಾಡು ತೋಜುನಿ ಒಂಜೆ ಪುದರ್ ಆಸ್ಟ್ರಾ ಬ್ರಿಗೇಡ್ ಆಸ್ಟ್ರಾ ಬ್ರಿಗೇಡ್ ಜೋರಾಂಡು ಸೌಂಡು ಕ್ರಿಕೆಟ್ ದ ಜಾತ್ರೆ ಶುರುವಾಂಡು ಊರವ್ರ ಮೇ ತುಳುನಾಡು ತೋಜುನಿ ಒಂಜೆ ಪುದರ್ ಆಸ್ಟ್ರಾ ಬ್ರಿಗೇಡ್ Astra Brigade, Astra Brigade, Astra Madan is a new batter, but that just looks like that there's a formalities left in this game. Just a formalities left in this game. Right above the wicket, balls beautifully bowled. Right on the block hold, perfect delivery to ball to the fresh leg, and he plays it down to deep long off. With that single, Skoban was on to 58 on the board. 32 more runs required for the victory in remaining 3 deliveries. 32, and that means almost a 10.33 runs per ball, not per over. The 10.33 runs per delivery which is required this time. Nicely place it down. Lovely shot. Beautiful shot in this end. Looks like it's so simple for the batter to get the placement. Effortlessly played, and played it down to deep cow point region boundary for 4 runs by the batter
Kaushik. And Kaushik, it's too late. And might be it's going to help them to get some net run rate. It's very important in league matches to get a very good run rate. Dilshe again, right, with wicket balls, going for the cut shot, beautifully bowled, just a lifting of delivery, extra bounce for Dilshe, and batsman completely beaten in relegation with the pace. That ball went very quickly to the hands of wicketkeeper behind the stump, and wicketkeeper making no mistake at all in the relegation. So just one delivery which is remaining to complete the formalities of this match. Driven nicely down to deep wideish long on region. Will they come back for the second? No, they doesn't. They settle for the single. 63. That means that's over. All over. 26 runs of a huge victory. 26 runs, a huge victory for team Astra Brigades, and it is a absolutely comprehensive victory for Astra Brigades against Challenging Stars. Congratulations, Challenging Stars, and for your Astra Brigades for your outstanding performance. Now time to announce the man of the match. The man of the match, which goes to one who really played some entertainment innings for the team. It's a 42 quick fire 42 runs by Ajit Shetty with help of 4 sixes. 4 sixes and 2 boundaries with a strike rate of 247. 247, and that is one outstanding. So he deserves this man of the match. May I request Ashwat City to come and collect your man of the match award from our chief guest. Thank you very much for the opportunity. ಮತ್ತೊಮ್ಮೆ ಈ ಒಂದು ಅವಕಾಶ ಕಲ್ಪಿಸಿದ್ದಕ್ಕಾಗಿ ಆರ್ಗನೈಸರ್ಸ್ ಆಫ್ ಕೋಸ್ಟಲ್ವುಡ್ ಪ್ರೀಮಿಯರ್ ಲೀಗ್ ಇವರಿಗೆ ವಂದನೆಯನ್ನು ಸಲ್ಲಿಸಿದ್ದೇವೆ. ಹಾಗೆ ನಮ್ಮ ಆತ್ಮೀಯರಾದಂಥ ಶಿವನಾರಾಯಣ್ ಕೋಟ ಸರ್ ತಮ್ಮ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ, ಧನ್ಯವಾದವನ್ನು ಸಮರ್ಪಿಸ್ತಿದ್ದೇನೆ. ಹಾಗೆ ನಮ್ಮ ಆತ್ಮೀಯರಾದಂಥ ದಿವಾಕರ್ ಉಪ್ಪಳ ಮತ್ತು ನಮ್ಮದು ಒಂದು ಹೇಗೆ ರಿಲೇಷನ್ಶಿಪ್ ಅಂದರೆ, ನಾವು ಕೇರಳಕ್ಕೆ ಹೋದಾಗ ಕಾಸರಗೋಡು ಡಿಸ್ಟಿಕ್ಗೆ ಹೋಗುವಾಗ ನಾವು ಬೆಳಿಗ್ಗೆ ಹೋಗಿ ಒಂದು ಫೋನ್ ಮಾಡ್ತೇವೆ, ದಿವಾಕರ್ ಅವರೇ ನಾವು ನಿಮ್ಮ ಊರಲ್ಲಿದ್ದೇವೆ ಅಂತ. ಆಗ ಕೂಡಲೇ ಅವ್ರು ಬರ್ತಾರೆ ನಮ್ಮ ಮೀಟ್ ಆಗಲಿಕ್ಕೆ. ಈಗ ಈ ಕೋಸ್ಟಲ್ವುಡ್ ಪ್ರೀಮಿಯರ್ ಲೀಗಲ್ಲಿ ಕೂಡ ನಿನ್ನೆ ಅವರು ಬಂದಿದ್ದರು, ಒಂದು ಫೋನ್ ಮಾಡಿದರು, ಸತೀಶ್ ಅವರು ನಾವು ನಿಮ್ಮ ಊರಲ್ಲಿದ್ದೇವೆ ಅಂತ. ಸೊ ದಟ್ ಇಸ್ ಅವರ್ ರಿಲೇಷನ್ಶಿಪ್. ನಾವು ಅವರನ್ನು ಮೀಟ್ ಆಗ್ತೇವೆ. ಸೊ thank you very much, Divakar Uppala, for this wonderful opportunity given for this prestigious cricket tournament. Thanks a lot for each and everyone. And ಮತ್ತೊಮ್ಮೆ ಕೋಸ್ಟಲ್ವುಡ್ ಪ್ರೀಮಿಯರ್ ಲೀಗ್ ಇದಕ್ಕೆ ಧನ್ಯವಾದವನ್ನು ಸಮರ್ಪಿಸ್ತಿದ್ದೇವೆ. And I wish all the best for Coastalwood Premier League and our remaining 3 days of this cricket tournament. It definitely is going to be the wonderful day of cricket. Thank you very much. Thanks a lot. ನನಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ
ಹೆಸರು ಸಿಪಿಯನೇ ಸಿಪಿಯನೇ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನ್ನ ಹೆಸರು ಸಿಪಿಯನೇ ಸಿಪಿಯನೇ ಪವರ್ ಸ್ಟಾರ್ ಸೂಪರ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ದೈಹಿಕ ಬೆಳವಣಿಗೆಗೆ ಮತ್ತು ಸದೃಢತೆಗೆ ಬೇಕಾದ ಪ್ರೋಟೀನ್ ಮತ್ತು ಅದ್ಭುತ ರುಚಿಯೊಂದಿಗೆ ಶುದ್ಧವಾದ ಹಸುವಿನ ಹಾಲಿನಿಂದ ತಯಾರಾಗಿರುವ ನಂದಿನಿ ಪನ್ನೀರ್ ಸೇವಿಸಿ ಸ್ಟ್ರಾಂಗ್ ಆಗಿರಿ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಹಲವಾರು ವರ್ಷಗಳಿಂದ ನಮ್ಮ ನಂದಿನಿ ದೇಶದ ರೈತರ ಸ್ವಾವಲಂಬನೆ ಬದುಕಿಗೆ ಆಸರೆಯಾಗಿ ನಿಂತಿದೆ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಮನ ಮನೆಗಳಲ್ಲೂ ನಂದಿನಿ. ಹಾಯ್ ಅಮ್ಮ, ಸಂಜೆ ತಿಂಡಿ ಹೊರಗೆ ಹೋಗನ್ವಾ? ಯಾಕೆ ಹೊರಗೆ ಹೋಗೋದು? ಅಮ್ಮ ಎಂಬತ್ತೋಟ ಘನತೆ ಗೌರವದ ಮೊತ್ತ ಆಗ್ಬೋದು. ಆ ಹಂತದಲ್ಲಿ ಆರಂಭಿಕ ಆಟಗಾರರು ಭರತ್ ಶೆಟ್ಟಿ ಹಾಗೇನೆ ಕರ್ಣ ಬಹುಶಃ ದಾಂಡನ್ನು ಬೀಸಬೇಕಾಗಿದೆ. ಬೃಹತ್ ಮೊತ್ತವನ್ನ ಸೇರಿಸಬೇಕಾಗಿದೆ. ಎದುರಾಳಿ ಪಾಳ್ಯದಲ್ಲೂ ಕೂಡ ಬಿರುಸಿನ ಆಟಗಾರರ ಸೂರಜ್, ಶಶಾಂಕ್, ಭರತ್ ನಿಡಪಳ್ಳಿ ಮುಂತಾದವರು ಇದ್ದಾರೆ. ಈಗಾಗಲೇ ಟೂರ್ನಮೆಂಟ್ ಅಲ್ಲಿ ಬಹಳಷ್ಟು ಯಶಸ್ಸಿನ ಆಟವನ್ನು ಆಡ್ತಿರುವಂತಹ ಆಟಗಾರ ಸೂರಜ್ ಸಾಲಿಯನ್. ಎಸ್, ಪಂದ್ಯಾಟ ಆರಂಭಗೊಳ್ತಾ ಇದೆ. ಕೋಸ್ಟಲ್ ತಂಡದ ಪರವಾಗಿ ಆರಂಭಿಕ ಓವರ್ನ ಮೊದಲ ಎಸೆತ. ಸೂರಜ್ ಟು ಭರತ್ ಶೆಟ್ಟಿ. ಆಫ್ಸೈಡ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ಲಯಬದ್ಧತೆ ಎಸೆಗಾರಿಕೆಯನ್ನು ತೋರ್ಪಡಿಸಿಕೊಳ್ತಾ ಇದ್ದಾವೆ. ಚೆಂಡು ನೇರವಾಗಿ ಗೂಟ ರಕ್ಷಕನ ಸುರಕ್ಷಿತ ಬೊಗಸೆಯನ್ನು ಸೇರ್ಕೊಳ್ತಾ ಇದೆ. ಆರಂಭಿಕ ಚೆಂಡು ಡಾಟೆಡ್ ಡೆಲಿವರಿ. ಬಹಳಷ್ಟು ಉತ್ತಮವಾದಂತಹ ಎಸೆಗಾರಿಕೆಯನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ ಸೂರಜ್. ಎದುರಿಸಿ ಆಡಬೇಕಾಗುತ್ತೆ ಭರತ್ ಶೆಟ್ಟಿ. ಈ ನಡುವೆ ಬಹಳಷ್ಟು ನೆಗೆತವನ್ನು ಕಂಡುಕೊಂಡಿರುವಂತಹ ಚೆಂಡು ವೈಟ್ ಬಾಲ್ ಎನ್ನುವಂತ ತೀರ್ಪು. ಬಹುಶಃ ಖಾತೆ ಆರಂಭಗೊಳ್ತಾ ಇದೆ. ವಿಜಯಲಕ್ಷ್ಮಿ ವೀರಾಜ್ ವೈಡ್ ರೂಪದಲ್ಲಿ ಒಂದು ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸೂರಜ್ ಸಾಲಿಯನ್ ಟು ಭರತ್ ಶೆಟ್ಟಿ. ಮತ್ತೆ ಬಹಳಷ್ಟು ಅದ್ಭುತವಾದಂತಹ ಎಸೆಗಾರಿಕೆ ಆದ್ರೂ ಕೂಡ ವೈಟ್ ಬಾಲ್ ಎನ್ನುವಂತಹ ತೀರ್ಪು. ಸತತವಾಗಿ ತಪ್ಪನ್ನ ಮಾಡ್ತಾ ಇದ್ದಾರೆ ಸೂರಜ್ ಸಾಲಿಯನ್. ಎದುರಾಳಿ ಪಾಳ್ಯಕ್ಕೆ ಸುಲಭ ರೂಪದಲ್ಲಿ ಅಂಕಗಳನ್ನು ಬಿಟ್ಕೊಡ್ತಾ ಇದ್ದಾರೆ. ಈ ನಡುವೆ ಆರಂಭಿಕ ವಿಕೆಟ್ ನ ಪತನ. ಭರತ್ ಶೆಟ್ಟಿ ಇನ್ನಿಂಗ್ಸ್ ಅಂತ್ಯಗೊಳ್ತಾ ಇದೆ.
ಬ್ಲಾಕ್ ಚೆಂಡು ನೇರವಾಗಿ ಗೂಟದ ಸ್ಪರ್ಶವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಹಂತದ ಮೇಲುಗೈಯನ್ನ ಕೋಸ್ಟಲ್ ತಂಡದ ಪರವಾಗಿ ಸೂರಜ್ ಸಾಲಿಯನ್ ಪಡ್ಕೊಳ್ತಾ ಇದ್ದಾರೆ. ನಿರಾಶಾದಾಯಕವಾಗಿ ಪೆವಿಲಿಯನ್ ಮರಳ್ತಾ ಇದ್ದಾರೆ ಭರತ್ ಶೆಟ್ಟಿ. ಭರತ್ ಶೆಟ್ಟಿ ಅವರ ಸ್ಥಾನವನ್ನು ತುಂಬುವಂತ ನಿಟ್ಟಿನಲ್ಲಿ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ದಟ್ ಈಸ್ ಭರತ್ ಆಳ್ವಾ. ಬಹುಶಃ ಕರ್ಣನೊಂದಿಗೆ ಇನ್ನಿಂಗ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಎದುರಾಳಿ ಪಾಳಯಕ್ಕೆ ಬೃಹತ್ ಟಾರ್ಗೆಟ್ ಅನ್ನು ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೊಂಚ ಮಟ್ಟಿಗೆ ಪರಿಸ್ಥಿತಿಗೆ ಹೊಂದಿಕೊಂಡು ಆಟವನ್ನು ಆಡಬೇಕಾಗಿರುವಂತ ಅವಶ್ಯಕತೆಯನ್ನು ಕಂಡುಕೊಳ್ತಾ ಇದ್ದೇವೆ. ಭರತ್ ಆಳ್ವಾ 1ನೇ ಕ್ರಮಾಂಕದ ಆಟಗಾರ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸೂರಜ್ ಸಾಲಿಯಾನ್ ಆರಂಭಿಕ ಹಂತದ ಯಶಸ್ಸಿನೊಂದಿಗೆ ಮತ್ತೆ ಎಸೆಗಾರಿಕೆಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಸೂರಜ್ ಸಾಲಿಯನ್ ಟು ಭರತ್ ಆಳ್ವಾ. ಮತ್ತೆ ನೆಗೆತ ನೋ ಬಾಲ್ ಎನ್ನುವಂತ ತೀರ್ಪು. ಬಹುಶಃ ಈಗಾಗಲೇ ಸೂಚನೆಯನ್ನು ರವಾನಿಸಿಕೊಳ್ಳಲಾಗಿತ್ತು. ನೆಗೆತ 2ನೇ ಬಾರಿಗೆ ಅವಕಾಶವಿಲ್ಲ. ನೋ ಬಾಲ್ ಎನ್ನುವಂತ ತೀರ್ಪು. ಮತ್ತೆ ಅಂಕಪಟ್ಟಿಯಲ್ಲಿ ಎಕ್ಸ್ಟ್ರಾಸ್ ರೂಪ್ನಲ್ಲಿ ಅಂಕಗಳು ದಾಖಲಾಗ್ತಾ ಇದೆ. ತಂಡದ ಮೊತ್ತ ಆರಂಭಿಕ ಓವರ್ನ ಚಾಲ್ತಿಯ 3 ಎಸೆತಗಳು ಮುಗಿದಿರುವಂತೆ ತಂಡದ ಮೊತ್ತ 3. ಆರಂಭಿಕ ಆಟಗಾರ ಭರತ್ ಶೆಟ್ಟಿ ಇನ್ನಿಂಗ್ಸ್ ಮುಕ್ತಾಯದೊಂದಿಗೆ. ಈ ನಡುವೆ ಮತ್ತೊಂದು ಸುಲಭದ ಅವಕಾಶ. ಈ ನಡುವೆ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆದ್ರೂ ಕೂಡ ಫ್ರೀ ಹಿಟ್ ಎನ್ನುವಂತಹ ಸೂಚನೆ, ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಜೀವದಾನ ಲಭಿಸ್ತಾ ಇದೆ. ಭರತ್ ಆಳ್ವಾ ಜೀವದಾನವನ್ನು ವರದಾನವಾಗಿಸಿಕೊಂಡು ಇನ್ನಿಂಗ್ಸ್ ಕಟ್ಟಬೇಕಾಗುತ್ತೆ. ಒಂದೆಡೆಯಲ್ಲಿ ಇನ್ನು ಕೂಡ ಸ್ಫೋಟಕ ದಾಂಡಿಗ ಕರ್ಣ ತಮ್ಮ ಕಂತಿನ ಮೊದಲ ಎಸೆತವನ್ನ ಈ ಒಂದು ಪಂದ್ಯಾಟದಲ್ಲಿ ದಾಖಲಿಸಿಕೊಳ್ಬೇಕಾಗಿದೆ. ಸೂರಜ್ ಟು ಕರ್ಣ. ಸ್ವೀಪ್ ಮಾಡುವಂತ ಪ್ರಯತ್ನ, ಔಟ್ಗಾಗಿ ಬಲವಾದ ಮನವಿಯನ್ನು ತೇಲ್ಬೇಡ್ತಾ ಇದ್ದಾರೆ. ನಾಟ್ ಔಟ್ ಎನ್ನುವಂತಹ ತೀರ್ಪು. ಬಹುಶಃ ಬಹಳಷ್ಟು ನಿರಾಸೆ ಕೋಸ್ಟಲ್ ವುಡ್ ತಂಡಸ್. ಬಹುಶಃ ಈ ಒಂದು ಪ್ರಮುಖ ವಿಕೆಟ್ ಅನ್ನು ಪಡೆಯುವಂತೆ ಎಲ್ಲ ಪ್ರಯತ್ನಗಳನ್ನು ಕೂಡ ನಡೆಸ್ತಾ ಇದೆ. ಎಲ್ಲ ಆಟಗಾರರು ಒಕ್ಕೊರಲಿನಿಂದ ಮನವಿಯನ್ನು ತೇಲ್ಬಿಟ್ರು ಕೂಡ ನಕಾರಾತ್ಮಕ ಸೂಚನೆ, ನಾಟ್ ಔಟ್ ಎನ್ನುವಂತಹ ತೀರ್ಪು. The first over in progress. Suraj to Karna. ಮತ್ತೆ ಬಹಳಷ್ಟು ರಕ್ಷಣಾತ್ಮಕವಾದಂತಹ ಆಟಕ್ಕೆ ಮನ ಮಾಡ್ತಾ ಇದ್ದಾರೆ. ಕೇವಲ 1 ಓಟಗಳು ದಾಖಲಾಗ್ತಾ ಇದೆ. ಎಸ್, ಮೊದಲ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 5-1 ವಿಕೆಟ್ನ ಪತನದೊಂದಿಗೆ. ಬಹುಶಃ 1ನೇ ಕ್ರಮಾಂಕದ ಆಟಗಾರ ಭರತ್ ಆಳ್ವಾ ಹಾಗೆ ಕರ್ಣ ದ್ವಿತೀಯ ಓವರ್ನ ಎಸೆಯುವಂತ ನಿಟ್ಟಿನಲ್ಲಿ ಕೀರ್ತನ್ ಭಂಡಾರಿ ಇವರೆಗೆ ಟೂರ್ನಮೆಂಟ್ನಲ್ಲಿ ಸಾಕಷ್ಟು ಯಶಸ್ಸಿನ ದಾಳಿಯನ್ನು ಸಂಘಟಿಸಿರುವಂತಹ ಎಸೆಗಾರ. ತನ್ನ ಸಂಘಟಿತ ದಾಳಿಯನ್ನು ಮುಂದುವರಿಸಬೇಕಾದಂತಹ ಅವಶ್ಯಕತೆ ಇದೆ. ಎದುರಾಳಿ ಪಾಳ್ಯದ ಬ್ಯಾಟ್ಸ್ಮನ್ ಅನ್ನ ಕಟ್ಟಿ ಹಾಕುವಂತೆ ಎಲ್ಲ ಪ್ರಯತ್ನಗಳನ್ನು ಬಹುಶಃ ಕೀರ್ತನ್ ಭಂಡಾರಿ ಮಾಡಬೇಕಾಗ್ತಾ ಇದೆ. 7 ಓವರ್ಗಳ ಪಂದ್ಯಾಟ, 42 ಚೆಂಡಿನ ಆಟವನ್ನು ಆಡಬೇಕಾಗುತ್ತೆ. 42 ಚೆಂಡುಗಳಲ್ಲಿ ಬಹುಶಃ 70ರಿಂದ 80 ಓಟಗಳನ್ನು ದಾಖಲಿಸಿಕೊಂಡ್ರೆ ಬಹುಶಃ ಘನತೆ ಗೌರವದ ಮೊತ್ತ ಎದುರಾಳಿ ಪಾಳ್ಯಕ್ಕೆ ಕೊಂಚ ಮಟ್ಟಿಗೆ ಸವಾಲನ್ನು ನೋಡಬಹುದಾಗಿದೆ. ಆ ನಿಟ್ಟಿನಲ್ಲಿ ಕರ್ಣ ಬಹುಶಃ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಕೂಡ ಬಿಗ್ ಸ್ಕೋರ್ ಬೋರ್ಡ್ನಲ್ಲಿ ಕಲೆ ಹಾಕಬಹುದಾಗಿದೆ. ಮತ್ತೆ ಕೀರ್ತನ್ ಪವರ್ ಪ್ಲೇ ಜಾರಿಯಲ್ಲಿದೆ. ಕೇವಲ 2 ಆಟಗಾರರು ಮಾತ್ರ 30 ಗಜಗಳ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ನಡೆಸಿಕೊಳ್ತಾರೆ. ಕೀರ್ತನ್ ಟು ಕರ್ಣ. ಈ ನಡುವೆ ರಿವರ್ಸ್ ಸ್ವೀಪ್ ಮಾಡುವಂತ ಪ್ರಯತ್ನ, ಪರ್ಫೆಕ್ಟ್ ಕನೆಕ್ಟ್ ಕಂಡುಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ನೇರವಾಗಿ ಚೆಂಡು ಗೂಟ ರಕ್ಷಕನ ಸುರಕ್ಷಿತ ಬೊಗಸೆಯನ್ನು ಪಡ್ಕೊಳ್ತಾ ಇದೆ. ಡಾಟೆಡ್ ಡೆಲಿವರಿ ದಾಖಲಾಗ್ತಾ ಇದೆ. ತನ್ಮುಖವಾಗಿ ಆರಂಭಿಕ ಹಂತದಲ್ಲಿ ಯಶಸ್ಸಿನ ಓವರ್ ಅನ್ನು ಆರಂಭಿಸುವಂತಹ ಎಲ್ಲ ಪ್ರಯತ್ನಗಳನ್ನು ಕೂಡ ಕೀರ್ತನ್ ದಾಖಲಿಸಿಕೊಳ್ತಾ ಇದ್ದಾರೆ.
ಈ ನಡುವೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಕಾರಣ ಈ ನಡುವೆ ಔಟ್ ಹೇಳುವಂತಹ ತೀರ್ಪು ಕರ್ಣನ ಇನ್ನಿಂಗ್ಸ್ ಕೂಡ ಅಂತ್ಯಗೊಳ್ತಾ ಇದೆ. ಬಹುಶಃ ವಿಜಯ ಲಕ್ಷ್ಮಿ ವೀರಸ್ ತಂಡದ ಜೀವಾಳ ಆಟಗಾರ ಕೇವಲ ಒಂದು ಓಟವನ್ನು ದಾಖಲಿಸಿಕೊಂಡು ವಿಕೆಟ್ ಅನ್ನು ಒಪ್ಪಿಸಿಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಕರ್ಣನ ರನ್ ಬರ ಸಿಪಿಎಲ್ ಸೀಸನ್ 7 ನಲ್ಲಿ ಮುಂದುವರಿತಾ ಇದೆ. ಸೊ ಕರ್ಣನ ವಿಕೆಟ್ ಪತನಗೊಳ್ತಾ ಇದೆ. ಮುಂದಿನ ಆಟಗಾರ ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾರೆ. ದಟ್ ಈಸ್ ಅಕ್ಷಿತ್ ಶೆಟ್ಟಿ, ಪರ್ಫೆಕ್ಟ್ ಆಲ್ರೌಂಡರ್ ವಿಜಯಲಕ್ಷ್ಮಿ ವೀರಸ್ನ ಮತ್ತೋರ್ವ ಪ್ರಮುಖ ಆಟಗಾರ ಕೀರ್ತನ್ ಭಂಡಾರಿ ಆರಂಭಿಕ ಹಂತದ ಯಶಸ್ಸಿನೊಂದಿಗೆ ಓವರ್ ಅನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ದ ಸ್ಕೋರ್ ಮೂವ್ಸ್ ಅಪ್ ಟು 5 for loss of 2 wickets. ಮತ್ತೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಈ ನಡುವೆ ಬ್ಯಾಟಿನ ಮೇಲಂಚನ್ನು ಸವರಿಕೊಂಡು ನೇರವಾಗಿ ಬೌಂಡ್ರಿ ಲೈನ್ ಗೆ ತಲುಪಿಕೊಳ್ತಾ ಇದೆ. ಆರಂಭಿಕ ಬೌಂಡ್ರಿಯನ್ನ ಅಕ್ಷಿತ್ ವಿಜಯಲಕ್ಷ್ಮಿ ವೀರಸ್ ಪರವಾಗಿ ದಾಖಲಿಸಿಕೊಳ್ತಾ ಇದ್ದಾರೆ. ಬಹುಶಃ ಉತ್ತಮವಾದಂತಹ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ರು ಕೂಡ ಅದೃಷ್ಟದ ಬೌಂಡ್ರಿಯನ್ನ ಅಕ್ಷಿತ್ ಪಡ್ಕೊಂಡ್ರು. ತನ್ಮುಖವಾಗಿ ತಂಡದ ಮೊತ್ತ 9ಕ್ಕೆ ಮುಂದುವರಿತಾ ಇದೆ. ಕೀರ್ತನ್ ಭಂಡಾರಿ ದ್ವಿತೀಯ ಓವರ್ನ ಚತುರ್ಥ ಎಸೆತಕ್ಕಾಗಿ. ಈ ನಡುವೆ ಮತ್ತೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಲೆಗ್ ಸೈಡ್ ಕಡೆ ಪುಲ್ ಮಾಡ್ತಾ ಇದ್ದಾರೆ. ಒಂದೋಟ ಪೂರ್ಣಗೊಳ್ತಾ ಇದೆ. ಉತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ಕೂಡ ಕಂಡುಕೊಳ್ತಾ ಇದ್ದಾವೆ. ಈ ನಡುವೆ ಕೇವಲ ಒಂದೋಟಗಳು ತಂಡದ ಮೊತ್ತ ಮುಂದುವರಿದ ದಶಕವನ್ನು ಕಂಡುಕೊಳ್ತಾ ಇದೆ. ದ ಸ್ಕೋರ್ ಇಸ್ 10 now. ಈ ನಡುವೆ ಲೋವರ್ ಫುಲ್ ಟಾಸ್ ಬಹುಶಃ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಡೆಲಿವರಿ ಮಾತ್ರ ದಾಖಲಾಗ್ತಾ ಇದೆ. ದ್ವಿತೀಯ ಓವರ್ನ ಕೊನೆಯ ಒಂದು ಎಸೆತ ಬಾಕಿ ಉಳ್ಕೊಳ್ತಾ ಇದೆ. ತಂಡದ ಮೊತ್ತ 10. ಕೇವಲ ಒಂದು ಬೌಂಡ್ರಿಯನ್ನು ಮಾತ್ರ ದಾಖಲಿಸಿಕೊಂಡಿದೆ ವಿಜಯಲಕ್ಷ್ಮಿ ವೀರಸ್ ಪವರ್ ಪ್ಲೇನ ಹಂತದಲ್ಲಿ. ಈ ನಡುವೆ ಮತ್ತೆ ಬ್ಲಾಕ್ ಚೆಂಡು ಚುರುಕಿನ ಓಡಾಟ ವಿಕೆಟ್ಗಳ ನಡುವಣ ಕ್ವಿಕ್ ಸಿಂಗಲ್ ಅನ್ನು ಪಡ್ಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 2, 11 for loss of 2 wickets. ಬಹುಶಃ ವಿಜಯಲಕ್ಷ್ಮಿ ವೀರಸ್ ಆರಂಭಿಕ ಹಂತದಲ್ಲಿ ಕೊಂಚ ಮಟ್ಟಿಗೆ ಎಡವುತ್ತಾ ಇದೆ. ಎಡವಿದ ಲಾಭವನ್ನು ಸಂಪೂರ್ಣವಾಗಿ ಕೋಸ್ಟಲ್ವುಡ್ ತಂಡಸ್ನ ಎಸೆತಗಾರರು ಪಡ್ಕೊಳ್ತಾ ಇದ್ದಾರೆ. ಎದುರಾಳಿ ಪಾಳಕ್ಕೆ ಬಹಳಷ್ಟು ಕಠಿಣವಾದಂತಹ ಎಸೆತಗಳನ್ನು ತೇಲಿ ಬಿಡಿದ್ರು. ಮುಖ್ಯವಾಗಿ ಪವರ್ ಪ್ಲೇ ಹಂತದಲ್ಲಿ ಯಾವುದೇ ಬಿಗ್ ಶಾಟ್ಸ್ ಅನ್ನು ದಾಖಲಿಸಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. ಮುಖ್ಯವಾಗಿ ತಂಡದ ಮೊತ್ತ 11ಕ್ಕೆ ಮಾತ್ರ ಸೀಮಿತಗೊಳ್ತಾ ಇದೆ. ಇನ್ನು ಕೂಡ 5 ಓವರ್ಗಳ ಆಟ ಬಾಕಿ ಇದೆ. ಕಳೆದ ಪಂದ್ಯಾಟದ ಕೊನೆಯ ಹಂತದಲ್ಲಿ ಬಹುಶಃ ಒಂದು ಬೌಂಡ್ರಿ 2 ಸಿಕ್ಸರ್ ಅನ್ನು ದಾಖಲಿಸಿಕೊಂಡು ತಂಡಕ್ಕೆ ಒಂದಷ್ಟು ಸವಾಲಿನ ಮೊತ್ತವನ್ನ ಪೇರಿಸುವಲ್ಲಿ ಅಕ್ಷಿತ್ ದಾಂಡನ್ನು ಬೀಸಿದ್ರು. ಈ ಹಂತದಲ್ಲಿ ಕೂಡ ಅದೇ ರೀತಿಯಾದಂತಹ ಕೆಲಸವನ್ನ ಅಕ್ಷಿತ್ ಮಾಡಬೇಕಾಗಿದೆ. ಮತ್ತೆ ಸೂರಜ್ ಪರಿಚಯಿಸಿಕೊಳ್ತಾ ಇದ್ದಾರೆ. ಆರಂಭಿಕ ಓವರ್ನ ಯಶಸ್ಸಿನ ಎಸೆಗಾರ. ಕೇವಲ 5 ಓಟಗಳನ್ನು ಬಿಟ್ಕೊಟ್ಟು ಒಂದು ವಿಕೆಟ್ ಅನ್ನು ಕೂಡ ಪಡ್ಕೊಂಡಿದ್ರು ಸೂರಜ್ ಸಾಲಿಯಾನ್, ಪ್ರಮುಖ ಆಲ್ರೌಂಡರ್ಸ್ ಐಕಾನ್ ಆಟಗಾರ. ತಮ್ಮ ಕಂತಿನ ದ್ವಿತೀಯ ಓವರ್ ಕೋಸ್ಟಲ್ ತಂಡದ ಪರವಾಗಿ ತೃತೀಯ ಓವರ್ನ ಪ್ರಥಮ ಎಸೆತಕ್ಕಾಗಿ ಎದುರಿಸಿ ಆಡುವಂತಹ ಆಟಗಾರ ಭರತ್ ಆಳ್ವಾ. ಈ ನಡುವೆ ಬಿರುಸಿನ ಹೊಡೆತ ಮುಖ್ಯವಾಗಿ
ಮಿಡ್ ವಿಕೆಟ್ ಏರಿಯಾದಲ್ಲಿ ಭರ್ಜರಿ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಬಹುಶಃ ಪರ್ಫೆಕ್ಟ್ ಕನೆಕ್ಟ್ ಅನ್ನು ಭರತ್ ಆಳ್ವ ನಡೆಸಿದ್ರು. ಈತನ ಮುಖ್ಯವಾಗಿ ಸೂರಜ್ ಸಾಲಿನ್ ಅಂತ ಚೆಂಡು ನೇರವಾಗಿ 6 ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ತಂಡದ ಮೊತ್ತದಲ್ಲಿ ಕೊಂಚ ಮಟ್ಟಿಗೆ ಏರಿಕೆಯನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ತೃತೀಯವನ್ನು ಚಾಲ್ತಿಯಲ್ಲಿ ತಂಡದ ಮೊತ್ತ 17ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 5 ಎಸೆಗಳು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ವೈಟ್ ಬಾಲ್. ಬಹುಶಃ ತಮ್ಮ ಕಂತಿನ ಪ್ರಥಮ ಓವರ್ನಲ್ಲಿ ಕೂಡ ಇದೇ ರೀತಿಯಾದಂತಹ ತಪ್ಪನ್ನ ನಡೆಸಿದ್ರು ಸೂರಜ್ ಸಾಲಿಯಾನ್. ಎಕ್ಸ್ಟ್ರಾಸ್ ರೂಪದಲ್ಲಿ ಎದುರಾಳಿ ಪಾಳಕ್ಕೆ ಅಂಕಗಳನ್ನು ಬಿಟ್ಕೊಡ್ತಾ ಇದ್ದಾರೆ. ತಂಡದ ಮೊತ್ತ ಮುಂದುವರಿತಾ 18. ಕೊಂಚ ಮಟ್ಟಿಗೆ ಚೇತರಿಕೆಯನ್ನು ಕಂಡುಕೊಳ್ತಾ ಇದೆ ವಿಜಯಲಕ್ಷ್ಮಿ ವೀರಾಜ್. ಮತ್ತೆ ಸೂರಜ್ ಮತ್ತೆ ಬೀಸುವಂತ ಪ್ರಯತ್ನ, ಬಿಗ್ ಶಾಟ್ಸ್ ಅನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನ. ಈ ನಡುವೆ ರನ್ಔಟ್ ಆಗುವಂತ ಸಾಧ್ಯತೆ ಕೂಡ. ಚುರುಕಿನ ಓಡಾಟ, ವಿಕೆಟ್ ಗಳ ನಡುವಣ ಬಹಳಷ್ಟು ಹೊಂದಾಣಿಕೆ ಆಟವನ್ನ ಆಡ್ತಾ ಇದ್ದಾರೆ ಅಕ್ಷಿತ್ ಹಾಗೇನೆ ಭರತ್ ಆಳ್ವ ಜೋಡಿ. ಬಹುಶಃ ಗೂಟ ರಕ್ಷಕ ಕೊಂಚ ಮಟ್ಟಿಗೆ ಎಡವಿದ್ರು. ಆ ಎಡವಿನ ಸಂಪೂರ್ಣ ಲಾಭವನ್ನು ಪಡ್ಕೊಳ್ಳುವಂತ ಪ್ರಯತ್ನವನ್ನ ಇಬ್ಬರು ಆಟಗಾರರು ಮಾಡಿದ್ರು. ಯಶಸ್ಸನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಸುಲಭ ರೂಪದಲ್ಲಿ 1 ಓಟಗಳು ದಾಖಲಾಗ್ತಾ ಇದೆ. ತಂಡದ ಮೊತ್ತ ಮುಂದುವರಿತಾ 19. ಇನ್ನು ಕೂಡ 4 ಎಸೆಗಳು ಬಾಕಿ ಉಳ್ಕೊಳ್ತಾ ಇದೆ. ಈ ನಡುವೆ ವಿಭಿನ್ನವಾದ್ರೆ ಹೊಡೆತ, ರಿವರ್ಸ್ ಸ್ವೀಪ್ ಮಾಡುವಲ್ಲಿ ಯಶಸ್ಸು. 1 ಓಟಗಳು ದಾಖಲಾಗ್ತಾ ಇದೆ. 2ನೇ ಓಟ ಕೂಡ ಚುರುಕಿನ ಓಡಾಟ, ವಿಕೆಟ್ಗಳ ನಡುವಣ. ಬಹುಶಃ ಮತ್ತೆ 2 ಓಟಗಳು ದಾಖಲಾಗ್ತಾ ಇದೆ. 20 ಕ್ರಮಿಸಿಕೊಳ್ತಾ ಇದೆ. 21 ಓಟ ಸದ್ಯ ಸ್ಕೋರ್ ಬೋರ್ಡ್ನಲ್ಲಿ. ಬಹುಶಃ ಆರಂಭಿಕ ಹಂತದಲ್ಲಿ ಆರಂಭಿಕ ಆಟಗಾರರು ಭರತ್ ಶೆಟ್ಟಿ ಹಾಗೆ ಕರ್ಣನ ವಿಕೆಟ್ ಅನ್ನು ಒಪ್ಪಿಸಿದಂತ ವಿಜಯಲಕ್ಷ್ಮಿ ವೀರಾಜ್ ಮುಂದೆ ಕೊಂಚ ಮಟ್ಟಿಗೆ ಚೇತರಿಕೆ ಆಟವನ್ನು ಆಡುವಂತೆ ಎಲ್ಲಾ ಪ್ರಯತ್ನಗಳನ್ನ ಅಕ್ಷಿತ್ ಶೆಟ್ಟಿ ಹಾಗೆ ಭರತ್ ಆಳ್ವ ನಡೆಸಿಕೊಳ್ತಾ ಇದ್ದಾರೆ. ಈ ನಡುವೆ ಕ್ಲೀನ್ ಬೌಲ್ಡ್, ಮತ್ತೊಮ್ಮೆ ಪರ್ಫೆಕ್ಟ್ ಯಾರ್ಕರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಬಹುಶಃ ತಂಡಕ್ಕೆ ಮಾರಕವಾಗಬಲ್ಲಂತಹ ಜೋಡಿಯನ್ನು ಬೇರ್ಪಡಿಸುವಲ್ಲಿ ಯಶಸ್ಸನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಭರವಸೆ ಮೂಡಿಸಿದಂತ ಆಟಗಾರ ಅಕ್ಷಿತ್ ವಿಕೆಟ್ ಅನ್ನು ಒಪ್ಪಿಸಿ ನಿರಾಶಾದಾಯಕರಾಗಿ ಪೆವಿಲಿಯನ್ಗೆ ಮರಳುತ್ತಾ ಇದ್ದಾರೆ. ತಂಡದ ಮೊತ್ತ 21ಕ್ಕೆ 3 ಅಮೂಲ್ಯ ವಿಕೆಟ್ಗಳನ್ನ ಕಳ್ಕೊಳ್ತಾ ಇದೆ. ಮೊದಲನೇದಾಗಿ ಭರತ್ ಶೆಟ್ಟಿ, ನಂತರ ಕರ್ಣ, ಇದೀಗ ಅಕ್ಷಿತ್ನ ಸರದಿ. ಅಲ್ಪ ಏರ್ನ ಮಾತ ಒನಸಾತಜ ಆಯ್ನತ್ ಬೇಗ ಪೋದು ಒನಸ್ಮಲ್ ಕೊಡೋದಕ್ಕೆ ಏನಂದಲ್ಲ ಪ್ಲೇಯರ್ಸ್ನ ಕಲ್ನ ಏರ್ನ ಮಾತ ಒನಸಾತಜ ಆಯ್ನತ್ ಬೇಗ ಫ್ರೀ ತಿನ್ನಗಳು ಒನಸ್ಮಲ್ ಪ್ಲೇ. ಎಸ್, ಹಾಗೆ ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮಿಕೆ ಹಾಗೂ ಪ್ಲೇಯರ್ ಲಿಸ್ಟ್ ಅನ್ನು ಆದಷ್ಟು ಬೇಗ ನೀಡಬೇಕೆನ್ನುವಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾವೆ. ಅಮ್ಮ ಯೋಧಸ್ ವಿರುದ್ಧವಾಗಿ ಉಡುಪಿ ಯುನೈಟೆಡ್ 2 ತಂಡದ ಕಪ್ತಾನರಿಗೆ ಆಟಗಾರರಿಗೆ ಸಿದ್ಧತೆಯ ಕರೆಯನ್ನು ಕೊಡ್ತಾ ಇದ್ದಾವೆ. ಆದಷ್ಟು ಬೇಗ ತಮ್ಮ ಪ್ಲೇಯರ್ ಲಿಸ್ಟ್ ಅನ್ನ ನೀಡಿ, ಜೊತೆಗೆ ನಾಣ್ಯ ಚಿಮ್ಮಿಕೆ ಪ್ರಕ್ರಿಯೆಯಲ್ಲಿ ನಮ್ಮ ಜೊತೆಗೆ ಭಾಗಿಯಾಗಿ ಎನ್ನುವಂಥ ವಿನಂತಿ. ಜೊತೆಗೆ ಸೇರಿರುವಂಥ ಎಲ್ಲ ಕ್ರಿಕೆಟ್ ಆಟಗಾರರು ಆದಷ್ಟು ಬೇಗ ತಮ್ಮ ಊಟವನ್ನ ಸ್ವೀಕರಿಸಿ ಮತ್ತೆ ಪಂದ್ಯಾಟದಲ್ಲಿ ಮುಂದುವರಿಯುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಚಿನ್ನು ಕೊಟ್ಟಾರಿ ಹೊಸ ದಾಂಡಿಗನ ಎಂಟ್ರಿ. ಬಹುಶಃ ಅನುಭವಿ ಆಟಗಾರನ ಎಂಟ್ರಿ ಆಗ್ತಾ ಇದೆ. ಅನುಭವಿ ಎಸೆಗಾರ ಸೂರಜ್ ಕೂಡ ಎಸೆಗಾರಿಕೆಯನ್ನು ತೋರ್ಪಡಿಸಿಕೊಳ್ತಾ ಇದೆ. ಮತ್ತೆ ಬ್ಲಾಕ್ ಚೆಂಡು, ಡಾಟೆಡ್ ಡೆಲಿವರಿ, ಪರ್ಫೆಕ್ಟ್ ಲೈನ್ ಅಂಡ್ ಲೆಂತ್ ಅನ್ನ ದಾಖಲಿಸಿಕೊಳ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಎದುರಾಳಿ ಪಾಳಯಕ್ಕೆ ಮತ್ತೆ ಮತ್ತೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಸೂರಜ್ ಸಾಲಿಯಾನ್. ಮತ್ತೆ ಉತ್ತಮದ ಎಸೆಗಾರಿಕೆ. ಈ ನಡುವೆ ಡಾಟೆಡ್ ಡೆಲಿವರಿ. ಓವರ್ನ ಮುಕ್ತಾಯಗಳು ಕೂಡ ಮುಗಿದಿರುವಂತಹ ಓವರ್ಗಳ ಸಂಖ್ಯೆ 3, ತಂಡದ ಮೊತ್ತ 21. ಬಹುಶಃ ಸರಾಸರಿ 7ರಂತೆ ಅಂಕಗಳನ್ನು ದಾಖಲಿಸಿಕೊಳ್ತಾ ಇದೆ. ಇನ್ನು ಕೂಡ ಆರಂಭಿಕ ಹಂತದಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿದಂತಹ ಆಟಗಾರ ಭರತ್ ಆಳ್ವ ಇನ್ನಿಂಗ್ಸ್ ಅನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಹೊಸ ದಾಂಡಿಗ ಚಿನ್ನು ಕೊಟ್ಟಾರಿ ಅವರನ್ನ ಕೂಡಿಕೊಳ್ತಾ ಇದ್ದಾರೆ.
ಬಹುಶಃ ಭರತ್ ಆಳ್ವಾ ಕೊಂಚ ಮಟ್ಟಿಗೆ ರನ್ನನ್ನು ಸೇರಿಸುವಂಥ ಪ್ರಯತ್ನಗಳನ್ನು ನಡೆಸ್ಕೊಳ್ಬೇಕಾಗುತ್ತೆ. ಈಗಾಗಲೇ ಪ್ರಮುಖ ಓವರ್ ಮುಕ್ತಾಯಗೊಳ್ತಾ ಇದೆ. ತಮ್ಮ ಕೋಟದ 2 ಓವರ್ಗಳನ್ನು ಕೂಡ ಸೂರಜ್ ಮುಗಿಸ್ಕೊಳ್ತಾ ಇದ್ದಾರೆ. 2 ಓವರ್ಗಳಲ್ಲಿ ಕೇವಲ 14 ಓಟಗಳನ್ನು ಬಿಟ್ಕೊಟ್ಟು 2 ಅಮೂಲ್ಯ ವಿಕೆಟ್ಗಳನ್ನು ಬೌಲ್ಡ್ ರೂಪದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಮತ್ತೆ 21 ಮತ್ತೆ ಕೀರ್ತನ್ ಭಂಡಾರಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಬಹುಶಃ ಕೊಂಚ ಮಟ್ಟಿಗೆ ಗೇಮ್ ಪ್ಲಾನ್ ನಡೆಸ್ಕೊಳ್ತಾ ಇದೆ ಕೋಸ್ಟಲ್ವುಡ್ ಥಂಡರ್ಸ್. ಪ್ರಮುಖ 2 ಎಸೆಗಾರರನ್ನ ಆರಂಭಿಕ ಹಂತದಲ್ಲಿ ಪ್ರಯೋಗಿಸುವ ಮುಖ್ಯವಾಗಿ ಆರಂಭಿಕ ಹಂತದಲ್ಲಿ ವಿಜಯಲಕ್ಷ್ಮಿ ವೀರಾಸ್ ತಂಡದ ಮೇಲೆ ಒತ್ತಡವನ್ನು ಹೇರುವಂತ ಪ್ರಯತ್ನಗಳನ್ನು ನಡೆಸ್ಕೊಳ್ತಾ ಇದ್ದಾರೆ. ಈಗಾಗಲೇ ಯಶಸ್ಸನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಬಿಸಿ ಹೊಡೆಯುವಂತ ಪ್ರಯತ್ನ, ಡಾಟೆಡ್ ಡೆಲಿವರಿ, ಪರ್ಫೆಕ್ಟ್ ಲೈನ್ ಅಂಡ್ ಲೆಂತ್ ನಲ್ಲಿ ಚೆಂಡನ್ನು ತೇಲಿ ಬಿಡ್ತಾ ಇದ್ದಾರೆ. ಕನೆಕ್ಟ್ ಮಾಡುವಲ್ಲಿ ಕೊಂಚ ಮಟ್ಟಿಗೆ ವಿಫಲತೆ. ಬಹುಶಃ ಪರ್ಫೆಕ್ಟ್ ಆದಂತ ಹೊಡೆತಗಳನ್ನು ಕಂಡುಕೊಂಡ್ರೆ ಸುಲಭವಾಗಿ ಬೌಂಡ್ರಿ ಸಿಕ್ಸರ್ಗಳನ್ನು ದಾಖಲಿಸಿಕೊಳ್ಳಬಹುದಾಗಿದೆ. ಭರತ್ ಆಳ್ವಾ ಮತ್ತೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಶಶಾಂಕ್ ಮುನಿ ಗೂಟಗಳ ಹಿಂಭಾಗದ ಗಾರುಡಿಗ ಸುರಕ್ಷಿತವಾಗಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಶಶಾಂಕ್ ಮುನಿ ಕೂಡ ತಂಡದ ಕೀ ಪ್ಲೇಯರ್, ಆಲ್ರೌಂಡರ್ಸ್ ಆಟವನ್ನು ಆಡಬಲ್ಲಂತ ಆಟಗಾರ. ಕೀರ್ತನ್ ಭಂಡಾರಿ ತನ್ನ ಕಂತಿನ ಮುಂದಿನ ಎಸಕ್ಕಾಗಿ ಈ ನಡುವೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಧನ್ರಾಜ್ ಯಾವುದೇ ತಪ್ಪನ್ನ ಮಾಡ್ತಾ ಇಲ್ಲ. ನೀಡಿದಂತ ಅವಕಾಶವನ್ನ ಸಂಪೂರ್ಣವಾಗಿ ಬಳಸ್ಕೊಳ್ತಾ ಇದ್ದಾರೆ. ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಭರತ್ ಆಳ್ವಾ ಇವರ ಇನ್ನಿಂಗ್ಸ್ ಕೂಡ ಮುಕ್ತಾಯಗೊಳ್ತಾ ಇದೆ. ಬಹುಶಃ ಕೊಂಚ ಮಟ್ಟಿಗೆ ಒತ್ತಡವನ್ನ ಪಡ್ಕೊಳ್ತಾ ಇದೆ ವಿಜಯಲಕ್ಷ್ಮಿ ವೀರಾಸ್. ದಿನದ ಮೊದಲ ಪಂದ್ಯಾಟವನ್ನ ಚಾಲೆಂಜಿಂಗ್ ಸ್ಟಾರ್ಸ್ ಪರವಾಗಿ ಆಡಿದ್ರು. ಇದೇ ರೀತಿಯಾದ ತಪ್ಪುಗಳನ್ನು ಮಾಡಿದ್ರು. ಮುಖ್ಯವಾಗಿ ಪಂದ್ಯಾಟವನ್ನ ಕಳ್ಕೊಂಡಿದ್ರು. ಆ ಒಂದು ಪಂದ್ಯಾಟದಲ್ಲಿ ಕೇವಲ 43 ಓಟಗಳನ್ನು ದಾಖಲಿಸಿಕೊಂಡಿದ್ರು. ಇವಾಗ್ಲೂ ಕೂಡ ಅದೇ ರೀತಿಯಾದಂಥ ರನ್ ಧಾರಣೆಯನ್ನು ಕಂಡುಕೊಳ್ತಾ ಇದೆ. ಸತತವಾಗಿ ವಿಕೆಟ್ಗಳನ್ನು ಒಪ್ಪಿಸಿಕೊಳ್ತಾ ಇದೆ. ಬಹುಶಃಹ ಇನ್ನು ಉಳಿದಿರುವಂತಹ ಆಟಗಾರರು ಕೊಂಚ ಮಟ್ಟಿಗೆ ಪರಿಸ್ಥಿತಿಗೆ ಹೊಂದಾಣಿಕೊಂಡು ಆಟವನ್ನು ಆಡಿದ್ರೆ ಸವಾಲಿನ ಮೊತ್ತವನ್ನು ಪ್ರೇರಿಸಬಹುದು. ಜೊತೆಗೆ ಕೋಸ್ಟಲ್ ಥಂಡರ್ಸ್ ತಂಡಕ್ಕೆ ಒಂದು ಕಷ್ಟ ಸಾಧ್ಯದ ಟಾರ್ಗೆಟ್ ಅನ್ನು ನೀಡಬಹುದಾಗಿದೆ. ಹೊಸದಾಡಿಗ ಸುದೇಶ್ ರೈ ಎಂಟ್ರಿ ಆಗ್ತಾ ಇದೆ. ಲೆಫ್ಟಿ CPL ಅನ್ನ ಮೊದಲ ವರ್ಷ ಆಡ್ತಾ ಇದ್ದಾರೆ. ಆಡಿದಂತ ಪ್ರಥಮ ಪಂದ್ಯಾಟದಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ದಾಖಲಿಸಿ ತಂಡದ ಮಾಲೀಕನ, ತಂಡದ ಕಪ್ತಾನನ ಭರವಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಈ ಪಂದ್ಯಾಟದಲ್ಲೂ ಕೂಡ ಇನ್ನಿಂಗ್ಸ್ ಅನ್ನ ಕಟ್ಟಬೇಕಾಗುತ್ತೆ, ಕಟ್ಟಿ ಬೆಳೆಸಬೇಕಾಗುತ್ತೆ. ಸುದೇಶ್ ರೈ ಸ್ಟ್ರೈಕರ್ಸ್ ಜೊತೆಗೆ ಕೀರ್ತನ್ ಭಂಡಾರಿ ಎಸೆಗಾರಿಕೆ ವಿಭಾಗದಲ್ಲಿ 4ನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಮೊತ್ತ 21-4. ಬಹುಶಃ ತಮ್ಮ ಕಂತಿನ ಈ ಒಂದು ಓವರ್ನಲ್ಲಿ ಎಸೆದಿರುವಂತಹ 3 ಎಸೆಗಳಲ್ಲಿ ಯಾವುದೇ ಓಟಗಳನ್ನು ಬಿಟ್ಕೊಳ್ತಾ ಇಲ್ಲ. ಕೀರ್ತನ್ ಭಂಡಾರಿ ಯಶಸ್ಸಿನ ಓವರ್ ಅನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ತಮ್ಮ ಕಂತಿನ 3 ಎಸೆಗಳು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಈ ನಡುವೆ ಕ್ಲೋಸ್ ಆಗಿ ಬಿದ್ದಂತ ಚೆಂಡು, ಮತ್ತೆ ಸಿಕ್ಸರ್. ನಾವು ಮೊದಲೇ ಹೇಳಿದಂತೆ ಬಹುಶಃ CPLಗೆ ಸುದೇಶ್ ರೈ ಹೊಸದಾಗಿರ್ಬೋದು, ಆದರೆ ಕ್ರಿಕೆಟ್ ಆಟಕ್ಕಲ್ಲ. ಬಹುಶಃ ಹಲವಾರು ಪಂದ್ಯಾಟಗಳನ್ನು ಆಡಿರುವಂತಹ ಅನುಭವಿ ತಾವು ಎದುರಿಸಿದಂತ ಪ್ರಥಮ ಎಸೆಗೆ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಬಹುಶಃ ರೈಟಿ ಲೆಫ್ಟಿ ಕಾಂಬಿನೇಷನ್ ಕೊಂಚ ಮಟ್ಟಿಗೆ ಯಶಸ್ಸನ್ನ ಕೊಡಬಹುದು. ಕೀರ್ತನ್ ಭಂಡಾರಿ ಈವರೆಗೆ ರೈಟಿ ಬ್ಯಾಟ್ಸ್ಮನ್ ಗಳಿಗೆ ಎಸೆದಂತ ಲೈನ್ ಮಿಸ್ ಆಗ್ತಾ ಇದೆ. ಲೆಫ್ಟಿ ದಾಂಡುಗಾರ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಮುಂದುವರಿತಾ 27, 4ನೇ ಓವರ್ನ ಚಾಲ್ತಿಯಲ್ಲಿ. ಈ ನಡುವೆ ಮತ್ತೆ ಸಿಕ್ಸರ್. ಬಹುಶಃ ಸುದೇಶ್ ತಾವೆದುರಿಸಿದಂತಹ 2 ಎಸೆಗಳಿಗೂ ಕೂಡ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಕೊನೆಯ 1 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ.
ತಂಡದ ಮೊತ್ತದಲ್ಲಿ ಒಮ್ಮಿಂದೊಮ್ಮೆಲೆ ಏರಿಕೆಗಳು ಕಂಡು ಬರ್ತಾ ಇದೆ. 33 ಬಹುಶಃ 3 ಡಾಟೆಡ್ ಡೆಲಿವರಿಗಳನ್ನು ದಾಖಲಿಸಿ 1 ವಿಕೆಟ್ ಅನ್ನು ಪಡ್ಕೊಂಡಿದ್ದಂತ ಆಟಗಾರ ಸತತವಾಗಿ 2 ಸಿಕ್ಸರ್ ಅನ್ನು ಬಿಟ್ಕೊಡ್ತಾ ಇದ್ದಾರೆ. ನಾವು ಹೇಳಿದಂತೆ ನಿನ್ನೆ ದಿನ ಕೂಡ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ದಾಖಲಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತ ಲೆಫ್ಟಿ ಎಡಂಚಿನ ಆಟಗಾರ ಸುದೇಶ್ ರೈ ಮತ್ತೆ ಸತತವಾಗಿ 2 ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಈ ನಡುವೆ ಮತ್ತೆ ಉತ್ತಮವಾದ ಹೊಡೆದ ಕ್ಯಾಚ್ ಆಗೋಸುತ್ತೆ. ದಟ್ಸ್ ಇಟ್. ಸುದೇಶ್ ಇನ್ನಿಂಗ್ಸ್ ಕೂಡ ಅಂತ್ಯಗೊಳ್ತಾ ಇದೆ. ಭರವಸೆ ಮೂಡಿಸಿದಂತ ಆಟಗಾರ ಮತ್ತೆ ಬಿಗ್ ಶಾಟ್ ಅನ್ನು ದಾಖಲಿಸುವ ಹಂತದಲ್ಲಿ ಎಡವುತ್ತಾ ಇದ್ದಾರೆ. ಪ್ರಶಾಂತ್ ಅಂಚನ್ ಒಂದು ಉತ್ತಮ ಮಟ್ಟದ ಕ್ಷೇತ್ರ ರಕ್ಷಣೆ ನಡೆಸ್ಕೊಂಡ್ರು, ಕ್ಯಾಚ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಈತನ್ ಮುಖ್ಯವಾಗಿ ಸುದೇಶ್ ರೈ ಇನ್ನಿಂಗ್ಸ್ ಕೂಡ ಅಂತ್ಯಗೊಳ್ತಾ ಇದೆ. 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 33. 5 ವಿಕೆಟ್ಗಳ ಪತನದೊಂದಿಗೆ ಈಗಾಗಲೇ ಅರ್ಧ ಇನ್ನಿಂಗ್ಸ್ ಅನ್ನು ಮುಗಿಸ್ಕೊಳ್ತಾ ಇದೆ. ಬಹುಶಃ ತಂಡದ ಸ್ಟಾರ್ ಕ್ಯಾಪ್ಟನ್, ಸ್ಟಾರ್ ಆಟಗಾರ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ರವಿರಾಜ್ ಶೆಟ್ಟಿ ಬಹುಶಃ ಚಿನ್ನು ಕೊಠಾರಿ ಅವರನ್ನು ಕೂಡಿಕೊಳ್ತಾ ಇದ್ದಾರೆ. ಇನ್ನು ಕೂಡ 18 ಎಸೆತಗಳ ಆಟ ಮುಂದುವರಿಯುತ್ತೆ. 18 ಎಸೆತಗಳಲ್ಲಿ ಎಷ್ಟು ಮೊತ್ತಗಳನ್ನು ದಾಖಲಿಸಿ ಎದುರಾಳಿಗೆ ಯಾವ ರೀತಿಯ ಸವಾಲನ್ನು ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗಾಗಲೇ ಪ್ರಮುಖ 5 ಆಟಗಾರರು ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸಿಕೊಳ್ತಾ ಇದ್ದಾರೆ. ಬಹುಶಃ ಕೀರ್ತನ್ ಮತ್ತೆ ವಿಕೆಟ್ ಬೇಟೆ ಮುಂದುವರಿಸಿಕೊಳ್ತಾ ಇದ್ದಾರೆ. ಈ ಪಂದ್ಯಾಟದಲ್ಲೂ ಕೂಡ 3 ವಿಕೆಟ್ಗಳನ್ನು ಪಡ್ಕೊಳ್ತಾ ಇದ್ದಾರೆ. ಬಹುಶಃ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡ್ತಾ ಇರುವಂತಹ ಯುವ ಉತ್ಸಾಹಿ ಸಾಹಿತಿ ಕೀರ್ತನ್ ಭಂಡಾರಿ, ಒಂದು ಮೊಟ್ಟೆ ಕತೆ, ಚಾರ್ಲಿ, ಹೀಗೆ ಮುಂತಾದ 25ಕ್ಕೂ ಹೆಚ್ಚಿನ ಚಲನಚಿತ್ರಗಳಿಗೆ ಲಿರಿಕ್ಸ್ ಅನ್ನು ಬರೆದಿರುವಂತಹ ಒಬ್ಬ ಕಲಾವಿದ ಕೂಡ ಬಹುಶಃ ಪಂದ್ಯಾಟದಲ್ಲಿ ಬೌಲಿಂಗ್ ಮುಖ್ಯವಾಗಿ ಕೂಡ ತಂಡಕ್ಕೆ ನೆರವಾಗ್ತಾ ಇದ್ದಾರೆ. ತನ್ನ ಪ್ರತಿಭೆಯನ್ನು ಅನಾವರಣಗೊಳಿಸಿಕೊಳ್ತಾ ಇದ್ದಾರೆ. 3 ವಿಕೆಟ್ಗಳನ್ನು ಪಡ್ಕೊಂಡು ಬೌಲರ್ ಮೋಸ್ಟ್ ವಿಕೆಟ್ ಟೇಕಿಂಗ್ ಬೌಲರ್ ರೇಸ್ ನಲ್ಲಿ ಕೂಡ ಮುಂಚೂಣಿ ಸ್ಥಾನಗಳಿಗೆ ತಲುಪ್ತಾ ಇದ್ದಾರೆ. ಭರತ್ ನಿಡಪಳ್ಳಿ ಮತ್ತೋರ್ವ ಅನುಭವಿ ಎಸೆಗಾರ, ತಂಡದ ಜೀವಾಳ ಆಟಗಾರ ಕೂಡ. ಎದುರಿಸಿ ಆಡುವಂತ ಆಟಗಾರ ಚಿನ್ನು ಕೊಟ್ಟಾರಿ. ಶಾರ್ಟ್ ಆಗಿ ಬೀಳ್ತಾ ಇದೆ ಚೆಂಡು. ಕವರ್ಸ್ ವಿಭಾಗದಲ್ಲಿ ಆಟವನ್ನು ಆಡಿದ್ರು. ಮತ್ತೆ ಮಾಧವ್ ಉತ್ತಮವಾದ ಕ್ಷೇತ್ರ ರಕ್ಷಣೆ ನಡೆಸಿಕೊಳ್ತಾ ಇದ್ದಾರೆ. 2 ಓಟಗಳನ್ನ ತಂಡಕ್ಕೆ ಉಳಿಸಿಕೊಡ್ತಾ ಇದ್ದಾರೆ. 4 ಬದಲಾಗಿ ಕೇವಲ 2 ಓಟಗಳು ಮಾತ್ರ ದಾಖಲಾಗ್ತಾ ಇದೆ. ಬಹುಶಃ ತಾನು ಕೂಡ ಒಬ್ಬ ಅನುಭವಿ ಆಟಗಾರ ಎನ್ನುವುದನ್ನ ಕ್ಷೇತ್ರ ರಕ್ಷಣೆ ಮುಖ್ಯವಾಗಿ ಸಾಬೀತುಪಡಿಸಿಕೊಳ್ತಾ ಇದ್ದಾರೆ ಮಂಜುನಾಥ್. ಭರತ್ ನಿಡಪಳ್ಳಿ ಓವರ್ ಅನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಈ ನಡುವೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಕ್ಯಾಚ್ ಆಗುವಂತೆ ಎಲ್ಲ ಸಾಧ್ಯತೆ. ಈ ನಡುವೆ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ, ಅವಕಾಶವನ್ನ ಕೈ ಚೆಲ್ತಾ ಇದ್ದಾರೆ, ಬೌಂಡ್ರಿಯನ್ನು ಕೂಡ ಬಿಟ್ಕೊಡ್ತಾ ಇದ್ದಾರೆ. ಅನಗತ್ಯ ರೂಪದಲ್ಲಿ ಎದುರಾಳಿ ಪಾಳ್ಯಕ್ಕೆ ರನ್ಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ತಂಡದ ಮೊತ್ತ 39ಕ್ಕೆ ತಲುಪಿಕೊಳ್ತಾ ಇದೆ. ಚಿನ್ನು ಕೊಟ್ಟಾರಿ ಆರಂಭಿಕ ಜೀವದಾನವನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ಸ್ಟಾರ್ ಆಟಗಾರ ರವಿರಾಜ್ ಶೆಟ್ಟಿ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ. ಭರತ್ ನಿಡಪಲ್ಲಿ ಟು ಚಿನ್ನು ಕೊಟ್ಟಾರಿ. ಮತ್ತೆ ಓವರ್ ಪಿಚ್ ಆಗಿ ಬಿದ್ದಂತ ಚೆಂಡು ಮನಮೋಹಕ ಶೈಲಿ ಹೊಡೆತ ಸಿಕ್ಸರ್ ದಾಖಲಾಗ್ತಾ ಇದೆ. ಬಹುಶಃ ಅನುಭವದ ಆಟವನ್ನ ಚಿನ್ನು ಕೊಟ್ಟಾರಿ ಆಡ್ತಾ ಇದ್ದಾರೆ. ಕೊನೆ ಹಂತದಲ್ಲಿ ಬಿರುಸಿನ ದಾಂಡಿಗೆತನದ ಮುಖ್ಯವಾಗಿ ಒಂದಷ್ಟು ರನ್ ಗತಿಯನ್ನು ಏರಿಸುವಂತ ಪ್ರಯತ್ನಗಳನ್ನು ನಡೆಸಿಕೊಳ್ತಾ ಇದ್ದಾರೆ. ಬಹುಶಃ ತನಗೆ ಲಭಿಸಿರುವಂತಹ ಜೀವದಾನದ ಸದುಪಯೋಗವನ್ನು ಪಡಿಸಿಕೊಂಡು ಸಿಕ್ಸರ್ ಅನ್ನು ದಾಖಲಿಸಿಕೊಂಡ್ರು. ಬಹುಶಃ ಆರಂಭಿಕ ಎಸೆತದಲ್ಲಿ 2 ಆಟಗಳು, ನಂತರ ಬೌಂಡ್ರಿ, ಇದೀಗ ಸಿಕ್ಸರ್. ಬಹುಶಃ ಸರಿ ಸಂಖ್ಯೆಯಲ್ಲಿ ಮುಂದುವರಿತಾ ಇದೆ. 2, 4 and 6 ನಾವು. ಮತ್ತೆ ಭರತ್
ಈ ನಡುವೆ ಗುಡ್ ಜಜ್ಮೆಂಟ್. ಬಹುಶಃ ಎಕ್ಸ್ಟ್ರಾಸ್ ರೂಪದಲ್ಲಿ ರನ್ ಬರ್ತಾ ಇದೆ, ಅನವಶ್ಯಕವಾಗಿ ಹೊಡೆಯುವಂತ ಪ್ರಯತ್ನ ಬೇಡ ಎನ್ನುವಂತಹ ನಿರ್ಧಾರ. ಸುಲಭವಾಗಿ ಒಂದೋಟಗಳು ದಾಖಲಾಗ್ತಾ ಇದೆ. ಕೊಂಚ ಮಟ್ಟಿಗೆ ದುಬಾರಿ ಆಗ್ತಾ ಇದ್ದಾರೆ. ಭರತ್ ನಿಟಪಳ್ಳಿ ಕಮ್ ಬ್ಯಾಕ್ ಮಾಡಲೇಬೇಕಾಗುತ್ತೆ. ಮತ್ತೆ ಇಲ್ಲಿ ಕ್ಯಾಚ್ ಆಗುವಂತ ಸಾಧ್ಯತೆ. ಬಹುಶಃ ಕ್ಷೇತ್ರ ರಕ್ಷಕರು ಕೊಂಚ ಮಟ್ಟಿಗೆ ಹೊಂದಾಣಿಕೆಯನ್ನು ನಡೆಸಿಕೊಂಡು ಕ್ಯಾಚ್ ಅನ್ನು ಪಡ್ಕೊಳ್ಬಹುದಾಗಿತ್ತು. ಆ ಹಂತದಲ್ಲಿ ಪ್ರಶಾಂತ್ ಅಂಚನ್, ಅದೇ ರೀತಿಯಾಗಿ ಧನ್ರಾಜ್ ಎಳೆಯುತ್ತಾ ಇದ್ದಾರೆ. ಮತ್ತೊಂದು ಜೀವದಾನ ಬಹುಶಃ ಚಿನ್ನು ಕೊಟ್ಟಾರಿಗೆ. ತಂಡದ ಮೊತ್ತ 48. ಈ ಒಂದು ಓವರ್ನಲ್ಲಿ 15 ಓಟಗಳು ದಾಖಲಾಗ್ತಾ ಇದೆ. ಮತ್ತೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಮತ್ತೆ ಸಿಕ್ಸರ್. ಬಹುಶಃ ಎಸೆಗಾರಿಕೆಯಲ್ಲಿ ಲಯ ಇದ್ರು ಕೂಡ ಅದನ್ನ ಬ್ಯಾಕ್ ಫುಟ್ ನಲ್ಲಿ ಪಂಚ್ ಮಾಡುವಂತ ಪ್ರಯತ್ನವನ್ನು ನಡೆಸಿದ್ರು ಚಿನ್ನು ಕಟ್ಟಾರಿ. ಯಶಸ್ಸನ್ನು ಕೂಡ ದಾಖಲಿಸಿಕೊಂಡು ಯಶಸ್ಸಿನ ಓವರ್ ಅನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಲಭಿಸಿರುವಂತಹ ಜೀವದಾನ ಜೊತೆಗೆ ಕೊಂಚ ಮಟ್ಟಿಗೆ ಕಠಿಣವಲ್ಲದ ಓವರ್ ನಲ್ಲಿ ರನ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಅರ್ಧ ಶತಕವನ್ನ ಪೂರೈಸಿಕೊಳ್ತಾ ಇದೆ. 54 ದ ಸ್ಕೋರ್ ಇಸ್ ನೌ. ಈ ಒಂದು ಓವರ್ನಲ್ಲಿ 21 ಓಟಗಳು ದಾಖಲಾಗ್ತಾ ಇದೆ. ಇನ್ನೂ ಕೂಡ 1 ಎಸೆಗಳು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ಮನಮೋಹಕ ಶೈಲಿ ಹೊಡೆತ ಕ್ಯಾಚ್ ಆಗುವ ಸಾಧ್ಯತೆ. ಮಾಧವ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಸೊಗಸಾದ ಇನ್ನಿಂಗ್ಸ್ ಅಂತ್ಯಗೊಳ್ತಾ ಇದೆ. ಚಿನ್ನು ಕೊಟ್ಟಾರೆ ಈ ಒಂದು ಓವರ್ನಲ್ಲಿ 21 ಓಟಗಳನ್ನು ದಾಖಲಿಸಿಕೊಂಡಿದ್ರು. ಇದೀಗ ಕೊನೆಯ ಎಸೆಗೆ ವಿಕೆಟ್ ಅನ್ನು ಒಪ್ಪಿಸಿ ಪೆವಿಲಿಯನ್ಗೆ ಮರಳ್ತಾ ಇದ್ದಾರೆ. ಆದ್ರೂ ಕೂಡ ತಂಡಕ್ಕೆ ಕೊಂಚ ಮಟ್ಟಿಗೆ ಲಾಭವಾಗಬಲ್ಲಂತ ಸ್ಕೋರ್ ಅನ್ನು ದಾಖಲಿಸಿಕೊಟ್ಟಿದ್ರು. ಐದು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 54. ಸರಾಸರಿ 10.8 ರನ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಸುರಾಜ್ ಹಾಗೆಯೇ ಕೀರ್ತನ್ ಭಂಡಾರಿ ಕೊಂಚ ಮಟ್ಟಿಗೆ ಬಿರುಸಿನ ದಾಳಿಯನ್ನು ಸಂಘಟಿಸಿದ್ರು. ತದನಂತರವಾಗಿ ಭರತ್ ನಿಡಪಳ್ಳಿ ಕೊಂಚ ಮಟ್ಟಿಗೆ ದುಬಾರಿಯಾಗಿ 21 ಓಟಗಳನ್ನು ಬಿಟ್ಕೊಟ್ರು ಕೂಡ ಕೊನೆಯ ಎಸೆದಲ್ಲಿ ಅಪಾಯಕಾರಿ ಆಗಬಲ್ಲಂತ ಚಿನ್ನು ಕೊಟ್ಟಾರಿ ಅವರು ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇದೀಗ ಸ್ಟಾರ್ ಆಟಗಾರ ರವಿರಾಜ್ ಶೆಟ್ಟಿ ಅವರನ್ನ ಕೂಡಿಕೊಳ್ತಾ ಇದ್ದಾರೆ. ಹರ್ಷ ರೈ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. 12 ಎಸೆಗಳು ಬಾಕಿ ಉಳ್ಕೊಳ್ತಾ ಇದೆ. ಗೌರವ್ ಕದ್ರಿ ಹೊಸ ಎಸೆಗಾರರ ಪರಿಚಯವನ್ನ ಕಪ್ತಾನ ಮಾಡಿಕೊಡ್ತಾ ಇದ್ದಾರೆ. ಬಹುಶಃ ಉಳಿದಿರುವಂತಹ 12 ಎಸೆಗಳಲ್ಲಿ ಯಾವ ರೀತಿಯಾದಂತಹ ಆಟವನ್ನು ಆಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ತಂಡದ ಸ್ಟಾರ್ ಆಟಗಾರ ರವಿರಾಜ್ ಶೆಟ್ಟಿ ಆನ್ ಸ್ಟ್ರೈಕ್ ಅಂಡ್ ದ ನ್ಯೂ ಬ್ಯಾಟ್ಸ್ಮನ್ ಹರ್ಷ ರೈ ಆನ್ ನಾನ್ ಸ್ಟ್ರೈಕ್. ಗೌರವ್ ಕದ್ರಿ ಹೊಸ ಎಸೆಗಾರ. ಹನ್ನೆರಡು ಎಸೆಗಳ ಆಟ ಇನ್ನೂ ಕೂಡ ಉಳ್ಕೊಳ್ತಾ ಇದೆ. ಈಗಾಗಲೇ ಕೊಂಚ ಮಟ್ಟಿಗೆ ರನ್ ಗತಿಯಲ್ಲಿ ಒಮ್ಮಿಂದೊಮ್ಮೆಲೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ವಿಜಯಲಕ್ಷ್ಮಿ ವಿರಾಜ್ 54ಕ್ಕೆ 6. ಮತ್ತೆ ಬ್ಲಾಕ್ ಚೆಂಡು ಲೆಗ್ ಸೈಡ್ ಕಡೆ ದಬ್ತಾ ಇದ್ದಾರೆ. ಒಂದು ಓಟಗಳು ಪೂರ್ಣಗೊಳ್ತಾ ಇದೆ. ದ್ವಿತೀಯ ಓಟಕ್ಕೂ ಕೂಡ ಮನ ಮಾಡಿದ್ರು ಕೂಡ ನಕಾರಾತ್ಮಕವಾದಂತಹ ಸೂಚನೆಯನ್ನು ರವಾನಿಸಿಕೊಳ್ತಾ ಇದ್ದಾರೆ. ಬಹುಶಃ ಸೇಫರ್ ಸೈಡ್ಗೆ ಹೊಂದಿಕೊಂಡು ಆಟವನ್ನು ಆಡುವಂತ ಪ್ರಯತ್ನಗಳನ್ನ ಹರ್ಷ ರೈ ಹಾಗೆ ರವಿರಾಜ್ ಶೆಟ್ಟಿ ಮಾಡಿಕೊಳ್ತಾ ಇದ್ದಾರೆ. 6ನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಮೊತ್ತ 55. ಉಳಿದಿರುವಂತಹ ವಿಕೆಟ್ ಕೇವಲ 4. ವಿಕೆಟ್ ಅನ್ನ ಉಳಿಸಿಕೊಂಡು ಆಟವನ್ನ ಆಡಬೇಕಾಗ್ತಾ ಇದೆ. ಈ ನಡುವೆ ಫುಲ್ ಟಾಸ್ ಆಗಿ ನೇರವಾಗಿ ಗೂಟದ ಸ್ಪರ್ಶವನ್ನ ಪಡ್ಕೊಳ್ತಾ ಇದೆ ಚೆಂಡು. ಬಹುಶಃ ಹರ್ಷ ರೈ ಚೆಂಡನ್ನು ಗುರುತಿಸುವಲ್ಲಿ ಕೊಂಚ ಮಟ್ಟಿಗೆ ವಿಫಲತೆಯನ್ನು ಕಂಡುಕೊಂಡ್ರು. ವಿಫಲತೆಗೆ ವಿಕೆಟ್ ಅನ್ನು ಕೂಡ ಒಪ್ಪಿಸಿಕೊಳ್ತಾ ಇದ್ದಾರೆ. ಬಹುಶಃ ಸುಲಭವಾಗಿ ರನ್ ಅನ್ನು ದಾಖಲಿಸಿಕೊಳ್ಳಬಹುದಾಗಿತ್ತು. ಒಂದು ಚೆಂಡಲ್ಲಿ ಗುರುತಿಸುವಲ್ಲಿ ವಿಫಲತೆಯನ್ನು ಕಂಡುಕೊಂಡು ವಿಕೆಟ್ ಅನ್ನು ಕೈಚೆಲ್ಲಿ ಪೆವಿಲಿಯನ್ ಹತ್ತ ಮರಳ್ತಾ ಇದ್ದಾರೆ. ಬಹುಶಃ ಗೌರವ್ ಕದ್ರಿ ಯಶಸ್ಸನ್ನು ದಾಖಲಿಸಿಕೊಂಡ್ರು. ತಂಡದ ಮೊತ್ತ 55.
ಬಹುಶಃ ನಿನ್ನೆಯ ಸಂಜೆಯ ಹೊತ್ತಿನಲ್ಲಿ ನಡೆದಂತ ರೋಚಕ ಪಂದ್ಯಾಟದಲ್ಲಿ ಕೊನೆಯ ಹಂತದಲ್ಲಿ ಬೌಂಡ್ರಿಯನ್ನು ದಾಖಲಿಸಿಕೊಟ್ಟು ತಂಡವನ್ನು ಗೆಲ್ಲಿಸಿದಂತ ಆಟಗಾರ ಈ ಹಂತದಲ್ಲಿ ನಿರಾಶೆಯನ್ನು ಮೂಡಿಸ್ತಾ ಇದ್ದಾರೆ. ನಾಯಕ ತಮ್ಮ ಮೇಲಿಟ್ಟಿದ್ದಂತ ಭರವಸೆಯನ್ನ ಬಹುಶಃ ಕೊಂಚ ಮಟ್ಟಿಗೆ ನಿಭಾಯಿಸುವಲ್ಲಿ ವಿಫಲತೆಯನ್ನು ಕಂಡುಕೊಂಡು ವಿಕೆಟ್ ಅನ್ನು ಕೂಡ ಕೈ ಚೆಲ್ಕೊಳ್ತಾ ಇದ್ದಾರೆ. ಹೊಸ ದಾಂಡಿಗರ ಎಂಟ್ರಿ ಆಗ್ತಾ ಇದೆ. ವಿಕ್ರಮ್ ಶೆಟ್ಟಿ, ರವಿರಾಜ್ ಶೆಟ್ಟಿ ಅವರನ್ನು ಕೂಡಿಕೊಂಡು 10 ಎಸೆತಗಳು ಆಟವನ್ನು ಆಡಬೇಕಾಗ್ತಾ ಇದೆ. ಈ ನಡುವೆ ವೈಟ್ ಬಾಲ್, ಒಂದು ಓಟಗಳು ದಾಖಲಾಗ್ತಾ ಇದೆ. ಬಹುಶಃ ಅನಗತ್ಯ ರೂಪದಲ್ಲಿ ಓಟಗಳನ್ನು ಬಿಟ್ಕೊಡ್ತಾ ಇದ್ದಾರೆ ಕೋಸ್ಟಲ್ ವುಡ್ ತಂಡದವರು. ಬಹುಶಃ ಇದೇ ರೀತಿಯಾದಂತಹ ಆಟವನ್ನು ಆಡಬೇಕಾಗುತ್ತೆ. ಈ ನಡುವೆ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು, ಬಹುಶಃ ಲಾಂಗ್ ಆನ್ ವಿಭಾಗದಲ್ಲಿ 1 ಓಟ ಬದಲಾಗಿ 2 ಓಟ. ಚುರುಕಿನ ವಿಕೆಟ್ಗಳ ನಡುವಿನ ಓಡಾಟ, ಕ್ಷೇತ್ರ ರಕ್ಷಣೆಯಲ್ಲಿ ಕೂಡ ಕೊಂಚ ಮಟ್ಟಿಗೆ ಗಲಿಬಿಲಿಗೊಂಡ್ರು ಕೂಡ ಯಾವುದೇ ಓಟಗಳನ್ನು ಬಿಟ್ಕೊಡ್ತಾ ಇಲ್ಲ. ಗೋಟಗಳ ಹಿಂಭಾಗದಲ್ಲಿ ಧನರಾಜ್ ಜೊತೆಗೆ ತಾರಾನಾ ತುರ್ವಾ. ತಂಡದ ಮೊತ್ತ 58, 3 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತದೆ. ಇನ್ನು ಕೂಡ 3 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಗೌರವ್ ಕದ್ರೆ ಸರದಿಯಲ್ಲಿ. ಈ ನಡುವೆ ಶಾರ್ಟ್ ಆಗಿ ಬಿದ್ದಂತ ಚೆಂಡಿಗೆ ಸ್ಟ್ರೈಕ್ ಡ್ರೈವ್ ಮಾಡ್ತಾ ಇದ್ದಾರೆ. ಗ್ಯಾಪ್ ಶಾಟ್, ಬೌಂಡ್ರಿ, ಸೊಗಸಾದಂತ ಹೊಡೆತವನ್ನು ದಾಖಲಿಸಿಕೊಳ್ತಾ ಇದ್ದಾರೆ ವಿಕ್ರಮ್ ಶೆಟ್ಟಿ. ಬಹುಶಃ ಕೊನೆಯ ಹಂತದಲ್ಲಿ ಕೊಂಚ ಮಟ್ಟಿಗೆ ಬೌಂಡ್ರಿಗಳ ಮುಖೇನವಾಗಿ ತಂಡದ ಮೊತ್ತವನ್ನು ಹೆಚ್ಚಿಸುವಂತೆ ಎಲ್ಲ ಪ್ರಯತ್ನಗಳನ್ನು ಕೂಡ ವಿಕ್ರಮ್ ಶೆಟ್ಟಿ ದಾಖಲಿಸಿಕೊಳ್ತಾ ಇದ್ದಾರೆ. ಗೌರವ್ ಕದ್ರೆ ಬೌಂಡ್ರಿಯನ್ನು ಬಿಟ್ಕೊಡ್ತಾ ಇದ್ದಾರೆ. ತಂಡದ ಮೊತ್ತ ಮುಂದುವರಿತಾ ಇದೆ 62ಕ್ಕೆ. ಈ ನಡುವೆ ಕ್ಯಾಚ್ ಆಗುವಂತ ಸಾಧ್ಯತೆ. ಕಾಟನ್ ಬಾಲ್, ಈ ನಡುವೆ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಸುಲಭದ ಕ್ಯಾಚ್ ಅನ್ನ ಕೈ ಚೆಲ್ಲುವುದರ ಮುಖ್ಯವಾಗಿ ವಿಕ್ರಮ್ ಶೆಟ್ಟಿಗೆ ಜೀವದಾನವನ್ನು ನೀಡ್ತಾ ಇದ್ದಾರೆ. ಬಹುಶಃ ಇದೇ ರೀತಿಯಾದಂಥ ತಪ್ಪನ್ನ ಚಿನ್ನು ಕೊಟ್ಟಾರಿಗೆ ನೀಡಿದ್ರು. ಬಹುಶಃ ಲಾಭವನ್ನು ಪಡ್ಕೊಂಡು ಕೊಂಚ ಮಟ್ಟಿಗೆ ರನ್ ಅನ್ನು ದಾಖಲಿಸಿಕೊಂಡಿದ್ರು ಚಿನ್ನು ಕೊಟ್ಟಾರಿ. ಈ ಹಂತದಲ್ಲಿ ವಿಕ್ರಮ್ ಶೆಟ್ಟಿ ಕೂಡ ಜೀವದಾನವನ್ನು ಪಡ್ಕೊಳ್ತಾ ಇದ್ದಾರೆ. ಈ ನಡುವೆ ಎಲ್ಬಿಗಾಗಿ ಬಲವಾದ ಮನವಿಗೆ ಪುರಸ್ಕಾರವಿಲ್ಲ. ಲೆಗ್ ಬೈಸ್ ರೂಪದಲ್ಲಿ 1 ಓಟಗಳು ದಾಖಲಾಗ್ತಾ ಇದೆ. ಓವರ್ನ ಮುಕ್ತಾಯಗಳು ಕೂಡ. ಹಾಗೆ ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮಿಕೆ ಕರೆಯನ್ನು ಕೊಡ್ತಾ ಇದ್ದೇವೆ. ಜೊತೆಗೆ 12ರ ಬಳಗದ ಆಟಗಾರರ ಸೈನ್ ಅಪ್ ಕೆಲಸವೂ ಕೂಡ ಆಗಬೇಕಾಗಿದೆ. ಅಮ್ಮ ಯೋಧಾಸ್ ವಿರುದ್ಧವಾಗಿ ಉಡುಪಿ ಯುನೈಟೆಡ್ 2 ತಂಡದ ಆಟಗಾರರಿಗೆ ನಾವು ಕೊನೆಯ ಸೂಚನೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಬಹುಶಃ ಟಾಸ್ ಪ್ರಕ್ರಿಯೆಗೆ ಬರುವ ಮೊದಲೇ ತಂಡದ 12 ಆಟಗಾರರ ಒಪ್ಪಿಗೆಯ ಸಹಿ ಬಹುಶಃ ಬೇಕಾಗುತ್ತೆ. ದಯವಿಟ್ಟು ಗಮನಿಸಿಕೊಳ್ಳಿ. ಪ್ರಕಾಶ್ ಶೆಟ್ಟಿ ಧರ್ಮನಗರ, ಅದೇ ರೀತಿಯಾಗಿ ಸಚೀಂದ್ರ ಶೆಟ್ಟಿ, ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಬಹುಶಃ ಪಂದ್ಯಾಟವನ್ನ ಕೊಂಚ ಮಟ್ಟಿಗೆ ಬೇಗ ಮುಂದುವರಿಸುವಂತ ನಮ್ಮ ಪ್ರಯತ್ನಕ್ಕೆ ತಾವು ಕೂಡ ಕೈ ಜೋಡಿಸಿ ಅನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶಶಾಂಕ್ ಮುನಿ ಕೋಸ್ಟಲ್ವುಡ್ ತಂಡದ ಪರವಾಗಿ ಕೊನೆಯ ಓವರ್ ಅನ್ನ ಎಸೆಯುವ ನಿಟ್ಟಿನಲ್ಲಿ ಪರಿಚಯಿಸಿಕೊಳ್ತಾ ಇದ್ದಾರೆ. ಮತ್ತೋರ್ವ ತಂಡದ ಅನುಭವಿ ಆಲ್ರೌಂಡರ್ಸ್ ಆಟಗಾರ. ಈ ನಡುವೆ 1 ಓಟಗಳು ದಾಖಲಾಗ್ತಾ ಇದೆ. 1ರ ಬದಲಾಗಿ 2 ಓಟಗಳು. ಬಹುಶಃ ಮಾಧವ್ ಕ್ಷೇತ್ರ ರಕ್ಷಣೆ ನಡೆಸಿಕೊಳ್ತಾ ಇದ್ದಾರೆ. ಮತ್ತೆ ಕೊನೆ ಓವರ್ನಲ್ಲಿ ಕೊಂಚ ಮಟ್ಟಿಗೆ ರನ್ನಿನ ಮೊತ್ತವನ್ನು ಹೆಚ್ಚಿಸುವಂತ ಎಲ್ಲ ಪ್ರಯತ್ನಗಳನ್ನು ಕೂಡ ವಿಕ್ರಮ್ ಶೆಟ್ಟಿ, ರವಿರಾಜ್ ಶೆಟ್ಟಿ ನಡೆಸಿಕೊಳ್ತಾ ಇದ್ದಾರೆ. 66 ಓಟಗಳು ದಾಖಲಾಗ್ತಾ ಇದೆ. ಇನ್ನು ಕೂಡ 5 ಎಸೆಗಳ ಆಟ ಮುಂದುವರಿಬೇಕಾಗುತ್ತೆ. ಶಶಾಂಕ್ ಮುನಿ ಎಸೆಗಾರಿಕೆ ವಿಭಾಗದಲ್ಲಿ, ರವಿರಾಜ್ ಶೆಟ್ಟಿ ಆನ್ ಸ್ಟ್ರೈಕ್. ಈ ನಡುವೆ ಕ್ಲೀನ್ ಬೌಲ್ಡ್, ಬಹುಶಃ ಮತ್ತೊಂದು ಲೋ ಫುಲ್ ಟಾಸ್ ಚೆಂಡು. ಫ್ಲೈಯಿಂಗ್ ವಿಕೆಟ್ಸ್ ಅನ್ನು ನಾವು ನೋಡಬಹುದಾಗಿದೆ ಈ ಒಂದು ಎಸೆತಕ್ಕೆ.
ಬಹುಶಃ ನೇರವಾಗಿ ಗೂಟದ ಸ್ಪರ್ಶವನ್ನು ಕಂಡುಕೊಂಡು ಚೆಂಡು ಈತನ್ ಮುಖ್ಯವಾಗಿ ರವಿರಾಜ್ ಶೆಟ್ಟಿ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 8 ವಿಕೆಟ್ಗಳು ಈಗಾಗಲೇ ಕಳ್ಕೊಳ್ತಾ ಇದೆ ವಿಜಯಲಕ್ಷ್ಮಿ ವಿರಾಜ್. ಹೊಸ ಆಟಗಾರ ಪ್ರತಿಜ್ಞೆ ಎಂಟ್ರಿ ಆಗ್ತಾ ಇದೆ. ಯುವ ಉತ್ಸಾಹಿ ಆಟಗಾರ ಬಹುಶಃ ಈ ಒಂದು ಪಂದ್ಯಾಟ ಕೋಸ್ಟಲ್ವುಡ್ ತಂಡ ವಿರುದ್ಧವಾಗಿ ವಿಜಯಲಕ್ಷ್ಮಿ ವಿರಾಜ್ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ನ ಕೊನೆಯ ಓವರ್ ಚಾಲ್ತಿಯಲ್ಲಿದೆ. ಶಶಾಂಕ್ ಮುನ್ನಿ ಎಸೆಗಾರಿಕೆಯನ್ನು ಮುನ್ನಡೆಸ್ಕೊಳ್ತಾ ಇದ್ದಾರೆ. ಹೊಸ ದಾಂಡಿಗೆ ಎಂಟ್ರಿ ಆಗ್ತಾ ಇದೆ ಪ್ರತೀಕ್. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ವಿಕ್ರಮ್ ಶೆಟ್ಟಿ ಆಟವನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. 4 ಎಸೆಗಳು ಬಾಕಿ ಉಳ್ಕೊಳ್ತಾ ಇದೆ. ತಂಡದ ಮೊತ್ತ 66. 6 ಓವರ್ಗಳು ಈಗಾಗಲೇ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 7ನೇ ಓವರ್ ಚಾಲ್ತಿಯಲ್ಲಿದೆ. ಈ ನಡುವೆ ಮತ್ತೆ ಗಗನ ಜುಂಬಿ ಹೊಡೆತ ಕ್ಯಾಚ್ ಆಗುವ ಸಾಧ್ಯತೆ. ಈ ನಡುವೆ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ವಿಕೆಟ್ಗಳ ನಡುವಣ ಚುರುಕಿನ ಓಡಾಟಗಳು. 3 ಓಟಗಳು ದಾಖಲಿಸಿಕೊಳ್ತಾ ಇದ್ದಾರೆ. ಬಹುಶಃ ಕ್ಯಾಚ್ ಅನ್ನ ಕೈ ಚೆಲ್ಲಿ ಸುಲಭ ರೂಪದಲ್ಲಿ 3 ಓಟಗಳನ್ನು ಬಿಟ್ಕೊಡ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆಯಲ್ಲಿ ಬಹಳಷ್ಟು ವಿಫಲತೆಗಳನ್ನ ಕೋಸ್ಟಲ್ವುಡ್ ತಂಡ ದಾಖಲಿಸಿಕೊಳ್ತಾ ಇದೆ. ಇದರ ಪರಿಪೂರ್ಣ ಲಾಭವನ್ನು ಪಡ್ಕೊಂಡಿರುವಂತಹ ವಿಜಯಲಕ್ಷ್ಮಿ ವಿರಾಜ್ ಚುರುಕಿನ ಓಡಾಟಗಳ ಮುಖಾಂತರವಾಗಿ 3 ಓಟಗಳನ್ನು ದಾಖಲಿಸಿಕೊಂಡು ತಂಡದ ಮೊತ್ತ 69ಕ್ಕೆ ಮುಂದುವರಿತಾ ಇದೆ. ಇನ್ನು ಕೂಡ ತೀರ್ಪು ಏನು ಅನ್ನೋದು ನಮಗೆ ತಿಳಿದು ಬರ್ತಾ ಇಲ್ಲ. ಬಹುಶಃ ಬೌಂಡ್ರಿ ಅಂಚಿನಲ್ಲಿ ಚೆಂಡನ್ನು ಅಡ್ಡಾಯಿಸುವಂತ ಕೆಲಸವನ್ನು ನಡೆಸಿಕೊಂಡಿದ್ರು ಕ್ಷೇತ್ರ ರಕ್ಷಕರು. ಥರ್ಡ್ ಅಂಪೈರ್ ತೀರ್ಪು ಕೂಡ ಬರ್ತಾ ಇದೆ. ಬಹುಶಃ ಮೈದಾನದ ತೀರ್ಪುಗಾರರಿಗೆ ಆ ಒಂದು ಸೂಚನೆಯನ್ನು ನೀಡಲಿಕ್ಕೆ ಕೊಂಚ ಮಟ್ಟಿಗೆ ಸಾಧ್ಯ ಆಗ್ತಾ ಇಲ್ಲ. ಈ ನಡುವೆ ಬೌಂಡ್ರಿಯ ಅಥವಾ 3 ಓಟವ ಎನ್ನುವಂಥ ಪ್ರಶ್ನೆ 3ನೇ ಅಂಪೈರ್ನ ಪಾಲಿಗೆ ಬರ್ತಾ ಇದೆ. ಈ ಒಂದು ನಿರ್ಧಾರವನ್ನು ನೀಡಬೇಕೆನ್ನುವಂಥ ತೀರ್ಮಾನವನ್ನು ಕೂಡ ಕಂಡುಕೊಳ್ತಾ ಇದ್ದೇವೆ. ಓಕೆ, 3 ಓಟಗಳು ಮಾತ್ರ. ಬೌಂಡ್ರಿ ದಾಖಲಾಗ್ತಾ ಇಲ್ಲ. ಚುರುಕಿನ ಕ್ಷೇತ್ರ ರಕ್ಷಣೆ ಅಂದ್ಕೊಳ್ಬಹುದು. ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು ಕೂಡ ಬೌಂಡ್ರಿಯನ್ನು ಅಡ್ಡಾಯಿಸ್ತಾ ಇದ್ದಾರೆ. 1 ಓಟವನ್ನು ತಮ್ಮ ತಂಡಕ್ಕೆ ಉಳಿಸಿಕೊಡ್ತಾ ಇದ್ದಾರೆ. ತನ್ಮುಖೇನವಾಗಿ ತಂಡದ ಮೊತ್ತ 69. ಕೊನೆ ಓವರ್ ಚಾಲ್ತಿಯಲ್ಲಿ ಶಶಾಂಕ್ ಮುನ್ನಿ ಮತ್ತೆ ವೈಟ್ ಬಾಲ್. ಬಹುಶಃ ಖಾಸಗಿ ಜೀವನದಲ್ಲಿ ವೈವಾಹಿಕ ಜೀವನಕ್ಕೆ ಈಗ ತಾನೇ ಕಾಲಿರಿಸಿರುವಂತಹ ಯುವಕ ಮಧ್ಯಾಹ್ನದ ನಡು ಬಿಸಿಲಿನಲ್ಲೇ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ. ಶಶಾಂಕ್ ಮುನಿ ಪಡ್ಕೊಳ್ತಾ ಇದ್ದಾರೆ. ಕಾಟನ್ ಬೌಲ್ಡ್. ಬಹುಶಃ ತಂಡದ ಆಟಗಾರರು ಮಾಡ್ತಾ ಇರುವಂತಹ ತಪ್ಪಿಗೆ ತಾವೇ ಬಹುಶಃ ಉತ್ತರವನ್ನು ನೀಡ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ವಿಕ್ರಮ್ ಶೆಟ್ಟಿ ವಿಕೆಟ್ ಅನ್ನು ಕೂಡ ಶಶಾಂಕ್ ಮುನಿ ಪಡ್ಕೊಳ್ತಾ ಇದ್ದಾರೆ. ಇದನ್ನು ಮುಖ್ಯವಾಗಿ ಕೊನೆಯ ಜೋಡಿ ಅಂಕಣದ ಒಳಭಾಗದಲ್ಲಿ ಸೇರಿಕೊಳ್ತಾ ಇದೆ. ಪ್ರತೀಕ್ ಹಾಗೇನೆ ಸಾರ್ಥಕ್ ಜೋಡಿ. ಬಹುಶಃ ಸಾರ್ಥಕ್ ಕಳೆದ ವರ್ಷ ಚಾಲೆಂಜಿಂಗ್ ಪರವಾಗಿ ಪಂದ್ಯಾಟವನ್ನು ಆಡಿದ್ರು ಕೂಡ ಪ್ಲೇಯಿಂಗ್ ಲೆವೆಲ್ನಲ್ಲಿ ಇರಲಿಲ್ಲ. ಬಹುಶಃ ಮೊದಲ ಬಾರಿಗೆ ಬ್ಯಾಟಿಂಗ್ ಅನ್ನು ಮಾಡುವಂತ ಅವಕಾಶ CPL ನಲ್ಲಿ. ಸಾರ್ಥಕ್ ಅತ್ಯಂತ ಕಿರಿಯ CPL ಆಟಗಾರ ಎನ್ನುವಂತ ಹಿರಿಮೆಯನ್ನ ಕಂಡುಕೊಂಡಿರುವಂತಹ ಆಟಗಾರ. ಶಶಾಂಕ್ ಮುನಿ ಅವರನ್ನ ಎದುರಿಸಬೇಕಾಗುತ್ತೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಲೆಗ್ ಸೈಡ್ ಕಡೆ ದಬ್ತಾ ಇದ್ದಾರೆ. 1 ಓಟಗಳು ದಾಖಲಾಗ್ತಾ ಇದೆ. 2ನೇ ಓಟಗಳು ಕೂಡ ಪೂರ್ಣಗೊಳ್ತಾ ಇದೆ.
ಒನ್ ಶಾಟ್, ಬಹುಶಃ ಅನುಭವ ಕೈ ಕೊಡ್ತಾ ಇದೆ. ಕ್ರೀಸ್ ಅನ್ನ ರೀಚ್ ಮಾಡಬೇಕಾಗುತ್ತೆ ಸಾರ್ಥಕ್, ಇಲ್ಲವಾದ್ರೆ ಓಡಿದಂತೆ 2 ಓಟಗಳಲ್ಲಿ 1 ಓಟದ ಕಡಿತವನ್ನ ಕಂಡುಕೊಳ್ಬೇಕಾಗುತ್ತೆ. ಇದು ಮುಖ್ಯವಾಗಿ ಕೇವಲ 1 ಓಟಗಳು ದಾಖಲಾಗ್ತಾ ಇದೆ. ತಂಡದ ಮೊತ್ತ 71. ಎಸ್, ಕೊನೆಯ 1 ಎಸೆಗಳು ಬಾಕಿ ಉಳ್ಕೊಳ್ತಾ ಇದೆ. ಬಹುಶಃ ಕೊಂಚ ಮಟ್ಟಿಗೆ ಮಸಲ್ಸ್ ಕ್ಯಾಚ್ ಆಗ್ತಾ ಇದೆ. ಎಸೆಗಾರಿಕೆನ ಮುಂದುವರಿಸಿಕೊಳ್ಳುವಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಈ ನಡುವೆ ಕೊನೆಯ ಬೌಲರ್ ಚೇಂಜ್ ಎನ್ನುವಂತ ನಿರ್ಣಯ ಬರ್ತಾ ಇದೆ. ಕೇವಲ 1 ಎಸೆಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಮಾಧವ್ ಎಸೆಗಾರಿಕೆ ವಿಭಾಗದಲ್ಲಿ ಎದುರಿಸಾಡುವಂತಹ ಆಟಗಾರ ಸಾರ್ಥಕ್ ಕೊನೆ 1 ಎಸೆತ. ಈ ನಡುವೆ ಬಹಳಷ್ಟು ಉತ್ತಮವಾದಂತಹ ಎಸೆಗಾರಿಕೆ, ರನ್ಔಟ್, ಇದರೊಂದಿಗೆ ಆಲ್ಔಟ್ ಕೂಡ ಆಗ್ತಾ ಇದೆ ವಿಜಯಲಕ್ಷ್ಮಿ ವಿರಾಜ್. ಎಸ್, ಬಹುಶಃ ವಿಜಯಲಕ್ಷ್ಮಿ ವೀರಸ್ ತನ್ನೆಲ್ಲ 10 ವಿಕೆಟ್ಗಳನ್ನು ಕಡ್ಕೊಂಡು 7 ಓವರ್ಗಳ ಮುಕ್ತಾಯಕ್ಕೆ 71 ಓಟಗಳನ್ನು ದಾಖಲಿಸಿಕೊಳ್ತಾ ಇದೆ. ಬಹುಶಃ 10.14 ರನ್ ರೇಟ್ ಅನ್ನು ಕಾಯ್ದುಕೊಂಡು 71 ದಾಖಲಿಸಿಕೊಳ್ತಾ ಇದೆ. ಬಹುಶಃ ಎದುರಾಳಿ ಕೋಸ್ಟಲ್ ವುಡ್ ತಂಡಕ್ಕೆ 72ರ ಟಾರ್ಗೆಟ್ ಅನ್ನು ನೀಡ್ತಾ ಇದೆ. 42 ಎಸೆತ 72 ಓಟಗಳನ್ನು ದಾಖಲಿಸಿಕೊಳ್ಳಬೇಕಾಗ್ತಾ ಇದೆ. ಮುಂದಿನ ಪಂದ್ಯಾಟದ ಟಾಸ್ಗಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ಅಮ್ಮ ಯೋಧಾಸ್ ವಿರುದ್ಧವಾಗಿ ಉಡುಪಿ ಯುನೈಟೆಡ್. ಆದಷ್ಟು ಬೇಗ ಟಾಸ್ಗೆ ಬನ್ನಿ, ಜೊತೆಗೆ ತಮ್ಮ 11 ಆಟಗಾರರ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಯಲೇ ಸಿಪಿಯಲೇ. ಸುರು ಸಿಪಿಯಲೇ ಸಿಪಿಯಲೇ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಯಲೇ ಸಿಪಿಯಲೇ.
ಕಡಲಗೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಯಲೆ ಸಿಪಿಯಲೆ ಕಡಲಗೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಯಲೆ ಸಿಪಿಯಲೆ ಮತ್ತೆ ಅಕ್ಷಯ್ ಎಸಿರ್ತಕ್ಕಂಥ ಚೆಂಡು ಈ ಬಾರಿ ಹೈ ಲಾಫ್ಟೆಡ್ ಶಾಟ್ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಬಹಳಷ್ಟು ತಮರಿದೆ ಕ್ಯಾಚ್ ಕೈ ಸೇರ್ತಾ ಇದೆ. ನಿರೀಕ್ಷೆ ಮೂಡಿಸಿದ ಆಟಗಾರ ಇವಾಗ ಶಶಾಂಕ್. ವಾಪಸ್ ಸಾಥಿಯನ್ನು ಕಾಣ್ತಾ ಇದ್ದಾರೆ.
ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಈಗಾಗಲೇ ಪ್ರತೀಕ್ ಪಡ್ಕೊಳ್ತಾ ಇದ್ದಾರೆ. ನೆಟ್ಟಿನಲ್ಲಿ ಎರಡರ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಅಂಕಣದ ಭಾಗದಲ್ಲಿ ಹೊಸ ಆಟಗಾರನ ಸೇರ್ಪಡೆಯೂ ಕೂಡ ಅಂಕಣದ ಭಾಗದಲ್ಲಿ ಮತ್ತೊರು ಆಟಗಾರನ ಸೇರ್ಪಡೆ ಈ ಬಾರಿ ಮಂಜು ಲೋಹಿತ್ ಅಂಕಣಕ್ಕೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. 5ನೇ ಬಾರಿ ಮತ್ತೆ ಅಕ್ಷಿತ್ ಶೆಟ್ಟಿ ಎಸ್ಗಾರಿಕೆ ಭಾಗದಲ್ಲಿ ನಗದವನ್ನು ಪಡ್ಕೊಳ್ತಾ ಇದೆ. ಚೆಂಡು ಈ ಬಾರಿ ವೈಡ್ ಬಾಲ್ ಅನ್ನುವಂತ ಒಂದು ತೀರ್ಪನ್ನು ಮುಖ್ಯ ತೀರ್ಪುಗಾರರು ನೀಡ್ತಾ ಇದ್ದಾರೆ. ಆಫ್ ಸ್ಟಂಪ್ ನಿಂದ ಒಂದಷ್ಟು ಹೊರಕ್ಕಿತ್ತು ಅನ್ನುವಂತ ಒಂದು ತೀರ್ಪು ಕೂಡ ರವಾನೆಯನ್ನು ಕಾಣ್ತಾ ಇದೆ. ತಂಡದೊಟ್ಟು ಮೊತ್ತ 3 ಓಟುಗಳಿಗೆ ತಲುಪ್ತಾ ಇದೆ ಕೋಸ್ಟಲ್ ವುಡ್ ಥಂಡರ್ಸಿನ ತಂಡ. 2 ಸಮಬಲದ ಸಂತುಲಿತ ತಂಡಗಳು ಎದುರಾಗ್ತಾ ಇದೆ. ಫುಲ್ ಟಾಸ್ ಆಗಿತ್ತು ಈ ಬಾರಿ ಮತ್ತೆ ಕ್ಯಾಚ್ ಕೈ ಸೇರ್ತಾ ಇದೆ. ಮತ್ತೊಂದು ವಿಕೆಟ್ ಪತನವನ್ನು ಕಾಣ್ತಾ ಇರ್ತಕ್ಕಂಥ ಕೋಸ್ಟಲ್ ವುಡ್ ಥಂಡರ್ಸ್. ಮೂರನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. 3 ಓಟುಗಳು ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗಿದೆ. ಅಂಕಗಳ ಭಾಗದಲ್ಲಿ ಭರತ್ ನಿಡ್ಪಾಳ್ಳಿ ಆರಂಭಿಕ ಆಟಗಾರನಾಗಿ ಎಂಟ್ರಿಯನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ ಇನ್ನೂ ಕೂಡ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆ ಬಳಿಕದ ಆಟಗಾರರು ಪೆವಿಲಿಯನ್ ಪರೇಡ್ ನಡೆಸಿದ್ದಾರೆ. ಇವಾಗ ಹೊಸ ಆಟಗಾರನ ಸೇರ್ಪಡೆ ಧನ್ರಾಜ್ ಕದ್ರಿ. ನಾಗೇಶ್ ಅಂತಿಮ ಒಂದೇ ಸತ ಬಾಕಿ ಉಳಿತಾ ಇದೆ ಮೊದಲ ಓವರ್ ಮುಕ್ತಾಯಕ್ಕಾಗಿ. 3ಕ್ಕೆ 3 ಅನಿರೀಕ್ಷಿತ ಕುಸಿತವನ್ನು ಕಾಣ್ತಾ ಇರ್ತಕ್ಕಂಥ ಕೋಸ್ಟಲ್ ವುಡ್ ಥಂಡರ್ಸಿನ ತಂಡ 37 ಸತ ಜಯಕ್ಕಾಗಿ 69 ಓಟುಗಳು ಬರಬೇಕಾಗಿದೆ. ಅಕ್ಷಿತ್ ಕೊನೆ ಬಾರಿ ಬಹಳಷ್ಟು ತಮ್ಮ ರೀತಿ ಆಟ. ಲೆಗ್ ಲಾನ್ಸ್ ಮಾಡಬಾರಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಸ್ಕ್ವೇರ್ ಲೆಗ್ ನಲ್ಲಿ ಸಾಕ್ತಾ ಇದೆ. 1 ಓಟುಗಳ ಹೆಚ್ಚುವರಿ ಸೇರ್ಪಡೆ ಮುಖಾಂತರವಾಗಿ ಮೊದಲ ಓವರ್ ಮುಕ್ತಾಯದಲ್ಲಿ 4ಕ್ಕೆ 3 4 ಓಟುಗಳನ್ನು ದಾಖಲಿಸಿದ್ದಾರೆ. 3 ಹೋದರಿಗಳ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ 36 ಸತ ಜಯಕ್ಕಾಗಿ 68 ಓಟುಗಳು ಬರಬೇಕಾಗಿದೆ. 36ಕ್ಕೆ 68. ಆದ್ಯಾವ ತಂಡ ಈ ಪಂದ್ಯಾಟವನ್ನು ಜಯಿಸ್ತಾರೆ ನೋಡಬೇಕಾಗಿದೆ. 11-3 ಸರಾಸರಿಯ ರನ್ ಧಾರಣೆ ಪ್ರತಿ ಓವರ್ನಲ್ಲಿ ಬರಲೇಬೇಕಾಗಿದೆ. ಎಸ್ಗಾರಿಕೆ ಭಾಗದಲ್ಲಿ ಮತ್ತೆ ಎಡಗೈ ಎಸ್ಗಾರನ ಪರಿಚಯವನ್ನು ಮಾಡ್ತಾ ಇದೆ ಸುದೇಶ್ ರಾಯ್. ಮತ್ತವರ ಬಹಳಷ್ಟು ಉತ್ತಮ ರೀತಿಯ ಆಲ್ರೌಂಡರ್ಸ್ ಆಟಗಾರ
ವೈರಾಸ್ನ ಪರವಾಗಿ. ಈ ಬಾರಿ ಹಸಿರ್ತಕ್ಕಂಥ ಚೆಂಡು ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅದು ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಎರಡನೇ ಓವರ್ ಆರಂಭವನ್ನು ಕಾಣ್ತಾ ಇದೆ. ಪವರ್ ಪ್ಲೇ ಜಾರಿಯಲ್ಲಿದೆ. ಬೇರಸಿನ ಹೊಡೆತಗಳು ದಾಖಲಾತಿಯನ್ನು ಕಾಣಲೇಬೇಕಾಗಿದೆ. ಲೇಟ್ ಕಟ್ ಮಾಡಬಲ್ಲಂತ ಪ್ರಯತ್ನ, ಒಂದಷ್ಟು ನೆಗೆತವನ್ನು ಕಾಣ್ತಾ ಇದೆ ಚೆಂಡು. ಒಂದು ಓಟುಗಳ ಹೆಚ್ಚುವರಿ ಆಗ್ತಾ ಇದೆ. ತನ್ನದೊಟ್ಟು ಮತ 5 ಓಟುಗಳಿಗೆ ತಲುಪ್ತಾ ಇದೆ. ಈ ಬಾರಿ ಎಸೆತಕ್ಕಂಥ ಚೆಂಡು ವೈಡ್ ಬಾಲ್. ಅತಿರಿಕ್ತ ಓಟುಗಳ ಸೇರ್ಪಡೆ ಅನ್ನುವಂಥ ತೀರ್ಪನ್ನು ಕೂಡ ತೀರ್ಪುಗಾರರು ರವಾನಿಸ್ತಾ ಇದ್ದಾರೆ. 6 ಓಟುಗಳಿಗೆ ತಲುಪ್ತಾ ಇದೆ ತಂಡದೊಟ್ಟು ಮೊತ್ತ. ಅಂಕಣಗಳ ಭಾಗದಲ್ಲಿ ಭರತ್ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಉತ್ತಮ ರೀತಿಯ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಆಟಗಾರ ಕೂಡ. ಅದು ಯಾವ ರೀತಿಯ ಆಟವನ್ನು ನಿರ್ಣಾಯಕ ಪಂದ್ಯಾಟದಲ್ಲಿ ಆಡ್ತಾರೆ ನೋಡಬೇಕಾಗಿದೆ. ಜಯಿಸಿದ್ರೆ ಒಂದಷ್ಟು ರಿಲೀಫ್ ಇರ್ತದೆ. ರಕ್ಷಣಾತ್ಮಕ ಆಟ, ಸುರಕ್ಷಿತ ಆಟ, ಯಾವುದೇ ರೀತಿಯ ಲಾಫ್ಟೆಡ್ ಶಾಟ್ಗಳಿಗೆ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಹೋದಾರಿಗಳನ್ನು ಉಳಿಸಿಕೊಳ್ಳುವಂತ ಆಟವನ್ನು ಆಡ್ತಾ ಇರ್ತಕ್ಕಂಥ ಭರತ್ ನೀಡ್ಪಳ್ಳಿ. ಕ್ಷೇತ್ರಗತಿಯಲ್ಲಿ 3 ವಿಕೆಟ್ಸ್ಗಳ ಆಘಾತವನ್ನು ಕಂಡಿದ್ದಾರೆ. ನೆಟ್ಟಿನಲ್ಲಿ ವಿಕೆಟ್ಸ್ ಉಳಿಸಿಕೊಂಡು ಆಡಬೇಕಾಗಿದೆ. ಭಾರತ್ಗೆ ಸಂತ ಚೆಂಡು ನೆಗೆತವನ್ನು ಕಾಣ್ತಾ ಇದೆ. ಈ ಬಾರಿ ಓಟ್ಗಳೇ ಮತ್ತೆ ಸೇರ್ಪಡೆಯನ್ನು ಪಡ್ಕೊಳ್ತಾ ಇಲ್ಲ. ಬೌನ್ಸರ್ ಚೆಂಡುಗಳಿಗೆ ಲೆಫ್ಟ್ ಸುರೇಶ್ ರಾಯ್ ಅವಕಾಶವನ್ನು ಮಾಡ್ತಾ ಇದ್ದಾರೆ. ಐದನೇ ಬಾರಿ ಮತ್ತೆ ನೆಗೆತವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಚೆಂಡು. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. 6ಕ್ಕೆ 3 ಕೋಸ್ಟಲ್ ವುಡ್ ಥಂಡರ್ಸಿನ ತಂಡ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಭಾರತ್ಗೆ ಸಂತ ಚೆಂಡು, ಮತ್ತೆ ಡಾಟೆಡ್ ಡೆಲಿವರಿ. ಬಾರಿ ಮೇಡನ್ 2 ಓಟ್ಗಳು ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಓವರ್ ಅನ್ನು ದಾಖಲಿಸ್ತಾ ಇರ್ತಕ್ಕಂಥ ಬೌಲರ್ ಕೂಡ ಲೆಫ್ಟ್ ಸುರೇಶ್ ರಾಯ್. 72 ಓಟ್ಗಳ ಟಾರ್ಗೆಟ್ ಅನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ಪವರ್ ಪ್ಲೇ ಮುಕ್ತಾಯದ ಹಂತದಲ್ಲಿ ಕೇವಲ 6 ಓಟವನ್ನು ದಾಖಲಿಸ್ತಾ ಇದೆ. 30 ಎಸೆತ 66 ಓಟುಗಳು ಜಯಕ್ಕಾಗಿ ಬರಬೇಕಾಗಿದೆ. 30ಕ್ಕೆ 66. 13ರ ಸರಾಸರಿಯ ರನ್ ಧಾರಣೆಯಲ್ಲಿ ಓಟವನ್ನು ದಾಖಲಿಸಬೇಕಾಗಿದೆ. ಪ್ರತಿ ಓವರ್ಗೆ 13 ಓಟುಗಳು ಬರಬೇಕಾಗಿದೆ. ಇವಾಗ ಮತ್ತೆ 3ನೇ ಓವರ್ಗಾಗಿ ಆ ತಂಡದ ಮತ್ತೋರ್ವ ಪ್ರಮುಖ ಟ್ರಂಪ್ ಕಾರ್ಡ್. ಮೊದಲ ಓವರ್ನ ಬಹಳಷ್ಟು ಉತ್ತಮ ರೀತಿಯಲ್ಲಿ ದಾಖಲಿಸಿರ್ತಕ್ಕಂಥ ಅಕ್ಷಿತ್ ಶೆಟ್ಟಿ ಯಶಸ್ಗಾರಿಕೆ ಭಾಗವನ್ನು ಪಡ್ಕೊಳ್ತಾ ಇದ್ದಾರೆ. ಸುಜಿತ್ ಶೆಟ್ಟಿ ಎಲ್ಲಿದ್ರು ಕಮೆಂಟ್ರಿ ಬಾಕ್ಸ್ ಬಳಿ ಬರಬೇಕಾಗಿ ಕೇಳ್ಕೊಳ್ತಿದ್ದೀವಿ. ಸುಜಿತ್ ಶೆಟ್ಟಿ, ಅಸ್ತ್ರ ಬ್ರಿಗೇಡ್ಸ್. ಮೂರನೇ ಓವರ್ ಆರಂಭ. ಅಕ್ಷಿತ್ ಶೆಟ್ಟಿ ಯಶಸ್ಗಾರಿಕೆ ಭಾಗದಲ್ಲಿ ಲೀಗ್ ಹಂತದ ಪಂದ್ಯಾಟಗಳು ಮುಂದುವರಿಕೆ ಆಗ್ತಾ ಇದೆ.
ರಕ್ಷಣಾತ್ಮಕ ಆಟ. ಈ ಬಾರಿ ರನ್ಔಟ್ ಮಾಡಬಲ್ಲ ಪ್ರಯತ್ನವನ್ನು ಮಾಡಿದ್ರು. 1 ಔಟ್ಗಳು ಮಾತ್ರ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 7 ಔಟ್ಗಳಿಗೆ ತಲುಪ್ತಾ ಇದೆ. 3ನೇ ಓವರ್ ಆರಂಭ. ಒಂದಷ್ಟು ಬಿರುಸಿನ ಹೊಡೆತಗಳು ಇವಾಗ ಕೋಸ್ಟಲ್ ವುಡ್ ಆಟಗಾರರ ಮುಖಾಂತರವಾಗಿ ಬರಲೇಬೇಕಾಗಿದೆ. ಎರಡನೇ ಬಾರಿ ಮತ್ತೆ ಅಕ್ಷಿತ್ ಎಸ್ಗಾರಿಕೆ ಭಾಗದಲ್ಲಿ ನಿರೀಕ್ಷಿತ ಹೊಡೆತವನ್ನು ಕಾಣ್ತಾ ಇಲ್ಲ. ಈ ಬಾರಿ ಶಾರ್ಟ್ ಥರ್ಡ್ ಮ್ಯಾನ್ ನಲ್ಲಿ 1 ಔಟ್ಗಳ ಪೂರೈಕೆ. 8ಕ್ಕೆ ತಲುಪ್ತಾ ಇದೆ ಕೋಸ್ಟಲ್ ವುಡ್ ಥಂಡರ್ಸ್. ದಿನದ ಮುಂದಿನ ಪಂದ್ಯಾಟದ ಟಾಸ್ ಅನ್ನು ಜಯಿಸ್ತಾ ಇದೆ ಉಡುಪಿ ಯುನೈಟೆಡ್. Won the toss, elected to field first. ಟಾಸ್ ಜಯಿಸಿದ್ದಾರೆ. ಮೊದಲ ಹಂತದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದ್ದಾರೆ. ಈ ಬಾರಿ ಎಸೆದಿರ್ತಕ್ಕಂಥ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸಾಗ್ತಾ ಇದೆ. 1 ಬೌನ್ಸ್ ಮುಖಾಂತರವಾಗಿ ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರು. 1 ಔಟ್ಗಳ ಹೆಚ್ಚುವರಿ ಮತ್ತೆ ಪಡ್ಕೊಳ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ ಇವಾಗ 9 ಔಟ್ಗಳಿಗೆ ತಲುಪ್ತಾ ಇದೆ. ನಾಲ್ಕನೇ ಚೆಂಡು ಓವರ್ ಪಿಚ್ ಆಗಿ ಬೀಳ್ತಾ ಇದೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸಾಗ್ತಾ ಇದೆ. ಭಾರತ್ ಮತ್ತೆ 1 ಔಟವನ್ನು ಪಡ್ಕೊಂಡ್ರು. ಪ್ರತಿ ಎಸೆತಕ್ಕೂ ಸ್ಟ್ರೈಕ್ ರೊಟೇಟ್ ಅನ್ನು ಮಾಡಬಲ್ಲಂತ ಪ್ರಯತ್ನ ಸಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 10. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. 3ನೇ ಓವರ್ ಮುಕ್ತಾಯಕ್ಕಾಗಿ ಶ್ರೀ ರಾಕೇಶ್ ಅಣ್ಣ ಶೆಟ್ಟಿ ವಿಠಲ್ ಶೆಟ್ಟಿ ಫೌಂಡೇಶನ್ ಪ್ರವರ್ತಕರು ಅವರ ಬೌಲಿಂಗ್ ಅನ್ನು ಬಳಸಲಾಗ್ತಾ ಇದೆ. ಉತ್ತಮ ರೀತಿ ಆಟ. ಈ ಬಾರಿ ಪಾಯಿಂಟ್ ಮೇಲ್ಭಾಗದಲ್ಲಿ ಸಾಗ್ತಾ ಇದೆ ಚೆಂಡು. 1 ಔಟ್ಗಳ ಸೇರ್ಪಡೆಯನ್ನು ಪಡ್ಕೊಂಡ್ರು. 5ನೇ ಚೆಂಡಿನಲ್ಲಿ ಕೂಡ 1 ಔಟ್ಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ ಇವಾಗ 11ಕ್ಕೆ 3. ಕೊನೆಯ 1 ಎಸೆತ ಬಾಕಿ ಉಳಿತಾ ಇದೆ 3ನೇ ಓವರ್ ಮುಕ್ತಾಯಕ್ಕಾಗಿ. ಕನಿಷ್ಠ ಮೊತ್ತವನ್ನು ದಾಖಲಿಸ್ತಾ ಇರತಕ್ಕಂಥ ಕೋಸ್ಟಲ್ ವುಡ್ ಥಂಡರ್ಸಿನ ತಂಡ ನೆಹರು ಮೈದಾನದಲ್ಲಿ ಒಂದಷ್ಟು ಬೌಂಡ್ರಿ ಸಿಕ್ಸರ್ಗಳು ಬರಬೇಕಾಗಿದೆ. ಎಸೆದಿರ್ತಕ್ಕಂಥ ಚೆಂಡು ಕಾಟ್ ಬಿಹೈಂಡ್. ಈ ಬಾರಿ ಗೂಟಗಳ ಹಿಂಭಾಗದಲ್ಲಿ ಕರ್ಣ ಬಹಳಷ್ಟು ತಮ್ಮ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಕೋಸ್ಟಲ್ ವುಡ್ ಥಂಡರ್ಸಿನ ಜೀವಾಳ ಆಟಗಾರ ಭರತ್ ನಿಡ್ಪಾಳಿ ವಾಪಸ್. ಅಂಕಣೊಳಭಾಗದಲ್ಲಿ ಗೌರವ್ ಕದ್ರಿ ಮತ್ತೋರ್ವ ಆಟಗಾರನ ಸೇರ್ಪಡೆ ಆಗ್ತಾ ಇದೆ 6ನೇ ಕ್ರಮಾಂಕದಲ್ಲಿ. ಹನ್ನೊಂದಕ್ಕೆ 4 ಕೋಸ್ಟಲ್ ವುಡ್ ಥಂಡರ್ಸಿನ ತಂಡ. ಅಂಕಣೊಳಭಾಗದಲ್ಲಿ ಒಂದೆಡೆ ಗೌರವ್ ಕಾದ್ರಿ, ಇನ್ನೊಂದೆಡೆ ಧನ್ರಾಜ್ ಕಾದ್ರಿ.
ಅದ್ಯಾವ ರೀತಿಯಲ್ಲಿ ಪಂದ್ಯಾಟದ ಚಿತ್ರಣ ಬದಲಾಯಿಸಬಲ್ಲ ಪ್ರಯತ್ನವನ್ನು ಮಾಡ್ತಾರೆ ನೋಡಬೇಕಾಗಿದೆ. ಎಸ್ಗಾರಿಕೆ ಭಾಗದಲ್ಲಿ ಭರತ್ ಶೆಟ್ಟಿ 4ನೇ ಓವರ್ನ ಆರಂಭಿಸ್ತಾ ಇರುವಂತಹ ಬೌಲರ್ ಕೂಡ ವಿಜಯಲಕ್ಷ್ಮಿ ವೀರಾಸ್ನ ಪರವಾಗಿ. ತೀರಾ ಶಾರ್ಟ್ ಆಗಿತ್ತು ಚೆಂಡು, ಸ್ಕ್ವೇರ್ ಲೆಗ್ ನಲ್ಲಿ ಒಂದಷ್ಟು ಕ್ಷೇತ್ರ ರಕ್ಷಣೆ ಎಡವಟ್ಟನ ಮಾಡಿದ್ರೆ ಪ್ರತೀಕ್ ಈ ಬಾರಿ ಬೌಂಡ್ರಿ ಸೇರ್ಪಡಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 15 ಒಟ್ಟುಗಳಿಗೆ ತಲುಪ್ತಾ ಇದೆ. ಕೋಸ್ಟಲ್ ವುಡ್ ಥಂಡರ್ಸ್ 23 ಎಸೆತ 57 ಒಟ್ಟುಗಳು ಜಯಕ್ಕಾಗಿ ಬರಬೇಕಾಗಿದೆ. 23ಕ್ಕೆ 57. ನಾಲ್ಕನೇ ಓವರ್ನ ಮೊದಲ ಚೆಂಡಿಗೆ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ ಧನ್ರಾಜ್ ಕಾದ್ರೆ. ಇವಾಗ ಭರತ್ 2ನೇ ಚೆಂಡಿಗಾಗಿ ಕ್ಷೇತ್ರ ರಕ್ಷಣೆ ಒಂದಷ್ಟು ಬದಲಾವಣೆಯನ್ನು ಕಾಣ್ತಾ ಇದೆ. ಕವರ್ಸ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಈ ಬಾರಿ ಅತ್ಯುತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಕೂಡ ಸಾಗ್ತಾ ಇದೆ. 2 ಓಟುಗಳ ಹೆಚ್ಚುವರಿ. ಎರಡು ಓಟುಗಳ ಹೆಚ್ಚುವರಿ ಮುಖಾಂತರವಾಗಿ 17ಕ್ಕೆ ತಲುಪ್ತಾ ಇದೆ. 17 ಫಾರ್ ದ ಲಾಸ್ ಆಫ್ 4 ಇಂಪಾರ್ಟೆಂಟ್ ವಿಕೆಟ್ಸ್. ಗತಿ ಪರಿವರ್ತನೆ ಕಾಣಬಲ್ಲಂತ ಎಸೆತ ಈ ಬಾರಿ ಒಂದಷ್ಟು ಹೆಚ್ಚಿನ ಹೊರತೀರ್ವನ್ನು ಪಡ್ಕೊಳ್ತಾ ಇದೆ. ವೈಡ್ ಬಾಲ್ ಅನ್ನುವಂಥ ಒಂದು ತೀರ್ಪನ್ನು ಕೂಡ ಮುಖ್ಯ ತೀರ್ಪುಗಾರರು ರವಾನಿಸ್ತಾ ಇದ್ದಾರೆ. ತಂಡದೊಟ್ಟು ಮೊತ್ತ 18, 4 ಎಸೆತಗಳು ಬಾಕಿ. ಬಹಳಷ್ಟು ಉತ್ತಮ ರೀತಿ ಆಟ ಈ ಬಾರಿ. ಥರ್ಡ್ ಮ್ಯಾನ್ ಸೀಮಾರಕರವಾಗುವ ಕ್ರಮಿಸ್ತಾ ಇದೆ ಬೌಂಡ್ರಿ. ಧನ್ರಾಜ್ ಕಾದ್ರೆ ಬಹಳಷ್ಟು ತಮ್ಮ ಹೊಡೆತವನ್ನು ದಾಖಲಿಸಿದ್ರು. ಓವರ್ ನಲ್ಲಿ 2ನೇ ಬೌಂಡ್ರಿ ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ 22, 21 ಎಸೆತ 50 ಓಟುಗಳು ಜಯಕ್ಕಾಗಿ ಬರಬೇಕಾಗಿದೆ. 21ಕ್ಕೆ 50 ಬೃಹತ್ ಗುರಿಯನ್ನು ಪಡ್ಕೊಳ್ತಾ ಇದೆ ಕೋಸ್ಟಲ್ ವುಡ್ ಥಂಡರ್ಸಿನ ತಂಡ. ಬಹಳಷ್ಟು ತಮ್ಮ ರೀತಿ ಆಟ ಈ ಬಾರಿ ಮಿಡ್ ವಿಕೆಟ್ ನಲ್ಲಿ ಧನ್ರಾಜ್ ಕಾದ್ರೆ ದಾಂಡಿನ ಮೊದಲ 6 ಸೇರ್ಪಡೆ. ಬಹಳಷ್ಟು ತಮ್ಮ ರೀತಿ ಒಂದು ಹೊಡೆತ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ ಈ ಬಾರಿ. ತಂಡದೊಟ್ಟು ಮೊತ್ತ ಇವಾಗ 28 ಓಟುಗಳಿಗೆ ತಲುಪ್ತಾ ಇದೆ. 20 ಎಸೆತ 44 ಓಟುಗಳು ಬರಬೇಕಾಗಿದೆ. 20ಕ್ಕೆ 44. ಪಾಯಿಂಟ್ ಮೇಲ್ಭಾಗದಲ್ಲಿ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ಚೆಂಡು ದಾಂಡಿಗೆ ಸಂಪರ್ಕವನ್ನು ಕಾಣ್ತಾ ಇಲ್ಲ ಈ ಬಾರಿ. ಡಾಟೆಡ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಚೆಂಡು ನೇರವಾಗಿ ಗೂಟಗಳ ಹಿಂಭಾಗದಲ್ಲಿ ಕರ್ಣ ಭದ್ರ ಬೊಗಸೆಗೆ ಸೇರ್ತಾ ಇದೆ. ತನ್ಮಧ್ಯೆ ಮತ್ತೆ ಹೈ ಲಾಫ್ಟೆಡ್ ಶಾಟ್ ಲಾಂಗ್ ಆನ್ ನಲ್ಲಿ ಚಿನ್ನು ಕೊಟ್ಟಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. 5ನೇ ವಿಕೆಟ್ ಪತನ. 28ಕ್ಕೆ 5. ಅಂತಿಮ 18 ಎಸೆತ ಜಯಕ್ಕಾಗಿ 44 ಓಟಗಳು ಬರಬೇಕಾಗಿದೆ. 18ಕ್ಕೆ 44. 4 ಓವರ್ಗಳ ಮುಕ್ತಾಯದ ಬಳಿಕ ಇವಾಗ 1 ನಿಮಿಷಗಳ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಇರ್ತದೆ.
ಡ್ರಿಂಕ್ಸ್ ಬ್ರೇಕ್ ಮುಕ್ತಾಯವನ್ನು ಕಾಣ್ತಾ ಇದೆ. 4 ಓವರ್ಗಳಲ್ಲಿ 28ಕ್ಕೆ 5 ಅನ್ನುವಂಥ ಸ್ಥಿತಿಯಲ್ಲಿರ್ತಕ್ಕಂಥ ಕೋಸ್ಟಲ್ ವುಡ್ ಥಂಡರ್ಸಿನ ತಂಡ ಅಂತಿಮ 18 ಚೆಂಡು ಜಯಕ್ಕಾಗಿ 44 ಓಟವನ್ನು ದಾಖಲಿಸಬೇಕಾಗಿದೆ. ಬೌಂಡರಿ ಸಿಕ್ಸರ್ಗಳು ಸರಾಗವಾಗಿ ಹರಿದು ಬರಬೇಕಾಗಿರ್ತಕ್ಕಂಥ ಸಾಧ್ಯದ ಅನಿವಾರ್ಯತೆ. ಎಸೆರ್ತಕ್ಕಂಥ ಚೆಂಡು ಈ ಬಾರಿ ಅನಿರೀಕ್ಷಿತ ತಿರುವನ್ನು ಕಾಣ್ತಾ ಇದೆ. ಬೌಂಡ್ರಿ ಸೇರ್ಪಡೆಯೂ ಕೂಡ 4 ಓಟಗಳ ಹೆಚ್ಚುವರಿಯನ್ನು ಪಡ್ಕೊಂಡ್ರು. ತಾಣದೊಟ್ಟು ಮೊತ್ತ 32. 17 ಸತ 40 ಅವಶ್ಯಕತೆ. 17ಕ್ಕೆ 40. ಎಸ್ಗಾರಿಕೆ ಭಾಗದಲ್ಲಿ ಇವಾಗ ರವಿರಾಜ್ 5ನೇ ಓವರ್ನ ಆರಂಭಿಸ್ತಾ ಇರುವಂತ ಬೌಲರ್ ಕೂಡ 2ನೇ ಬಾರಿ ಮತ್ತೆ ರವಿರಾಜ್ ಗೌರವ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಎಸೆರ್ತಕ್ಕಂಥ ಚೆಂಡು ಓಟ್ಗಳಿಗೆ ಅವಕಾಶವನ್ನು ಮಾಡ್ತಾ ಇಲ್ಲ. ಅಕ್ರಾಸ್ ದ ಲೈನ್ ಬೇಸಬಲ್ಲಂತ ಪ್ರಯತ್ನವನ್ನು ಗೌರವ ಮಾಡಿದ್ರು. ಚೆಂಡು ದಾಂಡಿಗೆ ಲಭಿಸ್ತಾ ಇಲ್ಲ. ಈ ಬಾರಿ ಡಾಟೆಡ್ ಡೆಲಿವರಿ ಒಂದು ಸೇರ್ಪಡೆಯೂ ಕೂಡ. 16 ಎಸೆತ 40 ಓಟಗಳ ಅವಶ್ಯಕತೆ. ಎಸೆರ್ತಕ್ಕಂಥ ಚೆಂಡು ಶಾರ್ಟ್ ಆಗಿ ಬೀಳ್ತಾ ಇದೆ. ಈ ಬಾರಿ ಮತ್ತೆ 1 ಬೌನ್ಸ್ ಬೌಂಡ್ರಿ. ಹಲೋ ಹಲೋ ಈ ಬಾರಿ ಎಸೆರ್ತಕ್ಕಂಥ ಚೆಂಡು ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಬಾರಿ 14 ಎಸೆತ 36 ಓಟುಗಳು ಜಯಕ್ಕಾಗಿ ಬರಬೇಕಾಗಿದೆ. ಬೌಲರ್ಗಳು ಪಂದ್ಯಾಟವನ್ನು ಉಳಿಸಬಲ್ಲ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ, ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೀರ್ತನ್ ಬನಾರಿ ಪರ್ಪಲ್ ಕ್ಯಾಪ್ ಅನ್ನು ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಯುನೈಟೆಡ್ ಉಡುಪಿಯ ಮಾಲಕರು ಬೆನಕದಾಸ್ ಶೆಟ್ಟಿ ಈ ಒಂದು ಪ್ರಶಸ್ತಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬೋರಸಿನ ಹೊಡೆತ ಡಿಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಗೌರವ್ ಖಾದ್ರಿ ದಾಂಡಿನ ಮತ್ತೊಂದು ಬೌಂಡ್ರಿ. ಬಾರಿ ಈ ಓವರ್ನಲ್ಲಿ 3ನೇ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾನೆ ಗೌರವ್ ಖಾದ್ರಿ. ತಂಡದ ಒಟ್ಟು ಮೊತ್ತ 40ಕ್ಕೆ ತಲುಪ್ತಾ ಇದೆ. 13 ಎಸೆತ ಜಯಕ್ಕಾಗಿ 32 ಓಟ್ಗಳ ಅವಶ್ಯಕತೆ. 13ಕ್ಕೆ 32. ರವಿರಾಜ್ ಕೊನೆಯ ಚೆಂಡಿಗಾಗಿ ಪರ್ಪಲ್ ಕ್ಯಾಪ್ ಅನ್ನ ಕೀರ್ತನ್ ಅವರು ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯುನೈಟೆಡ್ ಉಡುಪಿಯ ಬೆನಕದಾಸ್ ಶೆಟ್ಟಿ ಮಾಲಕರು ಅವರು ಈ ಒಂದು ಪರ್ಪಲ್ ಕ್ಯಾಪ್ ಅನ್ನ ನೀಡ್ತಾ ಇದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ ಕೀರ್ತನ್ ಅವರಿಗೂ ಕೂಡ. ಬಲವಾಗಿರ್ತಕ್ಕಂಥ ಅಪೀಲ್ ಅನ್ನು ಕಾಟ್ ಬಿಹೈಂಡ್ ಗಾಗಿ ಮಾಡ್ತಾ ಇದ್ದಾರೆ. ತೀರ್ಪುಗಾರರ ತೀರ್ಪು ಇನ್ನಷ್ಟೇ ಬರಬೇಕಾಗಿದೆ. ಸರಿ, ಕಾಟ್ ಬಿಹೈಂಡ್ ಮುಖಾಂತರವಾಗಿ ಗೌರವ್ ಖಾದ್ರಿ ವಾಪಸ್ ಆತಿ. ಹನ್ನೆರಡು ಎಸೆತ ಜಯಕ್ಕಾಗಿ 32 ಓಟುಗಳು ಬರಬೇಕಾಗಿದೆ.
12ಕ್ಕೆ 32. ಅಂಕಣಗಳ ಭಾಗದಲ್ಲಿ ಪ್ರಶಾಂತ್ ಅಂಚಾನ್ ಕ್ರಮಾಂಕ 5 ಮತ್ತೋರ್ವ ಆಟಗಾರ ಅಂಕಣಗಳ ಭಾಗದಲ್ಲಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. 12 ಎಸೆತ ಜಯಕ್ಕಾಗಿ 32 ಓಟುಗಳು ಬರಬೇಕಾಗಿದೆ. ಒಂದೆಡೆ ಪ್ರಶಾಂತ್ ಅಂಚಾನ್, ಇನ್ನೊಂದೆಡೆ ತಾರ್ನಾಥ್ ಉರ್ವ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅನುಭವಿ ಕ್ರಿಕೆಟಿಗ ಎಸೆದಿರ್ತಕ್ಕಂಥ ಚೆಂಡು ಈ ಬಾರಿ ಪಾಯಿಂಟ್ ಮೇಲ್ಭಾಗದಲ್ಲಿ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ಈ ಬಾರಿ ಬೌಂಡ್ರಿ, 4 ಓಟುಗಳ ಹೆಚ್ಚುವರಿ ಆಗ್ತಾ ಇದೆ. ತಾರ್ನಾಥ್ ದಾಂಡಿನಲ್ಲಿ ಬೌಂಡ್ರಿ ಬರ್ತಾ ಇದೆ. ತಂಡದೊಟ್ಟು ಮೊತ್ತ 44. ಹನ್ನೊಂದು ಎಸೆತ 28 ಓಟುಗಳ ಅವಶ್ಯಕತೆ. 11ಕ್ಕೆ 28, 7 ಬೌಂಡರಿಗಳು ಬರಬೇಕಾಗಿದೆ. ವಿಶಿಷ್ಟತೆ ಆಟವನ್ನು ಆಡಬಲ್ಲಂತ ಪ್ರಯತ್ನ ಈ ಬಾರಿ ನಿರೀಕ್ಷಿತ ಯಶಸ್ಸನ್ನು ಕಾಣ್ತಾ ಇಲ್ಲ. 1 ಓಟುಗಳ ಮುಖಾಂತರವಾಗಿ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ತಂಡದೊಟ್ಟು ಮೊತ್ತ 45 ಓಟುಗಳು. 10 ಎಸೆತ 27 ಅವಶ್ಯಕತೆ. 10ಕ್ಕೆ 27. ಲೆಫ್ಟಿ ಸುದೇಶ್ ರಾಯ್, ವಿಜಯಲಕ್ಷ್ಮಿ ವೀರಾಸ್ ಪರವಾಗಿ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮೂರನೇ ಚೆಂಡು ಲೆಗ್ ಬಿಫೋರ್ ದ ವಿಕೆಟ್ಗಾಗಿ ಮನವಿ. ತೀರ್ಪುಗಾರರ ಪಡೆದಲ್ಲಿ ಪುರಸ್ಕಾರ ಲಭಿಸ್ತಾ ಇದೆ. ಈ ಬಾರಿ ಪ್ರಶಾಂತ್ ಅಂಚಾನ್ ವಾಪಸ್ ಆತೆ. ದಯವಿಟ್ಟು ಗಮನಿಸಿಕೊಳ್ಳಿ, ದಿನದ ಮುಂದಿನ ಪಂದ್ಯಾಟ ಇರುತ್ತೆ. ಅಮ್ಮ ಯೋಧಾಸ್ ಮತ್ತು ಉಡುಪಿ ಯುನೈಟೆಡ್. ಆ ಬಳಿಕದ ಪಂದ್ಯಾಟಕ್ಕಾಗಿ ಸಿದ್ಧತೆಯಲ್ಲಿರುವಂತೆ ಮೊದಲ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಬ್ಲಾಕ್ ಪ್ಯಾಂಥರ್ಸ್ ಮತ್ತು ಶಟರ್ ಬಾಕ್ಸ್ ಬೌಲ್ಸ್ 2 ತಂಡಗಳ ಆಟಗಾರರು ಸಿದ್ಧತೆಯಲ್ಲಿರಬೇಕು. ಈ ಬಾರಿ ಸೇರಿರ್ತಕ್ಕಂಥ ಚೆಂಡು 1 ಓಟುಗಳ ಹೆಚ್ಚುವರಿ ಸೇರ್ಪಡೆ. 2ನೇ ಓಟವನ್ನು ಪಡ್ಕೊಳ್ಳಬಲ್ಲಂತ ಪ್ರಯತ್ನ. ಈ ಬಾರಿ 2 ಓಟಗಳ ಪೂರೈಕೆಯೂ ಕೂಡ. 2 ಓಟಗಳ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ ಇವಾಗ 47 ಓಟುಗಳಿಗೆ ತಲುಪ್ತಾ ಇದೆ. 8 ಎಸೆತ 25 ಓಟುಗಳು ಬರಬೇಕಾಗಿದೆ. ಈ ಬಾರಿ ಮತ್ತೆ ನಿರೀಕ್ಷಿತ ಹೊಡೆತವನ್ನು ಪಡ್ಕೊಳ್ತಾ ಇಲ್ಲ. ಮಾಧವ್ ಡಾಟ್ ಆಗ್ತಾ ಇದ್ದಾರೆ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. 7 ಎಸೆತ 25ರ ಅವಶ್ಯಕತೆ. 24 ಆದ್ರೆ ಪಂದ್ಯ ಟೈ ಆಗತ್ತೆ. ಪಂದ್ಯ ಟೈ ಆದ್ರೆ ಅಂಕಗಳ ಹಂಚಿಕೆ ಆಗತ್ತೆ.
ಅದಕ್ಕೂ ಕೂಡ 4 ಸಿಕ್ಸರ್ಗಳು ಬರಬೇಕಾಗಿದೆ. ಈ ಬಾರಿ ಹೊಸದ ಚೆಂಡು ಮತ್ತೆ ವೈಡ್ ಬಾಲ್ ಸೇರ್ಪಡೆ. 7 ಎಸೆತ 24ರ ಅವಶ್ಯಕತೆ ಇದೆ. ಅಂತಿಮ 1 ಚೆಂಡು ಬಾಕಿ 6ನೇ ಓವರ್ ಮುಕ್ತಾಯಕ್ಕಾಗಿ. 7ಕ್ಕೆ 24. ಸುದೇಶ್ ಕೊನೆಯ ಚೆಂಡಿಗಾಗಿ ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸಿ ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಸುದೇಶ್ 6ನೇ ಓವರ್ನ ಅಂತಿಮ ಚೆಂಡಿಗಾಗಿ. ಈ ಬಾರಿ ನೆಗೆತವನ್ನು ಪಡ್ಕೊಳ್ತಾ ಇದೆ ಚೆಂಡು. ಓಟಗಳ ಸೇರ್ಪಡೆ ಆಗ್ತಾ ಇಲ್ಲ. ಡಾಟೆಡ್ ಡೆಲಿವರಿ 6 ಎಸೆತ 24 ಓಟಗಳು ಬರಬೇಕಾಗಿದೆ. 6 ಎಸೆತ 24ರ ಅವಶ್ಯಕತೆ. 4 ಸಿಕ್ಸರ್ಗಳ ಅವಶ್ಯಕತೆ. ಆ ಕನ್ನಡ ಭಾಗದಲ್ಲಿ ತಾರನಾಥ್ ಊರ್ವ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ನೆಗೆತವನ್ನು ಪಡ್ಕೊಳ್ತಾ ಇದೆ ಚೆಂಡು. ಈ ಬಾರಿ ಕಾಟ್ ಬಿಹೈಂಡ್ ರೂಪದಲ್ಲಿ ಮತ್ತೊಂದು ವಿಕೆಟ್ ಉರುಳ್ತಾ ಇದೆ. ಇವಾಗ ತಾರನಾಥ್ ಕೂಡ ನಿರಾಶಾದಾಯಕವಾಗಿ ವಾಪಸ್ ಆದ್ರು. 5 ಎಸೆತ 24 ಓಟಗಳ ಅವಶ್ಯಕತೆ. 8 ವಿಕೆಟ್ಸ್ಗಳ ಆಘಾತವನ್ನು ಕಂಡಿದ್ದಾರೆ. ಅಂಕಗಳ ಭಾಗದಲ್ಲಿ ಇವಾಗ ಮತ್ತೋರ್ವ ಆಟಗಾರರ ಸೇರ್ಪಡೆ. ಧನ್ರಾಜ್ ಈ ಬಾರಿ ಲೇಟ್ ಕಟ್ ಮಾಡಬಲ್ಲಂತ ಪ್ರಯತ್ನ. ಔಟ್ರೇಜ್ ಆಗ್ತಾ ಇದೆ ಚೆಂಡು. ಸೀಮಾ ರೇಖೆಯ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಧನ್ರಾಜ್ ಬೌಂಡ್ರಿ ದಾಖಲಿಸಿದ್ರು. 4 ಎಸೆತ 20 ಓಟ್ಗಳು ಬರಬೇಕಾಗಿದೆ. 4ಕ್ಕೆ 20ರ ಅವಶ್ಯಕತೆ. ಈ ಬಾರಿ ಹೆಸರಿರ್ತಕ್ಕಂಥ ಚೆಂಡು 1 ಓಟಗಳ ಹೆಚ್ಚುವರಿ ಸೇರ್ಪಡೆಯನ್ನು ಪಡ್ಕೊಂಡ್ರು. ಅಂತಿಮ 19 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಈ ಬಾರಿ ಹೆಸರಿರ್ತಕ್ಕಂಥ ಚೆಂಡು ಮತ್ತೆ ಬಿರುಸಿನ ಹೊಡೆತ. ಡೇಪೆಡ್ ವಿಕೆಟ್ ಮೇಲ್ಭಾಗದಲ್ಲಿ ಸಿಕ್ಸರ್ ಸೇರ್ಪಡೆ ಆಗ್ತಾ ಇದೆ. ಮಾಧವ್
ಎಸೆರ್ತಕ್ಕಂಥ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ. 1 ಓಟ್ಗಳ ಪೂರೈಕೆ. 2ನೇ ಓಟವನ್ನು ಪಡ್ಕೊಳ್ಳಬಲ್ಲಂತ ಪ್ರಯತ್ನ ಈ ಬಾರಿ ಕಾರಣ ಒಂದಷ್ಟು ವಿಶಿಷ್ಟದ ರೀತಿಯ ರನ್ಔಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. 3ನೇ ಓಟದ ಪ್ರಯತ್ನದಲ್ಲಿ ರನ್ಔಟ್ ಆದ್ರು. ಇವಾಗ 9ನೇ ವಿಕೆಟ್ ಉರುಳ್ತಾ ಇದೆ. ಅಂಕಣಗಳ ಭಾಗದಲ್ಲಿ ಕೊನೆ ಆಟಗಾರನ ಸೇರ್ಪಡೆ ಕೀರ್ತನ್ ಭಂಡಾರಿ. ತಂಡದೊಟ್ಟು ಮತ್ತು 61ಕ್ಕೆ 9. ಎಸೆರ್ತಕ್ಕಂಥ ಚೆಂಡು ಲಾಂಗ್ ಆನ್ ನಲ್ಲಿ ಸಾಕ್ತಾ ಇದೆ. ನೋ ಮ್ಯಾನ್ಸ್ ಲ್ಯಾಂಡ್. ಈ ಬಾರಿ ಕ್ಯಾಚ್ ಪಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು ಕೂಡ ಕ್ಯಾಚ್ ಕೈ ಸೇರ್ತಾ ಇಲ್ಲ. ಬೌಂಡ್ರಿ ಸೇರ್ಪಡೆ. ತಂಡದೊಟ್ಟು ಮತ್ತು 65. ಈ ಮುಖಾಂತರವಾಗಿ 6 ಓಟುಗಳ ಜಯವನ್ನು ದಾಖಲಿಸ್ತಾ ಇರ್ತಕ್ಕಂಥ ವಿಜಯಲಕ್ಷ್ಮಿ ವೀರಾಸ್ನ ತಂಡ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದೆ. ವೀರಾಸ್ ಆಟಗಾರರಿಗೆ ಪಂದ್ಯಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಕೋಸ್ಟಲ್ವುಡ್ ಥಂಡರ್ಸ್ ಆಟಗಾರರಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇವೆ. ಮುಕ್ತಾಯ ಕಂಡಿರ್ತಕ್ಕಂಥ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯನೆ ಸಿಪಿಯನೆ. ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯನೆ ಸಿಪಿಯನೆ. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ದೈಹಿಕ ಬೆಳವಣಿಗೆಗೆ ಮತ್ತು ಸದೃಢತೆಗೆ ಬೇಕಾದ ಪ್ರೋಟೀನ್ ಮತ್ತು ಅದ್ಭುತ ರುಚಿಯೊಂದಿಗೆ ಶುದ್ಧವಾದ ಹಸುವಿನ ಹಾಲಿನಿಂದ ತಯಾರಾಗಿರುವ ನಂದಿನಿ ಪನ್ನೀರ್ ಸೇವಿಸಿ ಸ್ಟ್ರಾಂಗ್ ಆಗಿರಿ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ.
ಹಲವಾರು ವರ್ಷಗಳಿಂದ ನಮ್ಮ ನಂದಿನಿ ದೇಶದ ರೈತರ ಸ್ವಾವಲಂಬನೆ ಬದುಕಿಗೆ ಆಸರೆಯಾಗಿ ನಿಂತಿದೆ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ಮ್ಯಾಚ್ ನಂಬರ್ So match number 6 of this day number 2 of this prestigious cricket tournament will go into commence between Udupi United versus Amma Yodas. The news here is that after winning the toss, captain of Udupi United, they elected to field first so that Amma Yodas. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಪವರ್ ಸ್ಟಾರ್ ಸೂಪರ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ದೈಹಿಕ ಬೆಳವಣಿಗೆಗೆ ಮತ್ತು ಸದೃಢತೆಗೆ ಬೇಕಾದ ಪ್ರೋಟೀನ್ ಮತ್ತು ಅದ್ಭುತ ರುಚಿಯೊಂದಿಗೆ ಶುದ್ಧವಾದ ಹಸುವಿನ ಹಾಲಿನಿಂದ ತಯಾರಾಗಿರುವ ನಂದಿನಿ ಪನ್ನೀರ್ ಸೇವಿಸಿ ಸ್ಟ್ರಾಂಗ್ ಆಗಿರಿ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಹಲವಾರು ವರ್ಷಗಳಿಂದ ನಮ್ಮ ನಂದಿನಿ ದೇಶದ ರೈತರ ಸ್ವಾವಲಂಬನೆ ಬದುಕಿಗೆ ಆಸರೆಯಾಗಿ ನಿಂತಿದೆ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಮನ ಮನೆಗಳಲ್ಲೂ ನಂದಿನಿ. ಹಾಯ್ ಅಮ್ಮ, ಸಂಜೆ ತಿಂಡಿಗೆ ಹೊರಗೆ ಹೋಗನ್ವಾ? ಯಾಕೆ ಹೊರಗೆ ಹೋಗೋದು? ಅಮ್ಮ, ತಿಂಡಿ ಬೇಕು. ಅಕ್ಕ, ನಂದಿನಿ ಪನ್ನೀರ್ ಮನೇಲಿರುವಾಗ 10 ನಿಮಿಷ ಸಾಕು ತಿಂಡಿ ತಯಾರಿಸೋಕೆ. ಪನ್ನೀರಲ್ಲಿ ತಿಂಡಿನಾ? ಹಸಿವನ್ನು ತಣಿಸಲು ಬೆಸ್ಟ್, ಮತ್ತೆ ಮತ್ತೆ ನೆನಪಿಸುವ ಟೇಸ್ಟ್.
of Udupi United. Maybe they're talking about they wanted to taken off the bowler. They wanted to taken off that bowler from the bowling, but as for the rules and regulation of the cricket is concerned, maybe Arish Padil wanted to get some yes, they wanted to get some idea about that about the scholar umpire. Ashwath Bangambila and Arish Patel having some conversation with between them. Maybe they're talking about the kind of ideas. Bowler change. The conversation is going between captain of Udupi United as well as 1 ball 3 runs. Time is running. Umpire will going to note that the time which is wasted between that conversation between umpire and the bowler. So Manik will going to continue. The same over will go into remaining 5 deliveries what Manik will going to complete, and it's not a good to see that bowler a little bit having a problem to continue his bowling, so that after getting permission from umpire, so Manik will going to continue. The 5 balls remaining in that first over. Manik. Right, Mohammad wicket coming down to rack, just try to use his feet. Maybe the intention of Vikyat that he wanted to go over the top of the infield, but he couldn't manage to reach the pitch of the delivery. The Manik is so intelligent, you know exactly what batsman will going to do when he's coming down the track, quite deliberately shortening the length so that batter will fail to meet the ball and reach the pitch of the delivery. Excellent thinking there by Manik. Right, Mohammad wicket. Sam climbed on it, and they're going for the single and direct it. But umpire says the batsman is safe. No ball call by umpire. Already there's a 1 bouncer in the previous over ball by the bowler. So that umpire rightly so the second bouncer of this over straight away is called as a no ball. So that means it's going to be a free hit delivery for the batter Prakash Shetty. He will going to get the free hit delivery because of that no ball which is called by umpire. The height which is going to be a factor that umpire called it no ball. Second of the over, so that it's going to be no ball. Even problem continues here for Manik. The same thing what his partner bowler is did. The same thing is Manik is doing here. Slower one, change of pace. That is a good thinking by Manik. He knows that this is a free hit delivery, and the batsman always wanted to hit that one very freely, so that he bowled very slower one, change of pace, and Prakash fails to identify that slower one there from bowler Manik then, and there is no chance at all for any run. Score remains on 5 without loss of any wicket in the over number first in progress. Amayodas. Manik balls this time off the back foot, try to pull that one, not quite getting hold of that one properly, Prakash, because of course the short pitch delivery, but not that much of easy short pitch delivery to pull that one. He couldn't manage to control that pull shot. Even of course Prakash Shetty is a very height, no problem whatsoever as far as height is concerned to pull that one. But because of that height of the delivery, which is very difficult for the batter to pull that one, and just a single for Prakash. This time going for the cut shot, but the ball is moving away, further away outside the line of off stump, but still the batsman Vikyat wanted to reach that delivery, missed it completely. Then wicketkeeper behind the stump did the rest. Back to bowler. Score remains on 7 without loss of any wicket. Backward point, short extra cover, short mid off. Mid on, short square leg, short fine leg, deep long on, and one fielder is in that deep mid wicket. This time a nicely driven, no chance at all for the fielder. No need to run for that Stokes. And I think Manik is doing a wrong line here. He didn't got enough face in the bowl, adequate face in the bowling, and ample face in the bowling, and didn't got adequate field for that. He just pays the penalty for that. When every fielder inside the ring, behind the wicket, I think it's going to be a punishable delivery.
And batsman so easily converting that ball into boundary, and with that boundary score moves on to 11 on the board. Vikyat is now looks like he's getting that boundary, is a little bit confidence enough. The kind of runs which is required in the power play overs, already the 11 runs which is came from that over. Manik once again back to his bowling mark. Right arm. Full toss delivery, hammering it down towards a deep wicket boundary for a huge six. With the direction of the wind, Manik is bowled a lollipop full toss delivery, and Vikyat have to say thank you very much Manik for that full toss and dispatching that one down to deep wicket boundary for a huge six. 17 without loss of any wicket. The kind of start what Amma Yodas wanted in the first over, the similar start here from especially the Vikyat is going after Manik in the last two delivery of that first over. The boundary and a six takes the total score into 17 without loss of any wicket. The over number first is highly expensive. The second over definitely is going to be a one best bowler need to come because of that expensive over, so that icon player Sachindra Shetty is came into attack. First ball, what a shot! Stand and deliver! Oh, magnificent! This is a huge one. This is a huge one. That is a special stroke there from captain of the side and president of CATCA. Have a look at that one in a replay if you want to see it in a replay from V4 YouTube channel. Have a look at that stroke. Absolutely, it's been a fantastic cricketing stroke. Maybe more than Prakash Shetty. Our Dilse is very very happy that using his bat. And what a fantastic shot. Nicely driven to the fine leg. Looks like it's going to be a inside edge of the bat, so that one more single. It might be the bowler trying for the Yorker line delivery. The direction is a little bit outside the line of leg stump, and Prakash couldn't manage to take the advantage of that one. Maybe that not a easy full toss, low full toss, and so that he made a single for that. Again, right arm over wicket. Wicket drives that one off top by the short square leg fielder behind the square. They're looking for the second, and they made it quite easily. The fielding which is not up to the mark there from that square leg fielder, and Vikyat managed to get a couple of runs. 26 already on the board in just 1.3 deliveries. That means absolutely it was an explosive start from these two opening batters of Yodha. Just like what the name they got, Yodha, they're really playing like Yodhas. Satyendranath, this time lofted high and handsome. It's going to be a huge one. So the raining here, of course there is no sign of rain here, but in this NEHRU Maidan, of course there's a raining of sixes here from the batters of Yodha. Already we are witnessing some huge sixes. Now Vikyat joining the party after Prakash Shetty hits his first six in the first delivery of the over. Now Vikyat hitting a huge six here. With that six, score jumps into 32 without loss of any wicket. Icon player now looking under pressure. Again, that was outside the run of leg stamp. Batsman tried to flick that one off his legs, but it's going to be a wide. Oh my goodness, it's a leg by. It's a leg by. It's not a wide ball, just brushing the leg of the batter Vikyat, so that umpire Ashwath in his own style, in a unique style. And you never get that kind of style anywhere. What kind of Ashwath is giving the decisions. Again, that was a dotted delivery. So over number 2 completed. After completion of over number 2, it's a 33 on the board. 33 without loss of any wicket, and outstanding start from these two opening batters.
The run rate is exactly 16 and a half runs per over. One of the best run rate you will get in the power play overs. That means the first 2 overs which belongs to Yodhas. Both the Yodhas, 2 Yodhas out there in the middle. Captain Prakash Shetty as well as Vikyat. Now, after that, 2 expensive over. Captain might be thinking about one bowler who can be the experienced one to restrict the flow of the runs, because runs are coming like a fast flowing waters of the rivers in the first 2 overs, and we wanted to restrict the flow of the runs. We needed one experienced bowler, and Dayanand is the one so far, one of the senior most and experienced player representing in this CATCA. And for the players like Dayanand, age is just a number. Dayanand bowls. This is a kind of delivery need to bowl, isn't it? Not really let the batsman to reach the pitch of the delivery, but there is a batsman running hard, and they completed it, a couple of runs. Excellent understanding between the wicket, isn't it? This is what is really required for the opening batters. There is no hesitation at all whenever they're charging for the second run. Of course, Prakash, who is running towards a dangerous end, non-striker's end, that's only easy because he's completed his first run very quickly, so that very easy to come back for the second. Dayanand again. Right above the wicket, balls, lovely delivery, beautifully bowled. Absolutely, Dayanand just sending the message once again for the youngsters. Being the experience is not important, but converting that experience into performance, that's very important. And here is showing that age is not the factor, but the dedication, the determination, and even the discipline. The 3D, if you're going to follow, you will going to get a big D that is called destination. Here is again a right arm over the wicket. Full yokel and delivery, and it's gone! Can you believe this? Can you believe this? Dayanand has got a very important breakthrough. Just like I mentioned earlier, being the experience is not important, but converting that experience into performance is so important. And here is Dayanand converting his experience into wicket-taking delivery. Yokel and delivery, flum in front of wicket. Wicket number first, which is back into pavilion. It's 35 for the loss of 1 wicket. The new batsman in is with the jersey number 25, Vaibhav, and one of the fantastic all-rounder for the side of Yodhas, who got already hat-trick behind his name in this particular cricket tournament, and he's a very dangerous batsman, powerful striker of the ball. He's just a killer of the ball, and wait and see how well he will going to contribute, because not that much of under pressure situation. Already there are 35 runs came in 2 overs, so that wait and see how he will going to face Dayanand. Right arm over the wicket, slower one, and just like I'm mentioning about, he's a killer of the ball, and he already, first ball itself, his killing instinct, we can see that he kills the ball, and he got the 6 for that. What a fantastic cricketing stroke there from Vaibhav. Little bit slower one attempted by Dayanand, and batsman Vaibhav just waiting for the delivery, isn't it? He's picked that slow ball very quickly and judged it very quickly, and just lofted that one right from the middle of the bat. The moment ball left the bat, we can hear the instrumental sound which is coming from the bat, indicating that he's really connected that one right from the middle of the bat. Dayanand again now. Right arm over the wicket, going for the big shot. Chance here for the fielder. A short mid off fielder drops a catch. You can't do this mistake, isn't it? You can't give the chances for the batter like Vaibhav. Need to pay the penalty for that. You need to pay the penalty for that. Catches win the matches, which is one of the best slogan in cricket. If you are going to miss the catches, you need to miss the match as well. This is not a kind of effort which is we want to see from the fielders of Udupi United. Dayanand to Vaibhav, copybook style of defensive stroke played down the ground. This is what the speciality of the good players. They are not just like they wanted to hit the ball each and every one. Sometimes you need to give the respect for the deliveries what Dayanand has got. But even I think compared to the last 2 deliveries, this is a better over. Even he conceded 6 in that over, but comparing to last 2 overs, this is a better over ball by
Dayanand, but still we can see that run rate 43 in 3 overs, and it's outstanding start here for Yodas. 43ಕ್ಕೆ 1 3 ಓವರ್ನ ಮುಕ್ತಾಯಕ್ಕೆ. ಮೂರು ಓವರ್ನ ಮುಕ್ತಾಯಕ್ಕೆ 43ಕ್ಕೆ 1 ಅಮ್ಮ ಯೋಧಾಸ್. Wait and see how well they will go into continue the start what they got in the first 3 overs, but a lot of hard work required here for Udupi United. Of course, just I'm talking about Udupi United. They lost 2 matches of their league. The third one also, it's not a good start. It is this time outside the line of leg stamp. Certainly that direction of the ball, we can see that bowler coming wide of the crease, so that ball, the direction of the ball might be going down the leg stamp, going to miss the leg stamp. Even the ball hitting the leg of Prakash Shetty, and there is no chance at all for any run now. Sachindra Shetty, after being expensive over in his first over, but he's not really lost his confidence. Bowling his second over again. Oh, bowled him, cleaned him up. Just like I mentioned, he won the expensive over ball by Sachindranath. Sachindranath is bowled the beauty of the delivery, a Yorker land delivery. Outstanding comeback here by Sachindra Shetty. Just like I mentioned about the Prakash Shetty, after they contributed very well from the bat, he's got a flying start for his team, being the captain of the side, leading from the fan, scoring some important runs. He scored 8 runs, valuable 8 runs, but it is not necessary that how much individual scored, but necessary that he is responsible for the partnership along with this partner, and scored valuable 8 runs with the help of 1 use 6. 43 for the loss of 2 wicket. So Sachindra Shetty, right arm over the wicket, balls lofted at one, straight to the hands. Oh my goodness, again the drop catches. The 2 catches dropped in this particular match innings. It's not a good body language from Udupi United, the fielders. The fielder in the deep mid wicket region couldn't manage to take the catch, Prasad. This time going for the big one, but a change of pace. Absolutely good thinking there by Sachindra. You know exactly what batsman will going to do here, going for the big shot. This is one of the best weapon to use, isn't it, in the present cricket? The most of the medium fast bowler mixing up the delivery very well. If we wanted to survive from the big innings, this is a change of pace is so important, and Sachindra Shetty is doing a right job. Bowling right arm over the wicket, beautifully driven, but the protection has been given in the deep long on region for a deep long on region, and batsman got ample time to complete the single. With that single, score moves on to 45 for the loss of 2 wicket, and so far 46 led by correction in this particular match innings. After that, getting a flying start, they got after losing 2 wickets, the wicket of Vikyat as well as wicket of Prakash Shetty. Looks like the run rate little bit coming down. Beautifully bowled Yorker line delivery, negotiated very well by the batter in the negation, right behind the line of the delivery, and he picked up a single for that. With that single, scored numbers on to 47 for the loss of 2 wicket. Over number 4 completed. After completion of over number 4, searching for the right track. Absolutely they are in the right track. Team Amma Yodas are looking in a commanding position. 47 for the loss of 2 wicket. 4 was completed in a similar run rate. If they are going to score the runs, they will go and touch 75 to 80 plus runs. And wait and see the strategy from these 2 batters in the middle. Wait and see what could be the strategy from Udupi United to restrict the flow of the runs of their opposition. Before the next over going to start, it's a time the change in commentary box. It's over to Divakar Uppala, one of the most talented and multi-language commentator, Divakar Uppala. Welcome, sir, for the remaining 3 over of this innings of Amma Yodas.
धन्यवाद सतीश जी। और शाम के वक्त 3:35 है। आज के दिन पर ये छठवां मुकाबला चल रही है अम्मा योद्धास के सामने यूरोपी यूनाइटेड। पहला पारी जारी है। 4 ओवर की समाप्ति के बाद 19 स्थिति पर है जो टीम 47 पर 2। जी हाँ, ये दयानंद बुड्रिया है, बहुत सीनियर खिलाड़ी हैं। आप जानते हैं 48 साल की उम्र की युवा खिलाड़ी। क्या अनुभव है उनके पास, लेकिन सीपीएल में लगातार 7वां वर्ष पर अपना तजुर्बा दिखाते हुए दूर दूर से दौड़ दौड़ कर आते हैं। स्टेमिना के बारे में कुछ चर्चा ही नहीं है। इस बीच अगली गेंद बिल्कुल शायद तेज गेंदबाजों को और देखें तो लंबा ही है इनकी शरीर की शैली, लेकिन ये इतनी लंबा नहीं है, फिर भी क्या बढ़िया गेंदबाजी कर लेते हैं। और इस बार गेंद हवा पर कैच लेने की संभावना। 2 खिलाड़ी हा दोनों खिलाड़ी देखते रह गए और चकमा खा गई गेंद, बीच में डाकर टप्पा खा गई। एयरफील्ड के बारे में अगर चर्चा करें तो निश्चित रूप में बिल्कुल खराब रहा उडुपी यूनाइटेड। अब तक 4 से 5 अवसर गवा बैठे हैं, कैच छोड़े हैं, इस वजह से इतना बढ़िया स्कोर की ओर गए हैं जो टीम अम्मा योद्धास। शुरुआती में बहुत सारा कैच। इस बीच अगली गेंद उल्टे हाथ से खेले हैं। शॉट थर्ड मैन के अंदर गेंद को फील्ड किया गया, जब तक 1 रन बना लिए हैं। 2 विकेट गंवा चुके हैं इस सीपीएल के मेन पिलर धर्मनगर प्रकाश, जिनके विकेट शुरुआती में गिरे। दोनों आरंभिक बल्लेबाज लौट चुके हैं पवेलियन पर और फिलहाल 2 खिलाड़ी हैं, सचिन और वैभव। इस बीच अगली गेंद और सचिन ने इस बार एक बार फिर से हवा में उठाकर खेले हैं। क्या कैच ले पाएंगे? माणिक वहां खड़े हैं, लेकिन शायद सूरज की रोशनी उनके ठीक आंख के सामने है, इस वजह से गेंद पड़ नहीं पा रही है। परिणाम ये भाग्य साथ बल्लेबाज के निभाता हुआ। बहुत सारा जीवन दान अब तक मिले हैं और इस बार सीधी बल्ला, और जैसे ही वहां फील्डर तैनात थे, लेकिन देखते ही रह गया। गेंद सीधा सीमा रेखा के बाहर जाकर 6 रन के लिए काफी आकर्षक छक्के मिले सचिन के बल्ले से। और फिलहाल ओवर संख्या 5वां चल रही है दयानंद बुड्रिया आक्रमण पर, जिन्होंने पिछले ओवर पर विकेट भी प्राप्त किया था अपनी टीम के लिए। सब कुछ इंतजाम किया गया है इस पूरी प्रतियोगिता के लिए। 5 दिन तक चलने वाले सीपीएल 7वां। इस बीच अगली गेंद दयानंद बुड्रिया, यहां फुल टॉस। आगे आकर जैसे ही बल्ले की मुंह खोला, स्क्वायर लेग के पास जहां फील्डर तैनात है गौतम खैया। इस बीच ओवर की समापन, 5 ओवर का खेल संपन्न हुआ है। कुल मिलाकर रन संख्या 59 रन, 59-4-2, 59ಕ್ಕೆ 2. ಇನ್ನು 2 ಓವರ್ಗಳ ಸ್ಪರ್ಧೆ ಬಾಕಿ ಇದೆ. ಈ ಸ್ಪರ್ಧೆಯ ತರುವಾಯ ಮುಂದೆ ಶಟರ್ ಬಾಕ್ಸ್ ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ ನಡುವೆ ಕದನ. ಸ್ಪರ್ಧೆಗಳಿಗಾಗಿ ತಂಡಗಳು ತಮ್ಮ ಪೂರ್ವ ಸಿದ್ಧತೆಯಾದಂತಹ ಹಸ್ತಾಕ್ಷರವನ್ನು ಪೂರ್ಣಗೊಳಿಸುವಂತೆ ಮನವಿ. ಶಟರ್ ಬಾಕ್ಸ್ ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ 5 ಓವರ್ಗಳಲ್ಲಿ 59ಕ್ಕೆ 2 ಎಂಬ ಸ್ಥಿತಿಯಲ್ಲಿ ಪ್ರಸ್ತುತ ಪಂದ್ಯ. इस बीच अगले ओवर की शुरुआत हो रही है. ಈ ಪಂದ್ಯಾಕೂಟದ ಪ್ರಸ್ತುತ ಪಾಯಿಂಟ್ ಪಟ್ಟಿಗೆಯ ಕಡೆ ಗಮನ ಹರಿಸಿದಲ್ಲಿ ಶಟರ್ ಬಾಕ್ಸ್ ತಂಡ ಪ್ರಥಮ ಸ್ಥಾನದಲ್ಲಿದೆ. ದ್ವಿತೀಯ ಸ್ಥಾನದಲ್ಲಿ ಅಸ್ತ್ರ ಬ್ರಿಗೇಡ್ಸ್ ತಂಡ, ತೃತೀಯ ಸ್ಥಾನದಲ್ಲಿ ಚಾಲೆಂಜಿಂಗ್ ಸ್ಟಾರ್ಸ್ ತಂಡ. इस बीच अगले ओवर की शुरुआत हो रही है.
और इस बार सीधा बल्ले से खेले हैं, वहां टप्पा खाने के बाद लॉन्ग ऑन के फील्डर ने जब तक गेंद को उठा पाते, यहां 1 रन का इजाफा सचिन के पास 60 पर पहुंच चुके हैं रन संख्या। अब भी 11 गेंद बचे हैं इस पारी पर। वैभव एक मान्यता प्राप्त ऑलराउंडर खिलाड़ी हैं स्ट्राइक पर। यूनाइटेड उडुपी और अम्मा योद्धास के बीच में ये आज के दिन का मुकाबला संख्या 6वां चल रही है। इस बीच अगली गेंद माननीय सीपीएल के प्रमुख एडवोकेट असगर अली साहब यहां पहुंच चुके हैं दूसरे दिन पर दोपहर के बाद, जिनका आगमन। इस बीच 1 रन बने जरूर, 2 गेंद हो चुके हैं। विनायक आचार्य, और इस बार जैसे ही बीट हुआ, अपील किया गया, आउट का इशारा भी कर चुके हैं और सचिन का विकेट पतन हो चुके हैं। बेहतरीन पारी खेलने के बाद, जी हां, एक और स्पोर्ट्समैन स्पिरिट का नतीजा यहां बहाता हुआ सचिन, लगा कि अपना बल्ले की ऊपर उन्हीं किनारा जरूर लगे हैं, देखा नहीं अंपायर के पास, सीधा चल बसे। ये होना चाहिए क्रिकेट, ऐसे ही होना चाहिए क्रिकेटर। धन्यवाद सचिन, ऐसे ही इस प्रकार के बर्ताव के लिए। और नया बल्लेबाज फिलहाल धीरे धीरे कदम बढ़ाते हुए राकेश कोटारी जी हैं। विनायक आचार्य, कुल मिलाकर रन संख्या 61, 3 खिलाड़ी के नुकसान के बाद 61 रन। शुरुआती में ऐसा लग रहे थे कि 100 से ज्यादा रन बन पाएंगे, लेकिन जैसे ही दयानंद बुडरिया गेंदबाजी के लिए आए, पूरी तरह से बदलाव कर चुके हैं स्थिति। अब दाहिने हाथ के बल्लेबाज स्ट्राइक, जी नहीं, बाएं हाथ के बल्लेबाज स्ट्राइक पर, दाहिने हाथ के बल्लेबाज नॉन स्ट्राइक पर। राखी मैदान की चारों ओर अपना नजर बहाते हुए, नजरों से मुहायजा करते हुए, जिस प्रकार क्षेत्र रक्षण में तकलील आ रही है, कप्तान के अलावा दयानंद बुडरिया भी अपना अनुभव की धारा बहाते हुए इस बीच लेग स्टंप के बाहर जा रही है। देखिए अश्वत्थ बगम्बिला, जिन्होंने वाइड का करार दिया गया है। परिणाम 62 रन मिले अतिरिक्त रूप में। बहुत सारा विशेषताओं को से मिला हुआ सीपीएल। और इस बार लगातार लेग स्टंप से करीब से गेंद निकल गई, लग रहे थे कि गेंद वाइड हो सकता है, लेकिन अंपायर का निर्णय सही रहा कि गेंद बिल्कुल करीब से निकलता हुआ। अश्वत्थ बगम्बिला और हरीश पटेल इस मैच को संभालता हुआ। शॉर्ट पिच गेंद घुमाकर खेले हैं बाएं हाथ के बल्लेबाज, टप्पा खाने के बाद सीधा सीमा रेखे के बाहर। यह रहा एक और चौका, जो बाएं हाथ के बल्लेबाज से पहला चौका। रन संख्या में फिर से बढ़ोतरी, 66 पर पहुंच चुके हैं 66। इस ओवर के बाद एक और ओवर बचे हैं इस पारी पर। 3 विकेट गंवा चुके हैं। अगली गेंद एक बार फिर से कोटारी, और यहां खतरा बन सकता है, लेकिन खतरा टल चुके हैं। हर एक मौका रनों पर बदल लेने में माहिर इन दोनों बल्लेबाजों ने। इसी के साथ ये 6वां ओवर समाप्त हो चुके हैं। 67 for 3 आफ्टर द कंप्लीशन ऑफ 6 overs. Only 6 deliveries left. ಆಖರಿ 6 ಗೇಂದೆ ಬಚೆ हैं में ಬಂಧುಗಳ 8 ತಂಡಗಳ ನಡುವೆ ನಡೆಯುವಂತಹ 7ನೇ ಆವೃತ್ತಿಯ ಸಿಪಿಎಲ್ ಪಂದ್ಯಾವಳಿಯಲ್ಲಿ ಅನೇಕ ತಂಡಗಳಿಗೆ ಅನೇಕ ಸಂಖ್ಯೆಗಳ ಸ್ಪರ್ಧೆಗಳು ಮುಕ್ತಾಯಗೊಂಡಿದೆ. ಪ್ರಸ್ತುತ ತಂಡಗಳ ಅಂಕಪಟ್ಟಿ ಈ ರೀತಿಯಾಗಿವೆ. ಪ್ರಥಮ ಸ್ಥಾನ ಶಟರ್ ಬಾಕ್ಸ್, ದ್ವಿತೀಯ ಸ್ಥಾನದಲ್ಲಿದೆ ಆಸ್ತ್ರ ಬ್ರಿಗೇಡ್ಸ್, ತೃತೀಯ ಸ್ಥಾನದಲ್ಲಿ ಚಾಲೆಂಜಿಂಗ್ ಸ್ಟಾರ್ಸ್, 4ನೇ ಸ್ಥಾನದಲ್ಲಿ ವಿಜಯಲಕ್ಷ್ಮಿ. ಈ ನಡುವೆ ಅಂತಿಮ ಓವರ್ ಪೆನಾಲ್ಟಿ ಪವರ್ ಪ್ಲೇ ಅಂತ ಹೇಳಬಹುದು. ಪಂಚಮ ಸ್ಥಾನದಲ್ಲಿ ಅಮ್ಮ ಯೋಥಾಸ್, 6ನೇ ಸ್ಥಾನದಲ್ಲಿ ಬ್ಲಾಕ್ ಪ್ಯಾಂಥರ್ಸ್, 7ನೇ ಸ್ಥಾನದಲ್ಲಿ ಕೋಸ್ಟಲ್ ವುಡ್ ಥಂಡರ್ಸ್, ಅಂತಿಮ ಸ್ಥಾನದಲ್ಲಿ ಯುನೈಟೆಡ್ ಉಡುಪಿ.
इस बीच आखिरी ओवर की शुरुआत होगा। निशांत पहली गेंद यार किया, वहां बुढ़िया खड़े थे जिनसे रोक नहीं सका, लेकिन एक रन से ज्यादा नहीं मिला वहां। पांच गेंद बचे हैं। वैभव स्ट्राइक पर। वैभव जिस प्रकार के खिलाड़ी हैं, किसी भी वक्त किसी भी गेंद को गेंदबाज को बख्शा नहीं जाता। केवल क्रिकेट खिलाड़ी नहीं है वैभव, एक मान्यता प्राप्त वॉलीबॉल खिलाड़ी भी हैं वैभव। अगली गेंद निशांत शेट्टी। आखिरी स्लॉग ओवर चल रहे हैं। परिणाम आहा, ये है वैभव, लाजवाब शॉट। मैं कहना चाहूंगा कि इस छोटा सा गेंद इनका सामने वॉलीबॉल की तरह नजर आ रहे हैं। इस बढ़िया शब्द आपके लिए माननीय सुब्बू जी मेरे साथ बैठे हैं, जिनके आवाज रहा कमाल की स्ट्रोक। और इसके साथ अगली गेंद लेकर गेंदबाज तैयार है। निशान आखिरी ओवर पर नियंत्रण करना चाहिए, लेकिन वैभव के सामने कहां तक। और इस बार विकेट कीपर बहुत करीब खड़े हैं, जिनके हाथों से लगने के बाद शायद ये विकेट से पीछे चले गए हैं। जब तक वाइड बॉल का इशारा भाई कर लिया गया है। ये 3 रन बिल्कुल मुफ्त में मिले। 3 रन अपना खाते पर जोड़ चुके हैं, जब तक अम्मा योद्धास ने कुल मिलाकर 77 रन 77 रन बन चुके हैं। और आगे आकर ड्राइव किया वैभव। बुलेट नहीं है, ये तो कमाल की है, बिल्कुल कमाल की स्ट्रोक। ये कमाल की शॉट है वैभव। अगर आखिर तक वैभव रहेंगे, शायद 100 की आंकड़ा पार कर सकते हैं। तीन गेंद बचे हैं। 83 पर पहुंच चुके हैं। 83 for 3। इस कार्यक्रम का सीधा प्रसारण V4 चैनल पर और ऑनलाइन स्कोरिंग क्रिक हीरोज राकेश दिल से मनोज बंदियोट के नेतृत्व में, और उनके साथ गौतम कैया की सहयोग। इस बीच अगली गेंद लेकर गेंदबाज तैयार। वैभव रोकना बहुत ही मुश्किल नजर आ रही है वैभव को आखिरी ओवर पर। आगे आकर ड्राइव किए हैं। इसी के साथ निक एज वैभव अंपायर को नहीं देखा, सीधा चल बसे। एक और बढ़िया प्रदर्शन के साथ वैभव ने चल बसे पवलियन की ओर। ಈ ಪಂದ್ಯಾವಳಿಗಾಗಿ ಕರಾವಳಿಯ 2 ದಿಗ್ಗಜ ಸಾಹಿತಿಗಳ ಹೆಸರುಗಳನ್ನ ಇಟ್ಟಿದ್ದೇವೆ. ಕೈಯಾರ ಕಿಂಜಣ್ಣ ರೈ ಅವರ ನಾಮಾಂಕಿತ ಡಗೌಟ್, ಆದರೆ ಅಮೃತ ಸೋಮೇಶ್ವರ ಮತ್ತೋರ್ವ ಸಾಹಿತ್ಯ ರಂಗದ ದಿಗ್ಗಜನ ಹೆಸರನ್ನ ಇಟ್ಕೊಂಡಿದ್ದೇವೆ. ಈ 2 ಡಗೌಟ್ಗಳಿಂದ ಆಟಗಾರರು ಬರ್ತಾ ಇದ್ದಾರೆ. ಈ ನಡುವೆ ಹೊಸ ದಾಂಡಿಗನ ಆಗಮನವಾಗುತ್ತಾ ಇದೆ. ಸುಖೇಶ್ ರವರು ಶರೀರ ನೋಡಿದ್ರೆ ಗೊತ್ತಾಗುತ್ತೆ, ಸಿಕ್ಸರ್ಗಳ ಸರದಾರ ಸುಖೇಶ. ಹಾಸ್ಯರಂಗದ ವಿಶೇಷ ಕಲಾವಿದ. ಅನೇಕ ರಂಗಭೂಮಿಯಾಗಿರಲಿ, ಸಿನಿಮಾ ಕ್ಷೇತ್ರವಾಗಿರಲಿ, ಅನೇಕರನ್ನ ಮನೋರಂಜಿಸುವಂತಹ ವಿಶೇಷ ಚಾತುರ್ಪುಳ್ಳಂತಹ ಕಲಾವಿದ ಸುಖೇಶ ಪ್ರಸ್ತುತ ದಂಡೊಂದಿಗೆ ಆಗಮಿಸಿದ್ದಾರೆ. ದಂಡನೆ ಸಾಧ್ಯನಾ? ಪಡು ಪದವಿನ ಸುಖೇಶ್. ಆಹಾ, ಮೊದಲ ಚೆಂಡಾಗಿತ್ತು. ಸುಖೇಶ್ ರವರನ್ನ ಬಲಿ ಪಡೆದುಕೊಳ್ಳಲಾಗಿದೆ. ಅನಗತ್ಯ ಓಟಕ್ಕಾಗಿ ಪ್ರಯತ್ನ, ಆದರೆ ಸ್ಟ್ರೈಕ್ ತುದಿ ಬದಲಾವಣೆ ಅನಿವಾರ್ಯ. ಸೆಟಲ್ ಡೌನ್ ಬ್ಯಾಟ್ಸ್ಮನ್ಗಳಿಗೆ ಅವಕಾಶ ಮಾಡಿಕೊಡುವಂತಹದ್ದು ಹೊಸ ದಾಂಡಿಗನ ಕರ್ತವ್ಯ. ಈ ನಿಟ್ಟಿನಲ್ಲಿ ಸ್ಟ್ರೈಕ್ ತುದಿಗೆ ಆಗಮನವಾಗಿದೆ. ಈ ನಡುವೆ ನಾನ್ ಸ್ಟ್ರೈಕ್ ತುದಿಯಲ್ಲಿ ಹೊಸ ದಾಂಡಿಗನ ಆಗಮನ. ಅಂತಿಮ ಓವರ್
3ಕ್ಕೆ 5. ನಿಹಾಲ್ ರೌರ್ ಪ್ರಸ್ತುತ ಅಂತಿಮ ಚೆಂಡು ಬಾಕಿ ಇದೆ ಈ ಒಂದು ಇನ್ನಿಂಗ್ಸ್ ನಲ್ಲಿ. 83ಕ್ಕೆ 5. ಈ ಬಾರಿ ದಂಡು ಮತ್ತು ಸೆಂಡಲ್ಲಿ ಸಂಪರ್ಕ ಇಲ್ಲ. ಮತ್ತೊಂದು ಉದ್ದರಿ ಪತನವಾಗುವ ಸಾಧ್ಯತೆಗಳು ಕಾಣ್ತಾ ಇದೆ. ಅಂಪೈರಿಂದ ನಾಟ್ ಔಟ್ ಎಂಬ ತೀರ್ಮಾನ. ಕೆಲವೊಂದು ನಾಟಕೀಯ ಸನ್ನಿವೇಶಗಳನ್ನು ಕಾಣಬಹುದು. ಏನೆಲ್ಲ ಆಗುತ್ತಾ ಇದೆ, ಏನೆಲ್ಲಾಗ್ತಾ ಇದೆ. आखिरी आउट का इशारा किया. वाइड बॉल, वाइड बॉल, वाइड बॉल के साथ ये जो दौड़ा हुआ रन के अलावा ये रनआउट के साथ विकेट भी गिरे हैं. कुल मिलाकर 3 रन जोड़ना होगा. 2 रन प्लस 1 वाइड. छियासी पर पहुंच चुके हैं और इस बार अपील किया जा रही है. हालांकि ये लेग बाई का इशारा है. लेग स्टंप छोड़ के जा रहे थे गेंद और इसी के साथ ओवर समाप्त. पहला पारी समाप्त हो चुके हैं. पारी समाप्त हो चुके हैं और बढ़िया प्रदर्शन कर रहे हैं, बल्लेबाजी हो या फिर गेंदबाजी. धन्यवाद इस मैच को संभालने हुए 2 अंपायर अश्वथ बगंबिला और हरीश पटेल. 87 रन, 88 का लक्ष्य दिया गया है और ಮತ್ತೊಮ್ಮೆ ಈ ಪಂದ್ಯಾವಳಿಯ ಇಲ್ಲಿವರೆಗೆ ನಡೆದಂತಹ ಸ್ಥಿತಿ ಈ ರೀತಿಯಾಗಿವೆ. ಪ್ರಥಮ ಸ್ಥಾನದಲ್ಲಿ ಶಟರ್ ಬಾಕ್ಸ್, ದ್ವಿತೀಯ ಸ್ಥಾನದಲ್ಲಿ ಅಸ್ತ್ರ ಬ್ರಿಗೇಡ್ಸ್, ತೃತೀಯ ಸ್ಥಾನದಲ್ಲಿ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ನನಸುರು ಸಿಪಿಯಲೆ ಸಿಪಿಯಲೆ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ.
ಆರಂಭಿಕ ಆಟಗಾರ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಒಂದೆಡೆ ಸಂದೀಪ್ ಭಕ್ತ, ಇನ್ನೊಂದೆಡೆ ಸಚೀಂದ್ರ ಶೆಟ್ಟಿ. ಎಸೆಗಾರಿಕೆ ವಿಭಾಗದಲ್ಲಿ ವೈಭವ್, ಸ್ಟ್ರೈಕರ್ ವಿಭಾಗದಲ್ಲಿ ಸಂದೀಪ್ ಭಕ್ತ, ನಾಶಕ ವಿಭಾಗದಲ್ಲಿ ಸಚೀಂದ್ರ ಶೆಟ್ಟಿ. ಈ ಒಂದು ಪಂದ್ಯದ ನಿರ್ಣಾಯಕರಾಗಿ ಒಂದೆಡೆ ಹರೀಶ್ ಪಾಟೀಲ್, ಇನ್ನೊಂದೆಡೆ ಅಶೋಕ್ ಶೆಟ್ಟಿ ಬಗಂಬಿಲ. ಶಾರ್ಟ್ ಆಗಿ ಬಿದ್ದ ಚೆಂಡು ಕವರ್ಸ್ ಭಾಗ ಹೊಡೆಯುವ ಪ್ರಯತ್ನವನ್ನು ಮಾಡ್ತಾರೆ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. 88ರ ಟಾರ್ಗೆಟ್, 7 ಓವರ್ಗಳ ಪಂದ್ಯ. ಪ್ರತಿ ಓವರ್ಗೆ ಸರಿಸುಮಾರು 13ರಂತೆ ಓಟವನ್ನು ದಾಖಲಿಸಬೇಕಾಗಿದೆ. ಭರ್ಜರಿ ಆಟವನ್ನು ದಾಖಲಿಸುವ ಯುನೈಟೆಡ್ ಉಡುಪಿಗೆ ಜಯದ ಅವಕಾಶ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಸಂದೀಪ ಭಕ್ತ ಭರ್ಜರಿ ಬೌಂಡರಿ ದಾಖಲಿಸ್ತಾ ಇದ್ದಾನೆ. ಮೊದಲ ಚೆಂಡಿನಲ್ಲಿ, ಎರಡನೇ ಚೆಂಡಿನಲ್ಲಿ ಬೌಂಡರಿ ದಾಖಲಿಸ್ತಾ ಇದ್ದಾನೆ. Four without loss, the first over in progress, 7 overs match, 88 is the target. ಈಗಾಗಲೇ ಒಂದು ಪಂದ್ಯಾಟದಲ್ಲಿ ಕ್ಯಾಟ್ಕಾದ ಹಿರಿಯ ಸದಸ್ಯ ವಕೀಲರು ಅಸ್ಗರ್ ಮುಡಿಪು ಯುವ ಸದಸ್ಯ ಬಹಳ ಸುತ್ತಮುತ್ತ ಎಸೆತ, ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ. ಬೌಂಡ್ರಿ, ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. 88ರ ಓಟನ್ನು ಚೇಸ್ ಮಾಡಬೇಕಾದಂತಹ ತಂಡ ಯುನೈಟೆಡ್ ಉಡುಪಿ. ಅಮಯೋದಾಸ್ ವಿಶಾಲ ಹೃದಯದವರು ಓಟಗಳನ್ನು ಬಿಟ್ಕೊಡ್ತಾ ಇದ್ದಾರೆ. ಮತ್ತೆ ವೈಭವ್, 8 ವಿದೌಟ್ ಲಾಸ್. ಸ್ಟ್ರೈಕರ್ ವಿಭಾಗದಲ್ಲಿ ಸಂದೀಪ್ ಭಕ್ತ. ಶಾರ್ಟ್ ಆಗಿ ಬಿದ್ದ ಚೆಂಡು, ಮತ್ತೊಂದು ಬೌಂಡ್ರಿ ಆಗೋ ಸಾಧ್ಯತೆ. ಮೂರನೇ ಬೌಂಡ್ರಿ, ಓವರ್ನ ಮೂರನೇ ಬೌಂಡ್ರಿ ಕೂಡ ದಾಖಲಾಗ್ತಾ ಇದೆ ಭಕ್ತನ ಮುಖೇನ. ತರದ ಮೊತ್ತ 12. ಭಕ್ತನ ಭಕ್ತಿಗೆ ಮೆಚ್ಚಿದ ಓಟಗಳು ಬರ್ತಾ ಇದೆ. ಅಂಕಣ ಹೊರಭಾಗದ ಅಮಯೋದಾಸ್ನ 12th ಮ್ಯಾನ್ ಮೊದಲ ಬಾರಿಗೆ ಕಮೆಂಟ್ರಿ ಬಾಕ್ಸ್ ಅಲ್ಲಿ ಬಂದಿದ್ದಾರೆ ಸುಬ್ರಹ್ಮಣ್ಯ. ಅದೇ ಆ ಒಂದು ತಂಡಕ್ಕೆ ಮುಳುವಾಗುವ ಅವಕಾಶ ಕೂಡ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ಓಟಗಳು ಬರ್ತಾ ಇಲ್ಲ. ತರದ ಮೊತ್ತ ಸಹಿತತೆ 12 ವಿದೌಟ್ ಲಾಸ್, ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್. ವೈಭವ್ ಯುಎಸ್ ಆಟಗಾರ ಓಟಗಳನ್ನ ಒಂದು ಹಂತದಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯದಿಂದ ಬಿಟ್ಟುಕೊಡ್ತಾ ಇದ್ದಾರೆ. ಉತ್ತಮ ರೀತಿಯ ಒಂದು ಗೂಟ ರಕ್ಷಣೆ ಕೂಡ. ಅನಿಲ್ ಓವರ್ ಮುಕ್ತದ ಮೊದಲ ಓವರ್ ಬಳಿಕ ತರದ ಮೊತ್ತ 12. ಕಂಪ್ಲೀಟ್ ಓವರ್ ನಂಬರ್ 1, ಸ್ಕೋರ್ 12 ವಿದೌಟ್ ಲಾಸ್. ಅಗತ್ಯದ ರನ್ ಧಾರಣೆ 13, ಪ್ರಸ್ತುತ ರನ್ ಧಾರಣೆ 12.
88ರ ಟಾರ್ಗೆಟ್ ಚೇಸ್ ಮಾಡ್ತಾ ಇದೆ. ಇನ್ನು ಕೂಡ 36 ಎಸೆತ 76ರ ಗುರಿ. ಈ ತನ್ಮಧ್ಯೆ ಎಸೆಗಾರಿಕೆ ಭಾಗದಲ್ಲಿ ವಿಖ್ಯಾತ್ ಎರಡನೇ ಓಟದ ಸೇರ್ಪಡೆ ಆಗ್ತಾ ಇದೆ. ಅಮ್ಮ ಯೋಧಾಸ್ ಪ್ರಶಾಂತ್ ಬಹಳಷ್ಟು ಪ್ರಯತ್ನವನ್ನ ಮಾಡಿದ್ರು ಕೂಡ ಅಂಕಣ ಒಳಭಾಗದಲ್ಲಿ 2 ಓಟದ ಹೆಚ್ಚುವರಿಯ ಸೇರ್ಪಡೆ ಮತ್ತು ವಿಖ್ಯಾತ್. ಸಚಿನ್ ಎಸೆದ ಚೆಂಡು ಬಳಸುತ್ತ ಮಾತಾಡುತ್ತಾ ಮಿಡಿ ಕಡಿ ಭಾಗದಲ್ಲಿ 1 ಓಟದ ಹೆಚ್ಚುವರಿ ಸೇರ್ಪಡೆ. ಸಚಿನ್ ಅಡ್ಯಾರ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಸಚಿನ್ಗೆ 1 ಓಟದ ಹೆಚ್ಚುವರಿಯ ಸೇರ್ಪಡೆ. ವೇದಿಕೆ ಮುಂಭಾಗದಲ್ಲಿ ಜೂನಿಯರ್ ರಘು ದೀಕ್ಷಿತ್ ಖ್ಯಾತಿಯ ರಾಕೇಶ್ ದಿಲ್ಸೆ ವಿಶಿಷ್ಟ ಅಭಿನಯದ ಮುಖೇನ ಬಹುಶಃ 3 ಪಂದ್ಯ ಆಟವಾಗಿದೆ. ಇನ್ನೂ ಕೂಡ ರಾಕೇಶ್ ಆಟ ಬರಬೇಕಾಗಿದೆ. ಬಹಳಷ್ಟು ಪ್ರೇಕ್ಷಕರವರ ಆಟಗೋಸ್ಕರ ಇಲ್ಲಿ ಕಾಯುತ್ತಾ ಇದ್ದಾರೆ. ಈ ತರ್ಮದ ಸುಂದರತ ಹೊಡೆತ ಭಕ್ತ ಮುಖ್ಯನ ಬೌಂಡ್ರಿ. ಮೊತ್ತ 19 ಮತ್ತೆ ವಿಖ್ಯಾತ್ ಬಹಳ ಉತ್ತಮ ಹೊಡೆತ. ಈ ಬಾರಿ ಅತ್ಯುತ್ತಮ ಒಂದು ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾನೆ ವೈಭವ. ವೈಭವದ ಕ್ಯಾಚ್ ಅನ್ನು ಹಿಡಿತಾ ಇದ್ದಾರೆ. ಈ ಹಿಂದೆ ಸಭಾ ಕ್ಷೇತ್ರಕ್ಕೆ ವೈಫಲ್ಯವನ್ನು ಕಂಡಂತ ಅಮ್ಮ ಯೋಧಾಸ್ ಈಗ ಕ್ಯಾಚ್ ಹಿಡಿಯೋದಲ್ಲಿ ಯಶಸ್ಸನ್ನು ದಾಖಲಿಸ್ತಾ ಇದೆ. ಭಕ್ತ ಹುದ್ದರಿ ನೆಲಕ್ಕೆ ಹೋಗ್ತಾ ಇದೆ. ಬಹಳ ಸುತ್ತಮುತ್ತ ಆಟವನ್ನು ಆಡ್ತಾ ಇರುವಂತ ಸಂದೀಪ್ ಭಕ್ತ ಸ್ವಲ್ಪ ಅವಸರ ಆಟವನ್ನು ಆಡಿದ್ರು. 88ರ ಚೇಸ್ ಮಾಡಬೇಕಾಗಿತ್ತು. ಬಹುಶಃ ಒಂದು 40ರ ಪಾರ್ಟ್ನರ್ಶಿಪ್ ಆಗಿದ್ರೆ ಪಂದ್ಯ ಗೆಲ್ಲುವ ಅವಕಾಶ ಕೂಡ ಯುನೈಟೆಡ್ ಉಡುಪಿಗೆ ಇತ್ತು. ಅಂಕಲ್ ಒಳಮಾಗಿ ಹೊಸ ದಾಡಿಗಿನ ಸೇರ್ಪಡೆಯನ್ನು ಕಾಡ್ತಾ ಇದೆ ವಿನಾಯಕಾಚಾರ್ಯ. ಅವ ಯೋಧಾಸ್ ಬಹುಶಃ 2ರಿಂದ 3 ಕ್ಷೇತ್ರಕ್ಕೆ ವೈಫಲ್ಯವನ್ನ ಕಂಡ್ರು ಕೂಡ ಅಂತಿಮ ಹಂತದಲ್ಲಿ ವೈಭವ ಯಶಸ್ಸನ್ನು ದಾಖಲಿಸಿದೆ. ಇನ್ನು ಕೂಡ ಅಮ್ಮ ಯೋಧಾಸ್ ಪರವಾಗಿ ಸಿಡಿ ಹೊಡೆತಗಳನ್ನು ದಾಖಲಿಸುವಲ್ಲ ಶ್ರೇಷ್ಠ ಕ್ಷೇತ್ರಕ್ಷಕ ಸುಬ್ರಹ್ಮಣಿ ಪಂದರದ 12 ಆಟಗಾರರಾಗ್ತಾ ಇದ್ದಾರೆ. ಅವಕಾಶ ವಂಚಿತ. ಪ್ರತಿ ಸಿಪಿಎಲ್ ಅಲ್ಲೂ ಕೂಡ ಕಾಯಂ 12ನೇ ಆಟಗಾರ. ಮುಂದಿನ ಪಂದ್ಯಕ್ಕಾಗಿ ಟಾಸ್ಗಾಗಿ ಕರೀತಾ ಇದ್ದಾವೆ. ಶಟರ್ ಬಾಕ್ಸ್ ವರ್ಸಸ್ ಬ್ಲಾಕ್ ಪ್ಯಾಂಥರ್ಸ್. ಬ್ಲಾಕ್ ಪ್ಯಾಂಥರ್ಸ್ ಕ್ಯಾಪ್ಟನ್ ಹಾಗೂ ಶಟರ್ ಬಾಕ್ಸ್ ಕ್ಯಾಪ್ಟನ್ ಟಾಸ್ ಪ್ರಕ್ರಿಯೆ ನಿರ್ವಹಿಸಬೇಕಾಗಿ ಅಸ್ಕರ್ ಮುಡಿಪಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಶಟರ್ ಬಾಕ್ಸ್ ಕ್ಯಾಪ್ಟನ್ ಬನ್ನಿ. ಈಗಾಗಲೇ ಬರ್ತಾ ಇದ್ದಾರೆ. ಬಹುಶಃ ದಿನದಿಂದ ದಿನಕ್ಕೆ ಎಲ್ಲಾ ತಂಡಗಳ ದಿರಿಸು ಬದಲಾವಣೆ ಆಗ್ತಾ ಇದೆ. ಬದಲಾವಣೆ ಜಗದ ನಿಯಮ. ಜನ ಚೇಂಜ್ ಕೇಳ್ತಾರೆ, ಆಟಗಾರರು ಸಮವಸ್ತ್ರದಲ್ಲಿ ಕೂಡ ಕಲರ್ ಚೇಂಜ್ ಆಗ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ ವಿನಾಯಕ. ಕ್ಷೇತ್ರ ರಕ್ಷಣೆ ಸ್ವಲ್ಪ ವೈಫಲ್ಯನ ಕಂಡಿದ್ರು. ಹೌದು ಹುಲಿಯ ಸ್ವಲ್ಪ ಮನಸ್ಸು ಮಾಡಿದ ಕ್ಯಾಚ್ ಪಡೆಯ ಅವಕಾಶ ಇತ್ತು. ಇಲ್ಲಿ ಅವಕಾಶ ಮಿಸ್ ಆಗ್ತಾ ಇದೆ.
Black Panthers won the toss, selected to field first. ಎರಡು ಓವರ್ಗಳ ಮುಕ್ತಾಯಕ್ಕೆ 22. ದ ಕಾಂಪಿಟೇಷನ್ ಓವರ್ ನಂಬರ್ 2 ಸ್ಕೋರ್ 22 ಫಾರ್ವರ್ಡ್. 5 ಓವರ್ಗಳ ಮುಂದೆ ಇನ್ನೂ ಕೂಡ 66 ಓಟದ ಅವಶ್ಯಕತೆ. ಪ್ರತಿ ಓವರ್ಗೆ 12 ಓಟದ ಅವಶ್ಯಕತೆ. ಈಗಾಗಲೇ ಶಟರ್ ಬಾಕ್ಸ್ ಯೂಟ್ಯೂಬ್ ಚಾನಲ್ ಓನರ್ ಸಚಿನ್ ಶೆಟ್ಟಿ ಕೂಡ ನಮ್ಮೊಂದಿಗಿದ್ದಾರೆ. ವೈಟ್ ಬಾಲ್, ವೈಭವ ಎಸೆತವಾದ ಚೆಂಡು, ವೈಟ್ ಬಾಲ್ ಘೋಷಣೆ. ಸ್ಟ್ರೈಕರ್ ವಿಭಾಗದಲ್ಲಿ ಸಚಿಂದ್ರ ಶೆಟ್ಟಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ವಿನಾಯಕ ಆಚಾರ್ಯ. ಅನಿಲ್ ಕಾರ್ಕೆ ಅವರ ಗೂಟಗಳ ಹಿಂದೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ಸಚೀಂದ್ರ ಸುಲಭದ ಕ್ಯಾಚ್ ಅನ್ನು ನೀಡಿದ. ಅನವಶ್ಯಕವಾದಂತಹ ಒಂದು ಹೊಡೆತ, ಟ್ಯಾಪಿಂಗ್ ಮಾಡಲು ಹೋದ್ರು. ಬಹುಶಃ ಸಚೀಂದ್ರನ ಹುದ್ದಾರಿ ನೆಲಕ್ಕುಳ್ತಾ ಇದೆ. ಎರಡನೇ ಹುದ್ದಾರಿ ಕೂಡ ಕಳ್ಕೊಳ್ತಾ ಇದೆ. ಆ ಕಡೆ ಒಳಭಾಗದ ಹೊಸ ದಾಂಡಿಗಿನ ಸೇರ್ಪಡೆಯನ್ನು ಕಾಣ್ತಾ ಇದೆ. ಗೌತಮ್ ಕಯ್ಯ ತಡೆದ ಮೊತ್ತ 23ಕ್ಕೆ 2. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ಮತ್ತೆ ವೈಭವ, ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ವೈಭವ್, ಸ್ಟ್ರೈಕರ್ ವಿಭಾಗದಲ್ಲಿ ಗೌತಮ್ ಕಯ್ಯ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಆಚಾರ್ಯ. ಶಾರ್ಟ್ ಆಗಿ ಬಿದ್ದ ಚೆಂಡು, ಬಹಳ ಸುತ್ತಮುತ್ತ ಎಸೆತ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ, ಕ್ಷೇತ್ರ ರಕ್ಷಣೆ ವೈಫಲ್ಯ. 2 ಓಟದ ಪೂರೈಕೆಯನ್ನು ಕಾಡ್ತಾ ಇದೆ. ಮನೋಜ್ ಕ್ಷೇತ್ರ ರಕ್ಷಣೆ ವೈಫಲ್ಯವನ್ನು ಕಂಡುಕೊಂಡ್ರು. ವಿಫಲತೆ ನಡುವೆ ಸಫಲತೆ. ಈ ಮುಂಚೆ ಒಂದು ಕ್ಯಾಚ್ ಹಿಡಿದಿದ್ದು, ಈಗ ಕ್ಷೇತ್ರ ರಕ್ಷಣೆ ವೈಫಲ್ಯವನ್ನು ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯ ಶಟರ್ ಬಾಕ್ಸ್ ವರ್ಸಸ್ ಬ್ಲಾಕ್ ಪ್ಯಾಂಥರ್ಸ್. ಬ್ಲಾಕ್ ಪ್ಯಾಂಥರ್ ಒಂದು ಟಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಅದಾದ ನಂತರ ಕೊನೆ ಪಂದ್ಯದಲ್ಲಿ ಮತ್ತೆ ಯುನೈಟೆಡ್ ಡ್ಯೂಟಿ ಆಡ್ಲಿಕ್ಕಿದೆ. ಉತ್ತಮ ರೀತಿಯ ಸತ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಗೌತಮ್ ಖಾತೆಗೆ. 26 ಫಾರ್ 2. CPL ಸೀಸನ್ 7 ಮುಂದುವರಿಕೆಯನ್ನು ಕಾಣ್ತಾ ಇದೆ. ದಿನದ 2ನೇ ದಿನದ ಪಂದ್ಯಾಟಗಳು ಸಾಗ್ತಾ. 5 ದಿವಸಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಹಂಗಾಮ ಮಂಗಳೂರಿನ ನೆಹರು ಮೈದಾನದಲ್ಲಿ. ಉತ್ತಮ ರೀತಿಯ ಸತ. ಓಟಗಳು ಬರ್ತಾ ಇಲ್ಲ. ತಡೆದ ಮೊತ್ತ 26. ದ ಮುಕ್ತವನ್ನು ಕಾಣುತ್ತ ಓವರ್ಗಳ ಸಂಖ್ಯೆ 3. ದ ಕಾಂಪಿಟೇಷನ್ ನಂಬರ್ 3 ಸ್ಕೋರ್ 26.
26ಕ್ಕೆ 2. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ವಿಖ್ಯಾತ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ವಿಖ್ಯಾತ್. इतर मध्य कट बिहाइंड हृदय आघाತ करता ಇದೆ. ಗೌತಮ್ ಕೈಯೋ ಔಟ್ ಆಗಿ ವಾಪಸ್ ಆಗ್ತಾ ಇದ್ದಾನೆ. 26ಕ್ಕೆ 3. ಯುನೈಟೆಡ್ ಉಡುಪಿ ಸಂಕಷ್ಟದ ಪರಿಸ್ಥಿತಿಯನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗಸ್ಸನ್ನ ಮತ್ತೆ ವಿಖ್ಯಾತ್. ಮತ್ತೆ ವಿಖ್ಯಾತ್. ಬಹಳಷ್ಟು ಉತ್ತಮ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಸುಖೇಶ್ ಶೆಟ್ಟಿ. ಪಾಡು ಪಾದವು ಬೌಂಡ್ರಿ ಆಗುವ ಎಲ್ಲ ಸಾಧ್ಯತೆ ಕೂಡ ಇತ್ತು, ಅದನ್ನ ತಡೆಯಾಗಿಸ್ತಾ ಇದ್ದಾರೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ವಿಖ್ಯಾತ್. ಈ ತರ್ಮದ ಕ್ಲೀನ್ ಮಾಡಿ ಮತ್ತೊಂದು ಉದ್ಧಾರ ಆಘಾತವನ್ನು ಕಂಡುಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಎಸೆಗಾರಿಕೆ ಭಾಗದಲ್ಲಿ ವಿಖ್ಯಾತ್. ಕಳೆದ ವಾರ ಅಷ್ಟೇ ಇದೇ ಅಂಕಣಗಳಿಂದ ಮಗವೀರ ಪಂದಾಟ ಮಾರುತಿ ಟ್ರೋಫಿಯಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಂಡಿಲ್ಲದ ವಿಖ್ಯಾತ ಈಗ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾನೆ. ಸಿಸಿಎಲ್ ಮೂಡುಬಿದ್ರೆಯಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಪಡೆದಂತ ವಿಖ್ಯಾತ. ತದನಂತರ ಮಗುವಿನ ಪಂದ್ಯದಲ್ಲಿ ಬ್ಯಾಟಿಂಗ್ ನಲ್ಲಿ ಅಷ್ಟೇನು ಓಟವನ್ನು ಪಡಿಲಿಲ್ಲ. ಈಗ ಮತ್ತೆ ಅತ್ಯುತ್ತಮ ಎಸೆಗಾರಿಕೆ ನೀಡ್ತಾ ಇದ್ದಾನೆ, ಮತ್ತೆ ಫಾರ್ಮ್ಗೆ ಮರಳ್ತಾ ಇದ್ದಾನೆ. ರಮೇಶ್ ಶೆಟ್ಟಿ ಬೆದ್ರ ಅಂಕಣ ಒಳಭಾಗದಲ್ಲಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ವಿಖ್ಯಾತ್.
4ನೇ ಓವರ್ ಚಾಲ್ತಾ ಇದೆ. ಮತ್ತೆ 27ಕ್ಕೆ 4. ಮುಂದಿನ ಪಂದ್ಯ ಶಟರ್ ಬಾಕ್ಸ್ ವರ್ಸಸ್ ಬ್ಲಾಕ್ ಪ್ಯಾಂಥರ್ಸ್. ಬ್ಲಾಕ್ ಪ್ಯಾಂಥರ್ಸ್ won the toss, selected to field first. ಅದರ ಯಶಸ್ವಿ ಎಸೆತಗಾರ ವಿಶ್ವಾಸ ಗುರುಪೂರ್ವ. ಜೂನಿಯರ್ ಕುನಾಲ್ ಗಾಂಜಿವಾಲ ಸ್ವಲ್ಪ ಮಟ್ಟಿಗೆ ವಾರ್ಮ್ ಅಪ್ ಜಾಗಿಂಗ್ ನಲ್ಲಿ ಕೂಡ ಇದ್ದಾನೆ. ಪ್ರಶಾಂತ್ ಕಂಕನಾಡಿ ತನ್ಮಧ್ಯೆ ಬೌಂಡ್ರಿ 4 ಓಟದ ಸೇರ್ಪಡೆ. ರಮೇಶ್ ಹರಿಬೇದ್ರ 31. ಮತ್ತೆ ವಿಕ್ಯ ಈ ಬಾರಿ ಎಸೆತ ಚೆಂಡು ಬಳಸುತ್ತ ಹೊಡೆತ ಭರ್ಜರಿ ಸಿಕ್ಸರ್ ಬೈ ರಮೇಶ್ ಶೆಟ್ಟಿ. ಬೇದ್ರ ಚೆಂಡು ಮಂಗಳೂರಿಂದ ಮೂಡುಬಿದಿರೆ ಕಡೆಗೆ. ಮುಕ್ತ ಕಾಲದ ಓವರ್ಗಳ ಸಂಖ್ಯೆ 4. ದ ಕಾಂಪಿಟಿಷನ್ ನಂಬರ್ 4, ಸ್ಕೋರ್ 37. ಲಾಸ್ಟ್ 3 overs ರಿಮೈನಿಂಗ್. ಈ ಹಂತದಲ್ಲಿ ಮತ್ತೆ ವೀಕ್ಷಕರನ್ನು ಕೂಡ ಮುಂದಿನ ವೀಕ್ಷಣೆಗಾಗಿ ಪ್ರತುಲ್ ಹಿರಿಯಡ್ಕ. ಧನ್ಯವಾದಗಳು ಶಿವನಾರಾಯಣ ಐತಾಳ್ ಕೋಟ ಅವರೇ. ಅಂತಿಮ 18 ಎಸೆತ 51 ಓಟ್ಗಳು ಬರಬೇಕಾಗಿದೆ. ಸನಾತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಕೂಡ. ಇನ್ನೊಂದೆಡೆ ರಮೇಶ್ ಶೆಟ್ಟಿ ಬೇದ್ರ. ನಿಹಾಲ್ ಎಸೆದಿರ್ತಕ್ಕಂಥ ಚೆಂಡು ತೀರಾ ಸ್ಲೋವರ್ ಡೆಲಿವರಿ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಒಂದು ಸೇರ್ಪಡೆಯೂ ಕೂಡ. ನಿಹಾಲ್ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 17 ಎಸೆತ 51 ಓಟ್ಗಳು ಬರಬೇಕಾಗಿದೆ. ಪ್ರತಿ ಎಸೆತಕ್ಕೂ 3 ಓಟ್ಗಳನ್ನು ಪಡಿಬೇಕಾದಂಥ ಸದ್ಯದ ಅನಿವಾರ್ಯತೆ. ಎರಡನೇ ಬಾರಿ ಮತ್ತೆ ನಿಹಾಲ್. ವಿಶಿಷ್ಟತೆ ಹೊಡೆದ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ ಈ ಬಾರಿ. 1 ಓಟುಗಳ ಹೆಚ್ಚುವರಿಯನ್ನು ಪಡ್ಕೊಳ್ತಾ ಇದ್ದಾರೆ ಸನಾತ್. 16 ಎಸೆತ ಭಾರತೀಯ 50 ಓಟುಗಳು ಬರಬೇಕಾಗಿದೆ. ಬೋರಸಿನ ಬೌಂಡರಿ ಸಿಕ್ಸರ್ಗಳು ರಮೇಶ್ ಶೆಟ್ಟಿ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣಬೇಕಾಗಿದೆ. ಆಖರಣ ಭಾಗದಲ್ಲಿ ಮತ್ತೆ ನಿಹಾಲ್. 3ನೇ ಚೆಂಡಿಗಾಗಿ ಅಮ್ಮ ಯೋಧಾಸ್ನ ಪರವಾಗಿ. ಈ ಬಾರಿ ಎಸೆದಿರ್ತಕ್ಕಂಥ ಚೆಂಡು ಒಂದಷ್ಟು ಹೊರ ತಿರುವನ್ನು ಕಾಣ್ತಾ ಇದೆ. ಚೆಂಡನ್ನು ಒಂದಷ್ಟು ತಿರುಗಿಸಬಲ್ಲ ಪ್ರಯತ್ನವನ್ನು ಮಾಡ್ತಾ ಇರುವಂತ ಬೌಲರ್ ಕೂಡ ನಿಹಾಲ್. ಮೂಡುಬಿದಿರೆ ಭಾಗದ ಮತ್ತೋರ್ವ US ಗಾರ ಕೂಡ. ನಾಲ್ಕನೇ ಚೆಂಡು ನೆಗೆತವನ್ನು ಕಾಣ್ತಾ ಇದೆ ಈ ಬಾರಿ. ಮತ್ತೆ ಓಟುಗಳಿಗೆ ಅವಕಾಶಗಳಿಲ್ಲ. ಒಂದಷ್ಟು ಚೆಂಡಿಗೆ ಹೊರ ತಿರುವನ್ನು ದಾಖಲಿಸಬಲ್ಲಂತ ಪ್ರಯತ್ನ. ಕೇರಂ ಬಾಲ್ಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 5ನೇ ಬಾರಿ ಎಸೆದಿರ್ತಕ್ಕಂಥ ಚೆಂಡು ಕಾಟ್ ಬಿಹೈಂಡ್ ಗಾಗಿ ಮನವಿ. ತೀರ್ಪುಗಾರರ ಪೀಠದಲ್ಲಿ ಪುರಸ್ಕಾರ ಬರ್ತಾ ಇದೆ ಈ ಬಾರಿ. ರಮೇಶ್ ಶೆಟ್ಟಿ ಬೇದ್ರ ಬ್ಯಾಕ್ ಇನ್ ಟು ದಿ ಪೆವಿಲಿಯನ್. 5ನೇ ಚೆಂಡಿನಲ್ಲಿ ವಿಕೆಟ್ ಅನ್ನು ಪಡ್ಕೊಳ್ತಾ ಇರುವಂತ ಬೌಲರ್ ಕೂಡ ನಿಹಾಲ್.
ಅಂಕಣೊಳಭಾಗದಲ್ಲಿ ಧೀರಾಜ್ ಹೊಸ ಆಟಗಾರನ ಸೇರ್ಪಡೆಯೂ ಕೂಡ. ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ ನಿಹಾಲ್ ಎಸ್ಗಾರಿಕೆ ಭಾಗದಲ್ಲಿ. ಹದಿಮೂರು ಎಸೆತ 50 ಓಟ್ಗಳ ಅವಶ್ಯಕತೆ. ಮತ ನಿಹಾಲ್ ಎಸೆರ್ತಕ್ಕಂಥ ಚೆಂಡು ನಿರೀಕ್ಷಿತ ಹೊಡೆತವನ್ನು ಧೀರಜ್ ದಾಖಲಿಸ್ತಾ ಇಲ್ಲ. ಶಾರ್ಟ್ ಫೈನ್ ಲೆಗ್ ಮೇಲ್ಭಾಗದಲ್ಲಿ ಚೆಂಡು ಸಾಕ್ತಾ ಇದೆ. ನೋಟ್ಗಳ ಪೂರೈಕೆಯೂ ಕೂಡ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 12 ಎಸೆತ ಜಯಕ್ಕಾಗಿ 49 ಓಟ್ಗಳು ಬರಬೇಕಾಗಿದೆ. 12ಕ್ಕೆ 49. ಹನ್ನೆರಡಕ್ಕೆ 49. ಅಂಕಣೊಳಭಾಗದಲ್ಲಿ 6ನೇ ಓವರ್ಗಾಗಿ ಪ್ರಕಾಶ್ ಶೆಟ್ಟಿ ಧರ್ಮನಗರ ಎಸ್ಗಾರಿಕೆ ಭಾಗವನ್ನು ಪಡ್ಕೊಳ್ತಾ ಇದ್ದಾರೆ. ಟೂರ್ನಮೆಂಟ್ ಆಯೋಜನೆ ಮಾಡ್ತಾ ಇರತಕ್ಕಂಥ ಕ್ಯಾಟ್ಕಾದ ಅಧ್ಯಕ್ಷರು ಕೂಡ ಅವ್ರ ನೇತೃತ್ವ ಸಂಯೋಜನೆ ಆಶ್ರಯದಲ್ಲಿ ಟೂರ್ನಮೆಂಟ್ ಸಾಗ್ತಾ ಇದೆ. ಈ ಬಾರಿ ಎಸೆದಿರ್ತಕ್ಕಂಥ ಚೆಂಡು ವೈಡ್ ಬಾಲ್ ಅನ್ನುವಂಥ ಒಂದು ತೀರ್ಪು ಬರ್ತಾ ಇದೆ. 12 ಎಸೆತ 48 ಓಟ್ಗಳು ಬರಬೇಕಾಗಿದೆ ಜಯಕ್ಕಾಗಿ. 12ಕ್ಕೆ 48. ಈ ಬಾರಿ ಎಸೆದಂಥ ಚೆಂಡು ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಒಂದಷ್ಟು ನೆಗೆತವನ್ನು ಪಡ್ಕೊಳ್ತಾ ಇದೆ. 11 ಎಸೆತ 48 ಓಟ್ಗಳ ಅವಶ್ಯಕತೆ. ಪಂದ್ಯಾಟದ ಅಂಪೈರ್ಸ್ಗಳು ಒಂದೆಡೆ ಮುಖ್ಯ ತೀರ್ಪುಗಾರರ ಬಡದಲ್ಲಿ ಹರೀಶ್ ಪಡೇಲ್, ಸ್ಕ್ವೇರ್ ಲೆಗ್ ತೀರ್ಪುಗಾರರ ಬಡದಲ್ಲಿ ಡ್ಯಾನ್ಸಿಂಗ್ ಅಂಪೈರ್ ಅಶ್ವಥ್ ಶೆಟ್ಟಿ ಮಖಾಂಬೇಲಾ. ಓಟುಗಳ ಸೇರ್ಪಡೆ. ಕವರ್ಸ್ ಮೇಲ್ಭಾಗದಲ್ಲಿ ಧೀರಜ್ ಓಟವನ್ನು ದಾಖಲಿಸಿದ್ರು. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ತಂಡದೊಟ್ಟು ಮೊತ್ತ 40ಕ್ಕೆ ತಲುಪ್ತಾ ಇದೆ. ತಂಡದೊಟ್ಟು ಮೊತ್ತ 41. ಗಮನಿಸಿಕೊಳ್ಳಿ. ಈ ಬಾರಿ ಸೇರ್ತಕ್ಕಂಥ ಚೆಂಡು ಫೈನ್ ಲೆಗ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ. ರಾಕಿ ಕೊಠಾರಿ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. 42 ಓಟುಗಳು ತಂಡದೊಟ್ಟು ಮೊತ್ತ. 3 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಒಂಬತ್ತು ಎಸೆತ 46 ಅವಶ್ಯಕತೆ. ಮತ್ತೆ ಬ್ಲೈಂಡ್ ಶಾಟ್ ಬೀಸಬಲ್ಲಂತ ಪ್ರಯತ್ನ, ಕಣ್ಣು ಮುಚ್ಚಿ ದಾಂಡನ್ನ ಬೀಸಬಲ್ಲ ಪ್ರಯತ್ನಗಳು ನಿರೀಕ್ಷಿತ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಅಂತಿಮ 2 ಬಾಕಿ ಉಳಿತಾ ಇದೆ. ಸೋಲಿನ ಅಂತರವನ್ನು ತಗ್ಗಿಸಬಲ್ಲ ಪ್ರಯತ್ನವನ್ನ ಯುನೈಟೆಡ್ ಮಾಡಬೇಕಾಗಿದೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ. ಧೀರಜ್ ಹೊಡೆತ ವಿಖ್ಯಾತ್ ಒಂದಷ್ಟು ಎಡವಿಕೆ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. 2 ಓಟುಗಳ ಪೂರೈಕೆಯೂ ಕೂಡ. 2 ಓಟುಗಳ ಹೆಚ್ಚುವರಿ ಮುಖಾಂತರವಾಗಿ ತಂಡದೊಟ್ಟು ಮತ್ತು 44 ಓಟುಗಳಿಗೆ ತಲುಪ್ತಾ ಇದೆ. 5 ಮಂದಿ ಆಟಗಾರರಿಗಾಗಲೇ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಕೊನೆ ಬಾರಿ ಪ್ರಕಾಶ್ ಶೆಟ್ಟಿ ಧರ್ಮನಗರ ಎಸೆದಿರ್ತಕ್ಕಂಥ ಚೆಂಡು ಬ್ಲಾಕರ್ ಡೆಲಿವರಿ. ಮತ್ತೆ ಓಟ್ಗಳಿಗೆ ಅವಕಾಶಗಳಿಲ್ಲ. 6 ಎಸೆತ 44 ಓಟುಗಳು ಜಯಕ್ಕಾಗಿ ಬರಬೇಕಾಗಿದೆ.
ರಾಕಿ ಹೆಸರಿರ್ತಕ್ಕಂಥ ಚೆಂಡು ವೈಟ್ ಬಾಲ್ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅತಿರಿಕ್ತ ಓಟುಗಳ ಸೇರ್ಪಡೆಯೂ ಕೂಡ. ಫುಲ್ ಟಾಸ್ ಆಗಿ ಬೀಳ್ತಾ ಇದೆ ಚೆಂಡು ಲಾಂಗ್ ಆನ್ ನಲ್ಲಿ. ಬಹಳಷ್ಟು ತಮರಿದ ಕ್ಷೇತ್ರ ರಕ್ಷಣೆ ಪ್ರಯತ್ನ ಮಾತ್ರ ಸಾಗ್ತಾ ಇದೆ. ಚೆಂಡು 1 ಬೌನ್ಸ್ ಬೌಂಡ್ರಿ ಹತ್ತ ಸಾಗ್ತಾ ಇದೆ. ಇವಾಗ ತಂಡದೊಟ್ಟು ಮೊತ್ತ 49. 5 ಎಸೆತಗಳು ಬಾಕಿ ಉಳಿತಾ ಇದೆ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ಲೆಫ್ಟಿ ರಾಕಿಯ ಓವರ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸನಾತ್ ಆದಷ್ಟು ಓಟವನ್ನು ಈ ಓವರ್ನಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಫುಲ್ ಟಾಸ್ ಆಗಿ ಬೀಳ್ತಾ ಇದೆ ಚೆಂಡು ಲಾಂಗ್ ಆಫ್ ನಲ್ಲಿ. ಸುರಕ್ಷಿತ ಭದ್ರ ಬಗಸೇನ ಸೇರ್ತಾ ಇದೆ. ಬೌಂಡರಿ ದಾಖಲಿಸಿದ ಸನತ್ ವಾಪಸ್ ಆದ್ರು. ಈಗಾಗಲೇ ಲಾಂಗ್ ಆಫ್ ನಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಜಿತೇಶ್ CPL ಆವೃತ್ತಿಗಳ ಅತ್ಯುತ್ತಮ ಕ್ಷೇತ್ರ ರಕ್ಷಕ ಕೂಡ. ಅಂಕಗಳ ಭಾಗದಲ್ಲಿ ಪ್ರಸಾದ್ ಕಂಕನಾಡಿ 49ಕ್ಕೆ 6. ಫುಲ್ ಟಾಸ್ ಆಗಿ ಬೀಳ್ತಾ ಇದೆ ಚೆಂಡು ಶಾರ್ಟ್ ಕವರ್ಸ್ ಮೇಲ್ಭಾಗದಲ್ಲಿ ಒಂದು ಓಟುಗಳ ಸೇರ್ಪಡೆ. ಈ ಬಾರಿ 2ನೇ ಓಟವನ್ನು ಪಡ್ಕೊಳ್ಳಬಲ್ಲಂತ ಪ್ರಯತ್ನ. 2 ಓಟುಗಳ ಪೂರೈಕೆಯೂ ಕೂಡ. ತಂಡದೊಟ್ಟು ಮೊತ್ತ 50 ಕ್ರಮಿಸ್ತಾ ಇದೆ. 51ಕ್ಕೆ ತಲುಪ್ತಾ ಇದೆ. ಮತ್ತೆ ಲೆಫ್ಟಿ ರಾಕಿ ಎಸಿರ್ತಕ್ಕಂಥ ಚೆಂಡು ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಈ ಬಾರಿ ರಾಕಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. 1 ಓಟುಗಳ ಹೆಚ್ಚುವರಿ ಆಗ್ತಾ ಇದೆ. 52 ಓಟುಗಳಿಗೆ ತಲುಪ್ತಾ ಇದೆ. ಇದಾದ ಬಳಿಕ ಶಟರ್ ಬಾಕ್ಸ್ ಮತ್ತು ಬ್ಲಾಕ್ ಪ್ಯಾಂಥರ್ಸ್ ಪಂದ್ಯಾಟ ಇರುತ್ತೆ. ಆ ಬಳಿಕ ಮತ್ತೆ ಉಡುಪಿ ಯುನೈಟೆಡ್ ಚಾಲೆಂಜಿಂಗ್ ಅನ್ನು ಎದುರಿಸ್ತಾರೆ. ಔಟ್ ರೇಜ್ ಆಗ್ತಾ ಇದೆ ಚೆಂಡು. ಈ ಬಾರಿ ಆರಂಭಿಕ ಜಾಲಿಯಲ್ಲಿ ಶಾರ್ಟ್ ತಾಂಡ್ಮ್ಯಾನ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು ಕೂಡ ಸುಖೇಶ್ ಶೆಟ್ಟಿ ಪಡುಪದವು ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಕೊನೆಯ ಚೆಂಡು ಮತ್ತೆ ರಾಕಿ ಎಸ್ ಅಂತ ಚೆಂಡು. ಈ ಬಾರಿ ವೈಡ್ ಬಾಲ್ ಅತಿರಿಕ್ತ ಓಟುಗಳ ಸೇರ್ಪಡೆ ಆಗ್ತಾ ಇದೆ. ಈ ಬಾರಿ ಎಸಿರ್ತಕ್ಕಂಥ ಸ್ಲೋವರ್ ಚೆಂಡು ಮತ್ತೆ ವೈಡ್ ಬಾಲ್ ಅತಿರಿಕ್ತ ಓಟುಗಳ ಸೇರ್ಪಡೆ ಮುಖಾಂತರವಾಗಿ ತಂಡದೊಟ್ಟು ಮೊತ್ತ 55ಕ್ಕೆ ತಲುಪ್ತಾ ಇದೆ. ಎಸಿರ್ತಕ್ಕಂಥ ಚೆಂಡು ಡೀಪ್ ಮಿಡ್ ವಿಕೆಟ್ ಮತ್ತು ಲಾಂಗ್ ಆನ್ ನಡುವಣ ಬಹಳಷ್ಟು ತಮ್ಮ ರೀತಿಯ ಒಂದು ಕ್ಯಾಚ್ ಅನ್ನು ಇವಾಗ ಪಡ್ಕೊಂಡ್ರು ವೈಭವ್. 7ನೇ ವಿಕೆಟ್ ಉರುಳ್ತಾ ಇದೆ. ಪಂದ್ಯಾಟವನ್ನು ಕಳ್ಕೊಳ್ತಾ ಇದೆ ಉಡುಪಿ ಯುನೈಟೆಡ್ ನ ತಂಡ. ಟೂರ್ನಮೆಂಟ್ ನಲ್ಲಿ ಮತ್ತೊಂದು ಜಯವನ್ನು ದಾಖಲಿಸ್ತಾ ಇರ್ತಕ್ಕಂಥ ಅಮ್ಮ ಯೋಧಾ ಸಾಟಗಾರರಿಗೆ ಅಭಿನಂದನೆ ಹೇಳ್ತಾ ಇದ್ದೇವೆ. ನಿನ್ನೆ ದಿನ ಮೊದಲ ಪಂದ್ಯಾಟವನ್ನು ಕಳ್ಕೊಂಡಂತ ತಂಡ ಇವತ್ತಿನ ದಿನ ಬೆಳಗಿನ ಅವಧಿಯಲ್ಲಿ ನಂಬಲು ಅಸಾಧ್ಯ ರೀತಿಯಲ್ಲಿ ಸಚಿನ್ ಅಡ್ಯಾರು ದಾಂಡಿನ ಮುಖಾಂತರವಾಗಿ ಪಂದ್ಯಾಟವನ್ನು ಜಯಿಸಿದ ತಂಡ ಇವಾಗ 3ನೇ ಪಂದ್ಯಾಟವನ್ನು ಆಡಿದ್ದಾರೆ. 2ನೇ ಜಯವನ್ನು ದಾಖಲಿಸಿದ್ದಾರೆ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ.
ಈ ಪ್ರಶಸ್ತಿಯನ್ನ ಅಸ್ತ್ರ ಬ್ರಿಗೇಡ್ಸ್ನ ಮಾಲಕರಾದಂತಹ ಲಾಂಚುಲಾಲ್ ಅವರು ನೀಡ್ತಾ ಇದ್ದಾರೆ. ಅದೇ ರೀತಿ ವಿಕೆ ಫರ್ನಿಚರ್ ಕೂಡ ಮಾಡುವ ಮ್ಯಾನ್ ಆಫ್ ದಿ ಮ್ಯಾಚ್ ಅದನ್ನು ಕೂಡ ವಿಖ್ಯಾತ್ ಪಡ್ಕೊಳ್ತಾ ಇದ್ದಾನೆ. ಅಭಿನಂದನೆಗಳು ವಿಖ್ಯಾತ್ಗೆ. ಓವರ್ ಟು ಕಮೆಂಟ್ರಿ ಬಾಕ್ಸ್. ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಕಡಲ ಕೆರದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಇತರ ಆಟಗಾರ ದಯಮಾಡಿ ಇಲ್ಲಿ ನಮ್ಮ ಕಮೆಂಟ್ರಿ ಬಾಕ್ಸ್ ಕಡೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡದ ಇತರ ಆಟಗಾರ ಆದಷ್ಟು ಬೇಗ ನಮ್ಮ ಕಮೆಂಟ್ರಿ ಬಾಕ್ಸ್ ಕಡೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ.
For the setter box, opening batters came into middle. Arjun Kapikard is in striker end, being the captain of the side. Wait and see how he will going to get the start in this. He's in non-strikers end, in fact, and in the strikers end, Sachin Shetty, the player, the batsman, one who got a orange cap in his head because of his performance in this CPL season 7, which is outstanding from the bat. He is the highest run getter in this particular CPL 7. 100 plus runs already in under his name, so that Sachin is a man in form for team Shutterbox. So first ball, here we go. Shubham. Balls. Oh, what a cotton ball! What a cotton ball! That is outstanding! That is a screamer! Can you believe this? Unbelievable cotton ball. 100% it was a spectacular, and it's a screamer. Have a look at that one in replay. How the kind of cotton ball taken by Shubham, and Shubham always means is a luck, and luck which is in his left hand. Absolutely unbelievable catch. Always it's one of the difficult catches. Whenever the bowler taking the catch on his follow through, reaction time is always less. Just in a fraction of second, he got that one in his left hand, and he got a big fish in the net. Absolutely big fish. Sachin back into pavilion. So, warm welcome for this prestigious CPL. I welcome Mr. Ganesh Pai, Director of Supreme Solar. I request President Mr. Prakash Shetty, President of CATCA. Prakash Shetty, welcome. I request him to welcome him for this prestigious cricket tournament. Nicely place it down off the back foot, down to deep back point region for a couple of runs. A new batter just came into middle. Sidhu is the one he's got his first run from his first delivery phase. Quite nicely place it down, just opening the face of the bat off the back foot, slightly steering that one down to backward point for a couple of runs. With that couple of runs, they're off the mark. Shutterbox off the mark with a couple of runs. Shubham bowls to Sidhu. Sidhu this time little bit in a defensive frame of mind, and premeditated, isn't it? Before ball which is coming into his bat, he made his mind that he will going to play the defensive stroke, and ball which is came very late to him, and he's played it back to bowler. There is no chance at all for any run. Shubham really got a very good start from his bowling. He got a huge wicket of Sachin in his first ball. Right arm over the wicket, nicely plays it down to backward point region for a easy single by Sidhu, and well responded by Arjun Kapikard, the captain of the side, after losing the wicket of Sachin, and responsibility in the shoulder of captain Arjun Kapikard to anchor the innings, and wait and see how he will go into anchor the innings along with Sidhu, and it's going to be a shackling start in the first ball itself. They lost a huge wicket of Sachin. The Shubham has got a spectacular cotton ball, one of the best catch of the tournament so far of this CPL season 7. Here is again around the wicket, going for the big swing of the bat and missing it completely, but umpire not missing here to signal the wide. Umpire Ravi Uppala, one more experienced umpire. It's more than the 27 years of experience in both the underarm and overarm cricket in South Kenda district and in a Kasaragod district. With that extra score, Namuzan to 4 for the loss of 1 wicket. Shubham again. Round the wicket, lofted at one. Ball is in there. Chance. No, ball is just came into him in half volley. Lucky escape here for Arjun Kapikard, because he's just hoisting it over.
Looks like once ball is left the bat of Arjun Kapikar, might be the opportunity for the fielder in the deep wide-ish long off. But luckily that ball didn't carry to the fielder in the off volley. Good collection there by the fielder. Even he knows that exactly very difficult to take the catch, but he's just putting his body behind the line of the ball, stopping some runs for his team. And a good technique implemented by the fielder in the deep long off to stop that one. But single anyhow, with that single scoreboard moves on to 5 on the board for the loss of 1 wicket. Shubham balls this time almost getting away from the line of the ball, running down to deep, final boundary for 4 runs. It's a lucky boundary. White +4, 5 gifted runs for Shutterbox. Quite interesting leave here from the batter. It was a very good judgment, isn't it? Sidhu quickly realizing that ball is almost coming into him, which is extra deviation in that ball, and he's just getting away from the line of the ball, left the ball. At that time wicketkeeper Sunil couldn't manage to take that one, and the ball went towards a deep fine leg boundary. Very fine for 4 runs. The 5 wides and scoreboard now moves on to 10 for the loss of 1 wicket in the over number first is in progress. Ball him, clean him up. 1 more wicket. Look at the celebration here from the bowler. This is a typical medium fast bowler's reaction when he's uprooted the stumps from the level of the ground. It's always going to be enjoyable for any fast bowler when you are breaks the wickets. The wicket number 2 which is back into pavilion. So now, after losing 2 huge wickets back into pavilion, little bit under pressure situation here for Shutterbox. The scoreboard is 10 for the loss of 2 wicket. A new batsman coming to the middle. It's the most waiting by the lovers of CPL. It's none other than the man who really got a lot of experience, and the performance in the last 2 months back is becomes the best batsman in CCL, and he is one of the outstanding performer of CPL as well. The Ganesh came into middle. Now wait and see how Ganesh and captain will go into anchor the innings after losing 2 huge wickets. The wicket of Sachin as well as the wicket of the batsman is back into pavilion. Sidhu is back into pavilion with the outstanding 2 deliveries which is bowled by the bowler Shubham. What a great start there from Shubham for Black Panthers. After winning the toss, elected to field first, and Shubham justifying the decision of their captain. So brothers, of course, Sidhu and Ganesh. So brother replacing elder brother. Pulls that one, ball is in there, mid-on fielder is underneath it and is gone. 1 more wicket is back into pavilion. Uday Pujari being the captain of the side, not really missing the golden opportunity of taking a catch. He's standing at mid-on. His honorable, of course, founder, president of Birver Kudla, making no mistake at all. A ball which came into him, and he's just grabbing the opportunity. You know exactly this is going to be a huge wicket for team Black Panthers. Outstanding comeback. It's a disaster start, shackling start. 10 for the loss of 3 wicket. Unusual scoreboard. Shutterbox, of course, seeing that in this particular CPL, seeing the playing 11 of Shutterbox, they are one of the favorite of coming to the playoff round of this prestigious CPL, but now they are a little bit under pressure. Dinesh Acharya is the new batter in. One more fantastic performer.
one who is doing umpiring job as well as a cricketer. Facing his pass ball, going for the cut shot, but this time ball is missing everyone. Ball running down to deep third and boundary for 4 runs. It's a by call by umpire. This is a second mistake there from the wicketkeeper behind the stump, not really able to collect the ball. Ball just landing in front of Sunil, and ball just defeating his trying hands, running down to deep third man boundary for 4 runs. 14 on the board. All the runs out of that 14. All the runs which came in the most of the runs which came in the form of extras. Anil. Anil. This time again now going for the drive, and backward point fielder fields the ball. One more addition to total. Dheeraj the fielder, then the backward point region fields the ball. Ample time for the batter to complete the single. With that single, Skuban moves on to 15 for the loss of 3 wickets. CPL ಸಾಗ್ತಾ ಇದೆ ಕೋಸ್ಟಲ್ವುಡ್ ಪ್ರೀಮಿಯರ್ ಲೀಗ್ 2023 7th ಸೀಸನ್ ಯೂಟ್ಯೂಬ್ ಅಲ್ಲಿ ಲೈವ್ ಆಗಿ ಪ್ರಸಾರ ಆಗ್ತಾ ಇದೆ. ಅದ್ಭುತವಾದ ಬೌಲಿಂಗ್ ಶಿವಭಟ್ ಮೂಲಕ. ಹಾಗೆಯೇ ಯೂಟ್ಯೂಬಲ್ಲಿ ಈ ಕ್ರಿಕೆಟನ್ನು ವೀಕ್ಷಿಸಿದ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿ ಸ್ವಾಗತ. ಇಲ್ಲಿ ಎಲ್ಲ ಭಾಷೆಯ ಕಮೆಂಟ್ರಿಗಳನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಕನ್ನಡ ಆಗಲಿ, ಹಿಂದಿ ಆಗಲಿ, ತುಳು ಆಗಲಿ, ಹಾಗೆಯೇ ಇಂಗ್ಲೀಷ್ ಆಗಲಿ. ಯಾಕೆಂತ ಹೇಳಿದರೆ ಇಡೀ ದೇಶ ಅಲ್ಲದೆ ವಿದೇಶದಲ್ಲೂ ಕೂಡ ಈ ಕ್ರಿಕೆಟ್ ಪಂದ್ಯಾಟ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. CPL ನ ಎಲ್ಲ ಆಟಗಾರರಲ್ಲಿಂದು ವಿನಂತಿ, ನಿಮಗೆ ನಾವು ಈಗಾಗಲೇ ಕೂಪನ್ ಅನ್ನು ನೀಡಿರುತ್ತೇವೆ. ನಾಳೆ ಎಲ್ಲ ಆಟಗಾರರು ಕೂಪನ್ ಅನ್ನು ತಂದುಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. The performance of Shiobhat is looking so good so far in this over. Shiobhat again bowling away from the far end. Right over the wicket, balls right on the block hold, but ball just going down the leg stump. Batsman tried to flick that one off his legs. One more over completed after completion of over number 2, and after winning the toss, elected to field first. Black Panthers managed to pick 3 wickets by conceding 15 runs. 15 for the loss of 3 wickets. 7.5 runs per over. Run rate progressing. It's not a bad run rate as far as shutter box is concerned. They got a good run rate, but problem here is that they lost 3 wickets. So one partnership which is badly required for shutter box. But as far as Black Panthers is concerned, after getting 3 valuable wickets, I think they needed to continue that performance in the remaining overs. And it's going to be very interesting, and wait and see how Black Panthers will go in to put some break on the run rate of shutter box. So bowling change after that power play. We can see that so many bodies out there in the deep. One at deep extra cover, one at deep long off, one at a deep long off. There is a wideish long on, one at a deep square leg in front of square. That means altogether 2 fielders in the onside region, one at a deep square leg in front of square, one at a deep wideish long on, one at a deep long off and a deep cover point, between cover point and backward point. So very interesting field set here. And now fielder from deep backward point region coming inside the ring. No, they're going back. The 5 fielders, they need to not more than 5 outside the circle. Inside the circle, one at short third man, one at short fine leg. The fielder has short mid on, one at short extra cover. Shubham continues. Right now over the copybook style. Have a look at that one. Absolutely. Anyone want to see the kind of defensive stick we want to play? This is a perfect example. What Dinesh Acharya off the front foot, everything is perfect behind that one. So front foot is almost coming to the line of the delivery, and high hand coordination is so good to play that defensive stroke. Off the back foot, cuts that one nicely down to deep third man region. Long chase here of the fielder. Ball will go into win the race. Yes, it does. This is not a good kind of the fielding there for the fielder. It was a late moment, isn't it? When the batsman Dinesh Acharya cuts that one very nicely off the back foot, the backward point fielder almost started very slowly, and ball just racing towards the fence down to deep gully boundary for 4 runs. With that boundary, score jumps into 19 for the loss of 3 wickets. Quite delicately played there by Dinesh Acharya, just waiting for the ball and just opening the face of the bat, quite nicely playing it very late, and got the boundary for that.
Shubham Bounce once again pushing the ball down to short cover point region. Good cricket there from Dinesh after he got the boundary, and quickly realizing that of course the rotation of strike is also important. You can't neglect even singles in the any format of the game. So with that single, score numbers on to 19 on the board for the loss of 3 wicket in the over number 3 is in progress. 20 on the board, little correction. Shubham Bounce off the back foot, try to cut that one. Ball went towards a short third man region, but quick single taken by the batter. Shubham down at short third man, fields the ball. Ample time for the batter to complete the single. Ganesh is off the mark with the single. Ganesh, of course, that was a full toss, which is a very low full toss, so that Ganesh couldn't manage to get that one from the middle of the bat, and he able to get the single for that. Shubham again. Right, Mohammad Wicket drives that one nicely down to deep long off region for a single, and with that single, score numbers on to 22. 22 for the loss of 3 wicket. Both the batsmen are oh my goodness, now they're going for the extra run. They're going for the extra run, and umpire saying that the ball is in play. The ball which is in play, so that the run will be considered. Which is a throw which is came from the fielder in the outfielder, and then the bowler couldn't manage to collect the ball, and umpire says that's a run which is going to be conceded. With that couple of runs, score moves on to 23 for the loss of 3 wicket in the over number 3 in progress. Saurabh again back to his bowling mark. To Dinesh. Shubham. Bowling from the Sri Rakesh Anashetty end. Balls driven that one nicely down to deep long off region. The protection has been given in the deep, so that batsmen have to settle for the single. Dinesh Archer very much focused in innings. You know exactly, lost 3 wickets. You know exactly the kind of partnership which is badly required for his team. So both the batters are playing as per the condition required. 3 overs completed after completion of over number 3, and searching for the right track. It's a 24 for the loss of 3 wicket. Shutter box, even they lost 3 wicket, but nothing worried about the run rate. They're going exactly 8 runs per over, and in the similar run rate, projected score is going to be 56. And wait and see, can they able to continue that run rate in the remaining 4 hours, and equal battle is on between these two teams. So coming back to these two teams' performance in the league stages, out of 2 matches, Shutterbox they won all 2 matches, but Black Panthers out of 3 they won only 1 match, and they lost 2 matches. So that means very important for Black Panthers in this particular match. They wanted to come back. This time went for the big shot, ball high up in there, one fielder going back, and he took a wonderful catch. Dhiru, the fieldsman, is taken a very good catch. Of course, when you are taking a catch, running back, it's not so easy. When you are running front, taking a catch is very easy, but when you're going back and taking catch is always going to be a difficult one. You need to keep the eye on the ball till the last moment. One ball looks like going away from him. Is a run back and taken a very good catch, and Dinesh Acharya is lost his patience. Almost looks like he's going to occupy the crease. He played some delicate cricketing stroke, but the patience which is key to everything. He just lost his patience and lost his wicket. One can't see the face. One can't see the face in boiling water rather than the warm water. But here is a Dinesh Acharya. Try to play a big shot and pays the penalty for that. Now new batsman in is Ranjit Shetty. Is a fantastic performer. Of course, he is playing his first match of the CPL season 7, and he is the one organizer of Bondel Premier League. Will go into commence very soon.
within 1.5 months. And here is a first ball of the over number 4. Full toss, nicely driven that one, copybook style. The placement is so good in the education before the fielder from deep long off to cut it off. Ample time for Ranjit Shetty to get the couple of runs. So Ranjit Shetty is a class player, and that's why he's wearing jersey number of Virat Kohli, 18, and which is jersey number of run machine. Virat Kohli wearing that same jersey number 18. Shiv, right arm over become a beautifully driven that one, lofty stroke and down to deep long off region for a single. Almost is playing as per the merit of the delivery. This is what symbol of technical sound player, and he picked up a single for that. With that single score moves on to 27 for the loss of 4 wicket in the over number 4 is in progress. The partnership we are talking about is badly required of a shutter box. They got good run rate, but problem here is that they're really losing a wicket in the frequent intervals. Shivbot, right over the Ganesh, pulls that one for the maximum. The fielder there is in the deep mid wicket, but he is just a spectator. The Shubham, the fielder there in the deep mid wicket, tried his level best to take the catch, but ball is going and defeating the trying hands of the fielder. And this is a much required 6 which came from the bat of Ganesh. Shiv bowls a juicy full toss, and no way the batter like Ganesh missing that golden opportunity to freeze his arm, and he's dispatching that one down to mid wicket for a much required 6. Cuts that very hard once again down to deep gully region. Here is going to the fielder there in the deep backward point region. Vishwas, the fielder there in the backward point region, able to stop the boundary, but here is ample time for the batter to complete that couple of runs. Ganesh slowly opening his arms, opening his wings with a 6 and a very quality cut shot in the previous delivery to get the couple of runs. So the runs now coming in this particular over of Shiv, but 35 for the loss of 4 wicket in the over number 4 is in progress. Shiv again balls to Ganesh. Gonna drives that one, handsome looking drive, very good piece of fielding there by the mid off, but he couldn't manage to stop the single. Dhiru is looking outstanding in that position so far. That's what the commitment which is required from the fielders. Will going to lift the spirit of the bowler, and will going to galvanize the spirit of all the players of the team. So 4 overs completed. After completion of 4 overs, very good comeback here by Shutterbox. Even though they got a shackling start, they got 36 for the loss of 4 wicket, and they're going exactly 9 runs per over, and 3 overs remaining, and wait and see remaining 3 overs how well the Shutterbox will going to get some acceleration. Wait and see how Black Panthers will going to put some break on the run rate. It's going to be very interesting before the next over going to start. Once again, I would like to request my friend Mr. Divakar Uppala for the further explanation of commentary in our national language. And Divakar Uppal, it looks like a shackling start after losing the orange cap holder Sachin in a first ball. Doesn't look like Shutterbox will going to come back, but they came back very strongly because of a very experienced Ganesh as well as Ranjit, the 2 batters, experienced batters. Looks like they will going to anchor the innings, and projected score in this similar run rate, it's going to be 60 to 60 runs. It's going to be a good score to defend against Black Panthers. धन्यवाद सतीश जी, बिल्कुल सही फरमाया. सही बात है कि सचिन 2 मैच पर सबसे ज्यादा रन बनाए. इसके बदौलत में मध्य क्रमांक के बल्लेबाजों के लिए अपना प्रदर्शन करने का मौका नहीं मिला है, ये तो सच है. और इस मैच पर ज्यादातर बल्लेबाजों को मौका मिला है. इस वजह से मैं कहना चाहूंगा कि जब मौका मिलता है अपना प्रदर्शन के बदौलत अपना टीम के लिए एक अच्छी सुरक्षित स्कोर ले जाने के प्रयास करेंगे. और ऐसा है कि शटर बॉक्स इस प्रकार की टीम है, अंपायर से गुजारिश है और खिलाड़ियों से मैच को तुरंत आगे बढ़ाना चाहिए. खिलाड़ियों से निवेदन है कि अंपायर कुछ करने से पहले हम समय के अनुसार आगे बढ़ें. सुनील जो कप्तान है खुद अपने हाथ में गेंद को लिया गया है. 5 बज चुके हैं. इस बीच अगले ओवर की शुरुआत. 3 ओवर का खेल बचे हैं इस पारी पर. स्ट्राइक पर गणेश है.
बहुत बढ़िया शुरुआत। विकेट कीपर के रूप में फिलहाल शुभम है। ब्लैक पैंथर्स टीम के सबसे बढ़िया खिलाड़ी है शुभम। गेंदबाजी में और बल्लेबाजी में फिलहाल विकेट कीपर का काम भी निभाता हुआ शुभम। पहले गेंद पर रन नहीं आया, अब भी 17 गेंदें बाकी हैं। कुल मिलाकर रन संख्या 36, 36 रन, 4 विकेट गंवा चुके हैं। अगली गेंद क्या लाजवाब गेंदबाजी, अपना लाइन और लेंथ पर बिल्कुल काबू रखते हुए सुनील। 2 ऐसी गेंद की कि जवाब नहीं रहा गणेश से। अब दोनों बल्लेबाजों के बीच में हल्के से बातचीत चल रहे हैं। क्या पिच के बीच में कुछ खड्डे हैं? अंपायरों के नजरों से ये नजर के लिए सूचना रवाना करता हुआ बल्लेबाजों ने। फिलहाल जो भी हो, मैं कहना चाहूंगा कि शटर बॉक्स ऐसा टीम है कि पिछले 2 मैच खेले हैं कल के दिन पर और दोनों मैच अपना टीम जीत अर्जित किए थे। और ऑरेंज कैप के मालक सचिन शेट्टी जो पिछले 2 मैचों में बहुत शानदार बल्लेबाजी की। ಗಮನಿಸಿ, ಇದು ಆಟಗಾರರ ವಿಶೇಷ ಗಮನಕ್ಕೆ ಇವತ್ತಿನ ದಿನ ಮತ್ತೊಂದು ಸ್ಪರ್ಧೆಯನ್ನ ನಡೆಸುವ ಯೋಜನೆಯನ್ನು ಇಟ್ಟುಕೊಂಡಿದ್ದೇವೆ. ಅದಕ್ಕೆ ಪೂರಕವಾದಂತಹ ಸಹಕಾರ ಬರಬೇಕಾಗಿದೆ ಆಟಗಾರರಿಂದ. इस बीच अगली गेंद और इस बार गेंद खेला है ऑन साइड पर, जिससे पहले की गेंदकार आते फील्ड कर पाते डीप मिड विकेट से 1 रन जी नहीं 2 रन अपना चुके हैं। ये इस ओवर का पहला रन है। रन संख्या 38 पर पहुंच चुके हैं, 38। ದಯವಿಟ್ಟು ಗಮನಿಸಿ, ಇನ್ನೊಂದು ಸ್ಪರ್ಧೆಗಳನ್ನು ನಡೆಸುವ ತಯಾರಿಯಲ್ಲಿ ನಾವಿದ್ದೇವೆ. ಆಟಗಾರರ ಗಮನಕ್ಕೆ ಸಮಯಕ್ಕೆ ಅನುಸಾರವಾಗಿ ಮುಂದುವರಿರಿ. इस बीच अगली गेंद और इस बार कट कर दिया है थर्ड मैन की दिशा पर। थर्ड मैन शॉट तीसरे के अंदर है और इसके बावजूद भी 1 रन लेने से नहीं रोक पाए। क्षेत्र रक्षण बेहतरीन रहा, लेकिन छोटी ओवर के इस मैच पर हर 1 रन लेने के प्रयास में बिल्कुल सही रहा। जी हां, शुभम दिख रहे हैं कि किच्चा सुदीप प्रायशः किच्चा सुदीपನ ಶೈಲಿಯೊಂದಿಗೆ शुभम कर्नाटक बुलडोज ತಂಡಕ್ಕಾಗಿ ಆಡುವಂತಹ ಕಿಚ್ಚ। इस बीच अगली गेंद और कट कर दिया है उसी ढंग से शॉट थर्ड मैन। ब्लैक पैंथर्स की एक ऐसी ये है किच्चा सुदीप, शुभम सुदीप। हालांकि शरीर की शैली थोड़ा सा पतला है, इसके बावजूद भी पूरी तरह किच्चा। इस बीच अगली गेंद सुनील जो टीम के नायक हैं, पिछले साल सीजन 6 पर फाइनल खेलने वाला टीम है ब्लैक पैंथर्स। और इस बार बैकफुट पर जाकर पंच कर दिया है गेंद, बैकफुट पॉइंट पर जा रही है, जिससे पहले कि 1 रन। तारीफ करना होगा सुनील, इस ओवर पर काफी अच्छी गेंदबाजी की और इसी के साथ ओवर समाप्त हो चुके हैं 41 पर। इस ओवर पर केवल 5 रन आए हैं। 41 फॉर द लॉस ऑफ 4 विकेट आफ्टर द कंप्लीशन ऑफ 5 ओवर्स। सो 2 ओवर का खेल बचे हैं। क्या आखिरी 2 ओवर में एक सुरक्षित स्कोर बन पाएंगे टीम शटर बॉक्स? 41 for 4। ಮುಂದಿನ ಸ್ಪರ್ಧೆಗಾಗಿ ತಂಡಗಳು ಸಿದ್ಧಗೊಳ್ಳುವಂತೆ ಪ್ರಾಯಶಃ ಒಂದು 5:45ಗೆ ಮುಂದಿನ ಸ್ಪರ್ಧೆ ಆರಂಭಿಸಿದಲ್ಲಿ 1 ಇನ್ನಿಂಗ್ಸ್ ಆಡಿಸುವಂತಹ ಸಮಯ ಇದೆ. ಸೊ ಎನಿವೆ, इस बीच फुल टॉस गेंद खेला जरूर, मिड ऑन क्षेत्र पर गेंद को रोक लिया है, जिससे पहले कि 1 रन अपना चुके हैं। 4 विकेट बहुत जल्दी में गिरे हैं। हालांकि सचिन का विकेट जल्दी गिरने के वजह से ये रनों की सिलसिला अब बहुत अंतर हो चुके हैं। इस बीच अगले गेंद और इस बार फुल टॉस गेंद को खेला जरूर, लॉन्ग ऑन और मिड विकेट के बीच में रहा गेंद, सीधा सीमा रेखे के बाहर। ये झन्नाटेदार छक्का रन। ಅಲ್ಲಿ
ಪ್ರೇಕ್ಷಕರ ಒಂದು ಸ್ಯಾಮ್ಸಂಗ್ ಮೊಬೈಲ್ ಇಲ್ಲಿ ಸಿಕ್ಕಿದೆ ಕಮೆಂಟ್ರಿ ಬಾಕ್ಸ್ ಹತ್ರ. ಕಳ್ಕೊಂಡವರಿದ್ರೆ ಇಲ್ಲಿ ಬಂದು ಪಡಿಬಹುದು. ಸ್ಯಾಮ್ಸಂಗ್ ಮೊಬೈಲ್ ಗುರುತು ಪತ್ತೆ ಹಚ್ಚಿ ಮೊಬೈಲ್ ಅನ್ನ ಪಡ್ಕೊಳ್ಳಿ. ಸ್ಯಾಮ್ಸಂಗ್ ಅಮ್ಮ ಯೋಧ ಸಾಟ बुंदेल प्रीमियर लीग के हीरो रंजीत शेट्टी स्ट्राइक पर, और रंजीत इस बार शुभम गिल की सुरक्षित हाथों में खिंचा शुभम ने यह कैच लपका. इस प्रकार ये जो विकेट गिरा रंजीत शेट्टी की, हर एक खिलाड़ी की शारीरिक शैली देखिए, एक से बढ़कर एक तगड़े खिलाड़ी मौजूद है शटर बॉक्स पर. देखिए किसी भी खिलाड़ी दुबले पतले नहीं है, शरीर बिल्कुल क्रिकेट के लिए अनुकूलित किया गया है. शटर बॉक्स खिलाड़ी, शाह अर्जुन कापी कार्ड हो फिर तमाम खिलाड़ी, अगर छोटे खिलाड़ी हो तो केवल सचिन शेट्टी. सर 3 गेंद बचे थे और इस बार वाइड बॉल है, इस वजह से 3 गेंद और बचे हैं इस ओवर पर. वाइड +1 के जरिए मैच की संभालते हुए 2 अंपायर हरीश पटेल, दीक्षित, और इस बीच खड़े खड़े ड्राइव करना चाहा, आत्महत्या कर बैठे हैं वहां. विकेट गिरा जरूर, 6वां विकेट गिरे हैं. और शायद सतीश जी मैं ये कहना चाहूंगा कि कल के दिन पर सबसे ज्यादा रन बनाने वाली टीम है शटर बॉक्स, आज के दिन पर शायद सबसे कम रन बनाने वाले टीम भी हो पाएंगे शायद शटर बॉक्स. दोनों इतिहास उनके नाम पर होने की उम्मीद है शायद. विजय आ रहे हैं नए बल्लेबाज के रूप में. पचास रन पर 6वां विकेट गिरे हैं. विजय फिलहाल बीच मैदान पर, गणेश स्ट्राइक पर. और ऑफ स्टंप के बाहर जा रही थी गेंद खड़े खड़े ड्राइव करना चाहा गणेश ने, बल्ले पर संपर्क नहीं रहा. विश्वास गुरुपुरा, विश्वास कल के दिन पर बहुत ही बढ़िया प्रदर्शन की. देखिए इस बार गेंद हवा पर कैच होने की संभावना, लेकिन भाग्यशाली रहा कि बल्लेबाज जहां गेंद टप्पा खा गए वहां फील्डर नहीं थे. लॉन्ग ऑन और वाइडिश लॉन्ग ऑन के जरिए ये जो गेंद टप्पा खा गई. इसी के साथ ओवर समाप्त हो चुके हैं. 6 ओवर का समापन, 52 रन 6 विकेट के नुकसान पर. 52 फॉर द लॉस ऑफ 6 विकेट आफ्टर द कंप्लीशन ऑफ 6 ಓವರ್ಸ್. ನಿರಂತರವಾಗಿ ನಿನ್ನೆ ಬೆಳಗಿನಿಂದ ಆರಂಭಗೊಂಡಂತಹ ಸಿಪಿಎಲ್ 7ನೇ ಆವೃತ್ತಿ, ನಿನ್ನೆಯ ದಿನ 6 ಸ್ಪರ್ಧೆಗಳನ್ನು ನಾವು ಮಾಡಿದ್ದೇವೆ. ಇವತ್ತಿನ ದಿನ 7ನೇ ಸ್ಪರ್ಧೆಯನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದ 7ನೇ ಪಂದ್ಯವನ್ನ ಆಡಿಸ್ತಾ ಇದ್ದೇವೆ. 8ನೇ ಸ್ಪರ್ಧೆ ಕೂಡ ನಡೆಸುವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ನಿನ್ನೆ ಬಾಕಿ ಆದಂತಹ ಆ ಒಂದು ಪಂದ್ಯ ವಾತಾವರಣ ಅನುಕೂಲವಾದಲ್ಲಿ
आखिरी ओवर लेकर आए हैं गेंदबाज किरण कडंदले को लाया गया है। 52 रन बन चुके हैं और कडंदले आखिरी ओवर की जिम्मेदार अपनाते हुए राकेश अन्ना शेट्टी एंड से अपना आक्रमण, और कडंदले ये यार करने की कोशिश की और इसके बावजूद भी 1 रन निश्चित रूप में मिला। मिड ऑन पर खेला, वहां फील्डर मौजूद रहा, इसके बावजूद 1 रन लेने से नहीं रोक पाए। रन संख्या बढ़कर अब 53 पर पहुंच चुके हैं। इस बीच अगली गेंद यहां ऑफ साइड पर, मिड ऑफ पर गेंद को रोका। पहला स्ट्रोक ऑन पर, इस बार ऑफ पर धीरज खड़े हैं वहां फील्डर के रूप में। एक मान्यता प्राप्त खिलाड़ी के अलावा कमेंटेटर भी है धीरज। बहुत बढ़िया प्रदर्शन, और तारीफ करना चाहूंगा कि ये ब्लैक पैंथर्स के विकेट कीपर शुभम गिल नहीं, शुभम। और टप्पा खाने के बाद बाहर की तरफ निकलता हुआ, और इस बार अंपायर वाइड का करार दिया है रविंद्र उपड़ा। 5:10 पार कर चुके हैं समय। $55 and this occasion chance for a cut and कंकनाड़ी संदीप राउरू, प्रशांत राउरू, प्रशांत कंकनाड़ी के जरिए एक सुंदर बड़ा कैच शॉर्ट फाइन लेग पर खड़े थे, उनके सुरक्षित हाथों पर जाकर बसे गेंद, और इसी के साथ एक और विकेट पतन हो चुके हैं शटर बॉक्स की। किरण कडंदले नए बल्लेबाज है फिलहाल 9 स्ट्राइक पर। अगली गेंद लेकर गेंदबाज तैयार। हर एक गेंद यार करने की कोशिश की, कवर और रक्षा कवर के बीच में गेंद जा रही सीमा के बाहर, ये रहा सीपीएल चौका। आकर्षक स्ट्रोक रहे आखिरी ओवर पर। इस प्रकार के रन बहुत अहम भूमिका निभाते हैं इस मैच के नतीजे पर। शटर बॉक्स ब्लैक पैंथर्स के बीच में मुकाबला, जहां तक कि ब्लैक पैंथर्स ये इनका चौथावा खेल है। 3 मैच पर 2 हार 1 जीत। शटर बॉक्स की ये तीसरा खेल, पिछले दोनों मैच जो टीम जीते हैं। इसी के साथ एक और डॉट बॉल तिरछी भले से खेलने के प्रयास किया। 59 59 पर है कुल मिलाकर रन संख्या। किरण कडंदले अपनी ओवर की इस पारी की आखिरी गेंद लेकर तैयार है। और इस बार फुल टॉस गेंद और नो बॉल का इशारा कर लिया गया है। नो बॉल, बीमर गेंद रहा, गेंद बीमर रहा, परिणाम नो बॉल का इशारा। इस बीच फ्री हिट डिलीवरी, पिछला गेंद नो रहा, अब फ्री हिट गेंद के सरिए किरण कडंदले, और फ्री हिट है गेंद। अगर इस बार ये सीमा रेखा की बाहर 6 रन के लिए, 6 रन के साथ पारी की समापन हो चुके हैं। ये 6 रन इस मैच का नतीजे पर बहुत बढ़िया भूमिका निभा पाएंगे, और इस प्रकार ये 6 रन के साथ पारी की समापन कुल मिलाकर रन संख्या है 66, 67 ಗುರಿಯನ್ನ ನೀಡಲಾಗಿದೆ। ಈ ದಿನದ ಪ್ರಾಯಶಃ ಅಂತಿಮ ಸ್ಪರ್ಧೆ ಆಗುವ ಸಾಧ್ಯತೆಗಳು ಕೂಡ ದಟ್ಟವಾಗುತ್ತಾ ಇದೆ ಬಂಧುಗಳ। ಇದು ಸಿಪಿಎಲ್ ಪಂದ್ಯಾವಳಿ,
ಪ್ರಕಾಶ್ ಧರ್ಮನಗರ ಅವರ ಸಾರಥ್ಯದಲ್ಲಿ ಈ ವರ್ಷದ ಕ್ರಿಕೆಟ್ ಸರಣಿ ಬಹಳಷ್ಟು ರೋಮಾಂಚನಕಾರಿ ಶ್ರೇಷ್ಠ ದರ್ಜೆಯ ಆಯೋಜನೆಯೊಂದಿಗೆ ಮುಂದುವರಿತಾ ಇದೆ. ಇದು ದ್ವಿತೀಯ ದಿನವಾಗಿದೆ. ಇನ್ನು 3 ದಿನಗಳ ಪರ್ಯಂತ ಭಾನುವಾರ ಸಾಯಂ ವೇಳೆಯಲ್ಲಿ ಅಂತ್ಯ ಕಾಣಲಿರತಕ್ಕಂಥ ಸಿಪಿಎಲ್ ಪಂದ್ಯಾವಳಿಯ 7ನೇ ಆವೃತ್ತಿಯ ದ್ವಿತೀಯ ದಿನದ ಅಂತಿಮ ಸ್ಪರ್ಧೆಯ ಇನ್ನೊಂದು ಇನ್ನಿಂಗ್ಸ್ ನಿಮ್ಮ ಮುಂದೆ. ಆಯ್ತಾಳ್ ಸರ್. ಧನ್ಯವಾದಗಳು ದಿವಾಕರ್ ಉಪಲ. ಮತ್ತೆ ಪಂದ್ಯಾಟ ಮುಂದುವರಿಕೆ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ ಸಿಪಿಯಲೆ. ನಿರ್ಣಾಯಕರ ಹಸಿರು ನಿಶಾನ್. ಮೊದಲ ಚೆಂಡು ಡಾಟೆಡ್ ಡೆಲಿವರಿ. ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಶಾಂತ್ ಕಂಕನಾಡಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶುಭಂ ಕುಲಾರ್.
ಬಹಳ ಸುತ್ತಮುತ್ತ ಹೊಡೆತ ಕವರ್ಸ್ ಭಾಗದಲ್ಲಿ 2 ಓಟದ ಪೂರೈಕೆ ಆಗ್ತಾ ಇದೆ. ಪ್ರಶಾಂತ್ ಕಂಕನಾಡಿ ಖಾತೆ ಆರಂಭ. 2 without loss. The first over in progress. 7 overs match. 67 is the target. ಉತ್ತಮ ರೀತಿಯ ಸತ ಓಟಗಳು ಬರ್ತಾ ಇಲ್ಲ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಂತೋಷ್ ಆಚಾರ್ಯ ಶಟರ್ ಬಾಕ್ಸ್ ಕಡೆಯಿಂದ, ಪ್ರಶಾಂತ್ ಶೇಖರ್ ಭಾಗದಲ್ಲಿ, ಶುಭಾಮ್ ನಾಲ್ಶೇಖರ್ ಭಾಗದಲ್ಲಿ, ಗೂಟ ರಕ್ಷಣೆ ಹಿಂದೆ, ಗೂಟಗಳ ಹಿಂದೆ ಸಚಿನ್ ಶೆಟ್ಟಿ. ಬಹಳ ಸುತ್ತಮುತ್ತ ಹೊಡೆತ, ಕ್ಯಾಚ್ ಆಗೋ ಸಾಧ್ಯತೆ. ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. ಪ್ರಶಾಂತ್ ಕಂಕನಾಡಿಗೆ ಜೀವದಾನ ಲಭಿಸ್ತಾ ಇದೆ. ವಿಜಯ್ ಸುಲಭದ ಕ್ಯಾಚ್ ಅನ್ನು ಸುಲಭವಾಗಿ ಬಿಡ್ತಾ ಇದ್ದಾನೆ. ಮತ್ತೆ ಸಂತೋಷ್ ಶಾರ್ಟ್ ಆಗಿ ಬಿದ್ದ ಚೆಂಡು. ಪ್ರಶಾಂತ್ ಹೊಡೆತ ಮಾಡೋ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಡಟೆಡ್ ಡೆಲವರಿ. ಉತ್ತಮ ರೀತಿಯ ಸತ. ಓವರ್ನ ಮುಕ್ತಾದ ಓವರ್ಗಳ ಸಂಖ್ಯೆ 1. ದ ಕಂಪ್ಲೀಟ್ ಓವರ್ ನಂಬರ್ 1. ಸ್ಕೋರ್ 4 without loss. Four without loss. First over completion. ಎಸೆಗಾರಿಕೆ ಭಾಗದಲ್ಲಿ ಸಿದ್ಧಾರ್ಥ ಮೌಲ್ಯ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಿದ್ಧಾರ್ಥ ಮೌಲ್ಯ. ಬಹಳ ಸುತ್ತಮುತ್ತ ಎಸೆತ, ಬಹಳ ಸುತ್ತಮುತ್ತ ಹೊಡೆತ ಕೂಡ ರಂಗಾವಣಿ ಭಾಗದಲ್ಲಿ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾನೆ ಶುಭಮ್ ಕುಲಾಲ್. 8 without loss. Second over in progress. 7 overs match. 67 is the target. ಉತ್ತಮ ರೀತಿಯ ಸತ ಪುಟ್ಟಿತವನ್ನು ಕಾಡ್ತಾ ಇದೆ. ನಿಪ್ಪೆಡ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಡಟಾ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಾಡ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಿದ್ಧಾರ್ಥ ಮೌಲ್ಯ. ಇವತ್ತಿನ ದಿನ ಶಟರ್ ಬಾಕ್ಸ್ ಪರವಾಗಿ ಬಹಳ ಉತ್ತಮ ರೀತಿಯ ಒಂದು ಆಟವನ್ನು ಆಡಿದಂತ ಆಟಗಾರ ಜಿಕೆ ಯಾನೆ ಗಣೇಶ. ಬಹಳ ಸಮಯದ ನಂತರ ಅತ್ಯುತ್ತಮ ಒಂದು ಆಟವನ್ನು ಆಡಿದ್ರು ಕೂಡ
ಈವರೆಗೆ ಅವಕಾಶ ವಂಚಿತ ಗಣೇಶ್ ಈ ಬಾರಿ ಅವಕಾಶ ಉಪಯೋಗಿಸ್ಕೊಳ್ತಾ ಇದ್ದಾನೆ. ಉತ್ತಮ ರೀತಿಯ ಸತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಸುಂದರತೆಯ ಸತ ಹಲವಾರಿ. ಮತ್ತೆ ಸಿದ್ಧಾರ್ಥ ಉತ್ತಮ ರೀತಿಯ ಸತ, ಕ್ಷೇತ್ರಕ್ಕೆ ಸಮ ವೈಫಲ್ಯ, ಒಂದೋಟದ ಹೆಚ್ಚುವರಿ ಸೇರ್ಪಡೆ, ಎರಡನೇ ಓಟ ಪೂರೈಕೆ ಆಗ್ತಾ ಇದೆ. ಎರಡಂಕೆ ಮೊತ್ತ. ವೈಟ್ ಬಾಲ್ 11. ಉತ್ತಮ ರೀತಿಯ ಸತ, ಓವರ್ನ ಮುಕ್ತ ಓವರ್ಗಳ ಸಂಖ್ಯೆ The accomplish over number 2 score 11 without loss. 11. ಮತ್ತೆ ಸಗಾರಿಕೆ ಮಾಡಿದ ಬದಲಾವಣೆ ದಿನೇಶ್ ಆಚಾರ್ಯ. ದಿನೇಶ್ ಪ್ರಶಾಂತ್ ಕಂಕನಾಡಿ. Eleven without loss. ಮತ್ತೆ ದಿನೇಶ್. ಹಲೋ, ಶಾರ್ಟ್ ಆಗಿ ಬಿದ್ದ ಚೆಂಡು, ಬಿರುಸಿನ ಹೊಡೆತ, ಸಿಕ್ಸರ್. ಮೈಕ್ ವಾಲ್ಯೂಮ್. ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ ಪ್ರಶಾಂತ್ ಕಂಕನಾಡಿ. ಹಲೋ, ಹಲೋ 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 ತಡೆದ ಮೊತ್ತ 17 ವಿದೌಟ್ ಲಾಸ್. ಸಬಡಿ ಶಾರ್ಟ್ ಆಗಿ ಚೆಂಡನ ಹೆಸರು ದಿನೇಶ, ಅದಕ್ಕೆ ಸರಿಯಾಗಿ ದಂಡನೆ ಕೂಡ ಪ್ರಶಾಂತ್ ಕಂಕನಾಡಿ ನೀಡ್ತಾ ಇದ್ದಾನೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ, ತಡೆದ ಮೊತ್ತ 18. ಮೂರನೇ ಓವರ್ ಚಾಲ್ತಿಯನ್ನು ಪಂದ್ಯ ಕಂಡುಕೊಳ್ತಾ ಇದೆ.
ವೈಡ್ ಬಾಲ್. $19 without loss. Wide ball 20. ಮತ್ತೆ ದಿನೇಶ್. ಈ ತರಹದ ಕಾಟ್ ಬ್ಯಾಂಡ್ ಉದರ ಗಾತವನ್ನು ಕಾಡ್ತಾ ಇದೆ. ಶುಭಮ್ ಔಟ್. ದಿನೇಶ್ಗೆ ವಿಕೆಟ್ ದಕ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಮತ್ತೋರ ಹೊರ ಸಿಡಿನ ಹೊಡೆತಗಾರ ಆಸ್ಕರ್. ಮತ್ತೆ ದಿನೇಶ್ ಟು ಆಸ್ಕರ್. ನೋ ಬಾಲ್. ದಿನೇಶ್ ನೋ ಬಾಲ್ ಎಸೆದಿದ್ದಾರೆ. ಆಸ್ಕರ್ಗೆ ಈಗ ಅವಕಾಶ ಇದೆ. ಡಾಟೆಟಲವಾರಿ ಬಹಳ ಸುತ್ತಮುತ್ತ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ದಿನೇಶ್ ಆಚಾ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಎಸೆತ. ಒಂದೋಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಾಡ್ತಾ ಇದೆ. ಮುಕ್ತಾಯವನ್ನು ಕಾಡುತ್ತ ಓವರ್ಗಳ ಸಂಖ್ಯೆ 3. ದ ಕಾಂಪಿಟೇಷನ್ ನಂಬರ್ 3 ಸ್ಕೋರ್ 20. ಕೊನೆಯ ಬಾರಿ ಲಾಸ್ಟ್ ಬಾಲ್ ರಿಮೈನಿಂಗ್ 22. 22 ಅಂತಿಮ ಎಸೆಕ್ಕಾಗಿ ಮತ್ತೆ ದಿನೇಶ್. ಬೀಸೋತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಓವರ್ ಮುಕ್ತದ ಓವರ್ಗಳ ಸಂಖ್ಯೆ 3. ದ ಕಾಂಪಿಟೇಷನ್ ನಂಬರ್ 3 ಸ್ಕೋರ್ 22. 22 for 1. 45 ಓಟದ ಅವಶ್ಯಕತೆ ಉಳಿದ 24 ಚೆಂಡುಗಳ ಮುಂದೆ 24 balls 45 runs. ಪ್ರತಿ ಓವರ್ಗೆ 11 ಓಟ ಗಳಿಸಬೇಕಾದ ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಿದ್ಧಾರ್ಥ ಮೂಲ್ಯ ಮತ್ತೋರ್ವ ಆಲ್ರೌಂಡರ್ ಸವ್ಯಸಾಚಿ ಆಟಗಾರ ಶಟರ್ ಬಾಕ್ಸ್ ಕಡೆಯಿಂದ. ಸರ್ವಡಿಗೆ ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಮಾಡ್ತಾ ಇದೆ. ಗುಟ್ಟುಗಳಿಂದ ಸಚಿನ್ ಶೆಟ್ಟಿ, ಪಾಯಿಂಟ್ ಭಾಗದಲ್ಲಿ ಜಿಕ್ಕೆ, ಸಿಲಿಮಿಡ ಭಾಗದಲ್ಲಿ ಅರ್ಜುನ್ ಕಾಪಿಕರ್, ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಿದ್ಧಾರ್ಥ ಮೂಲ್ಯ. ಉತ್ತಮ ರೀತಿಯ ಸತ ಡಟೆಟ್ ಹಲವಾರಿ ಆಸ್ಕರ್ ಸ್ಟ್ರೈಕರ್ ವಿಭಾಗದಲ್ಲಿ
ಆಸ್ಕರ್ ಸಿಡಿದರೆ ಮಾತ್ರ ಇನ್ನೂ ಅವಕಾಶ ಇದೆ ಬ್ಲ್ಯಾಕ್ ಪ್ಯಾಂಥರ್ಸ್ ಗಳಿಗೆ. ಮತ್ತೆ ಸಿದ್ಧಾರ್ಥ ಈ ಬಾರಿ ಎಸೆತ ಚೆಂಡು ಬಳಸಿತು. ಮತ್ತೆ ಎಸೆತ ಮಿಡುಕಡೆ ಭಾಗದಲ್ಲಿ ಒಂದೊಡ್ಡ ಹೆಚ್ಚುವರಿ ಸೇರ್ಪಡೆ. ಇಪ್ಪತ್ತ 23. ಬಹಳ ಸುತ್ತಮುತ್ತ ಸತ ಪುಟ್ಟಿದವನ್ನ ಕಾಡ್ತಾ ಇದೆ. ನಿಪ್ಪೆಟ್ ಹಲವಾರಿ ಓಟಗಳು ಬರ್ತಾ ಇಲ್ಲ. ಮೊದಲ ಬೌನ್ಸ್ ಅನ್ನ ಕರೆ ನೀಡ್ತಾ ಇದ್ದಾರೆ ನಿರ್ಣಾಯಕರು. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಿದ್ಧಾರ್ಥ ನೋ ಬಾಲ್ ಸೂಚನೆ. ಮತ್ತೆ ಫ್ರೀ ಹಿಟ್ ಅವಕಾಶ ಈ ಬಾರಿ ಪ್ರಶಾಂತ್ ಕಂಕನಾಲ್ಡಿಗೆ. ಬಹಳ ಉತ್ತಮ ಬರುತ್ತೆ ಎಸೆತ ಡಾಟೆಡ್ ಡೆಲಿವರಿ. ಮತ್ತೆ ಪ್ರಶಾಂತ್ ಕಂಕನಾಡಿ ಡಾಟೆಡ್ ಅನ್ನ ಕಂಡುಕೊಳ್ತಾ ಇದ್ದಾರೆ. ಅಷ್ಟು ಬಾಲ್ಸ್ ರಿಮೈನಿಂಗ್. ಸಿದ್ಧಾರ್ಥ ಇದ್ದೇನೆ ಬಾರಿ ಪಂದ್ಯದಲ್ಲಿ ಹಿಡಿತವನ್ನ ಸ್ಥಾಪಿಸ್ತಾ ಇದೆ ಶಟರ್ ಬಾಕ್ಸ್. ಮತ್ತೊಂದು ಜಯದತ್ತ ಮುನ್ನುಗ್ಗ ಅವಕಾಶ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಆಡುತ್ತಾ ಸ್ಕಾರ್ಲೆಗ್ ಭಾಗದಲ್ಲಿ ಬೌಂಡ್ರಿ, ವಿಕೆಟ್ ಬೌಂಡ್ರಿ. ಈ ಪಂದ್ಯಾಟದ ಎಲ್ಲ ಮ್ಯಾನ್ ಆಫ್ ದಿ ಮ್ಯಾಚ್ ನೀಡ್ತಾ ಇದೆ V4NEWS. ಬಹಳ ಸುತ್ತಮುತ್ತ ಕ್ಯಾಚ್ ಆಗೋ ಸಾಧ್ಯತೆ. ನೋ ಮ್ಯಾನ್ಸ್ ಲ್ಯಾಂಡ್. ಒಂದು ಡ್ರೆಸ್ ಬಾವಳಿ ಆಟದ ಪೂರೈಕೆ. 2 ಆಟದ ಪೂರೈಕೆಯೊಂದಿಗೆ 4 ಓವರ್ಗಳ ಮುಕ್ತಾಯದ ಬಳಿಕ ತಡೆದ ಮೊತ್ತ 30. ದ ಕಾಂಪಿಟೇಷನ್ ನಂಬರ್ 4 ಸ್ಕೋರ್ 30. 18 ಎಸೆತ 37 ಆಟದ ಅವಶ್ಯಕತೆ. ಒಂದು ನಿಮಿಷದ ಡ್ರಿಂಕ್ಸ್ ಬ್ರೇಕ್ ಒಂದಿಗೆ ಮತ್ತೆ ವೀಕ್ಷಕರುಣೆಯಲ್ಲಿ ಸತೀಶ್ ಮಂಗಳೂರು. Thank you very much, Shivanarayan Aital sir. And we are into this match. It's chasing is on, and in the last 3 overs, 37 required for Team Black Panthers if they wanted to get their first victory of this league, second victory of their league, in fact. And of course, the team 30 for the loss of 1 wicket. 30ಕ್ಕೆ 1. 18 ಬಾಲಲ್ಲಿ 37 ರನ್ನಿನ ಅವಶ್ಯಕತೆ. ಏಟೀನ್ ಬಾಲ್ 37. 18 ಎಸೆತದ ಮುಂದೆ 37 ರನ್ನಿನ ಅವಶ್ಯಕತೆ. 18 ball 37 required, and 2 batters out there in the middle for Black Panthers are really trying hard for the victory here. The wait and see. It's going to be anybody's game. The one productive over will go in to change the complexion of this match.
Bowler has been introduced from the Sri Rakesh Shetty. Sachin Shetty. First ball. Batsman going for the drive. Didn't got proper connection, but of course there is a single for in the form of leg by. No contact with the bat. With that single, Skoban moves on to 31 for the loss of 1 wicket in the over number 4 is in progress. 36 more runs required for the victory in 17 balls. Sachin. Prashant Kankanadi is on strike, going for the big drive, but missing it completely. Just a little bit shuffling across the line of the delivery. And Sachin Shetty did a great right job by bowling that one, little bit short enough, and just following the batsman. That ball is just going over the top of the stumps, and there is no chance at all for any run. Sachin again. Right arm over the wicket to Prashant. Prashant going for the drive again, not really getting that one from the middle of the bat. He tried to force the ball, but ball which is not really coming to the bat. Sachin this time just mixing up the delivery very well. Two different line he bowled. One which is a short pitch one. The second one almost in a polar line delivery. The batsman fails to make any proper connection. Again went for the big shot. Swings and missed. Swings and missed. Each and every dot ball will going to create the problem here for Panthers to get that run rate what they really wanted. And fantastic bowling performance continues here from Sachin. Sachin is the one who got a orange cap holder and is bowling very well. Fantastic all-rounder. Of course, he knows that he fails to contribute from the bat, so something he wanted to contribute from his bowling. Little bit change in field set. Final short square leg fielder coming down towards a deep backward point region. No, inside the ring. Short third man gully backward point. Short extra cover. Sachin. Balls to Prashant. Prashant tries again. Lack of placement. Prashant Kankanadi not really looking that much of confident enough as far as getting some proper cricketing stroke is concerned. He is really struggling to get the placement. Sachin again. Right arm over the wicket. Full toss. Lofted one. This time he got enough width. And juicy full toss. Wait for the umpire signal. One bounce over the rope for 4 runs. At last Prashant managed to get a proper connection because it has juicy full toss. And Prashant taking a full advantage of that one. And with that boundary score jumps into 35 for the loss of 1 wicket. That means 32 more runs required for the victory. So 32 in 2 overs. That means asking run rate is exactly 16 runs per over. And that 16, will it going to be manageable or not? Wait and see. Dinesh Acharya, the bowler, has been introduced. Bowled very well in the first over. And wait and see how he will go into restrict that the runs. This is a 32 which is required. 16 runs per over is the required run rate. Oscar is the batter. Acharya, Dinesh Acharya, the bowler, is depending a huge runs, not in under pressure situation. 16 runs per over required run rate. Right arm over the wicket, swings and missed. And there is no other option at all for Oscar. You need to look for some big stroke here. By doing that, he's not really not coming to the line of the delivery. He wanted to pull that one, but not short enough to go for the full shot. And missed it completely. Dinesh Acharya using his height very well. Hitting the ball hard into the good spot and getting some extra bounce. And now one more fielder is added on the onside region. That means altogether 5 fielders in the onside region, 4 in the off. Dinesh. Balls for that one very nicely down to deep mid-wicket region before the fielder from the deep mid-wicket returns the ball. Little bit hesitation for the run, but Prashant at last managed to complete the run in the non-strikers end. Little bit hesitation for the second run. Of course, there is a possibility of second run because from the fielder from the deep mid-wicket, he need to run to his right to field the ball. I think it's enough time for the batter to complete that couple of runs. With that couple of runs, Coburn moves on to 37 for the loss of 1 wicket. 30 required. Again, they're going for the full shot. Oscar is not really finding the ball to his bat. Leg by call by umpire Dikshit on his own style.
And one more single is added, total 38 for the loss of 1 wicket. Dinesh Acharya so far so good. He's not really giving any width for the batter to freeze their arm, and it's really going to be a good over. But job which is not yet over. 3 balls remaining in this over. 1 or 2 big stroke which is badly required for Black Panthers to back into this game. Prashant is on strike. Dinesh. Right arm over again. Pulls that one high in there. Will it going to be a chance here for the fielder? No, after 1 bounce he collected, and it's a ample time for the batter Prashant to get that couple of runs. With that couple of runs, Koban Muzanto 40 on the board. 27 required in just 8 deliveries. 27 required from 8 balls. The last delivery or last 2 deliveries remaining in this over. Dinesh Acharya. His first time representing in this CPL, Coastalwood Premier League 7, Season 7. Went for the full shot again. Well bouncer, well directed bouncer there from Dinesh. Just like I mentioned about it's God gift always. When you're having a height, you can use that. And Dinesh is using that height very well to get some extra bounce. Little bit lifting of delivery. And the batsman going for the full shot, missing it completely. And 7 balls, 27 required. Square leg fielder coming little bit fine towards a deep fine leg region. Dinesh again. Balls and swings and miss. Outstanding over there from Dinesh. Absolutely good over. This is a really good over indeed there from Dinesh Acharya. 27 required from last over. It's a do or die situation here for Black Panthers. 27 ರನ್ನಿನ ಅವಶ್ಯಕತೆ ಕೊನೆಯ ಓವರಿನಲ್ಲಿ. ತಂಡದ ಮೊತ್ತ 40. ಒಂದು ಉದರಿಯನ್ನಷ್ಟಕ್ಕೆ. There's nothing much bother about the wickets, but they're only bother about the runs what they really required. That's 27. Do or die situation here for the batters. Both the batters, Oscar as well as Prashant Kankanadi, they wanted to do before die. So Shutterbox looks like they are continuing their winning track. After winning 2 matches, they're almost in the edge of winning a 3rd match. And captain of the side, Arjun Kapikad, the back into attack. Keeping 1 fielder in the deep long off, 1 at deep long on. Deep mid wicket is that. The square leg is there. Behind the square, 1 fielder. Short fine leg, backward point. And now long on coming towards a long off. And deep wideish long off coming towards a deep extra cover. So 2 fielders outside the circle in the deep, in the offside. And 3 fielders outside the circle in the onside region. Lot of changes in the field. Short mid wicket coming towards a short fine leg. There is no deep fine leg. Arjun will go into ball the last over. 27 required for Black Panthers to win this match. Oscar is on strike. First ball swings and missed, but ball is further going away outside the line of off stump and wide call by umpire. Ravi Uppala seeing the line of the delivery, which is just moving from the outside the line of off stump. Little bit deviation what Arjun has got. 6 ball, 26 required. 6 ball, 26 required for the victory to win this match. Arjun again bowling away bowling from the far end. Balls drives that one upishly, but protection is there in the deep long off, so that batter have to settle for the single. This single will not going to help the team to win this match. Needed 1 boundary and 6s. 26 required, 25 required in fact in 5 deliveries. 4 6s or 4 boundary and a 6, which is required for the team Black Panthers to win this match. Arjun balls off the back foot, nicely driven down to deep long on. Not more than a single, just a single. Now equation
Really looking very, very difficult. 4 balls, 4 sixes required. That means 24 required in 4 deliveries. 4 consecutive sixes, which is badly required for Black Panthers to win this match. Can Oscar will going to get the first one? Wait and see. Arjun ball swings and missed. Now, 3 balls, 24 required. Looks like everything is closed here. Door almost closed for Black Panthers unless any stupidity from the bowler. Bowling no ball and white balls. No one can stop the victory of Shutterbox. They will definitely going to be almost in the edge of that line of victory. 3 balls, which is formalities. Again, a lovely delivery, extra bounce, just like what Dinesh Acharya did using his height. Here, the captain of the side, Arjun Kapikad, using his height very well to getting some extra bounce. So 2 balls, 24 required. Just the formalities left in this game. Just the formalities. Again, Arjun bowling right arm over the wicket balls. Cuts that one beautifully. But again, there's just a single. Ganesh there in the deep cow point region. So that batsman have to settle for the single. The last ball remaining. 23 required. Then the fans of Shutterbox Bulls really started to have some shouting, some noises. We can hear that they will definitely going to be the winner here. No one can stop. 1 ball, 24 required. Going for the big shot. This time it's the formalities completed. Over completed. Huge victory for Shutterbox Bulls once again. 3rd consecutive victory here for Shutterbox. And they got a full points, defeating Black Panthers by 22 runs. Huge margin victory for Shutterbox Bulls against the Black Panthers. That's it from the match is over, I think so. Yes, it's going to be the last match of the day, number 2. Umpire Dikshit just confirming. And looks like it's going to be a last match. But seeing that it's almost time 5 past 50. And it's going to be very difficult to complete another match. So that organizer decided to, yes, this is going to be a final match. I request Rakesh Dilse, please report here immediately in commentary box. So that's it for the day number 2 of this prestigious Coastalwood Premier League 7, which is proudly organized by Coastalwood Artist Technicians Cooperative Association, registered in this most beautiful and historical Nehru Maidan. And all we can see that successful day number 2, which is comes to an end, and we are into the day number 3 tomorrow. And till then we are saying goodbye from our commentary box. And once again, thank you very much. ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನಸುರು ಸಿಪಿಯಲೆ
ಬದ್ದು ತೂಲೆಯೇ ನನ್ನ ಸುರು ಸಿಪಿಯಲೆ ಸಿಪಿಯಲೆ ಕಡಲ ಕೆರೆದ ತುಳುವ ಭೂಮಿ ರಂಗ ಏರ ದಾಂಡು ಮೂಲು ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಯಲೆ ಸಿಪಿಯಲೆ ಭೂಮಿ ರಂಗ ಏರ ದಾಂಡು ಮೂಲ ಚೂರು ಬದ್ದು ತೂಲೆಯೇ ನನ್ನ ಸುರು ಸಿಪಿಯಲೆ